300ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿರುವಂತಹ ಕಲಾವಿದ. ಹೌ ಪ್ರೌಡ್ ಯು ಆರ್. ಧರ್ಮ ಅನಿಸ್ಕೊಳ್ಳೋದು. ಧರ್ಮ ಅನ್ನೋ ಹೆಸರು ಇಟ್ಕೊಂಡ್ಬಿಟ್ಟು ಎಷ್ಟು ಕಷ್ಟ ಆಗುತ್ತೆ ಅಂದ್ರೆ ಕೆಲವು ಕರ್ಮಗಳು ಅನುಭವಿಸ್ಬೇಕಾಗುತ್ತೆ. ನನ್ನ ಫ್ಯಾಮಿಲಿಲಿ ಅಂಬರೀಷ್ ಅಣ್ಣ ಬಿಟ್ರೆ ನಾನೇ ಆಕ್ಟರ್ ಆಗಿ ಬಂದಿರೋದು ಇಂಡಸ್ಟ್ರಿ. ₹1 ಲಂಚ ಇಲ್ಲದೆ ನಾವು ಕೆಲಸ ಕೊಡ್ತಿದ್ದೀವಿ. ಅದು ಅಂಬರೀಷ್ ಅಣ್ಣನಿಂದಾನೆ. ಸುಮ್ಮನೆ ಅನ್ನೆಸೆಸರಿ ಅಪವಾದ ತಂದ್ಬಿಟ್ಟು ನಮ್ಮನ್ನ ರಿಯಲ್ ವಿಲನ್ ಮಾಡಕ್ಕೂ ಟ್ರೈ ಮಾಡ್ತಿದ್ದಾರೆ. ಮೇನ್ ಮನೆಯವ್ರಿಗೆ ಗೆದ್ರೆ ನಾವು ಪ್ರಪಂಚನ ಗೆಲ್ಬಹುದು. ಕೆಲವರು ನಮ್ಮ ಮಗನ ಮೇಲೆ ಆಣೆ ಮಾತಾಡ್ಬೇಕು ಅಂತ ಕರೆದ್ಬಿಟ್ಟು ಸುಮ್ಮನೆ ಇಲ್ದರ ಕಂಪ್ಲೇಂಟ್ ಹಾಕೊಂಡು ಆಟ ಆಡೋದು. ಇಷ್ಟೊತ್ತಿಗೆ 600 ಸಿನಿಮಾ ಆಗಿರೋದು ಅಕಸ್ಮಾತ್ ಮಾಡಿದ್ರು. ನಿಮ್ಮ ಬದುಕಲ್ಲಿ ನೀವು ಒಬ್ಬ ಅದ್ಭುತವಾದಂತ ಡ್ಯಾನ್ಸರ್, ಕೊರಿಯೋಗ್ರಾಫರ್. VCR ಕ್ಯಾಸೆಟ್ ಎಲ್ಲ ಕಳಿಸೋರು. ಅದನ್ನ ನೋಡ್ಕೊಂಡು ಡ್ಯಾನ್ಸ್ ಕಲ್ತು. ನನ್ಗೆ ಯಾರು ಡ್ಯಾನ್ಸ್ ಮಾಸ್ಟರ್ಸ್ ಇಲ್ಲ. ಆಕ್ಟ್ ಮಾಡಯ್ಯ ಅಂತ ಬೈದವರು ಒಬ್ಬನೇ ವ್ಯಕ್ತಿ. ನಾನಾಗಿ ಬದುಕಬೇಕು ಅಂತ ಅದು ಇಂಡಸ್ಟ್ರಿಗೆ ಬಂದ್ಮೇಲೆ ಬಂದಿದ್ದ. 2001ರಿಂದ 2012ವರೆಗೂ ಯಾರ್ಯಾರು ನನ್ನ ಹೆಸರು ಡೈರೆಕ್ಟರ್ಗಳು ಅವರೆಲ್ಲ ಈಗ ಸಿನಿಮಾ ಮಾಡ್ತಾರೆ. ನನ್ನ ಅವಶ್ಯಕತೆ ಇಂಡಸ್ಟ್ರಿಗೆ ಇದೆ ಅಂತ ಎಲ್ಲ ಅನಿಸ್ತಾ. ನಾವೆಲ್ಲ ಧರ್ಮದ ಹೆಸರು ಹೇಳ್ಕೊಂಡು ಗುರುತಿಸ್ಕೊಂಡ್ರೆ ಇಲ್ಲಿರೋ ಎಲ್ಲಾ ಧರ್ಮನು ಪ್ರೀತಿಸಿ, ಎಲ್ಲಾ ಧರ್ಮನು ಗೌರವಿಸಿ, ಹಿಂದೂಸ್ತಾನ್ ಅಂತ ಹೇಳ್ಕೊಳ್ದೆ ಭಾರತೀಯರಂತ ಈಕ್ವಲ್ ರೈಟ್ಸ್ ಈಕ್ವಲ್ ರೆಸ್ಪೆಕ್ಟ್ ನ ಕೊಟ್ಟಂತ ದೇಶ. ನಾನು ಹೇಳ್ತೀನಲ್ಲ 2000 ಇಸ್ವಿಗೆ ಬಂದಾಗ ಅವಾಗ್ಲೂ 10 ಜನ ಹೀರೋ ಹೆಸರು ಹೇಳಕ್ ಆಗಿಲ್ಲ ಕನ್ನಡದಲ್ಲಿ. ನಾನು ತೆಲುಗುದು ಹೇಳ್ತೀನಿ, ತಮಿಳ್ದು ಹೇಳ್ತೀನಿ, ಹಿಂದಿದು ಹೇಳ್ತೀನಿ. ಒಂದು ಕುದುರೆ ಓಡಕ್ ಸ್ಟಾರ್ಟ್ ಅಂದ್ರೆ ಆ ಕುದುರೆ ಬಾಲನೇ ಹಿಡ್ಕೊಂಡು ಹೋಗ್ತಾವೆ ಇವು. ಆ ದಿನಗಳ ಗಾಂಧಿನಗರ, ಇವತ್ತಿನ ಗಾಂಧಿನಗರ ಇಂಡಸ್ಟ್ರಿನೇ ತಿರುಗಿ ನೋಡಂಗೆಲ್ಲ ಆಗಿದೆ. ಆ ತರ ಮಾಡೋರು ಇನ್ನೂ 10 ಜನ ಇದ್ದಾರೆ. ಅವ್ರ ಮೇಲೆ ಧೈರ್ಯ ಮಾಡಲ್ಲ, ಮಾಡಿದವ್ರ ಮೇಲೆ ಹೋಗ್ತಾ ಇರ್ತಾರೆ. ಧರ್ಮಪ್ಪ ನಾಯಕನ ಮಗ, ಹುಕ್ಕಿನ ಕೋಟೆಯ ಹುಲಿ, 7000 ಕೆಜಿ ತೂಕದ ಮದವೇರಿದ ಆನೆಯ ಸೊಕ್ಕಡಗಿಸಿದ. ಒಮ್ಮೆ ಈ ಮದಕರಿ ನಾಯಕನ ಕೆಂಗಣ್ಣನ್ನು ಕೆಕ್ಕರಿಸಿ ನೋಡಿ ಬದುಕಿ ಹೋಗಲಿ ಸಾಕು. ಇಷ್ಟು ಸಿನಿಮಾ ರಿಲೀಸ್ ಆಗ್ತಾ ಇದೆ, ಇಷ್ಟು ಸಿನಿಮಾ ಮೇಕಿಂಗ್ ಅಲ್ಲಿದೆ, ಇಷ್ಟು ಸಿನಿಮಾ ಪ್ರೀ ಪ್ರೊಡಕ್ಷನ್ ಇದ್ದಾರೆ. ಅದ್ರ ಕಥೆ ಏನಂದರೆ 100-150 ಸಿನಿಮಾ ಪ್ರತಿ ವರ್ಷ ಬರುತ್ತೆ. ಹೆಸರಾಗ್ತಾರದು ಎಷ್ಟು ಸಿನಿಮಾ? 4-5 ಸಿನಿಮಾ ಆಗುತ್ತೆ ವರ್ಷಕ್ಕೆ. ಕನಸು ಕಟ್ಟಿರೋ ನಿರ್ದೇಶಕನ ಕಥೆ ಏನು? ಡಿಸ್ಟ್ರಿಬ್ಯೂಟರ್ ಮಾಫಿಯಾ ಇದೆ ಇಂಡಸ್ಟ್ರಿಲಿ. ನೀವು ಹೋಗಿ ಆ ಥಿಯೇಟರ್ಗಳಲ್ಲಿ ಸುಮ್ಮನೆ ಇವ್ನು ಡಿಸ್ಟ್ರಿಬ್ಯೂಟರ್ ಹಂಗೆ ಮಾಡಿರ್ತಾನೆ. ಫಿಲ್ಮ್ ಚೇಂಬರ್ ಗಟ್ಟಿಯಾಗಿಲ್ವಾ? ವರ್ಸ್ಟ್ ಇಂಡಸ್ಟ್ರಿ ನಮ್ಮ ಇಂಡಸ್ಟ್ರಿ. ಕಾಮನ್ ಸೆನ್ಸ್ ಇಲ್ಲ ನಮ್ಮಲ್ಲಿರೋರು. ಅಯ್ಯೋ ನಮ್ಮ ಇಂಡಸ್ಟ್ರಿ ಬೆಳೀತಿಲ್ಲ. ನಮಸ್ಕಾರ, ಇದು ನ್ಯೂಸು. ನಾನು ಹರೀಶ್ ನಾಗರಾಜು. ಪ್ರೀತಿಯಿಂದ ನನ್ನ ಹರಿ ಅಂತ ಕರೀತಾರೆ. ನನ್ನ ಜೊತೆ ಕುಳಿತುಕೊಳ್ಳೋ ಸೆಲೆಬ್ರಿಟಿಗಳ ಕತೆ ಇದು ಹರಿಕತೆ. ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಹರಿಕತೆಯ ಅತಿಥಿ, ನನಗೂ ಅವ್ರಿಗೂ ಒಂಥರ ಸಾಮ್ಯತೆಗಳು ಜಾಸ್ತಿ ಇದೆ ಅಂತ ನಾನು ಅವ್ರನ್ನ ಭೇಟಿ ಮಾಡಿದಾಗಲೆಲ್ಲ ಫೀಲ್ ಮಾಡ್ತಿರ್ತೀನಿ. ಯಾಕೆ ಅಂದರೆ ಅವ್ರ ಇಂಡಸ್ಟ್ರಿಗೆ ಬಂದು 25 ವರ್ಷ ಆಯಿತು, ನಾನು ಮಾಧ್ಯಮ ಜಗತ್ತಿಗೆ ಬಂದು 25 ವರ್ಷ ಆಯಿತು. ಸೊ 2001ರ ಆಸುಪಾಸಿನ ಒಂದಷ್ಟು ತಿಂಗಳುಗಳ ವ್ಯತ್ಯಾಸದಲ್ಲಿ ಇಬ್ಬರು ಎಂಟ್ರಿ ಕೊಟ್ವಿ. ಅಂದ್ರೆ ಅರ್ಥ ಅವರ ಪೂರ್ತಿ ಜರ್ನಿನ ನಾನು ನೋಡಿದ್ದೀನಿ, ನನ್ನ ಪೂರ್ತಿ ಜರ್ನಿನ ಅವ್ರು ನೋಡಿದ್ದಾರೆ ಅಂತ ಅರ್ಥ. ಆದರೆ ಅನ್ಸೋದು ನನಗೆ ಯಾವಾಗಲೂ ಸರಿಸುಮಾರು 25 ವರ್ಷಗಳ ಈ ಸಿಲ್ವರ್ ಜೂಬ್ಲಿ ಸೆಲೆಬ್ರೇಷನಲ್ಲಿ ಅವ್ರ ಬಗ್ಗೆ ತಿಳ್ಕೋಬೇಕು ಅಂತ ಹುಡುಕೋಕೆ ಶುರು ಮಾಡಿದ್ರೆ ಯಾರಿಗೂ ಏನೂ ಮಾಹಿತಿ ಸಿಗೋಲ್ಲ. ಏನಪ್ಪ ಈ ಕಲಾವಿದನನ್ನು ನಾವು ನೆನಪಿಸ್ಕೊಂಡೇ ಇಲ್ವಾ? ಅವ್ರ ಜೊತೆ ಒಂದು ಸಂದರ್ಶನ ಮಾಡಬೇಕು, ಅವ್ರ ಬದುಕಿನ ಆಯಾಮಗಳನ್ನು ತೆರೆದಿಡಬೇಕು ಅಂತ ಯಾರಿಗೂ ಅನಿಸೇ ಇಲ್ವಾ ಅಂತ ಅನಿಸ್ಬಿಡ್ತು. ಅಂದರೆ ಅರ್ಥ ಅವರು ಬರೀ ಕೆಲಸ ಮಾಡ್ತಾ ಹೋದರು ಅಷ್ಟೇ, ಯಶಸ್ಸು ಬರ್ತಾ ಇತ್ತು, ಅದರೊಳಗೆ ಗಮನ ಹರಿಸಿದ್ರು, ಅವ್ರ ಪಾಡ್ಗೆ ಅವ್ರು ಕೆಲಸ ಮಾಡ್ತಿದ್ದಾರೆ. 300ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿರುವಂಥ ಕಲಾವಿದ ಇವತ್ತು ಹರಿಕತೆಯ ಸ್ಪೆಷಲ್ ಅತಿಥಿ. ನನ್ನ ಜೊತೆ ಇದ್ದಾರೆ. ನನ್ ಅದರ್ ದೆನ್ ಶ್ರೀ ಧರ್ಮ. ಹೆಸರಿಗೆ ಒಂದು ಗತ್ತಿದೆ, ಹೆಸರಿಗೂ ಒಂದು ತಾಕತ್ತಿದೆ, ಹೆಸರಿಗೊಂದು ಶಕ್ತಿ ಇದೆ. ಥ್ಯಾಂಕ್ ಯು. ಹೌ ಪ್ರೌಡ್ ಯು ಆರ್. ಧರ್ಮ ಅನಿಸ್ಕೊಳ್ಳೋಕ್ಕೆ. ಇಲ್ಲ, ಧರ್ಮ ಅನ್ನಿಸ್ಕೊಳ್ಳೋದಕ್ಕೆ ತುಂಬಾನೇ ಪ್ರೌಡ್ ಆಗಿದ್ದೀನಿ. ಯಾಕೆಂದ್ರೆ ಧರ್ಮವಾಗೇ ಇದ್ದೀನಿ. ಬಟ್ ಧರ್ಮ ಅನ್ನೋ ಹೆಸರು ಇಟ್ಕೊಂಡ್ಬಿಟ್ಟು ಎಷ್ಟು ಕಷ್ಟ ಆಗುತ್ತೆ ಅಂದ್ರೆ ಕೆಲವು ಕರ್ಮಗಳು ಅನುಭವಿಸ್ಬೇಕಾಗುತ್ತೆ. ತಪ್ಪಿಲ್ಲದೆ ತಪ್ಪು ಅಪವಾದಗಳನ್ನ ಫೇಸ್ ಮಾಡಬೇಕು, ಭಾಳ ಕಷ್ಟ. ನಾನು ನಿನ್ನೆ ತಾನೇ ಒಂದು ಗುರುಗಳದು ನಾನು ಯಾವುದೋ ಒಂದು ಸ್ಟೇಟಸಲ್ಲಿ ಒಂದು ಇದನ್ನು ಹಾಕೊಂಡಿದ್ದೆ. ಯಾಕೆ ಎಲ್ಲ ಒಳ್ಳೆಯವ್ರಿಗೆ ಕಷ್ಟ ಬರುತ್ತೆ ಅಂತ. ಯಾಕಂದರೆ ಅವ್ರಿಗೆ ಸಹಿಸ್ಕೊಳ್ಳೋ ಶಕ್ತಿ ಇರುತ್ತಂತೆ. ಜೊತೆಗೆ ಅವ್ರಿಗೆ ಅದನ್ನು ಕೆಲವರು ತಡ್ಕೊಳ್ಳಲ್ಲ, ಸತ್ತೋಗ್ಬಿಡ್ತಾರೆ. ಏನಾದ್ರು ಕಷ್ಟ ಬಂದರೆ ಇದಿರಲ್ಲ, ಏನಾದ್ರು ತಡ್ಕೊಳ್ಳೋ ಶಕ್ತಿ ಇರಲ್ಲ. ಚೂರು ಅವಮಾನ ಆದರೆ ಅವಮಾನ ಆಗಲಿ, ಅವಮಾನ ನಮ್ಮ ತಪ್ಪಿಲ್ಲದೆ ಇದ್ದ ಅವಮಾನ ಆದಾಗಲೂ ಅದಕ್ಕೆ ಫೇಸ್ ಮಾಡೋಕ್ಕೂ ಅದನ್ನು ಪ್ರೂವ್ ಮಾಡಬೇಕು. ಅದು ಬಿಟ್ಟು ಸತ್ತೋಗೋರು ಎಷ್ಟೋ ಜನ ಇದ್ದಾರೆ. ಅದನ್ನು ಫೇಸ್ ಮಾಡೋ ಶಕ್ತಿ ಇರೋರ್ಗೆ ಮಾತ್ರನೇ ಅಂತ ಕಷ್ಟ ಬರೋದು ಅನ್ನೋದು ನಾನು ಯಾವುದೋ ಒಂದು ಗುರುಗಳಿಂದ ನೆನ್ನೆ ನೋಡ್ಕೊಂಡು ಅದೊಂದು ಖುಷಿ ಆಯಿತು ಅಷ್ಟೇ. ಆ ಒಂದು ಕಾರಣಕ್ಕೆ ಇನ್ನೂ ಧರ್ಮವಾಗಿದ್ದೀನಿ, ಧರ್ಮವಾಗೇ ಇರ್ತೀನಿ. ಮಹಾಭಾರತದ ಧರ್ಮರಾಯ ಇದ್ದನಲ್ಲ, ಒಂಥರ ತಾಳ್ಮೆಗೆ ಹೆಸರುವಾಸಿ, ಧರ್ಮವನ್ನು ಕಾಪಾಡುವಲ್ಲಿ ತುಂಬ ನಿಷ್ಣಾತ ಆತ. ಹೌ ಇಸ್ ಧರ್ಮ ಲೈಫ್? ನನ್ನ ಲೈಫ್ ಯಾವತ್ತೂ ಅಷ್ಟೇ. ನನ್ನ ಜೀವನದಲ್ಲಿ ಕಷ್ಟ ಸುಖ ಎಲ್ಲ ಇದೆ ನನ್ನ ಲೈಫಲ್ಲಿ.
ಆದರೆ ಕಷ್ಟನ ಯಾವತ್ತೂ ಒಬ್ಬರ ಹತ್ರ ನಾನು ಕಷ್ಟದಲ್ಲಿ ಇದ್ದೀನಿ ಅಂತ ಹೇಳ್ಕೊಂಡಿಲ್ಲ. ಇಲ್ಲಿವರೆಗೂ ಯಾವುದೇ ಇದರಲ್ಲೂ ನಾನು ಏನಕ್ಕೆ ಕೇಳ್ಕೊಬೇಕು, ಯಾರಿಗೂ ಆಗಲ್ಲ. ನಮ್ಮ ಕಷ್ಟ ನಾವೇ ತೀರಿಸ್ಕೋಬೇಕು, ಫೇಸ್ ಮಾಡಬೇಕು. ಜೊತೆಗೆ ನಾನು ನನಗೆ ನನ್ನ ಜೀವನದಲ್ಲಿ ಒಂದು ಫ್ರೆಂಡ್ ಸರ್ಕಲ್ ಇರ್ಬೋದು, ಫ್ಯಾಮಿಲಿ ಸರ್ಕಲ್ ಇರ್ಬೋದು, ನನ್ನ ವೈಫ್ ಇರ್ಬೋದು, ನನ್ನ ಮಗ ಇರ್ಬೋದು, ನನ್ನ ಅತ್ತೆ ಮಾವ ಇರ್ಬೋದು, ಯಾರೇ ಆಗಲಿ, ನನ್ನ ಲಕ್ಕಿಲಿ ನನಗೆ ಎಲ್ಲರೂ ಒಳ್ಳೆಯವ್ರು ಸಿಕ್ಕಿದ್ದಾರೆ. ಜೊತೆಗೆ ನನ್ನ ಅರ್ಥ ಮಾಡ್ಕೊತಿದ್ದಾರೆ ಎಲ್ಲರೂ. ಸೊ ಮೇಜರ್ ಅರ್ಥ ಮಾಡ್ಕೊಳ್ಳೋರು ಬೇಕು. ಯಾಕಂದರೆ ಹೊರಗಿನ ಪ್ರಪಂಚ, ನನ್ನ ಫ್ಯಾಮಿಲಿಲಿ ಅಂಬರೀಷನ್ನ ಬಿಟ್ಟರೆ ನಾನೇ ಆ್ಯಕ್ಟರ್ ಆಗಿ ಬಂದಿರೋದು ಇಂಡಸ್ಟ್ರೀಲಿ. ಸೊ ನನ್ನ ಫ್ಯಾಮಿಲಿಯವ್ರಿಗೆ ಗೊತ್ತಿಲ್ಲ. ಈಗ ಏನೋ ಒಂದು ಇನ್ಸಿಡೆಂಟ್ ಅಂದರೆ ಒಂದು ಸೆಕೆಂಡ್ಗೆ ನಮ್ಮಂಥ ಸೆಲೆಬ್ರಿಟಿಗಳು ಟಿ ವಿಲಿ ಬಂದ್ಬಿಡ್ತೀವಿ. ಇದರ ಪಾಸಿಟಿವೇ ಆರ್ ನೆಗೆಟಿವೇ. ಅದು ಬಂದಾಗ ಮನೆಯವ್ರು ಹೆಂಗೆ ತಡ್ಕೋತಾರೆ ಅನ್ನೋದನ್ನು ನಾವು ಅಬ್ಸರ್ವ್ ಮಾಡಬೇಕು. ಆ ತಡ್ಕೊಳ್ಳೋ ರೀತಿ ನೋಡ್ರೆ ಎಷ್ಟು ಖುಷಿ ಆಗುತ್ತೆ ಅಂದರೆ ಎಷ್ಟು ನಂಬಿಕೆ ಇಟ್ಟಿದ್ದಾರೆ ಅಂತ. ಅಲ್ಲೇ ನಾನು ಗೆದ್ದಿದ್ದೀನಿ ಧರ್ಮವಾಗಿ ಅನ್ನೋದು ಅದೊಂದು ಸಂತೋಷ. ನನ್ನ ಫ್ಯಾಮಿಲಿಯಲ್ಲಿ ಅಂಬರೀಷ್ ಅವ್ರು ಬಿಟ್ಟರೆ ನಾನೇ ಇರೋದು ಅಂತ. ಹೆಂಗೆ ಲಿಂಕ್ ಅದು? ಅಲ್ಲ, ಫ್ರಾಂಕ್ಲಿ ಸ್ಪೀಕಿಂಗ್ ಏನಂದರೆ, ಈಗ ಪಿಟೀಲ್ ಚೌಡಯ್ಯ ಅವರ ಸ್ವಂತ ಮಗ, ಸ್ವಂತ ಮಗಳು ಪದ್ಮಾವತಿ, ಅವರ ಮಗ ಅಂಬರೀಷಣ್ಣ. ಪಿಟೀಲ್ ಚೌಡಯ್ಯ ಅವರ ಸ್ವಂತ ತಮ್ಮ ಟಿ ಪುಟ್ಟಸ್ವಾಮಯ್ಯ, ಅವರ ಮಗಳು ಹೇಮಾವತಿ, ಅವ್ರ ಮಗ ನಾನು. ನಾವಿಬ್ಬರು ಅಣ್ಣ ತಮ್ಮಂದಿರು ಮೊಮ್ಮಕ್ಕಳು. ಫಸ್ಟ್ ಕಸಿನ್ಸ್ ಬೇರೆ. ನಾನು ಅಂಬರೀಷಣ್ಣ ಇಬ್ಬರು ಬ್ರದರ್ಸ್. ದೊಡ್ಡಮ್ಮ ಚಿಕ್ಕಮ್ಮ ಮಕ್ಕಳು ನಾವು. ಸೊ ನನ್ನ ಚಿಕ್ಕನಿಂದ ಅಂಬರೀಷಣ್ಣ ಅವ್ರು ಶೂಟಿಂಗ್ ಹೋಗ್ಬೇಕಾರೆ, ಒಂದೇ ಮಾತರಮ್ಗೆಲ್ಲ ಸಿನಿಮಾ ಶೂಟಿಂಗ್ ಹೋಗ್ಬೇಕಾರೆ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗೆಲ್ಲ, ಕಾರಲ್ಲಿ ಕರ್ಕೊಂಡು ಹೋಗೆಲ್ಲ ತೋರಿಸಿದ್ದಾರೆ. ಆ ಥರ ನಮ್ಮನ್ನೆಲ್ಲ ಬೆಳೆಸಿದ್ರು. ಬಟ್ ಏನಿಲ್ಲ, ನನ್ನ ಬ್ಯಾಡ್ ಲಕ್ಕೆ ಅಂತ ಅನ್ಕೋತೀನಿ. ಯಾಕೆಂದರೆ ಹುಚ್ಚ ಸಿನಿಮಾ ನಂದು ಎಂಟ್ರಿ ಅಂದ್ರೆ, ಅದಕ್ಕೆ ಮುಂಚೆ ಕೊರಿಯೋಗ್ರಾಫರ್ ಆಗಿ ಎಂಟ್ರ್ ಆಗಿದ್ದ, ಡ್ಯಾನ್ಸ್ ಕೊರಿಯೋಗ್ರಾಫರ್. ತುಂಬಾ ಜನಕ್ಕೆ ಗೊತ್ತಿಲ್ದಿರೋ ವಿಚಾರ. ಅದಾದ್ಮೇಲೆ ಹುಚ್ಚ ಇಂದ ಸಿನಿಮಾ ಆಕ್ಟಿಂಗ್ 2001 ಆಕ್ಟಿಂಗ್ ಸ್ಟಾರ್ಟ್ ಆಗಿದ್ದು 2001. ಕರೆಕ್ಟ್. ಹುಚ್ಚ ಇಂದ ಅಲ್ಲಿ ಏನಾಯ್ತು, ನನಗೆ ಆಸ್ ಅ ವಿಲನ್ ಆಗಿ ಎಲ್ರಿಗೂ ಅದು ಅದೃಷ್ಟ. ನಂದು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಲೆಕ್ಕ ತಗೊಂಡ್ರೆ ದುರಾದೃಷ್ಟ. ಯಾಕೆಂದ್ರೆ ಹುಚ್ಚ, ಯುವರಾಜ, ಅದು ಶಿವಣ್ಣನ ಆಪೋಸಿಟ್ ಯುವರಾಜ, ಮೇಜರ್ ಕ್ಯಾರೆಕ್ಟರ್. ಎರಡು ರಿಲೀಸ್ ಮುಂಚೆನೆ ನನಗೆ ಎರಡು ಆಲ್ರೆಡಿ ಕ್ಯಾರೆಕ್ಟರ್ ಸಿಕ್ಬಿಟ್ಟಿತ್ತು. ಆಯ್ತಾ, ಅದು ಮೇಜರ್ ಪಿಕ್ಚರ್. ರಿಲೀಸ್ ಆದ್ರೆ ಎರಡು ಸೂಪರ್ ಹಿಟ್. ಹೌದು. ನನ್ನ ಅದೃಷ್ಟಕ್ಕೆ ಏನಾಗೋಯ್ತು ಅಂದ್ರೆ, ನಾನು ಮತ್ತೆ ಅಂಬರೀಷ್ ಅಣ್ಣನ ಹತ್ರ ನಂಗೆ ಆಕ್ಟಿಂಗ್ ಚಾನ್ಸ್ ಕೊಡ್ಸು ಅಂತ ಕೇಳೋ ಸಂಯಮ ಬರಲಿಲ್ಲ. ಸೆಕೆಂಡ್, ಅಲ್ಲಿ ಏನಾಗೋಯ್ತು, ಆ ಹೈಲೈಟ್ಗೆ ಹಿಂದೆ ತಿರುಗಿ ನೋಡೋ ಚಾನ್ಸೇ ಇಲ್ಲ. 2 ಸಿನಿಮಾ 3 ಸಿನಿಮಾ ದಿನಕ್ಕೆ ಮಾಡಿದ್ದೀನಿ. ಅಷ್ಟು ಬ್ಯುಸಿ ಆಗೋದೆ. ಸೊ ನಾಳೆ ಮಾಡೋಣ, ನೆಕ್ಸ್ಟ್ ಮಾಡೋಣ, ಹೀರೋಗೆ ಯಾವ್ದಾರು ಬಂದೇ ಮಾಡೋಣ, ನೆಕ್ಸ್ಟ್ ಹೀರೋ ಮಾಡೋಣ, ಹೀರೋ ಮಾಡೋ ಟೈಮಲ್ಲಿ ಅಂಬರೀಷ್ ಅಣ್ಣನ ಹತ್ರ ಮಾಡೋಣ, ಹಿಂಗೆ ಅಂದ್ಕೊಂಡು ಅವ್ರ ಹತ್ರ ಹೋದಾಗಲೂ ಸಿನಿಮಾ ಬಗ್ಗೆ ಮಾತಾಡ್ತಾ ಇರಲಿಲ್ಲ. ಯಾರು ಮೆರಿಟಲ್ ಪಾಸ್ ಆಗಿರೋ ಅವ್ರಿಗೆ ಹೋಗಿ ಕೆಲಸ ಕೊಡಿಸ್ತಾ ಇದೆ. ಅಣ್ಣ ಮೆರಿಟಲ್ ಪಾಸ್ ಆಗೋಣ, ಅವ್ರು ಏನು ಮಾತಾಡ್ತಿಲ್ಲ. ಈ ನನ್ನ ಮಗ ಲೆಟರ್ ಮಾಡಿ ತಗೊಂಬರ, ಯಾರಿಗೆ ಫೋನ್ ಮಾಡೋಕೆ ಮಾಡಿಸ್ತಾ ಇದ್ದೆ, ರಪ್ಪನ್ ಸೈನ್ ಹಾಕೊಡೋರು, ಹೋಗಿ ಕೆಲಸ ಸಿಗೋದು. ₹1 ಲಂಚ ಇಲ್ಲದೆ ನಾವು ಕೆಲಸ ಕೊಡಿಸಿದ್ದೀವಿ. ಅದು ಅಂಬರೀಷ್ ಅಣ್ಣನಿಂದಾನೆ. ಅಷ್ಟು ಬಿಟ್ಟರೆ ನನಗೆ ಅಂತ ನಾನು ಯಾವತ್ತೂ ಅಂಬರೀಷ್ ಅಣ್ಣನ ಹತ್ರ ಹೋಗಲಿಲ್ಲ, ಅಂಬರೀಷ್ ಅಣ್ಣನ ಹತ್ರ ಕೇಳಲೂ ಇಲ್ಲ. ಕಾರಣ ನಾನು ಹಂಗೆ ಬಿಸಿ ಇದ್ದೆ. ಜೊತೆಗೆ ಅವ್ರ ಜೊತೆ ಆ್ಯಕ್ಟ್ ಮಾಡ್ಕೊಂಡು ಬಂದೆ. ತಿಪ್ಪಾರಲ್ಲಿಗೆ ತರಲೆಗಳು ಮಾಡಿದೆ. ಆಮೇಲೆ ಇನ್ನೊಂದು ಯಾವುದೋ ಸಿನಿಮಾ, ಇನ್ನೂ 2 ಸಿನಿಮಾ ಮಾಡಿದೆ, ಒಟ್ಟು 3 ಸಿನಿಮಾ ಮಾಡಿದೆ ಅಂಬರೀಷ್ ಅಣ್ಣನ ಜೊತೆ. ಅವ್ರಿಗೆ ಅದೇ ಖುಷಿ. ನೋಡಿ, ನಿಮ್ಮ ಫ್ಯಾಮಿಲಿಲಿ ಎಷ್ಟು ಕಾಕತಾಳೀಯ ಅಂದ್ರೆ, ಅಂಬರೀಷ್ ಅಣ್ಣ ಫಸ್ಟ್ ಫಿಲಂ ವಿಲನ್, ಅಂಡ್ ಧರ್ಮ ಫಸ್ಟ್ ಫಿಲಂ ವಿಲನ್. ಅದೇ. ಬಟ್ ಅದೇ ಅವರು ಸಿನಿಮಾದಲ್ಲೂ ಆಮೇಲೆ ಹೀರೋ ಆದರು. ಜೀವನದಲ್ಲಿ ಇಡೀ ಅಂದರೆ ಎಲ್ರಿಗೂ ಒಂದು ಪ್ರೇರಣೆ ಆದಂಥ ಹೀರೋ ಅವರು. ನಾವು ಹೀರೋ ಆಗಿಲ್ಲ, ವಿಲನ್ ಆಗೇ ಇದ್ದೀವಿ. ಜೊತೆ ಕೆಲವು ವಿಚಾರದಲ್ಲಿ ಸುಮ್ಮನೆ ಅನ್ನೆಸೆಸರಿ ಅಪವಾದ ತಂದ್ಬಿಟ್ಟು ನಮ್ಮನ್ನ ರಿಯಲ್ ವಿಲನ್ ಮಾಡೋಕ್ಕೂ ಟ್ರೈ ಮಾಡ್ತಿದ್ದಾರೆ. ಅದೆಲ್ಲ ನಡೆಯೋದಿಲ್ಲ. ಯಾಕಂದ್ರೆ ನಾವು ಧರ್ಮವಾಗಿದ್ದೀವಿ, ಧರ್ಮವಾಗಿರ್ತೀವಿ. ಅದನ್ನ ಪಾಸಿಟಿವ್ ಆಗಿ ತಗೊಂಡು ಖುಷಿಯಾಗಿ ಹೇಳೋದಿದೆಯಲ್ಲ, 100%. ಯಾಕಂದರೆ ಮೋಸ ಹೋಗೋದು ಗೊತ್ತಿದೆ ನನಗೆ, ಮೋಸ ಮಾಡಿ ಅಭ್ಯಾಸ ಇಲ್ಲ. ಮೋಸ ಮಾಡಿ ಅಭ್ಯಾಸ ಇದ್ದೀರಿ 25 ವರ್ಷದಿಂದ. ಎಷ್ಟು 300 ಸಿನಿಮಾ ಅಂದರೆ 300 ಜನ ಪ್ರೊಡ್ಯೂಸರ್ಸ್, ಅವರೆಲ್ಲ ದುಡ್ಡಿರೋರು ತಾನೆ. ಎಷ್ಟು ಜನ ಆ್ಯಕ್ಟರ್ಸ್ ಇದ್ದಾರೆ, ಆ್ಯಕ್ಟ್ರೆಸ್ ಇದ್ದಾರೆ, ಫೀಮೇಲ್ ಆ್ಯಕ್ಟರ್ಸ್ ಇದ್ದಾರೆ, ಮೇಲ್ ಆ್ಯಕ್ಟರ್ಸ್ ಇದ್ದಾರೆ. ಅವ್ರ ಜೊತೆ ಎಲ್ಲ ಏನಾದ್ರು ಧರ್ಮನ ಬಗ್ಗೆ ಏನಾದ್ರು ಒಂದು ಕೆಟ್ಟದ್ದು ಬರ್ಬೋದಿತ್ತಲ್ಲ. ದುಡ್ಡು ಮೋಸ ಮಾಡ್ಬಿಡ್ನಪ್ಪ, ಅಥವಾ ಅವಳತ್ರ ಏನೋ ಮಿಸ್ಬಿಹೇವ್ ಮಾಡಿದೆ ಯಾರೋ ಆರ್ಟಿಸ್ಟ್ ಹತ್ರ, ಅಥವಾ ಇನ್ಯಾರೋ ಆ ಹೀರೋಗಳ ಹತ್ರ ಒಂಥರ ಇದ್ದಾನೆ. ನನಗೆಲ್ಲವನ್ನೂ ಕ್ಲೋಸೇ. ಎಲ್ಲ ಸ್ಟಾರು ಒಳ್ಳೆ ಪ್ರೀತಿ ಮಾಡ್ತಾರೆ. ಹೋಗೋ ಬರೋ ಥರನೇ ಫ್ರೆಂಡ್ಸ್ ಆಗಿದ್ದೀವಿ, ಸ್ಟಾರ್ಗಳೇ ಆಗಲಿ ಯಾರೇ ಆಗಲಿ. ನಾನು ಯಾರನ್ನೂ ಇದು ಮಾಡ್ಕೊಂಡಿಲ್ಲ. ಎಲ್ಲೋ ನಾವು ಯಾವುದೋ ಒಂದು ಇದರಲ್ಲಿ ಒಂದು ಇನ್ನೇನೋ ಒಂದು ಜೀವನದಲ್ಲಿ ಉದ್ಧಾರ ಆಗ್ಬೋದು ಅಂದ್ಕೊಂಡು, ಉದ್ಧಾರ ಮಾಡೋವಂಥವ್ರು, ಉದ್ಧಾರ ಆಗಿರೋರು ಅಂತ ಅಂದ್ಕೊಂಡು ಹೋದರೆ, ಅಧ್ವಾನ್ದವ್ರು ನಮ್ಗೆ ತಗಲಾಕೊಂಡು ನಮಗೇನೋ ತೊಂದರೆ ಮಾಡಿದಾಗ, ಆ ತೊಂದರೆಯಲ್ಲಿ ನಮ್ಮನ್ನೂ ಸಿಕ್ಕಾಕ್ಸಿದಾಗ, ಅದರಲ್ಲಿ ಒದ್ಲಾಡ್ತಿರ್ಬೇಕಾದ್ರೆ ನಮ್ಮ ಮೀಡಿಯಾದವರು, ನಮ್ಮ ಅಂದರೆ ನ್ಯೂಸ್ ಮೀಡಿಯಾದವ್ರು ಕೆಲವರು ಅರ್ಥ ಮಾಡ್ಕೊಳ್ಳದೆ 25 ವರ್ಷ ನಮ್ಮ ಜೊತೆ ಜರ್ನಿ ಮಾಡಿದ್ದಾರೆ. ಫ್ಯಾಮಿಲಿ ಇಂಟರ್ವ್ಯೂ ಮಾಡಿದ್ದಾರೆ, ಮನೆಗೆ ಬಂದು ಇಂಟರ್ವ್ಯೂ ಮಾಡಿದ್ದಾರೆ, ಪರ್ಸ್ನಲ್ ಇಂಟರ್ವ್ಯೂ ಮಾಡಿದ್ದಾರೆ, ಫಿಲ್ಮಿ ಇಂಟರ್ವ್ಯೂ ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ಗೊತ್ತಿದ್ದು ಇದೊಂದು ಸಕ್ ಅಂತ ಒಂದು ಚಾನ್ಸ್ ಸಿಕ್ಕರೆ ಏನೋ ಅದು ಹೋಲಿ ಇದ್ದರೆ ಮಾಡಲಿ, ಇದು ಸಾರಾಂಶ ಇಲ್ಲದೆ ಇದ್ರೂ ಮಾಡ್ತಾರೆ. ಆದರೆ ನಾನು ಯಾಕೆ ಫೇಸ್ ಮಾಡ್ತಾ ಇದ್ದೀನಿ ಅಂದರೆ, ಒಂದು ನನಗೆ ತುಂಬ ದೊಡ್ಡವರು ತುಂಬ ಒಳ್ಳೆ ಇದು ಹೇಳಿದ್ರು, ಪಬ್ಲಿಕ್ ಫೀಲ್ಡ್ ಅನ್ನೋದೇ ಹಂಗೆ. ನೀನು ಒಳ್ಳೆಯವನೋ ಕೆಟ್ಟವನೋ, ಆ ಸಮಯಕ್ಕೆ ಏನಾದ್ರು ಒಂದು ಮ್ಯಾಟ್ರ್ ಬಂತು ಅಂದರೆ ಅದು ಐದರ್ ಪಾಸಿಟಿವೇ ಆರ್ ನೆಗೆಟಿವೇ. ಇಟ್ ಈಸ್ ಅ ಪಬ್ಲಿಕ್ ಸಿಟಿ, ಪಬ್ಲಿಕ್ ಇದು ಏನೂ ಮಾಡೋಕ್ಕಲ್ಲ, ಫೇಸ್ ಮಾಡಬೇಕು.
ಪ್ರೂವ್ ಮಾಡಿದಾಗ ಗೊತ್ತಾಗುತ್ತಲ್ಲ. ಅಂಥದ್ರಲ್ಲಿ ನಮಗೆ ಎಷ್ಟು ಬೇಜಾರಾಗ್ಬಿಡುತ್ತೆ ಅಂದರೆ, ಏನಪ್ಪ ಇದು, ನಾವು ಇವ್ರುಗಳ ಜೊತೆನೇ ಇದ್ದು ಬೆಳೆದವರ, ನಾವು ಇವ್ರುಗಳಿಗೆ ನೀವು ಹೇಳಿದ್ರಿ ಲೈಕ್ 25 ಇಯರ್ಸಿಂದ ನೀವು ಒಂದು ಇದರಲ್ಲಿದ್ದು, ಬಟ್ ನಾವಿಬ್ಬರು ಸಿಕ್ಕಿದ್ದೀವಿ, ಮಾತಾಡಿದ್ದೀವಿ, ಓಕೆ ನೋಡಿದ್ದೀವಿ. 25 ವರ್ಷ ಇದ್ದ ತಕ್ಷಣ ಏನೋ ಒಂದು ಮ್ಯಾಟ್ರ್ ಬಂದ ತಕ್ಷಣ ಅದನ್ನು ಕರೆಕ್ಟಾಗಿ ಕುಲಂಕುಷವಾಗಿ ತಿಳ್ಕೊಂಡ್ರು ಅಟ್ಲೀಸ್ಟ್ ಏನಕ್ಕೆ ಆಯಿತು, ಇಷ್ಟು ವರ್ಷ ಇಲ್ಲದೆ ಇರೋದು ಇವ್ನಿಗೆ ಹೆಂಗೆ ಬಂತು, ಇದು ಯಾರು ಮಾಡಿರ್ಬೋದಾ, ಇದೆಯಾ, ನಿಜವಾಗ್ಲೂ ಇದೆಯಾ, ಒಂದು ಸ್ವಲ್ಪ ಯೋಚನೆ ಮಾಡ್ಬೋದಾಯ್ತಲ್ಲ. ತಿಂಗಳಾನ್ಗಟ್ಲೆ ಯಾರೂ ಸಿಕ್ಕಿಲ್ಲ ಅಂತ ಉಜ್ಜೋದು ಬೇಕಾಗಿರಲಿಲ್ಲ ಕೆಲವರಿಗೆ. ನಾನು ಇಂಡೈರೆಕ್ಟಾಗಿ ಮಾತಾಡ್ತಾ ಇದ್ದೀನಿ, ಇವತ್ತು ಇಂಡೈರೆಕ್ಟಾಗಿ ಮಾತಾಡ್ಬೇಕು, ಬಿಕಾಸ್ ಐ ಗಾಟ್ ಸ್ಟೇ, ಅದಕ್ಕೋಸ್ಕರ ಇದು ಬಟ್ ಮಾತಾಡ್ತೀನಿ. ಆ ಮನಸ್ಥಿತಿಯನ್ನು ಹೇಗೆ ಫೇಸ್ ಮಾಡಿದ್ರಿ ಆ ಜರ್ನಿ? ನನಗೆ ಇದ್ದಿದ್ದೆ ಮೇಯ್ನ್ ಮನೆಯವರು. ನನ್ನ ಮನೆಯವ್ರು ಹೇಗಿದ್ದಾರೆ ಅಂತ ಅವರೇ ಉಗಿತಾ, ತಲೆ ಯಾಕೆ ಕೆಡಿಸ್ಕೊತಿದ್ಯಾ ನೀನು, ಏನು ನಮಗೆ ಗೊತ್ತಿಲ್ಲ, ಯಾಕೆ ನನ್ನ ಮನೆಯವ್ರಿಗೆ ಗೊತ್ತಿಲ್ಲದೇ ಒಬ್ಬರನ್ನ ಫ್ರೆಂಡ್ಶಿಪ್ ಮಾಡಲ್ಲ ನಾನು. ಅವ್ರಿಗೆ ಗೊತ್ತಿತ್ತಲ್ಲ ಹೇಗಿದೆ, ಏನಿದೆ, ಎಂಥವ್ರು ಅಂತ. ನಾವು ನಂಬಿದ್ವಿ, ಕೊನೆವರೆಗೂ ನಂಬಿದ್ವಿ. ನಮಗೆ ಬಂದ ಮೇಲೆ ನಮಗೂ ಗೊತ್ತಾಗಿದ್ದು ಈ ಥರ ಇರುತ್ತೆ, ಇಂಥವ್ರು ಇರ್ತಾರೆ ಅಂತ. ಯಾಕೆ ಏನು ಮಾಡೋಕ್ಕಾಗತ್ತೆ? ಸೊ ನಾನು ಫೇಸ್ ಮಾಡೋದಕ್ಕೆ ಧೈರ್ಯ ಕೊಟ್ಟಿದ್ದೆ ಫಸ್ಟು ಮನೆಯವರು. ಮೇಯ್ನ್ ಮನೆಯವ್ರು ಗೆದ್ದರೆ ನಾವು ಪ್ರಪಂಚನ ಗೆಲ್ಬೋದು. ಯಾಕೆಂದರೆ ಪಾಪ ಅವರು ಮುಗ್ಧತೆ ಇವರು ಮನೇಲಿ ಇರ್ತಾರೆ, ನಾವು ಹೊರಗಡೆ ಏನೋ ದುಡ್ಕೊಂಡು ಬರ್ತೀವಿ ಅಂದಿರ್ತೀವಿ, ಏನು ಎಡವಟ್ಟು ಮಾಡ್ಕೊಂಡು ಬಂದಿರ್ತೀವಿ ಅನ್ನೋದು ಎಡವಟ್ಟು ಪಬ್ಲಿಕ್ ಆದಾಗಲೇ ಗೊತ್ತಾಗೋದು. ಟ್ರೂ. ಆ ಎಡವಟ್ಟು ನಿಜಾನ ಸುಳ್ಳ ಅಂತ ಕಾನ್ಫಿಡೆನ್ಸ್ ಕೊಡೋದು ಫಸ್ಟು ಮನೆಯವರು, ಆಮೇಲೆ ಹೊರಗಿನ ಪಾಯಿಂಟ್. ಸೊ ಮನೆಯವ್ರು ನನಗೆ ಸಾಥ್ ಕೊಟ್ಟರು, ಅವ್ರಿಗೆ ಗೊತ್ತಿದೆ. ಇವತ್ತು ಆರಾಮಾಗೆ ನಾನು ಫೇಸ್ ಮಾಡ್ತಾ ಇದ್ದೀನಿ. ಲಕ್ಕಿಲಿ ನನಗೆ ಅರ್ಥ ಮಾಡ್ಕೊಂಡ್ರು. ಇಲ್ಲಾಂದರೆ ಏನು ಅನ್ಕೋಬೇಕು, ನಾರ್ಮಲ್ ಪಬ್ಲಿಕ್ ಈಗ ನೋಡಿ, ಒಂದು ಸಿಂಪಲ್, ಮನೆಯವರು, ಫ್ರೆಂಡ್ಸು, ಇಷ್ಟು ವರ್ಷದಲ್ಲಿ ಸಂಪಾದನೆ ಮಾಡಿದಷ್ಟು ಜನ ಅವ್ರು ಹಂಗೇ ಇದ್ದಾರೆ ನಮ್ಮ ಜೊತೆ. ಅವರೇ ತನಬೇಕಾಗಿರೋದು. ಗೊತ್ತಿಲ್ಲದೇ ಇರೋ ಜನಕ್ಕೆ ಈ ಥರ ತೋರಿಸಿದ್ದಾರೆ, ಗೊತ್ತಿಲ್ಲದೇ ಇರೋ ಜನ ಇರ್ಬೋದೇನಪ್ಪ, ಇವ್ರ ಹತ್ರ ಬೇಡ ಅಂತ ದೂರ ಇರ್ತಾರೆ. ನಮ್ಗೆ ಅವ್ರಿಗೆ ಗೊತ್ತೇ ಇಲ್ವಲ್ಲ, ನಾವ್ಯಾಕೆ ಹತ್ರ ಹೋಗೋಣ? ನಾಟ್ ನೆಸಸರಿ. ನನಗೆ ಗೊತ್ತಿರೋ ಸ್ನೇಹಿತರಿದ್ದಾರೆ, ನನಗೆ ಗೊತ್ತಿರೋ ಫ್ಯಾಮಿಲಿ ರಿಲೇಷನ್ಸ್ ಇದ್ದಾರೆ, ನನ್ನ ಮನೆಯವರಿದ್ದಾರೆ. ನಾವು ಹಂಗೇ ಇದ್ದೀವಿ. ಇದು ಹಿಂಗೆ ಇರುತ್ತೆ ಶಾಶ್ವತವಾಗಿ. ಯಾಕಂದರೆ ಇಷ್ಟು ವರ್ಷ ಬೇಕಾಗಿರಲ್ಲ. ಒಬ್ಬ ಮನುಷ್ಯ ಕೆಡಕ್ಕಾಗಲಿ, ಇನ್ನೊಂದಾಗಲಿ, ಇನ್ನೇನೋ ದುರಾಸೆ ಪಡೋದಕ್ಕಾಗಲಿ ಅದು ಸಾಧ್ಯನೇ ಇಲ್ಲ. ಅಂದರೆ ಆ ಕೆಲಸ ಮಾಡಿದ್ರೆ ಯಾವತ್ತೋ ಮಾಡ್ಬೋದಾಗಿತ್ತು, ಏನೇನೋ ಮಾಡ್ಬೋದಾಯಿತು. ಇಷ್ಟೊಂದು 150 ಕೇಸ್ ಆಗಿರೋದು ಏನು ಬೇಕಾದ್ರೂ ಆಗ್ಬೋದಿತ್ತಲ್ಲ. ಅದಕ್ಕೆ ಸಿಂಪಲ್ ಕಾಮನ್ ಸೆನ್ಸ್ ಇರಬೇಕು, ಅದಿರಲ್ಲ ಕೆಲವರಿಗೆ. ಅನುಭವಿಸ್ಲಿ. ಕರ್ಮ ರಿಟರ್ನ್ಸ್ ಅನ್ನೋದು ನಾನು ತುಂಬ ನಂಬ್ತೀನಿ. ಇವರು ಕರ್ಮ ರಿಟರ್ನ್ಸ್. ಇವತ್ತು ಯಾರ್ಯಾರು ನನ್ನ ಮೇಲೆ ಇಲ್ಲದೇ ಇರೋದು ಸುಮ್ಮನೆ ಇದು ಮಾಡ್ಕೊಂಡ್ರು, ಅನ್ಯಾಯವಾಗಿ ನಾನು ಶಾಪ ಹಾಕಲ್ಲ, ಅವ್ರಿಗೇ ಅನುಭವಿಸ್ತಿರ್ತಾರೆ ಆಲ್ರೆಡಿ. ಅನ್ನೆಸೆಸರಿ ಕೆಲವರು ನಮ್ಮ ಮಗನ ಮೇಲೆ ಆಣೆ ಮಾತಾಡಬೇಕು ಅಂತ ಕರೆದ್ಬಿಟ್ಟು ಸುಮ್ಮನೆ ಇಲ್ದಿರೋ ಕಂಪ್ಲೇಂಟ್ ಹಾಕ್ಕೊಂಡು ಆಟ ಆಡೋದು ಅನುಭವಿಸ್ತಾರೆ ಅವರು. ಯಾಕಂದರೆ ಮಗನ ಮೇಲೆ ಆಣೆ ಮಾಡ್ಕೊಂಡು ಕರ್ಸ್ಕೊಂಡು ಸುಳ್ಳು ಹೇಳಿರೋದು. ಇನ್ನೊಬ್ಬ ಹೆಣ್ಣು ಮಕ್ಕಳ ಆಣೆ, ಅಯ್ಯೋ ಇದು ಮ್ಯಾಟ್ರೇ ಅಲ್ಲ, ನನಗೆ ಗೊತ್ತು, ನೀವು ಹೇಳಿದ್ದೀರ ಓಪನ್ ಆಗಿ ಪ್ಲಾಪಸ್ ಬಿಡಿ ಅಂತ ಹೇಳೋದನ್ನ ಜೊತೆಗೆ ಸೇರ್ಕೊಂಡು ಈ ಥರ ಇದು ಮಾಡಿದ್ದಾರೆ. ಅನುಭವಿಸ್ತಾರೆ. ಕರ್ಮ ರಿಟರ್ನ್ಸ್ ಅನ್ನೋದು ನಾನು ಅನುಭವಿಸ್ಬೇಕು. ನಾವೇನು ತಪ್ಪು ಮಾಡಿದ್ವಿ ಹಿಂದಿನ ಜನ್ಮದಲ್ಲಿ, ನಾನು ಈ ಜನ್ಮದಲ್ಲಿ ಓವರ್ ಕಾನ್ಫಿಡೆಂಟ್ ಆಗಿದ್ದೀನಿ, ತಪ್ಪು ಮಾಡಿಲ್ಲ ನಾನು. ಅದು ಹಿಂದಿನ ಜನ್ಮದ ಕರ್ಮನೇ ನಮ್ಗೆ ಈ ಥರ ಎಲ್ಲ ಸುಮ್ಮನೆ ಇದೆಲ್ಲ ಫೇಸ್ ಮಾಡೋದು ನೋಡಬೇಕಾಯ್ತು ಅಷ್ಟೇ ಟಿ ವಿಲಿ. ಇರಲಿ, ನಾನು ಯಾರಿಗೂ ಆನ್ಸರಬಲ್ ಅಲ್ಲ. ನನಗೇನಿದೆ ಅದು ಇವತ್ತು ಕೋರ್ಟ್ ರೆಸ್ಪೆಕ್ಟ್ ಕೊಟ್ಟಿದೆ, ಅದು ಆರಾಮಾಗಿದ್ದೀನಿ, ನನಗೆ ಸಾಕು. ಆ ಮಹಾಭಾರತದ ಧರ್ಮನೂ ಬಿಡಲಿಲ್ಲ, ರಾಯನು ಬಿಡಲಿಲ್ಲ, ಈ ಧರ್ಮನೂ ಬಿಡ್ತಿಲ್ಲ. ಅಯ್ಯೋ, ಈ ಕಲಿಯುಗ ಧರ್ಮಗಳನ್ನ ಯಾರನ್ನು ಬಿಡ್ತಾರೆ? ಅನುಭವ ಹೇಳಿ ನನಗೆ, ಈ ಕಲಾವಿದರಿಗೆ ಮೇಲ್ ಆರ್ ಫೀಮೇಲ್, ಎಸ್, ಕುಟುಂಬದ ಸಾಥ್, ಕುಟುಂಬದ ಪ್ರೋತ್ಸಾಹ ಎಷ್ಟು ಇಂಪಾರ್ಟೆಂಟು ಧರ್ಮ? ಎಸ್ಪೆಷಲಿ ಎಂಟರ್ಟೈನ್ಮೆಂಟ್ ಫೀಲ್ಡು, ಇದು ಫಿಲಿಮ್ ಫೀಲ್ಡ್ ಇದೆಯಲ್ಲ, ನಾವು ಎಲ್ಲ ಥರನೂ ಪಾತ್ರ ಮಾಡ್ತಿರ್ತೀವಿ, ಎಲ್ಲ ಥರದ ಜನರಲ್ಲೂ ಜೊತೆ ಇರ್ತೀವಿ, ಸಲಿಗೆ ಇರುತ್ತೆ, ಅಷ್ಟು ಇರುತ್ತೆ. ಅದನ್ನು ನಂಬಬೇಕು ಅಂದರೆ ಒಬ್ಬಳ ಮಡದಿ ಆಗಲಿ ಮನೆಯವರಾಗಲಿ ನಂಬಬೇಕು ಅನ್ನೋದು ಸಾಮಾನ್ಯ ಅಲ್ಲ. ಕರೆಕ್ಟ್. ಆ ನಂಬಿಕೆ ನಾವು ಎಷ್ಟು ಮಟ್ಟಿಗೆ ಉಳಿಸ್ಕೊಂಡಿದ್ದೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗೋದು. ಅದೇ ಸಂಸಾರ ನಾನ್ ಸ್ಟಾಪ್ ತೂಕೊಂಡು ಹೋಗೋದು. ಇಲ್ಲ ಅಂದರೆ ಒಂದಲ್ಲ ಎರಡಲ್ಲ ಕಟ್ಕೊಂಡು ಹೋಗ್ತಾ ಇರ್ತಾರೆ, ಏನೇನೋ ಆಗ್ತಾ ಇರುತ್ತೆ, ಬೇರೆ ಬೇರೆ ಥರ ಆಗುತ್ತೆ. ಅದೆಲ್ಲ ಫೇಸ್ ಮಾಡಬೇಕಾಗತ್ತೆ. ಖಂಡಿತವಾಗ್ಲೂ ನಾವು ಏನು ಅನ್ನೋದನ್ನು ಟ್ರಾನ್ಸ್ಪರೆಂಟಾಗಿ ಮನೆಯವ್ರಿಗೆ ಕರೆಕ್ಟಾಗಿ ತಿಳಿಸ್ಬಿಟ್ಟಿದ್ರೆ ಅವ್ರನ್ನ ಖಂಡಿತವಾಗ್ಲೂ ನಮ್ಗೆ ಅವರಷ್ಟು ಕೈ ಹಿಡಿಯೋರು ಇನ್ಯಾರೂ ಇಲ್ಲ. ಇದು ಸತ್ಯವಾದ ಮಾತು. ಐ ಅಗ್ರಿ ವಿತ್ ದಿಸ್. ತುಂಬ ಜನ ನಿಮ್ಮ ಫ್ಯಾಮಿಲಿ ಬಗ್ಗೆ ಗೊತ್ತಿಲ್ಲ ಆ್ಯಕ್ಚುಲಿ. ನಮ್ಗೆ ಒಂಚೂರು ಪರಿಚಯ ಮಾಡ್ಕೊಡಿ ನಿಮ್ಮ ಫ್ಯಾಮಿಲಿನ. ನಾನು 2012 ಮದುವೆ ಆಗಿದ್ದು. ನನ್ನ ವೈಫ್ ಹೆಸರು ಐಶ್ವರ್ಯ ಅಂತ. ಐಶ್ವರ್ಯ. ನನ್ನ ಮಗನ ಹೆಸರು ನಿಲಯ್ ಅಂತ. ಅವನೀಗ 5th ಸ್ಟ್ಯಾಂಡರ್ಡ್ ಓದ್ತಿದ್ದ. ನಿಲಯ್. ಓಕೆ. ಬನಶಂಕರಿ ನ್ಯಾಷನಲ್ ಪಬ್ಲಿಕ್ ಸ್ಕೂಲಲ್ಲಿ ಓದ್ತಿದ್ದಾನೆ. ಓಕೆ. ಸ್ವಲ್ಪ ಕಲ್ಚರಲ್ ಆಕ್ಟಿವಿಟೀಸ್ ಅಲ್ಲೂ ಇರ್ತಾನೆ. ಎಲ್ಲ ಇದು ಮಾಡ್ತಾನೆ. ಬ್ಲಡ್ ಇದೆಯಲ್ಲ ಒಂದು ಸ್ವಲ್ಪ, ಏನೋ ಗೊತ್ತಿಲ್ಲ, ನಾನು ಅದಕ್ಕೆಲ್ಲ ಎಂಟರ್ಟೈನ್ ಮಾಡಲ್ಲ. ಯಾಕೆ ನಮಗೆ ಸಾಕು, ಎಲ್ಲ ಥರ ಫೇಸ್ ಮಾಡ್ತಿರ್ತೀವಿ, ಚೆನ್ನಾಗಿ ಓದ್ಬಿಡ್ಲಿ ಅಂತ. ಯಾಕೆ ನಾವು ಡಿಗ್ರಿ ಮಾಡಿ ಡೈರೆಕ್ಟಾಗೆ ಇನ್ನೂ ಒಂದು ಕೆಲಸ ಅಂತ ನೋಡ್ಲಿಲ್ಲ, ಆಗಲೇ ಸಿನಿಮಾ ಇಂಡಸ್ಟ್ರಿಗೆ ಎಂಟರ್ ಆಗ್ಬಿಟ್ವಿ ನಾವು. ಡಿಗ್ರಿ ಫಸ್ಟ್ ಇಯರ್ ಡಿಗ್ರಿ ಇದ್ದಾಗಲೇ ಹುಚ್ಚ ನಂದು. ಕರೆಕ್ಟ್. ಹಂಗಾಗಿ ಇದಾಗಿದ್ದು ನನ್ನ ಲೈಫ್ ಕೆರಿಯರ್. ಸೊ
ಆ ಥರ ಆಗೋದು ಬೇಡ ಅಂತಂದ್ರು ಅವ್ನು ಹೆಂಗೋ ಲಕ್ಕಿಲಿ ಅವ್ನಿಗೆ ಹೆಂಗೋ ಟ್ಯಾಲೆಂಟು ಬರ್ತಾ ಇದೆ, ಏನೇನೋ ಮಾಡ್ತಾನೆ, ಮಾಡ್ತಿದ್ದಾನೆ, ನಡೀತಾ ಇದೆ. ಏನ್ ಮಾಡ್ಬೇಕು ಮಗನ್ನ? ನಿಮ್ ಖಂಡಿತ ಅವನು, ನನ್ಗೆ ಆಸೆ ಇರೋದೇ ಟಾಪ್ ಲಾಯರ್ ಮಾಡಬೇಕು ಅಂತ ಆಸೆ. ಯಾಕೆ ಅಂದ್ರೆ ನಾನು ನನ್ನ ಲೈಫಲ್ಲಿ ಇದೆಲ್ಲ ನೋಡ್ಕೊಂಡ್ ಬಂದಲ್ಲ, ಯಾವ ಪೊಲೀಸೇ ಆಗಲಿ, ಒಬ್ಬ ರಾಜಕಾರಣಿ ಆಗಲಿ, ಎಂಥವನೇ ಆಗಲಿ ತಲೆ ಬಗ್ಸೋದು ಲಾಯರ್ಗೆ. ಅವ್ನು ಏನೋ ಒಂದೇನೋ ಹಿಂಗಾಗತ್ತೆ, ವೆಯ್ಟ್ ಮಾಡ್ಬೇಕು ಮಾಡ್ತಾನೆ, ಇಮಿಡಿಯೇಟ್ ಮಾಡ್ಕೊಡ್ತೀನಿ ಅನ್ನೋದು ಮಾಡ್ತಾರೆ. ನನ್ಗೆ ಅದೇನೋ ಒಂದು ಆಸೆ ನನಗೆ ಇಲ್ಲ. ನಾನು ನಿಜವಾಗ್ಲೂ ಆಮೇಲೆ ನನಗೆ ಒಂದು 2-3 ಜನ ಸ್ನೇಹಿತರಿದ್ದಾರೆ. ಈಗ ನನ್ನ ಪ್ರಾಬ್ಲಮ್ ಆಗಿದ್ದಾಗಲೂ ಒಬ್ಬ ಒಳ್ಳೆ ಸ್ನೇಹಿತರು ನನಗೆ, ನಮ್ಮ ಯೋಗಿ ಹರ್ಷ ಅಂತ ಇಬ್ರು ಸೇರ್ಕೊಂಡು ಒಬ್ಬ ಅಂಜನ್ ಕುಮಾರ್ ಅಂತ ಭಾಳ ಒಳ್ಳೆಯ ವ್ಯಕ್ತಿನ ಪರಿಚಯ ಮಾಡಿದ್ರು. ಆ ವ್ಯಕ್ತಿಯಿಂದ ನನಗೆ ನಿಜವಾಗ್ಲೂ ದುಡ್ಡಾಸೆ ಇಲ್ದಿರೋಂಥವ್ರು ಇದ್ದಾರೆ, ಕೆಲವರು ಎಲ್ಲಾದ್ರಲ್ಲೂ ಇದ್ದಾರೆ. ನಾನು ಹೇಳ್ತೀನಿ ನೋಡಿ, ಮೀಡಿಯಾದಲ್ಲೂ ಒಳ್ಳೆಯವರು ಇದ್ದಾರೆ, ನಾನು ಇಲ್ಲ ಅಂತ ಹೇಳಲ್ಲ. ಇವನೇ ಇರ್ಬೋದು, ನೀವೇ ಇರ್ಬೋದು. ಆ್ಯಂಡ್ ಪೊಲೀಸ್ ಡಿಪಾರ್ಟ್ಮೆಂಟಲ್ಲೂ ಒಳ್ಳೆಯವರು ಇದ್ದಾರೆ, ಒಳ್ಳೆಯವರೇ ಇದ್ದಾರೆ ಅಂತ ಹೇಳಲ್ಲ ನಾನು. ಲಾಯರ್ಗಳಲ್ಲೂ ತುಂಬ ಒಳ್ಳೆಯವರು ಇದ್ದಾರೆ, ಅಂಥದ್ರಲ್ಲೂ ಒಬ್ರು ಒಳ್ಳೆಯವ್ರು ಸಿಕ್ಕರು. ಜೊತೆಗೆ ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಅಷ್ಟೇ, ಫಿಲಿಮ್ ಫೀಲ್ಡಲ್ಲೂ ಅಷ್ಟೇ, ಏನು ಎಲ್ಲರೂ ಒಳ್ಳೆಯವರಲ್ಲ, ಕೆಟ್ಟವರು ಇದ್ದಾರೆ, ಎಲ್ಲ ಇದ್ದಾರೆ. ಅದರಲ್ಲಿ ತುಂಬ ಒಂದು ರೆಸ್ಪೆಕ್ಟು, ಮನುಷ್ಯನಿಗೆ ಎಲ್ಲ ಥರ ಜೀವನದ ಬಗ್ಗೆ, ಆಮೇಲೆ ಯಾರಿಗೆ ಧೈರ್ಯವಾಗಿ ಫೇಸ್ ಮಾಡ್ಬೋದು ಅನ್ನೋದು ಗೊತ್ತಾಗೋದು ಒಬ್ಬ ಲಾಯರ್ಗೆ ಅಂತ ನನ್ನ ಪ್ರಕಾರ. ಸೊ ಹಾಗಾಗಿ ಮಗನ್ನ ಲಾಯರ್ ಮಾಡಬೇಕು ಅನ್ನೋದು ಆಸೆ, ಬಟ್ ಅವ್ನ ಮೆಂಟಲ್ ಇಲ್ಲ. ಲೆಟ್ಸ್ ಸಿ ಏನಾಗ್ತದೆ ನೋಡ್ಬೇಕು. ಓಕೆ ಧರ್ಮ, ನಾನೊಂದು ಪ್ರಶ್ನೆ ಕೇಳಬೇಕೀಗ. ನೀವಂದ್ರಲ್ಲ ಎಲ್ಲ ಥರದ ಜನನೂ ಇರ್ತಾರೆ ಎಲ್ಲ ಫೀಲ್ಡಲ್ಲೂ ಅಂತ. ಈ ಕಲೆ ಫೀಲ್ಡ್ ತಗೊಳ್ಳೋಣ. ನಿಮ್ಮ ಇಂಡಸ್ಟ್ರಿ ನಿಮಗೆ ಗೊತ್ತು, ಪೂರ್ತಿ ಉದ್ದ ಅಗಲ ಆಳ ಅರಿವುಗಳನ್ನು ಬಲ್ಲವರು ನೀವು. ಇಷ್ಟೆಲ್ಲ ಇಂಡಸ್ಟ್ರಿಲಿದೆ. ಆದರೆ ನಾನು ನನ್ನತನವನ್ನು ಉಳಿಸಿಕೊಂಡು ಇಂಡಸ್ಟ್ರೀಲಿ ಈ 25 ವರ್ಷ 300ಕ್ಕೂ ಹೆಚ್ಚು ಸಿನಿಮಾಗಳನ್ನು ನಟನೆ ಮಾಡೋಕ್ಕೆ ಸಾಧ್ಯ ಆಯಿತು. ಜೀವನದ ಮೌಲ್ಯಗಳನ್ನು ಉಳಿಸ್ಕೊಂಡಿದ್ದೀನಿ ನಾನು ಅಂತ ಸಾಧ್ಯ ಆಯಿತು ಅನ್ನೋದು ಧರ್ಮಂಗೆ ಹೇಗೆ ಸಾಧ್ಯ ಆಯ್ತು? ಅಲ್ಲ, ಫ್ರ್ಯಾಂಕ್ಲಿ ಸ್ಪೀಕಿಂಗ್, ಇನ್ನೊಂದು ಹೇಳ್ತೀನಿ ಕೇಳಿ. ನಾನೇನಾದ್ರು ಇಷ್ಟೊತ್ತಿಗೆ 600 ಸಿನಿಮಾ ಆಗಿರೋದು, ಅಕಸ್ಮಾತ್ ಕಿಸ್ಸಿಂಗ್ ಸೀನ್, ರೇಪ್ ಸೀನ್ ಮಾಡಿದರೆ, ನನ್ನ ಕೆರಿಯರಲ್ಲಿ ಕಿಸ್ಸಿಂಗ್ ಸೀನ್, ರೇಪ್ ಸೀನ್ ಮಾಡಿಲ್ಲ. ಮಾಡೇ ಇಲ್ಲ. ನೋ ರೇಪ್ ಸೀನ್, ನೋ ಕಿಸ್ಸಿಂಗ್ ಸೀನ್ ಮಾಡಿ. ಆ ಥರ ಸಿನಿಮಾ ನನಗೆ ಒಂದು 150 ಸಿನಿಮಾ ಬಂದಿದೆ. ಫಸ್ಟು ಅದೇ ಮೌಲ್ಯ ಉಳಿಸ್ಕೊಳ್ಳೋದು. ಯಾಕೆಂದರೆ ಅದೇನು ತಪ್ಪಲ್ಲ, ಒಬ್ಬ ಕಲಾವಿದನಾಗಿ ಎಲ್ಲಾನು ಮಾಡಲೇಬೇಕು, ಅದು ತಪ್ಪಾಗುತ್ತೆ ಮಾತಾಡೋದು. ಹಂಗ ವಜ್ರಮುನಿ ಅಂತವರು ಎಂಥ ನಟರು ಅವರು, ಪಾಪ ಅವರು ಪರಕಾಯ ಪ್ರವೇಶ ಆದಾಗ ಆ ಪಾತ್ರ, ರೇಪ್ ಸೀನ್ ಪಾತ್ರ ಮಾಡಾದ್ಮೇಲೆ, ತಪ್ಪಾಯ್ತಮ್ಮ, ಏನಾರು ಸ್ವಲ್ಪ ಬಲವಂತವಾಗಿ ಏನಾದ್ರು ಇದಾಗಿದ್ರೆ ಕ್ಷಮಿಸಿ ಅಂತ ಕೇಳೋರಂತ. ಹೌದು, ಅದು ಒಬ್ಬ ಕಲಾವಿದನ್ನ, ಇದು ಯಾವುದೇ ಪಾತ್ರ ಮಾಡಬೇಕು. ಬಟ್ ನನಗೆ ಅದೇನೂ ಆಗಲಿಲ್ಲ. ಕಾರಣ ನನ್ನ ಸ್ವಯಂ ಇದು. ಅದು ಏನಕ್ಕೆ, ನಂಗೆ ಇಬ್ಬರಣ್ಣ, ಎಲ್ಲ ಜಾಯಿಂಟ್ ಫ್ಯಾಮಿಲಿ ನಾವು. ನನಗೆ ಒಂದು ಥಾಟ್ ಬರೋದು, ಕೂತ್ಕೊಂಡು ನೋಡ್ರೆ ನಾನು ಆ ಥರ ಸೀನ್ ಮಾಡಿದಾಗ ಇವರೆಲ್ಲ ಏನು ಅನ್ಕೋಬೋದು. ಹಂಗಾಗಿ ನಾನು ಆ ಥರ ಸೀನ್ಗಳು ಮಾಡೋದಕ್ಕೆ ಧೈರ್ಯ ಮಾಡಲಿಲ್ಲ. ನಾನು ತಪ್ಪು ಅಂತ ಹೇಳ್ತಾ ಇಲ್ಲ, ನಾನು ಧೈರ್ಯ ಮಾಡಲಿಲ್ಲ. ಆ ಧೈರ್ಯ ಮಾಡಿದರೆ ಹೇಳ್ತಾ ಇದ್ನಲ್ಲ, 600 ಸಿನಿಮಾ ಆಗಿರೋದು ಇಷ್ಟೊತ್ತಿಗೆ ಅಂತ. ಆ ಥರ ಎಲ್ಲ ಕ್ಯಾರೆಕ್ಟರ್ಸು ಲೆಕ್ಕ ಇಲ್ಲದೆ ಇರೋಷ್ಟು ಬಂತು. ನಾನು ಸುಮಾರು ಕೆಲವು ನೆಗೆಟಿವ್ಸ್ ಕ್ಯಾರೆಕ್ಟರ್ಸ್ನ ನಾನು ಹಂಗಂಗೆ ರಿಜೆಕ್ಟ್ ಮಾಡಿಬಿಟ್ಟಿದ್ದೀನಿ. ಎಂಥ ಪರಿಸ್ಥಿತಿಲೂ ನಾಳೆ ಇಲ್ವಲ್ಲಪ್ಪ ಅಂತಂದ್ರೂ ಸಿನಿಮಾ ಆದರೂ ಪರವಾಗಿಲ್ಲ ಅಂತ ತಡೆದು ಇಟ್ಕೊಂಡು ಆ ಒಂದು ಮೌಲ್ಯನ ಕಾಪಾಡ್ಕೊಂಡು ಬಂದಿದ್ದೀನಿ. ಈ ಧೈರ್ಯ ಅಥವಾ ಈ ಸ್ಟ್ಯಾಂಡ್ ಇದೆಯಲ್ಲ, ನಾನಾಗಿ ಬದುಕಬೇಕು ಅಂತ, ಅದು ಇಂಡಸ್ಟ್ರಿಗೆ ಬಂದಮೇಲೆ ಬಂದಿದ್ದ? ಹೌ ಇಸ್ ಯುವರ್, ನಿಮ್ಮ ಬಾಲ್ಯ ಹೇಗಿತ್ತು? ಎಲ್ಲಿಯವರು ನೀವು ಆ್ಯಕ್ಚುಲಿ? ನಾನು ಹುಟ್ಟು ಬೆಳೆದಿದ್ದು ಬೆಂಗಳೂರೇ. ನಾನು 5ನೇನು ನನ್ನ ಮನೇಲಿ, ನಾನೇ ಕೊನೆಯವನು. ಮಂಡ್ಯ ನಮ್ಮ ತಂದೆ, ನಮ್ಮ ತಾಯಿ ಟಿ.ನರಸೀಪುರ, ಅದೇ ನಮ್ಮ ಚೌಡಯ್ಯ ಅವ್ರ ಮನೇಲೇ ಇದ್ದಿದ್ದ, ಎಲ್ಲ ಬೆಳೆದಿದ್ದು. ಹಂಗೆ ನಾನು ಹುಟ್ಟು ಬೆಳೆದಿದ್ದು ಬೆಂಗಳೂರೇ. ಬಟ್ ಏನಂದ್ರೆ, ನನಗೆ ಚಿಕ್ಕನಿಂದ ನನ್ನ ಕಸಿನ್ಸ್ ಇದ್ದಾರೆ, ಭಾರತಿ ಅಂತಿದ್ದಾಳೆ ನ್ಯೂಜಿಲ್ಯಾಂಡಲ್ಲಿ, ಈಗ ಮೆಲ್ಬೋರ್ನಲ್ಲಿ ಇದ್ದಾಳೆ. ಅವರೆಲ್ಲ ಅಲ್ಲಿ ಔಟ್ ಆಫ್ ಕಂಟ್ರಿಲಿ ಇದ್ದಾಗಲೇ ನಮಗೆಲ್ಲ ಅವಲೇ ಬ್ರೇಕ್ ಡ್ಯಾನ್ಸ್ ಅಂದ್ರೆ ವಿಡಿಯೋ ಕ್ಯಾಸೆಟ್, VCR ಕ್ಯಾಸೆಟ್ ಎಲ್ಲ ಕಳಿಸೋರು. ಅದನ್ನ ನೋಡ್ಕೊಂಡು ಡ್ಯಾನ್ಸ್ ಕಲ್ತು. ನನಗೆ ಯಾರು ಡ್ಯಾನ್ಸ್ ಮಾಸ್ಟರ್ಸ್ ಇಲ್ಲ, ಏನಿಲ್ಲ, ಫೈಟ್ ಮಾಸ್ಟರ್ಸ್ ಇಲ್ಲ, ಆಕ್ಟಿಂಗ್ ಮಾಸ್ಟರ್ಸ್ ಇಲ್ಲ, ಯಾರು ಇಲ್ಲ. ನಾನು ಹಂಗೆ ಇನ್ನೂ ಅದೆಲ್ಲ ಇದ್ದಿದ್ರೆ ಇನ್ನೂ ಚೆನ್ನಾಗಿ ಮಾಡ್ತಿದ್ದ ಗೊತ್ತಿಲ್ಲ. ಇಷ್ಟರಲ್ಲೇ ಇಷ್ಟು ಹೆಸರು ಮಾಡ್ಕೊಂಡು ಬಂದಿದ್ದೀನಿ. ಸೊ ನನಗೆ ಆವಾಗ ಡ್ಯಾನ್ಸು, ನಾನು ಚಿಕ್ಕನಿಂದ ಡ್ಯಾನ್ಸೇ. ಶಟ್ಲು, ಕ್ರಿಕೆಟ್ ಪ್ಲೇಯರು, ಮತ್ತೆ ಟೇಬಲ್ ಟೆನ್ನಿಸ್, ಇದು ಪಕ್ಕ. ಚೆಸ್ಸು ಆಡ್ತಾ ಇದೆ. ಬಟ್ ಈ 3 ಕಾಂಪಿಟೇಷನ್ ಎಲ್ಲ, ಕೇರಮಲ್ಲಿ ಚಾಂಪಿಯನ್ ನಾನು, ಕಾಲೇಜ್ ಫುಲ್ ಚಾಂಪಿಯನ್ ನಾನು, SSMRV ಕಾಲೇಜು, ಮತ್ತು ಇದು VET ಕಾಲೇಜ್, ಎರಡೂ ಓದಿದ್ದೆ. ಸೊ ಹಿಂಗೆ ನಮ್ಮ ಲೈಫ್ ಸ್ಟೈಲ್ ಇದು. ಡ್ಯಾನ್ಸ್, ಮೇಯ್ನ್ ಡ್ಯಾನ್ಸಲ್ಲೇ ಇದ್ದೆ. ಸ್ಕೂಲು, ಕಾಲೇಜ್ ಎಂಟ್ರ್ ಆಗ್ತಿದ್ದಂಗೆ ಇದೆಲ್ಲ ನೋಡೋದು ನನಗೆ ಕೆರಿಯರ್ನ ತೋರಿಸ್ಕೊಟ್ಟವರು. ನೀನು ಆ್ಯಕ್ಟ್ ಮಾಡ್ಬೋದು, ಇಂಥ ಎಕ್ಸ್ಪ್ರೆಷನ್ ಮಾಡ್ತೀಯಾ, ಚೆನ್ನಾಗಿದೆಯಾ, ಆ್ಯಕ್ಟ್ ಮಾಡಯ್ಯ ಅಂತ ಬೈದವರು ಒಬ್ಬನೇ ವ್ಯಕ್ತಿ KV ರಾಜು ಅವರು. ನಾನು ಅವ್ರದ್ದು ಸಿನಿಮಾಗೆ ಅಷ್ಟಾಗಿದ್ದೆ. ಒಂದು ಇದು ಜಸ್ಟ್ ಕೊರಿಯೋಗ್ರಾಫರ್ ಥರ ಹೋಗಿದ್ದಲ್ಲಿ, ಅದು ಹೋಗಿ ಸುಮ್ಮನೆ ಏನೋ ಒಂದು ಕ್ಯಾರೆಕ್ಟರ್ ಮಾಡೋದು, ಸುಮ್ಮನೆ ಅದು ಒಂದು ಮಾಡಿದ್ದೀನಿ ಅಷ್ಟೇ, ಅದೇನಿಲ್ಲ. ಅದು ಸಾಯಿ ಕುಮಾರ್ ಅವ್ರ ಜೊತೆ ಇರ್ತೀನಿ. ಅದು ಅಲ್ಲಿ ಅವ್ರ ಎಕ್ಸ್ಪ್ರೆಷನ್ನು, ಡಬ್ಬಿಂಗ್ ಹೋದೆ, ಅದಕ್ಕೆ ಹೋಗಿ ಡಬ್ಬಿಂಗ್ ಮಾಡೋಕೆ ಹೋಗಿದ್ದೆ ಸುಮ್ಮನೆ. ಡಬ್ಬಿಂಗ್ ವಾಯ್ಸು ಮಾಡಯ್ಯ ಏನಯ್ಯ ಹಂಗೆ ಅಂದರು. ನಮ್ಮ ಅದೃಷ್ಟಕ್ಕೆ
ಅದು ನೋಡಿ ಒಂಥರ ಹೇಳ್ತೀನಿ, ಕೆ ವಿ ರಾಜು ಅವರ ಮೇನ್ ಅಸೋಸಿಯೇಟ್ಸ್ ಎಲ್ಲ ನಮ್ಮ ಎಮ್ ಎಸ್ ರಮೇಶ್ ಇರ್ಬೋದು, ಹಾ. ಆರ್ ರಾಜಶೇಖರ್ ಅಂತ ಡೈಲಾಗ್ ರೈಟರ್ ಇದ್ರು, ಹೌದು. ಅವರಂತೂ ಅವರೇ ನನಗೆ ಇದಕ್ಕೆ ಯುವರಾಜಾಗೆ ಪುರಿ ಜಗನ್ನಾಥ್ ಹತ್ರ ಹೇಳಿ Casting ಮಾಡಿಸಿದ್ದು. ಹಾ. ಅವ್ರಿಗೆ ಇದು ಮಾಡಿದ್ದು ಆನಂದ್ ಅಂತ ಆರ್ಟಿಸ್ಟ್ ಇದ್ದಾರೆ, ಹ್ಮ್. AK-47 ಎಲ್ಲ ಮಾಡಿದ್ದಾರೆ. ಅವರೇ ನನಗೆ, ಅವನು ನಮ್ಮ ಸ್ನೇಹಿತ ಅವರು. ಹಾ. ಅವರು ರಾಜಶೇಖರಿಂದ ನನಗೆ ಆ ಚಾನ್ಸ್ ಸಿಕ್ಕಿದ್ದು. ಓಕೆ. ಎಮ್ ಎಸ್ ರಮೇಶ್ ಗೆಳಿ ಹಂಗೆಲ್ಲ ಆಯ್ತು. ಎಮ್ ಎಸ್ ರಮೇಶ್, ಆರ್ ರಾಜಶೇಖರ್, ನಮ್ಮ ಓಂ ಪ್ರಕಾಶ್, ನಮ್ಮ ಮಹೇಶ್ ಬಾಬು, ಓಕೆ. ಆಮೇಲೆ ಎಷ್ಟು ಜನ, ಈಶ್ವರ್ ಬಾಳೆಗುಂದಿ, ಮಾದೇಶು, ಕೆ ಮಾದೇಶು. ನಮ್ಮ ಅದೃಷ್ಟಕ್ಕೆ ಅವರಿಂದ ಇವರೆಲ್ಲ ಸಿಕ್ಕಿದ್ರು. ಹುಚ್ಚಾಗಿ ಹೇಳಿ ಹೇಳಿದ್ರು ಅವರು. ರುದ್ರೇಶು, ನಮ್ಮ ಕೆ ವಿ ರಾಜು ಅಸೋಸಿಯೇಟ್ ಕೋ ಡೈರೆಕ್ಟ್ರು, ಆ ರುದ್ರೇಶೇ ಹುಚ್ಚಾಗೆ ಓಂ ಪ್ರಕಾಶ್ಗೆ ಕರ್ಕೊಂಡೋಗಿ ಇದು ಪರಿಚಯ ಮಾಡಿದ್ದು. ಓಂ ಪ್ರಕಾಶ್ ಇಮಿಡಿಯೇಟ್ ಅದಕ್ಕೂ ಇದು ಮಾಡೋದು. ಆ ಪಿಕ್ಚರ್ ಮಾಡ್ತಿದ್ದಂಗೆ ಸೆಟ್ಟಲ್ಲಿ ಯಾರೋ ಬಂದು ನೋಡಿ, ಹಂಗೆ ಇವರೇ ಕೋ ಡೈರೆಕ್ಟರ್ಸಲ್ಲಿ ಇವ್ರುಗಳೇ ಡಿಸೈಡ್ ಮಾಡಿ ಇದಕ್ಕಾಗ ಆನಂತರು ನನಗೆ ಯುವರಾಜ ಸಿಕ್ಕಿದ್ದು. ಸೊ ಏನಕ್ಕೆ ಅಂತ ಹೇಳಿದೆ ಅಂದರೆ, ಇವರು ಇಷ್ಟು ಜನ ಡೈರೆಕ್ಟರ್ಸ್ದೇ ಒಂದು 150 ಸಿನಿಮಾ ಹೋಗಿದ್ದೀನಿ. ಓಂ ಪ್ರಕಾಶ್ದು ಹೇಳಬೇಕು ಅಂದರೆ, ನಾನು ನಿಜವಾಗ್ಲೂ ಬೇರೆ ಡೈರೆಕ್ಟರ್ಸ್ ಆದರೆ ಎಲ್ಲ ಕ್ಯಾರೆಕ್ಟರ್ಗಳು ಕೊಟ್ಟರು ಪಾಪ. ದಿನೇಶ್ ಬಾಬು ಅವ್ರು ಕೊಟ್ಟರು, ಸಾಯಿ ಪ್ರಕಾಶ್ ಅವ್ರು ಕೊಟ್ಟರು, ಎಲ್ಲ ಹೆಸರು ಹೇಳೋದೇನು ಬಿಡಿ, ಎಲ್ಲ ಡೈರೆಕ್ಟರ್ಸು ನಮಗೆ ಪಾಪ ಇದು ಮಾಡಿದ್ದಾರೆ. ಅದರಲ್ಲಿ ಇವನಲ್ಲಿ ಇನ್ನೂ ಬೇರೆ ಬೇರೆ ಥರ ಇವನು ಮಾಡಬಲ್ಲ ಅಂತ ಇದು ಮಾಡಿದ್ದು, ಗುರುತಿಸಿದ್ದು ಅಂದರೆ ನಮ್ಮ ಓಂ ಪ್ರಕಾಶ್ ಹುಚ್ಚ ಆದಮೇಲೆ, ಅಲ್ಲ ಸಾಹುಕಾರ, ಹುಚ್ಚ ಆದಮೇಲೆ ಸಾಹುಕಾರಕ್ಕೆ ಬರೋದು. ಸಾಹುಕಾರಲ್ಲಿ ಒಂದು ಕೆಲಸದವನು ಪಾತ್ರ ಮಾಡಿದೆ ನಾನು. ವಿಷ್ಣುವರ್ಧನ್ ಅವ್ರ ಸಿನಿಮಾ ಇದು. ವಿಷ್ಣುವರ್ಧನ್ ಅವ್ರ ಸಿನಿಮಾ. ಅದರಲ್ಲಿ ರವಿಚಂದ್ರನ್ ಮತ್ತು ನಮ್ಮ ಶಶಿಕುಮಾರ್ ಇದ್ದಾರೆ. ಹೌದು. ಅದರಲ್ಲಿ ಶಶಿಕುಮಾರ್ ತಲೆ ಕೆಡಿಸೋದು ನನ್ನ ಒಂದು ಕೆಲಸದವನ್ ಕ್ಯಾರೆಕ್ಟರ್. ಹಾ. ಅದರಲ್ಲಿ ತುಂಬ ವೇರಿಯೇಷನ್ಸ್ ಇದೆ, ಅದು ಮಾಡ್ಯುಲೇಷನ್, ಡೆಲಿವರಿ. ಅದು ಮಾಡಿ ನೋಡಿ ಅಲ್ಲೇ ಹೇಳಿದ್ರು, ನೆಕ್ಸ್ಟ್ ತುಂಟ ಅಂತ ರವಿಚಂದ್ರನ್ ಅವ್ರು ತಮ್ಮಂದು ಮಾಡ್ತಾ ಇದ್ದಾರಮ್ಮ, ಅದರಲ್ಲಿ ಸೂಪರ್ ಆಗಿರೋ ರೋಲ್ ಕೊಡ್ತೀನಿ ಅಂತ. ಅದರಲ್ಲಿ ನಮ್ಮ ಸುಧಾರಾಣಿ ಅವ್ರಿಗೆ ಕಾಲು ನಮಸ್ಕಾರ ಮಾಡಿ ಅಳೋದು ಸೀನ್ ಇದೆ. ಅಂದರೆ ತಪ್ಪು ಮಾಡಿಬಿಟ್ಟಿರ್ತೀವಿ, ಅವಳಿಗೆ ಒಂಥರ ಮಿಸ್ಬಿಹೇವ್ ಮಾಡಿರ್ತೀವಿ. ಅದಕ್ಕೆ ಅವಾಗ ಕ್ಷಮೆ ಕೇಳುವಾಗ ನಾವು ಹತ್ತಿದ್ದು ನನ್ನ ಕಣ್ಣಲ್ಲಿ ನೀರು ಬರುತ್ತೆ ಅಂತ ಗೊತ್ತಾಗಿದ್ದು ಅವಾಗ ಅವ್ರಿಗೆ. ಏನಪ್ಪ ಎಮೋಷ್ನಲ್ ಎಲ್ಲ ಮಾಡ್ತೀಯ, ಸರಿ ನೆಕ್ಸ್ಟು ಮಂಡ್ಯ ಅಂತ ಮಾಡ್ತಾ ಇದ್ದೀನಿ ದರ್ಶನ್ದು, ಅದರಲ್ಲಿ ನೀನು ವಯಸ್ಸಿಗೆ ಮೀರಿದ ಪಾತ್ರ ಕೊಡ್ತೀನಿ. ಬಟ್ ಇದು ಹೇಳ್ದಂಗೆ ನಡ್ಕೊಂಡಿದ್ದಂದ್ರೆ ಓಂ ಪ್ರಕಾಶ್ ನನಗೆ. ಹಂಗೆ ಮಂಡ್ಯಲ್ಲಿ ದರ್ಶನ್ ಅಪೋಸಿಟು ಸ್ವಲ್ಪ ಮೇಜರ್ ಸೀನಿಯರ್ ರೋಲು ಅದನ್ನು ಮಾಡಿದೆ, ದಪ್ಪ ಮೀಸೆಲ್ಲ ಇಟ್ಕೊಂಡು. ಅದು ನನಗೆ ಒಳ್ಳೆ ಹೆಸರು ತಂದು ಕೊಡ್ತು. ಅದಾದಮೇಲೆ ಅವರು ಬಿಡಲೇ ಇಲ್ಲ. ಅಯ್ಯ, ಹುಬ್ಳಿ, ಇರೋ ಬರೋ ಸಿನಿಮಾಗಳೆಲ್ಲ ಅವ್ರು ಹಾಕೊಂಡು ಬಂದರು ನನಗೆ. ಆಮೇಲೆ ನಮ್ಮ ಸಾಯಿ ಪ್ರಕಾಶ್ ಅವರು ಮನೆ ಮಗಳು ಅವರ ಇದು ಕೊಡೋದು. ದಿನೇಶ್ ಬಾಬು ಅವರು ಆಕಾಶ ಗಂಗೆ ಅಂತ ಒಂದು ಸಿನಿಮಾ ಮಾಡೋದು. ಈಗ ಅವ್ರದ್ದೇ ಕೆಂಪೇಗೌಡ ಅಂತ ಸ್ಟಾರ್ಟ್ ಆಗ್ತಾ ಇದೆ, ಉಪೇಂದ್ರ ಅವರು ಇರೋದು. ಚಿರಂಜೀವಿ ಅವರು ಮಾಡ್ತಿದ್ದಾರೆ. ಅದ್ರೆ ನಂದು ಮೇಜರ್ ಪಾತ್ರ ಇದೆ, ಅದು ಮಾಡ್ತಾ ಇದ್ದೀನಿ. ಬಟ್ ಏನಂದರೆ, ಈ ಜರ್ನಿಲಿ ನನಗೆ ಇನ್ನೊಂದು ಬೇಜಾರು ಏನಿದೆ ಅದನ್ನು ನಿಮ್ಮ ಹತ್ರ ಹೇಳ್ಕೊಂಡ್ಬಿಡ್ತೀನಿ. 2001ರಿಂದ 2012ವರೆಗೂ ಯಾರ್ಯಾರು ನನ್ನ ಹೆಸರು ಡೈರೆಕ್ಟ್ರುಗಳಿಲ್ಲ ಅವರೆಲ್ಲ ಈಗ ಸಿನಿಮಾ ಮಾಡ್ತಿಲ್ಲ. ಸಡನ್ ಆಗಿ ಎಲ್ಲ ಹೊಸಬ್ರು ಬಂದ್ಬಿಟ್ಟಿದ್ದಾರೆ. ಹೊಸಬ್ರು ಕೆಲವರಲ್ಲಿ ನಮ್ಮ ಭರಾಟೆ ಮತ್ತು ಜೇಮ್ಸ್ ಎಲ್ಲ ಮಾಡಿದ ನಮ್ಮ ಚೇತನ್ ಕುಮಾರ್ ನನ್ನ ಪರಿಚಯ ಇಲ್ಲ. ಈ ಕರೋನಾ ಟೈಮಲ್ಲಿ ಏನೋ ಬೈ ಚಾನ್ಸ್ ಹಿಂಗೆ ಹೋಗ್ಬೇಕಾದ್ರೆ ಅವ್ರ ಆಫೀಸ್ ನೋಡ್ಬಿಟ್ಟು, ಇದು ಚೇತನ್ ಕುಮಾರ್ ಆಫೀಸ್ ಅಂದ್ಬಿಟ್ಟು ಆಚೆ ನಿಂತಿರೋ ಹಂಗೆ ಮಾತಾಡಿಸಿದೆ. ಆಫೀಸ್ ಬರ್ಬೋದಾ ಅಂತ, ಅಯ್ಯೋ ಬನ್ನಿ ಅಣ್ಣ ಅಂತಕೊಂಡು ಮಾತಾಡಿಸಿ ಎಲ್ಲ ಕ್ಲೋಸ್ ಆದ್ವಿ. ಕ್ಲೋಸ್ ಆದ್ಮೇಲೆ ನೀವು ಇಷ್ಟು ಸಿಂಪಲ್ ನಂಗೆ ಗೊತ್ತೇ ಇರಲಿಲ್ಲ ಅಂದ್ಬಿಟ್ಟು ಭರಾಟೆ ಸಿನಿಮಾ ಮಾಡ್ತಾ ಇದ್ದೀನಿ ಅಂತ ಅವಾಗ ಹಾಕೊಂಡಿದ್ದು. ಎಷ್ಟೋ ಜನ ಏನು ಅನ್ಕೊಂಡ್ಬಿಟ್ಟಿದ್ದಾರೆ, ನಮಗೆ ಸೀನಿಯಾರಿಟಿ ಈಗ ಸುದೀಪ್, ದರ್ಶನ್ ಇವ್ರದ್ದು ಸಿನಿಮಾಗಳು ಜಾಸ್ತಿ ಮಾಡಿ, ಅಂದರೆ ಇವ್ರು ಹೆಂಗಪ್ಪ, ಅವ್ರು ಹೆಂಗೆ ಆ್ಯಟಿಟ್ಯೂಡ್ ಏನಿರುತ್ತೋ ಅಂತ ಅಂದ್ಕೊಂಡು ಕೆಲವ್ರು ಕರೆದೇ ಇಲ್ಲ ನನ್ನ. ಎಷ್ಟೋ ಜನ ಹಂಗೆ ತಿಳ್ಕೊಂಡಿದ್ದಾರೆ. ಅವ್ರು ಅಟ್ಲೀಸ್ಟ್ ಬೇಸಿಕ್ ಇದು, ಸರ್ ನಾವು ಸಿನಿಮಾ ಮಾಡ್ತೀವಿ, ನಮ್ಮ ಸಿನಿಮಾಲಿ ಹಿಂಗಿರ್ಬೇಕು, ಹಿಂಗಿದೆ ಕ್ಯಾರೆಕ್ಟ್ರು, ಈ ಟೈಮ್ ಬರ್ಬೇಕು, ಅದಾರು ಹೇಳಿದ್ರೆ ಹೇಳ್ಕೊಬೋದಲ್ಲ ಡೈರೆಕ್ಟಾಗಿ. ಅದು ಮಾಡಲ್ಲ, ಅವರೇ ಡಿಸೈಡ್ ಮಾಡ್ಕೊಂಡ್ಬಿಡ್ತಾರೆ. ಇವ್ರು ಏನೋಪ್ಪ, ಇವ್ರು ಹೆಂಗೋ ಇರ್ಬೋದು, ಇವ್ರ ಹತ್ರ ಯಾಕೆ ಅದು ಗೊತ್ತಿಲ್ಲ ನನಗೆ. ಆ ಥರ ಬಿಹೇವ್ ಮಾಡ್ತೀರಾ? ಇಲ್ಲ, ನಾನು ನೋಡಿಲ್ಲ ಹಂಗೆ, ಅದಕ್ಕೆ ಕೇಳಲ್ಲ. ಫ್ರಾಂಕ್ಲಿ ಸ್ಪೀಕಿಂಗ್, ಯಾವ ಪ್ರೊಡ್ಯೂಸರ್ಸ್ ಯಾವ ಡೈರೆಕ್ಟರ್ಸ್ ಕೇಳಿದ್ರು ನಮ್ಮ ಬಗ್ಗೆ ಅದು ಮೈನಸ್ಸೇ ಇಲ್ಲ. ಒಂದು ಕಮಿಟ್ಮೆಂಟ್ ಅಂದರೆ ಕಮಿಟ್ಮೆಂಟ್. ಬೆಳಗ್ಗೆ ಅಂದರೆ ಬೆಳಗ್ಗೆ 8 ಗಂಟೆ 7:15 ವಿತ್ ಮೇಕಪ್ ಇರ್ತೀವಿ. ಆ ಟೈಮಿಂಗ್ ಸೆನ್ಸ್ ಕಲ್ತಿದ್ದು ನಾವು ಶಿವರಾಜ್ ಕುಮಾರಿಂದಾನೆ. ಯುವರಾಜ ಸಿನಿಮಾಲು ಒಂದು ಇನ್ಸಿಡೆಂಟ್ ಆಯಿತು, ಅದು ಸಾಕಷ್ಟು ಹೇಳಿದ್ದೀನಿ. ಬೆಳಗ್ಗೆ 7 ಗಂಟೆಗೆ ಎದ್ದು ಬಿಡ್ಬೇಕು ಸರ್, ಇದು ಒಂದು ಜೇಡ್ ಗಾರ್ಡನ್ಗೆ ಹೋಗ್ಬಿಟ್ಟಿದ್ದೀವಿ ನಾವು. ಜೇಡ್ ಗಾರ್ಡನಲ್ಲಿ ಹಿಂಗೆ ಕೂತಿದ್ದೀವಿ. ನನ್ನ ಫ್ರೆಂಡ್ನ ಕರ್ಕೊಂಡೋಗಿದ್ದೆ ಶೂಟಿಂಗೆ. ಏನಲ್ಲೇ ಶಿವರಾಜ್ ಕುಮಾರ್ ಆ ಮನುಷ್ಯ ಅದು ಯಾವಾಗ ಬರ್ತಾರ ಅಯ್ಯೋ ಅಂದ್ಕೊಂಡು ಹಿಂಗೆ ಡೈರೆಕ್ಟ್, ನಾ ಇಲ್ಲೇ ಇದ್ದೀನಪ್ಪ ಅಂದರು. ಹಿಂದೆ ತಿರುಗಿ ನೋಡಿದ್ರೆ ಅವರು 3/4 ನಿಕ್ಕರ್ ಹಾಕ್ಕೊಂಡು ಆಲ್ರೆಡಿ ವಿತ್ ಮೇಕಪ್ ಹಾಕೊಂಡು ಸುಮ್ಮನೆ ಕೂತಿದ್ದಾರೆ ಹಿಂದ್ಗಡೆ. ಒಂಥರ ನಾವು ಹಿಂಗೆ ಬರುವಾಗಲೂ 3/4 ಯಾರ ನಿಕ್ಕರ್ ಹಾಕಿದ್ರಲ್ಲ, ಅಷ್ಟು ಗೊತ್ತಾಗಿಲ್ಲ ಶಿವಣ್ಣ. ಅಯ್ಯೋ ಸಾರಿ ಶಿವಣ್ಣ ಹಂಗೆ ಅಂತ ನಾನು ಇದು ಗೊತ್ತಿರಲಿಲ್ಲ ಹಂಗೇನೆ ತಲೆಗೆಡ್ಸು. ಇದು ಭಾಳ ಇಂಪಾರ್ಟೆಂಟು ಅಂತ ಅವತ್ತೊಂದು ಮಾತು ಹೇಳಿದ್ರು. ಅವತ್ತೇ ನಾವು ಆ ಡಿಸಿಪ್ಲಿನ್ ಕಲ್ತ್ಕೊಂಡ್ಬಿಟ್ವಿ ನಾವು. ಅದು ಮೇಯ್ನು ಒಬ್ಬ ಆರ್ಟಿಸ್ಟ್ಗೆ ಮೇಯ್ನು ಟೈಮಿಂಗ್ ಸೆನ್ಸು ಪ್ಲಸ್ ಪರ್ಫಾರ್ಮೆನ್ಸ್ ಏನಿದೆ ಅವ್ರಿಗೆ ಹೇಳಿದ ಟೈಮ್ ಕರೆಕ್ಟಾಗಿ ಮುಗಿಸಿದ್ರೆ ಅವ್ನಿಗೆ ಅದಕ್ಕಿನ್ನ ಇನ್ನೇನೂ ಬೇಕಾಗಿಲ್ಲ ಇಂಡಸ್ಟ್ರಿಗೆ. ಅದನ್ನು ನಾವು ನಮ್ಮ ಶಿವಣ್ಣನಿಂದನೇ ಕಲ್ತಿದ್ದು. ಸಾಕಷ್ಟು ಕಾಮಿಡಿ ಇದಿದೆ ನಮ್ಮದು ಇನ್ಸಿಡೆಂಟ್ಸು.
ಅವರಿಂದ ನಮಗೆ ಭಾಳ ಹೆಲ್ಪ್ ಆಯಿತು. ಏನೋ ಪ್ರತಿಯೊಬ್ಬ ಕಲಾವಿದನಿಗೆ ಒಂದು ಟರ್ನಿಂಗ್ ಪಾಯಿಂಟ್ ಇರುತ್ತೆ. ಈಗ ನಾನು ಏನೋ ಆಗಬೇಕು ಅಂತ ಬಯಸ್ತೀನಿ, ನಮಗೆ ಗೊತ್ತಿಲ್ಲದೆ ಏನೋ ಆಗಕ್ಕೆ ಶುರು ಆಗಿಬಿಡುತ್ತೆ. ಫಾರ್ ಇನ್ಸ್ಟೆನ್ಸ್, ನಿಮ್ಮ ಬದುಕಲ್ಲಿ ನೀವೊಬ್ಬ ಅದ್ಭುತವಾದಂಥ ಡ್ಯಾನ್ಸರ್, ಕೊರಿಯೋಗ್ರಫರ್, ಕಾಲೇಜ್ ಡೇಸಲ್ಲಿ ಆ್ಯಕ್ಟ್ ಮಾಡ್ತಿದ್ರಿ ಅಂದರೆ ಡ್ಯಾನ್ಸ್ ಮಾಡ್ತಿದ್ರಿ, ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡ್ತಿದ್ರಿ. ಎಲ್ಲಿ ಅನ್ನಿಸ್ತು ಇಂಡಸ್ಟ್ರಿಗೆ ನಾನು ಹೋಗಬೇಕು, ಇಂಡಸ್ಟ್ರಿ ನನಗೆ ಕರೀತಾ ಇದೆ, ನನ್ನ ಅವಶ್ಯಕತೆ ಇಂಡಸ್ಟ್ರಿಗೆ ಇದೆ ಅಂತ ಎಲ್ಲಿ ಅನ್ನಿಸ್ತು? ಆ ಟರ್ನಿಂಗ್ ಪಾಯಿಂಟ್ ಏನು? ಇಲ್ಲ, ನಾನು ಆ್ಯಕ್ಟರ್ ಆಗಬೇಕು ಅಂತ ಅಂದ್ಕೊಂಡಿದ್ದೆ. ನಾನು ಮುಂಚೆನೂ ಅಂದ್ಕೊಂಡಿದ್ದೆ ಆ್ಯಕ್ಟರ್ ಆಗಬೇಕು ಅಂತಂದರೆ ಆ್ಯಕ್ಟರ್ ಫಿಲ್ಮಲ್ಲಿ ಆ್ಯಕ್ಟ್ ಮಾಡಬೇಕು ಅಂತ ಆಸೆ ಇತ್ತು. ಬಟ್ ಜೀವನದಲ್ಲಿ ಗಾಂಧಿನಗರ್ಗೆ ಹೋಗೋದು ಅಲ್ಲೆಲ್ಲ ನಾನು ಕೆಲವು ಟೈಮ್ ಸುಮ್ಮನೆ ಹೋಗ್ತಾ ಇದ್ದೆ ನೋಡೋಕ್ಕೆ. ಬಿಫೋರ್ ಇಂಡಸ್ಟ್ರಿ ನಾನು ಹೇಳ್ತಾ ಆ ನಿಂತಿರೋದು ಆ ಕ್ಯೂ, ಒಂದೊಂದು ಡೈರೆಕ್ಟರ್ ಆಫೀಸ್ಗಳು ಚಿಕ್ಕ ಚಿಕ್ಕದಾಗಿ ರೂಮ್ ಮಾಡೋರು ಆ ಗಾಂಧಿ. ಅದಕ್ಕೆ ಹಿಂಗೆ ಕ್ಯೂ ಏನಕ್ಕೆ ಅಂದರೆ ಇಲ್ಲಿ ಯಾರೋ ಸಿನಿಮಾ ಮಾಡ್ತಿದ್ದಾರಂತೆ, ಅದಕ್ಕೆ ಹಿಂಗೆ ನಿಂತಿದ್ದಾರೆ ಅಂತ. ಓ, ಹಿಂಗೆಲ್ಲ ನಿಂತ್ಕೋಬೇಕಾ? ನಮ್ಗೆ ಗೊತ್ತಿಲ್ಲ. ಕರೆಕ್ಟ್. ನಾನು ಇವೆಲ್ಲ ನೋಡ್ಬಿಟ್ಟು ಅನ್ಕೊಂಡಿದ್ದೆ ಅಷ್ಟೇ. ನನ್ನ ಮೈಂಡಲ್ಲಿ ಹೋಗಿ ಯಾರನ್ನೋ ಕೇಳಬೇಕು ಅವೆಲ್ಲ ನನಗೆ ಆ ಧೈರ್ಯನೂ ಇಲ್ಲ, ಇಂಟ್ರೆಸ್ಟು ಇರಲಿಲ್ಲ. ಕೇಳಿದ್ರೆ ಒಂಥರ ಹಿಂಗೆ ಒಂಥರ ಏನೋ ಬಾರ ಅಂದ್ ಮಾತ್ರ ನಾವು ಕೇಳೋರೇ ಅಲ್ಲ. ನಮ್ಗೆ ರೆಸ್ಪೆಕ್ಟೇ ಕೊಡಬೇಕು, ಇಲ್ಲಾಂದ್ರೆ ಬೇಡ ನಮ್ಗೆ. ಅವಾಗಿಂದನೂ ಹಿಂಗೆ ಅದೊಂದು ಹಂಗೆ ಅಭ್ಯಾಸ ಮಾಡ್ಕೊಂಡು ಬಂದ್ಬಿಟ್ವಿ. ಅದು ಸರಿ ಆಯ್ತು. ನಮ್ಗೆ ಏನು ಅದೃಷ್ಟನ ನಾವು ಕೆ ವಿ ರಾಜು ಅವ್ರು ಅದು ಹೆಂಗೆ ಗುರ್ತಿಸಿದ್ರು ಏನೋ. ಅವ್ರು ಹಂಗೆ ಮಾಡೇ ಆಕ್ಟಿಂಗ್ ಮಾಡಕ್ಕೇನ ಎಲ್ಲಿ ಸಿಕ್ಕರು ನಿಮ್ಗವರು? ಅದೇ ರಾಷ್ಟ್ರಗೀತೆ ಸೆಟ್ ಅಲ್ಲಿ ಅಲ್ಲಿ ಸಿಕ್ಕಿದ್ದು ಸಾಯಿ ಕುಮಾರ್ ಅವರು ಹೀರೋ. ಅವರೇ ಪ್ರಪೋಸ್ ಮಾಡಿದ್ರು, ಅವರೇ ಹೇಳಿದ್ದು ಮಾಡಯ್ಯ ಅಂತ. ಅದನ್ನ ಕೇಳಿಸ್ಕೊಂಡು ರುದ್ರೇಶ್ ಒಂದು ಹುಚ್ಚ ಸಿನಿಮಾಲಿ ಒಂದು ಪಾತ್ರ ಇದೆ ಮಾಡ್ತೀರಾ, ವಿಲನ್ ಪಾತ್ರ ಇದೆ ಹಾಗೆ ಹೇಗೆ ಅಂತ. ಅವಳು ವಿಲನ್ ಅಂದ್ರೆ ಅಟ್ಲೀಸ್ಟ್ ಚೆನ್ನಾಗಿದ್ರೆ ಮಾಡ್ತಿದ್ದೆ. ಅವಲೇ ನನಗೆ ಅದು ನನಗೆ ಚೆನ್ನಾಗಿರ್ಬೇಕು. ಸ್ಮಾರ್ಟ್ ಆಗಿದ್ರಿ ನೀವು, ಹೀರೋ ಚಾನ್ಸ್, ಅದು ಡ್ಯಾನ್ಸ್ ಬರ್ತಿತ್ತು, ಆಕ್ಟಿಂಗ್ ಬರ್ತಿತ್ತು, ಹೆಂಗೆ ವಿಲನ್ ಒಪ್ಕೊಂಡ್ಬಿಟ್ರಿ ಹುಚ್ಚ ಸಿನಿಮಾಗೆ? ಹೇಗೆ ಯಾರು ಹೀರೋ ಮಾಡ್ತಾರೆ ನಮ್ಮನ್ನ? ಆಮೇಲೆ ನನ್ಗೆ ಇನ್ನೂ ಮೈಂಡಲ್ಲಿ ಇಲ್ಲ ಅಂಬರೀಷ್ ಅನ್ನ ಹೋಗ್ಬೇಕು ಕೇಳಬೇಕು ಅನ್ನೋದಿಲ್ಲ. ನನಗೇನೋ ಇನ್ನ ಕಾಲೇಜ್ ಮುಗಿಲಿ ಅನ್ನೋದೇ ಮೈಂಡಲ್ಲಿ ಇದ್ದೀನಿ ನಂದು. ಆಫ್ಟರ್ BCom ಇನ್ನೂ 2 ವರ್ಷ ಟೈಮ್ ಇತ್ತಲ್ಲ. ವೈ ಶುಡ್ ಐ ಥಾಟ್ ಪ್ರೊಸೆಸ್ ಇರಲಿಲ್ಲ ನನಗೆ. ಸೊ ಸಡನ್ ಆಗಿ ಇವರು ಸರಿ ನಡಿ ಓಂ ಪ್ರಕಾಶ್ನ ಮೀಟ್ ಮಾಡ್ಬೋದಲ್ಲ ಅಂತ ಹೋಗಿದ್ದೆ ಅಷ್ಟೇ. ದೊಡ್ಡ ಡೈರೆಕ್ಟ್ರು AK-47 ಮಾಡಿರೋರು ಅಂತ ಹೋಗಿದ್ದು ಒಂದೇ ದಿವಸದಲ್ಲೇ ಅಷ್ಟು ಇಷ್ಟ ಆದ್ರು. ಅವ್ರು ಅಷ್ಟು ಪ್ರೀತಿಯಿಂದ ಮಾತಾಡ್ಸಿದ್ರು. ಇವ್ರು ಸಹಾಯ ಆಗ್ತಾರಮ್ಮ, ನಾನು ಇದ್ರಲ್ಲಿ ಸ್ವಲ್ಪ ಇಂಪ್ರೂವ್ ಮಾಡ್ತೀನಿ ಅಂದ್ರು. ಅದು ಸೇದು ಪಿಕ್ಚರ್ ರೀಮೇಕ್, ಅದು ವಿಕ್ರಮ್. ಅದ್ರಲ್ಲಿ ನೋಡ್ತೀನಿ, ಅದ್ರಲ್ಲಿ ಏನು ಲಂಗ ಎಳಿತಾನ ಅವನು ವಿಲನ್ನು. ಅದೇ ಇದರಲ್ಲಿ ನಮ್ಮ ಪವಿತ್ರ ಲೋಕೇಶ್ ಅವ್ರಿಗೆ ನಾವು ಲಂಗ ಲಾಡಿ ಎಳಿಯೋದು ಕ್ಯಾರೆಕ್ಟ್ರು. ಏನಪ್ಪ ಈ ಥರ ನೆಗೆಟಿವ್, ನನಗೆ ಗೊತ್ತಿಲ್ಲ ನನಗೇನು ಮಾಡೋದಂತ. ಆಮೇಲೆ ಅವ್ರು ಹೇಳಿದ್ರು ಓಂ ಪ್ರಕಾಶ್, ಇಲ್ಲ ಆ ಪಿಕ್ಚರ್ಗಿನ್ನ ನಿನ್ಗೆ ಸಖತ್ತಾಗಿ ಹೈಲೈಟ್ ಮಾಡ್ತೀನಿ, ನೀವು ಮಾಡಿ ಗಡ್ಡ ಬಿಡಿ ಅಂದರು. ಗಡ್ಡ ಬಿಟ್ಟೆ. ಅವಲೇ ಗಡ್ಡ ಬರೋದು ನನಗೆ. ಗಡ್ಡ ಬಿಟ್ಟು ಮಾಡಿದ್ದು. ಬಟ್ ನಿಜವಾಗ್ಲೂ ಹೇಳ್ಬೇಕು ಅಂದರೆ ಹುಚ್ಚಾಲಿ ನನ್ನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಓಂ ಪ್ರಕಾಶ್ ಅವರು. ಅದೇ ಆ ಕ್ಯಾರೆಕ್ಟರ್ನ ಸೇದುಗಿನ್ನ ಒಂದು ಚೂರು ಆ್ಯಡ್ ಮಾಡಿ ಡೆವಲಪ್ ಮಾಡಿದ್ದಾರೆ. ಅದರಿಂದನೇ ನನಗೆ ಒಂದು ರೆಕಗ್ನಿಷನ್ ಸಿಕ್ಕಿದೆ. ನಂಗೆ ಐ ಸ್ಟಿಲ್ ರಿಮೆಂಬರ್ ನಟರಾಜ್ ಥಿಯೇಟರ್, ನಟರಾಜ್ ಹುಚ್ಚ ಸಿನಿಮಾ. ನಾನು ಇಂಡಸ್ಟ್ರಿಗೆ ಎಂಟ್ರಿ ಆಯ್ತಾ, ರಿಲೀಸ್ ಆಯಿತು. ಅಷ್ಟೊಂದು ಓಡ್ತಿಲ್ಲ ಅಲ್ಲಿ, ಬಿಕಾಸ್ ಒಂದು ತಮಿಳ್ ಬ್ಯಾಂಡ್ ಈ ಕಡೆ ಶೇಷಾದ್ರಿಪುರಂ ಕಡೆ ಹೇಳ್ತಾ ಇದ್ದೀನಿ. ತಮಿಳ್ ಬ್ಯಾಂಡ್ ಅದೆಲ್ಲ. ಸೇತು ಅಲ್ಲೇ ರಿಲೀಸ್ ಆಗಿದ್ದು. ಸೊ ಅಷ್ಟೊಂದು ಓಡ್ತಿಲ್ಲ. ಅದಾದ್ಮೇಲೆ ಗ್ರ್ಯಾಜುಯಲಿ ಪಿಕಪ್ ಆಯಿತು. ಅಂಡ್ ಆ ಸಿನಿಮಾ ಇವತ್ತಿಗೆ ಹಿಸ್ಟ್ರಿನೇ. ಒಂದು ಸ್ಟಾರು ಬಂದರು, ಒಬ್ರು ಇದು ಆಯ್ತು. ಎಷ್ಟು ಪ್ರೌಡ್ ಅಲ್ಲ, ಮೊದಲನೇ ಸಿನಿಮಾ ಗುರು ಜಗತ್ತು ಗೊತ್ತಾದೆ ನಾನು ಅಂತ. ಅಲ್ಲಿ ಸುದೀಪ್ ಕಿಚ್ಚ ಆಗಿದ್ದು, ನಾವು ಧರ್ಮ ಆಗಿದ್ದು. ನನ್ನ ಹೆಸರು ಧರ್ಮೇಂದ್ರ, ಒರಿಜಿನಲ್ ಹೆಸರು. ವೋಟ್ ಫಾರ್ ಧರ್ಮ, ವೋಟ್ ಫಾರ್ ಕಿಚ್ಚ. ಅದರಲ್ಲಿ ಕಾಲೇಜ್ ಎಲೆಕ್ಷನ್ ಇರುತ್ತೆ. ಸೊ ಹಂಗೆ ಹೆಸರು ಆಯ್ತು ಅದು. ಸೊ ಅಲ್ಲಿಂದ ಹಿಂದಕ್ಕೆ ತಿರುಗಿ ನೋಡೇ ಇಲ್ಲ. ಖಂಡಿತವಲ್ಲೂ ಇಲ್ಲ ನನಗೆ. ಯಾಕಂದ್ರೆ ಆ್ಯಕ್ಟಿಂಗ್ ಫೀಲ್ಡ್ ಒಂದೇ ಗೊತ್ತಿರೋದು, ಬೇರೆ ಫೀಲ್ಡ್ ನಿಜವಾಗ್ಲೂ ಗೊತ್ತಿಲ್ಲ. ಅದೇ ಅದಕ್ಕೆ ನಾವು ಏನು ಸರಿಯಾಗಿ ದುಡ್ಡು ಮಾಡಲಿಲ್ಲ ನಾವು ಲೈಫಲ್ಲಿ. ಹೆಸರು ಮಾಡಿದ್ವಿ, ಫ್ರೆಂಡ್ಶಿಪ್ ಗಳಿಸಿದ್ದೀವಿ, ಪ್ರೀತಿ ಗಳಿಸಿದ್ದೀವಿ, ಫ್ಯಾಮಿಲಿ ಚೆನ್ನಾಗಿದ್ದೀವಿ, ಇಷ್ಟೇ. ನಮಗೆ ಬೇರೆ ಒಂದು ಇದೇ ಗೊತ್ತಾಗಲಿಲ್ಲ. ಆ್ಯಕ್ಟಿಂಗ್ ಬಿಟ್ಟರೆ ಮನೆ, ಇಷ್ಟೇ ನಾವು ನೋಡಿರೋದು. ಧರ್ಮ ದುಡ್ಡು ಮಾಡಲಿಲ್ಲ, ಸ್ವಂತಕ್ಕೊಂದು ಮನೆನೂ ಮಾಡ್ಕೊಳ್ಳಿಲ್ಲ. ಖಂಡಿತವಾಗ್ಲು ಏನು ಕಥೆ ಇದು? ಯಾರು ನೊಬ್ಬಲ್ಲ. ಬಟ್ ಆದರೆ ನಾನು ಯಾರಿಗೂ ಸ್ವಂತ ಮನೆ ಇರೋರ್ಗಿನ್ನ ಹೆಂಗೆ ಲೈಫಲ್ಲಿ ಹೆಂಗೆ ಲೀಡ್ ಮಾಡಬೇಕು ಹಂಗೆ ಇದ್ದೀವಿ ನಾವು. ಅಲ್ಲ, ಯಾರ್ಯಾರು ಹೆಂಗೆಂಗೋ ಸೆಟ್ಲ್ ಆಗ್ಬಿಟ್ರು. ವೈ ಧರ್ಮ? ಏನು ನಮ್ಮ ಟೈಮ್ ಅದು. ನಮಗೆ ಸಡನ್ನಾಗಿ ನೋಡಿ, ಅದೇ ನಾನು ಹೇಳ್ದಲ್ಲ, ಈಗ ನಮ್ಮ ಮೇಜರ್ ಡೈರೆಕ್ಟರ್ಸ್ ಎಲ್ಲ ಔಟ್ಡೇಟೆಡ್ ಆಗೋದ್ರು. ಅದೊಂದು ತುಂಬ ಕೊರಗಿದೆ ನನಗೆ. ಈ ಹೊಸ ಡೈರೆಕ್ಟರ್ಸ್ಗಳಲ್ಲಿ ಕೆಲವರು ಪಂಗಡ ಮಾಡ್ಕೊಂಡಿದ್ದಾರೆ. ಅವ್ರನ್ನ ತಪ್ಪು ಅಂತಲೂ ಹೇಳೋಕ್ಕಾಗಲ್ಲ. ಅವ್ರಿಗೆ ಅಡ್ಜಸ್ಟ್ ಆಗೋರು ನಾವು ಹಾಕೊಂಡು ಮಾಡ್ತಾ ಇದ್ದಾರೆ. ಕರೀತಾ ಇಲ್ಲ. ಖಂಡಿತವಾಗ್ಲೂ ನಮಗೆ ಏನು ನಾವೇ ಹೋಗ್ಲಿ, ಏನು ಮಿಸ್ಟೇಕ್ ಇದೆ ಅಂತ ಹೇಳಿದ್ರೆ ತಿಳ್ಕೊಬೋದು. ಅದೂ ಇಲ್ಲ ಇಂಡಸ್ಟ್ರಿಯಲ್ಲಿ. ಇವತ್ತು ಹಂಗಾಗ್ಬಿಟ್ಟಿದೆ. ಯಾರು ಮುಂಚೆ ನಾವು ಅಂತ ಇದ್ವಿ 2012, ಈಗ 10-12 ವರ್ಷದಿಂದ ಸೀನಿಯರ್ ಆ್ಯಕ್ಟರ್ಸ್ ಪಾಪ ನಮ್ಮ ಬ್ಯಾಂಕ್ ಜನಾರ್ದನ್ ಅವರಾಗಲಿ ಇನ್ನೊಬ್ರು, ಅವ್ರನ್ನೆಲ್ಲ ಕರೀತಿಲ್ಲ ಉಮೇಶ್ ಅಣ್ಣ ಅಂತ ನಾವು ಬೈತಾ ಇದ್ವಿ. ಈಗ ನಾವು ಇನ್ನೂ ಯಂಗ್ಸ್ಟರ್ಸ್ ಇರುವಾಗಲೇ ನಮ್ಮನ್ನೇ ಕರೀತಾ ಇಲ್ಲ. ಆ ಥರ ಆಗ್ಬಿಟ್ಟಿದೆ ಕನ್ನಡ ಇಂಡಸ್ಟ್ರಿ. ನನಗೆ ಶಾಕಿಂಗ್ ಆ್ಯಕ್ಚುಲಿ ನೀವು ಹೇಳ್ತಿರೋದು. ನನಗೆ ಖಂಡಿತವಲ್ಲ
ಈಗ ನಾವು ಒಂದು 3-4 ಸಿನಿಮಾ ಮಾಡಿದ್ದೀವಿ. ಟೆರರ್ ಸಿನಿಮಾ ರಿಲೀಸ್ ಆಗಬೇಕು. ಚೌಕಿದಾರ ಅಂತ ತುಂಬ ಒಳ್ಳೆಯ ಸಿನಿಮಾ ನಮ್ಮ ಪೃಥ್ವಿ ಎಂಬಾರ್ದು. ಆಮೇಲೆ ಅಮರಾವತಿ ಪೊಲೀಸ್ ಠಾಣೆ ಅಂತ ಮಾಡಿದ್ದೀನಿ. ಐರಾ, ಯಾವುದ್ಯಾವುದೋ ಬಾಬಿ ಅಂತದ ಬರ್ತಾ ಇದೆ, ಇಲ್ಲ ಅಂತಲ್ಲ. ಬಟ್ ನಮಗೆ ರೆಕಗ್ನಿಷನ್ ಸಿನಿಮಾಗಳು ನಾವು ಮಾಡಿದಂಥ ಹೀರೋಗಳು ಎಲ್ಲ ಅವ್ರು ಬರೀ ಹೊರಗಿನವ್ರನ್ನೇ ಹಾಕತ್ತಾ ಇದ್ರಿ, ನಾವು ಏನು ಮಾಡೋಣ? ನಮಗೆ ಹೋಗಿ ಕೇಳೋ ಅಭ್ಯಾಸನೇ ಇಲ್ಲ. ನನಗೆಲ್ಲ ಕ್ಲೋಸ್ ಫ್ರೆಂಡ್ಸೇ ಇರ್ಬೋದು. ಆ ಕ್ಲೋಸ್ ಫ್ರೆಂಡ್ಶಿಪ್ ಹಾಳಾಗಬಾರ್ದು ಅಂತ ನಾನು ನೀವು ಕೇಳ್ತಾ ಇಲ್ಲ ಅಷ್ಟೇ. ನಾನು ಅದೇ ಪ್ರಶ್ನೆ ಕೇಳೋನಿದ್ದೆ ಈಗ. ಎಲ್ಲರೂ ನಿಮ್ಗೆ ಗೊತ್ತಿರೋರೆ, ಎಲ್ಲರೂ ತುಂಬಾ ಆತ್ಮೀಯ ಬಳಗದಲ್ಲಿರೋರು. ಕೇಳಕ್ಕಾಗಲ್ಲ. ಅವ್ರಿಗಿರ್ಬೇಕು, ಅವ್ರ ಮನಸ್ಸಲ್ಲಿ ಇಲ್ಲ ಆ ಯೋಚನೆ ಇಲ್ಲ ಅಂದಾಗ ನಾವು ಅದನ್ನ ಮಾತಾಡಕ್ ಹೋದ್ರೆ ನಾವು ಚಿಕ್ಕವ್ರು ಆಗ್ತೀವಿ ಅನ್ನೋದು ನನ್ನ ಒಂದು ಇದು. ಅಂದ್ರೆ ಧರ್ಮಂಗೆ ಒಂದು ಕ್ಯಾರೆಕ್ಟರ್ ಕೊಡಬೇಕು ಅನ್ನೋ ಯೋಚನೆ ಇಲ್ಲ. ಇರಲ್ಲ, 100% ಇರಲ್ಲ. ಮುಂಚೆ ಎಲ್ಲ ಹೆಂಗಿದ್ರು ಅಂದ್ರೆ ಹೌದಾ ಇದ್ರಲ್ಲಿ ಯಾವ್ದು ಮಾಡ್ತಿದ್ದ ಧರ್ಮ ಅಂತ ಕೇಳಿರೋದು ಉಂಟು. ಹಂಗೆಲ್ಲ ಮಾತಾಡ್ತಿದ್ದವರು ಇವತ್ತು ಅವ್ರ ಪಾಪ ಅವ್ರವರೇ ಡಿಸೈಡ್ ಆಗ್ಬಿಟ್ಟಿದ್ದಾರೆ. ಆಮೇಲೆ ಹಿಂಗೆ ವಿಚಿತ್ರ. ಆಮೇಲೆ ಎಸ್ಪೆಷಲಿ ಟಿ ವಿ ಶೋಸಲ್ಲಿ ಬಂದಂಥ ಆರ್ಟಿಸ್ಟ್ಗಳು ಬಂದರೆ ಖುಷಿ ಆಗುತ್ತೆ. ಪಾಪ ಎಲ್ಲರಿಗೂ ಒಂದು ಜೀವನ ಆಗಿದೆ, ಇಲ್ಲ ಅಂತಲ್ಲ. ಬಟ್ ಅವ್ರು ಬಂದ ಮೇಲೆ ಯಾವ ಥರ ಆಗೋಗಿದೆ ಅಂದರೆ ಇವರು ಎಲ್ಲ ಥರನೂ ಧೈರ್ಯ ಮಾಡೋಕ್ಕೆ ಹೋಗಿ ಸುಮಾರು ಸಿನಿಮಾ ಬೀಳ್ತಾ ಇವೆ. ಅದು ಅರ್ಥ ಆಗ್ತಿಲ್ಲ ಅವ್ರಿಗೆ. ಸೊ ಹೊಸೊಬ್ರನ್ನ ಹಾಕ್ಕೊಳ್ಬೇಕು, ಹೊಸೊಬ್ರು ಬರಬೇಕು ಇಂಡಸ್ಟ್ರಿಗೆ. ಓಲಿ ಈಗಲಾರು ನಾನು ಹೇಳ್ತೀನಲ್ಲ, 2000 ಇಸ್ವಿಗೆ ಬಂದಾಗ ಅವಾಗಲೂ 10 ಜನ ಹೀರೋ ಹೆಸರು ಹೇಳೋಕ್ಕಾಗಲಿಲ್ಲ ಕನ್ನಡದಲ್ಲಿ. ಆಯ್ತಾ? ಈಗ ಫಾಸ್ಟಾಗಿ 10 ಜನ ಹೀರೋ ಹೆಸರು ಹೇಳಿ ಕನ್ನಡದಲ್ಲಿ ಹೇಳಕ್ ಚಾನ್ಸ್. ನಾನು ತೆಲುಗುದು ಹೇಳ್ತೀನಿ, ತಮಿಳ್ದು ಹೇಳ್ತೀನಿ, ಹಿಂದಿದು ಹೇಳ್ತೀನಿ, ಕನ್ನಡ ಹೇಳಕ್ಕಾಗಲ್ಲ. ಹೇಳಕ್ ತೊಂದರೆ ಇಲ್ಲ, ಬಟ್ ಆದ್ರೆ ಎಷ್ಟು ಸಿನಿಮಾಗಳು ಯಶಸ್ಸಿನಲ್ಲಿ ವಾವ್ ಆಯ್ತು ಅಂತ ನೀವು ಸಡನ್ ಆಗಿ ಬಾಯಿಗೆ ಬರಲ್ಲ ಅಂದ್ರೆ ಕನ್ನಡ ಇಂಡಸ್ಟ್ರಿ ಯಾವ ಲೆವೆಲ್ ಅಲ್ಲಿ ಇದೆ ಅಂತ ಅರ್ಥ ಮಾಡ್ಕೊಳ್ಳಿ. ಅಕಸ್ಮಾತ್ 20-25 ಜನ ಹೀರೋಗಳಿದ್ದಾರೆ, ನಾವ್ ಯಾರು ಫ್ರೀ ಆಗಿರಕ್ ಸಾಧ್ಯನೇ ಇಲ್ಲ. ಖಂಡಿತವಾಗ್ಲೂ ಒಂದಲ್ಲ ಒಂದು ಹೀರೋ ಜೊತೆ ಮಾಡ್ತಾನೆ ಇರ್ತೀವಿ. ಏನ್ ಮಾಡ್ತೀರಾ? ಹಂಗಾಗಿದೆ ಇಂಡಸ್ಟ್ರಿ. ಇದು ಎಲ್ಲಿ ಎಡುತ್ತಾ ಇರೋದು? ಇಲ್ಲಿ ಎಡುತ್ತಾ ಇಲ್ಲ. ಇಲ್ಲಿ ಏನಾಗಿದೆ, ಒಂದು ಕುದುರೆ ಓಡಕ್ ಸ್ಟಾರ್ಟ್ ಅಂದ್ರೆ ಆ ಕುದುರೆ ಬಾಲನೇ ಹಿಡ್ಕೊಂಡು ಹೋಗ್ತಾವೆ ಇವು. ಐದರ್ ನೆಗೆಟಿವ್ ಕ್ಯಾರೆಕ್ಟರ್ಸ್ನು ಅಷ್ಟೇ. ನಾನು ಹೇಳ್ತಾ ಇರೋದು ಸಪೋರ್ಟಿಂಗ್ ಕ್ಯಾರೆಕ್ಟರ್ಸು ಯಾರೋ ಒಬ್ರು ಇಟ್ಟಾದ್ರು ಇನ್ನಷ್ಟೇ. ಇನ್ನು ಮಿಕ್ಕಿ ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ನ ಲೆಕ್ಕಕ್ಕೆ ಇಲ್ಲ. ಅವ್ರಿಗೆ ಹೀರೋ ಬಿಟ್ರೆ ಅವ್ರಿಗೆ ಬರೀತಾರೆ, ಮಿಕ್ಕಿದೇನಾದ್ರು ಎಕ್ಸ್ಟ್ರಾ ಕ್ಯಾರೆಕ್ಟರ್ಸ್ ಇದ್ದ ಬರೀತಾರೆ. ನೀವು ಇದೇ ತೆಲುಗು ನೋಡಿ, ತಮಿಳ್ ನೋಡಿ, ಇವತ್ತಿಗೂ ಬ್ರಹ್ಮಾನಂದಂ ಇದ್ದಾರೆ, ಇವತ್ತಿಗೂ ಅಲಿ ಇದ್ದಾರೆ. ಯಾರು ನಾವೆಲ್ಲ ಇಂಡಸ್ಟ್ರಿಗೆ ಬರಕ್ ಮುಂಚೆ ಅವ್ರನ್ನ ನೋಡಿದವ್ರು ನಾವು. ಕರೆಕ್ಟ್ ಪಾಯಿಂಟ್. ಇವತ್ತಿಗೂ ಡಿಮ್ಯಾಂಡ್ ಡ್ರಾಫ್ಟ್ ಅಲ್ಲಿ ಇದ್ದಾರೆ. ನಾನು ಮಾತಾಡ್ತಾ ಇರೋದು ನಿಮಗೆ. ವರ್ಸ್ಟ್ ಇಂಡಸ್ಟ್ರಿ ನಮ್ಮ ಇಂಡಸ್ಟ್ರಿ. ಕಾಮನ್ ಸೆನ್ಸ್ ಇಲ್ಲ ನಮ್ಮಲ್ಲಿ ಇರೋರಿಗೆ. ಮಾತಾಡಿದ್ರೆ ಸುಮ್ಮನೆ ಹೇಳ್ತಾರೆ, ಅಯ್ಯೋ ನಮ್ಮ ಇಂಡಸ್ಟ್ರಿ ಬೆಳೀತಿಲ್ಲ. ಇವತ್ತಿಗೂ ಪಾಪ ಎಂತೆಂಥ ರೈಟರ್ಸ್ ಯಾಕೆ ಇವತ್ತು ಇಂಡಸ್ಟ್ರಿನೇ ತಿರುಗಿ ನೋಡೋಂಗೆಲ್ಲ ಆಗಿದೆ. ಆ ಥರ ಮಾಡೋರು ಇನ್ನೂ 10 ಜನ ಇದ್ದಾರೆ. ಅವ್ರ ಮೇಲೆ ಧೈರ್ಯ ಮಾಡಲ್ಲ, ಮಾಡಿದವ್ರ ಮೇಲೆ ಹೋಗ್ತಾ ಇರ್ತಾರೆ ನಮ್ಮ ಇಂಡಸ್ಟ್ರಿ. ಇದು ತಪ್ಪು. ಇದು ನಾನು ಹೇಳ್ತಾ ಇರೋದು. ಅವಾಗ ಅಗಲವಾಗಿ ಬೆಳೆಯಲ್ಲ, ಅದು ಬೆಳೆಯಲ್ಲ, ಸಾಧ್ಯನೇ ಇಲ್ಲ. ಒಬ್ಬರನ್ನೇ ಇಟ್ಕೊಂಡು ಎಷ್ಟು ತಿಂತೀರಾ? ಅವ್ನ ತಲೆಯಲ್ಲಿ ಇರುತ್ತೆ ಒಂದು 10 ಸ್ಟೋರಿ, 11ನೇ ಸ್ಟೋರಿ ಎಲ್ಲಿಂದ ತರ್ತಾನೆ? ಟ್ಯಾಲೆಂಟ್ಸ್ಗಳಿದ್ದಾರೆ, ಆದ್ರೆ ಅವಕ್ಕೆ ಎಕ್ಸ್ಪ್ಲೋರ್ ಮಾಡಕ್ಕೆ ಅವಕಾಶಗಳು ಮಾಡ್ತಿಲ್ಲ. ಒಬ್ರು ಆದ್ರೆ ಅವ್ರನ್ನೇ ಇಟ್ಕೊಂಡು 10 ವರ್ಷ ಹೋಗ್ತಾರೆ. ಈ ಟ್ಯಾಲೆಂಟ್ಗೆ ಧೈರ್ಯ ಎಲ್ಲಿ ಬರುತ್ತೆ? ಬೇಡಪ್ಪ, ಬೇರೆ ಜೀವನ ನೋಡೋಣ ತೊಡಗ್ತಾನೆ ಅವನು. ಈಗ ನೀವು ನಾನು ಯಾವುದೋ ಒಂದು ಸಿನಿಮಾ ಮಾಡಿದೆ, ಹೆಸರು ಆಗ್ಬಿಡ್ತು. ಇನ್ನು ಎಲ್ಲ ನನ್ನ ಮನೆ ಬಾಗ್ಲಲ್ಲಿ ಇರ್ತಾರೆ. ನನಗೆ ಗೊತ್ತಿರುತ್ತೆ ನನಗಿನ ನೀವು ಇದು ಮಾಡಿರ್ತೀರ ಅಂತ. ನಾನು ನಿಮ್ಮ ಬಗ್ಗೆನೂ ಹೇಳಲ್ಲ. ಅರ್ಥ ಆಯ್ತಾ? ನಾನು ಹೇಳಲ್ಲ. ಜೊತೆಗೆ ನೀವು ನಾನು ಅಷ್ಟೇ ಇದ್ದೀನಪ್ಪ ಬಂಡ್ರಪ್ಪ ಅಂದ್ರೆ ನಿಮ್ಮನ್ನು ನಂಬಲ್ಲ, ಮತ್ತೆ ರಿಸ್ಕ್ ತಗೊಳ್ಳಲ್ಲ. ಇದೆಲ್ಲೋ ರಿಸ್ಕ್ ತಗೊಂಡು ಯಾರೋ ಒಬ್ಬ ಒಳ್ಳೆ ಪುಣ್ಯಾತ್ಮ ಒಬ್ಬ ಮಾಡಿರ್ತಾನೆ ಪ್ರೊಡ್ಯೂಸರ್. ಅವನಿಂದ ಇವ್ನು ಕ್ಲಿಕ್ ಆಗಿರ್ತಾನೆ. ಇವನಿಂದನೇ ಇನ್ನು ಮಿಕ್ದವರೆಲ್ಲ ಬರೋದು ಕಾನ್ಫಿಡೆಂಟ್ ಆಗಿ. ಅಲ್ಲಿರ್ತಾರೆ ಟ್ಯಾಲೆಂಟ್, ಬಟ್ ಅವ್ರನ್ನ ಗುರ್ಸಲ್ಲ ಮಾಡೋ. ಇಷ್ಟು ಸಿನಿಮಾ ರಿಲೀಸ್ ಆಗ್ತಾ ಇದೆ, ಇಷ್ಟು ಸಿನಿಮಾ ಮೇಕಿಂಗ್ ಅಲ್ಲಿದೆ, ಇಷ್ಟು ಸಿನಿಮಾ ಪ್ರೀ ಪ್ರೊಡಕ್ಷನ್ ಇದ್ದಾರೆ. ಅದ್ರ ಕಥೆ ಏನಂಗಾರೆ ನೋಡ್ತಾ ಇದ್ದೀರಲ್ಲ, 100-150 ಸಿನಿಮಾ ಪ್ರತಿ ವರ್ಷ ಬರುತ್ತೆ. ಹೆಸರಾಗ್ತಾ ಇರೋದು ಎಷ್ಟು ಸಿನಿಮಾ? 4-5 ಸಿನಿಮಾ ಆಗುತ್ತೆ ವರ್ಷಕ್ಕೆ. ಇನ್ನು ಮಿಕ್ಕಿದ್ದು ಎಲ್ಲಿ ಬಂತು, ಎಲ್ಲಿ ಹೋಯ್ತು? ಡಿಸ್ಟ್ರಿಬ್ಯೂಟರ್ದು ಮಾಫಿಯಾ ಇದೆ ಇಂಡಸ್ಟ್ರಿಲಿ, ಭಾಳ ಇದಿದೆ. ನಾನು ನೋಡ್ತಾ ಇದ್ದೀನಿ. ಒಳ್ಳೊಳ್ಳೆ ಸಿನಿಮಾ ಮಾಡಿರ್ತಾರೆ ಪಾಪ. ಪ್ರೊಡ್ಯೂಸರ್ಸ್ಗೆ ಗೊತ್ತಿಲ್ಲ ಸಿನಿಮಾ ಹೆಂಗೆ ರಿಲೀಸ್ ಮಾಡಬೇಕು ಅಂತ. ಯಾರೋ ಒಬ್ಬ ಹೇಳ್ತಾನೆ, ಈ ಡಿಸ್ಟ್ರಿಬ್ಯೂಟರ್ ಹತ್ರ ಹೋಗಿ ಅಂತ. ಅವ್ನು ಏನಂತ, ಒಂದು 15 ಲಕ್ಷ 20 ಲಕ್ಷ ಕೊಡಿ, 150 ಥಿಯೇಟರ್ ನಿಮ್ಗೆ ರಿಲೀಸ್ ಮಾಡ್ಕೊಡ್ತೀನಿ ಅಂತ ಹೇಳ್ತಾನೆ. ಪೇಪರ್ ನೋಡ್ಬೇಕು ನೀವು ಶುಕ್ರವಾರ. ಏನು ಇರೋ ಬರೋ ಮಲ್ಟಿಪ್ಲೆಕ್ಸು, PVR ಥಿಯೇಟರ್ಸ್ನೆಲ್ಲ ಇದು ಮಾಡಿಬಿಟ್ಟಿರ್ತಾರೆ. ಹೌದು, ಅನೌನ್ಸ್ಮೆಂಟ್ ಮಾಡಿರ್ತಾರೆ. ಕರೆಕ್ಟ್. ನೀವು ಹೋಗಿ ಆ ಥಿಯೇಟರ್ಗಳಲ್ಲಿ ಪೋಸ್ಟ್ರು ಕೂಡ ಇರಲ್ಲ ಆ ಸಿನಿಮಾದು. ಸುಮ್ಮನೆ ಇವ್ನು ಡಿಸ್ಟ್ರಿಬ್ಯೂಟರ್ ಹಂಗೆ ಮಾಡಿರ್ತಾನೆ. 2 ದಿನಕ್ಕೆ 3 ದಿನಕ್ಕೆ ಡಮಾರ್ ಡೆಫಿಸಿಟ್. ಸೊ ನಿರ್ಮಾಪಕರು ಹೋದ್ರು. ಎಷ್ಟು ಜನ ಹೋಗಿದ್ದಾರೆ? ಎಂತೆಂಥ ಒಳ್ಳೊಳ್ಳೆ ನಿರ್ಮಾಪಕರು ಇದ್ದಾರೆ ಗೊತ್ತಾ ಇಂಡಸ್ಟ್ರಿಲಿ. ನೋಟೆಡ್ ಅಲ್ಲದೆ ಅಷ್ಟೇ ರಿಚಾಗಿ ಖರ್ಚು ಮಾಡೋಕ್ಕೂ ಆಸೆ ಇರೋರು ಇದ್ದಾರೆ. ಬಂದು ಒಂದು ಸ್ಮಾಲ್ ಬಜೆಟಲ್ಲಿ ಮಾಡೋಣ ಅಂತ ಮಾಡಿರೋರು ಇದ್ದಾರೆ, ಒಳ್ಳೆ ಸಿನಿಮಾ ಮಾಡಿರೋರು. ಬಟ್ ಅದು ರಿಲೀಸ್ ಟೈಮಲ್ಲಿ ಅವ್ರಿಗೆ ನಿಯತ್ತಾಗಿ ಅದಕ್ಕೂ ದುಡ್ಡು ಕೊಟ್ಟಿರ್ತಾರೆ. ಡಿಸ್ಟ್ರಿಬ್ಯೂಟರ್ಗಳು ಸರಿ ಇರಲ್ಲ. ಎಲ್ಲರೂ ಅಂತ ಹೇಳ್ತಲ್ಲ ನಾನು. ಇವತ್ತು ನೋಡಿ ಹಂಗೆ ಆಗ್ಬಿಟ್ಟಿದೆ ಎಲ್ಲ ಇಂಡಸ್ಟ್ರಿ.
ಇಂಡಸ್ಟ್ರಿಯ ಯಾವುದೇ ಈ ಥರದ ಸಮಸ್ಯೆಗಳು ಬಂದರೂ ಕೂಡ ಅದಕ್ಕೊಂದು ಪ್ಲಾಟ್ಫಾರ್ಮ್ ಇದೆ, ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ. ಹಾಂ, ನಗು ಯಾಕೆ? ಅದೇ ವಾಣಿಜ್ಯ ಮಂಡಳಿ ಏನಾದ್ರು ತಪ್ಪಾದಾಗ ಬಂದು ಮಾತಾಡ್ತಾರೆ, ಸರಿಪಡ್ಸಕ್ಕೆ ಟ್ರೈ ಮಾಡ್ತಾರೆ ಪಾಪ. ಅಷ್ಟು ಬಿಟ್ಟರೆ ವಾಣಿಜ್ಯ ಮಂಡಳಿ ಏನು ಮಾಡುತ್ತೆ? ವಾಣಿಜ್ಯ ಮಂಡಳಿ ಏನಕ್ಕಿದೆ? ಫಿಲ್ಮ್ ಚೇಂಬರ್ ಗಟ್ಟಿಯಾಗಿಲ್ವಾ ಧರ್ಮ? ಅಲ್ಲ, ತುಂಬ ಗಟ್ಟಿಯಾಗಿದೆ. ಫಿಲಿಂ ಚೇಂಬರ್ ತುಂಬ ಗಟ್ಟಿಯಾಗಿದೆ. ಗಟ್ಟಿಯಾಗಿ ಏನಿದೆ ನಾನಂತೂ ನನಗೆ ಗೊತ್ತಿಲ್ಲ. ಯಾಕಂದರೆ ಫಿಲಿಂ ಚೇಂಬರಲ್ಲಿ ನಾನು ಅಬ್ಸರ್ವ್ ಮಾಡ್ದಂಗೆ 100% ಯಾರಿಗಾರು ಅನ್ಯಾಯ ಆದಾಗ ಫೇಸ್ ಮಾಡ್ತಾರೆ, ಪಾಪ ಫೈಟ್ ಮಾಡ್ತಾರೆ. ಎಲ್ಲೋ ಒಂದೊಂದು ಟೈಮ್ ಅದು ಪೊಲೀಸ್ ಲೆವೆಲ್ಗೆ ಹೋಯ್ತು ಅಂದರೆ ಅದನ್ನು ಬಿಟ್ಟಾಕ್ತಾರೆ, ಅದು ಮಾಡ್ತಾರೆ. ಫಿಲಿಂ ಚೇಂಬರ್ಗೂ ಇದಕ್ಕೆ ಬರೋದೇ ಇಲ್ಲ. ಫಿಲಿಂ ಚೇಂಬರ್ ಬಿಡಿ, ಈಗ ನೋಡಿ, ಪ್ರೊಡ್ಯೂಸರ್ ಅಸೋಸಿಯೇಷನ್ ಇದೆ, ಅದಿದೆ. ಇದನ್ನ ನಮ್ಮಲ್ಲೇ ಸಾಕಷ್ಟು ಇದಿದೆ, ಪಂಗಡಗಳು. ಹೌದು, ಆರ್ಟಿಸ್ಟ್ ಅಸೋಸಿಯೇಷನ್ ಇದೆ, ಕೊರಿಯೋಗ್ರಾಫರ್ ಅಸೋಸಿಯೇಷನ್ ಇದೆ, ಹಂಗಿದೆ, ಕಲಾವಿದರ ಸಂಘ ಇದೆ. ಅಲ್ಲಿಗೆ ಏನು ಬರಲ್ಲ ಇದು. ಸಿನಿಮಾ ಪ್ರೊಡ್ಯೂಸರು ಎಲ್ಲಿವರೆಗೂ ಪಿಕ್ಚರ್ ಮಾಡಿ ಮುಗಿಸೋವರೆಗೂ ಪ್ರೊಡ್ಯೂಸರ್ ಅಸೋಸಿಯೇಷನ್ ಇದೆ. ಪ್ರೊಡ್ಯೂಸರ್ಗೂ ಡೈರೆಕ್ಟರ್ಗೆ ಏನೋ ತೊಂದರೆ ಆಯಿತು, ಇಲ್ಲ ಸಿನಿಮಾ ರಿಲೀಸ್ ಆಗಕ್ಕೆ ತೊಂದರೆ, ನಮ್ಮ ವಾಣಿಜ್ಯ ಮಂಡಳಿ ಸಿನಿಮಾ ಮಂಡಳಿ ಇದೆ ಅಷ್ಟೇ. ಅದು ಪಾಪ ಅದ್ರ ಬಗ್ಗೆ ನಾನು ಮಾತಾಡಲ್ಲ. ನಮ್ಗೆ ಅದ್ರ ಬಗ್ಗೆ ನಮ್ಗೆ ಗೊತ್ತೂ ಇಲ್ಲ, ಆ್ಯಕ್ಚುಲಾಗಿ ಹೇಳ್ಬೇಕು ಅಷ್ಟೇ. ಅದು ಇರೋದು ಮೇನ್ ಮ್ಯಾಟ್ರ್ ಇರೋದೇ ಇಲ್ಲಿ ಥಿಯೇಟ್ರ್ ಓನರ್ಸ್ಗೆ ಇನ್ಫಾರ್ಮೇಷನ್ ಇರೋಷ್ಟು ಬೇರೆಯವ್ರಿಗೆ, ಪ್ರೊಡ್ಯೂಸರ್ಸ್ಗೆ ಸರಿಯಾಗಿರಲ್ಲ, ಗೊತ್ತಾ? ಒಬ್ಬ ಥಿಯೇಟ್ರ್ ಓನರು ಈ ಬರೋ ವರ್ಷ ಮಾರ್ಚ್ ಟೈಮಲ್ಲಿ ಈ ಹೀರೋದು ಬಂದೇ ಬರುತ್ತೆ, ಇದಿಷ್ಟರಲ್ಲಿ ಈ ಟೈಮಲ್ಲಿ ಇಷ್ಟಕ್ಕೆ ಮಾತ್ರ ಯಾವುದೇ ಕಾರಣಕ್ಕೂ ಏನು ಇಟ್ಕೊಳ್ಬಾರ್ದು, ಬರಲಿ ಯಾವುದೋ ಹೊಸ ಪಿಕ್ಚರ್ ಬಂದು ತೊಗೊಂಬಿಡೋಣ, ಅದು ಏನೇ ಮಾಡಿದ್ರು ಅದನ್ನು ಡೆಫಿಸಿಟ್ ತೋರಿಸಿ ಏನೋ ಒಂದು ಕೆಲಸ ಮಾಡಿ ಮುಗಿಸೋಣ ಅನ್ನೋದೆಲ್ಲ ಇರ್ತಾರೆ. ಭಾಳ ವೀಕ್ನೆಸ್ ಇದೆ ನಮ್ಮಲ್ಲಿ. ಸಿನಿಮಾ ಅಂದರೆ ಕಲಾವಿದರು, ತಂತ್ರಜ್ಞರು, ನಿರ್ದೇಶಕರು, ನಿರ್ಮಾಪಕರು, ಪ್ರದರ್ಶಕರು, ವಿತರಕರು, ಇದರ ಒಂದು ಕ್ಲಸ್ಟರ್, ಒಂದು ಗ್ರೂಪ್ ಇದೆ. ಆ್ಯಕ್ಚುಲಿ ಇಲ್ಲಿ ತುಂಬ ಪ್ರಾಬ್ಲಮ್ ಇರೋದು ವಿತರಕರು. ವಿತರಕರು ಕರೆಕ್ಟ್. ಇವರಿಷ್ಟು ಸರಿ ಇದ್ರೆ ಮಾತ್ರ ವೀಕ್ಷಕರು ಬರೋಕ್ಕಾಗೋದು. ಕರೆಕ್ಟ್. ಪಾಪ ವೀಕ್ಷಕರಿಗೆ ಇನ್ಫಾರ್ಮೇಶನ್ ಇರಲ್ಲ, ಪೇಪರಲ್ಲಿ ಮಾತ್ರ ಅನೌನ್ಸ್ಮೆಂಟ್ ಇರುತ್ತೆ. ಈಗ ನೋಡಿ, ಇವಾಗ ಎಕ್ಸಾಂಪಲ್ ವೀರೇಶ್ ಥಿಯೇಟ್ರ್ ರಿಲೀಸು ನಾಳೆ ಬರೋವಾರ ಅಂತ. ವೀರೇಶ್ ಥಿಯೇಟ್ರಲ್ಲಿ ಸಿನಿಮಾನೇ ಇರಲ್ಲ. ಸಿನ್ಸಿಯರಾಗಿ ಅಲ್ಲಿಗೆ ಹೋಗುವಂಥ ಆಡಿಯನ್ಸ್ ಹೋಗ್ತಾರೆ, ಅಲ್ಲಿರೋ ಹತ್ರದ ಅಲ್ಲಿರೋರು. ಅಲ್ಲಿಲ್ಲ ಅಂದಾಗ ಮತ್ತೆ ನಮ್ದು ಸಿನಿಮಾನ ಮೈಂಡಿಂದ ತೆಗೆದು ಬಿಸಾಕ್ತಾರೆ. ಆ ಸಿನಿಮಾನ ಅದು ಹೋಗಿರ್ಬೇಕು, ಮತ್ತೆ ಅದು ಕಡೆ ಇಂಟ್ರೆಸ್ಟು ಬರಲ್ಲ, ಇನ್ನೊಂದು ಕಡೆ ಇದೆಯಂತ ಹೋಗಕ್ಕೂ ಬರಲ್ಲ. ಕನಸು ಕಟ್ಟರೋ ನಿರ್ದೇಶಕನ ಕಥೆ ಏನು, ಕಲಾವಿದರ ಕಥೆ ಏನು, ಏನಾಗಬೇಕು ಹೇಳಿ? ಹೇಳಿದ್ನಲ್ಲ, ಈಗ ನೋಡಿ, ನೀವು ಕನ್ನಡ ಸಿನಿಮಾಗಳು ನೋಡಿ, ಹಿಟ್ ಆಗಿರೋ ಸಿನಿಮಾನು ತಗೊಳ್ಳಿ, ಈಗ ನಡೀತಾ ಇರೋ ಸಿನಿಮಾಗಳು ನೋಡಿ, ಕರೆಕ್ಟಾಗಿ ನೋಟೆಡ್ ಆ್ಯಕ್ಟರ್ಸೇ ಕಡಿಮೆ. ಹೆಂಗಿತ್ತು ಧರ್ಮ? ನಮ್ಗೊಂದು ಸ್ವಲ್ಪ ಹೇಳಿ. ನೀವು ನೋಡಿದಂಥ ಆ ದಿನಗಳ ಆ ಗಾಂಧಿನಗರ, ಇವತ್ತಿನ ಗಾಂಧಿನಗರ ಹೇಗಿದೆ? ನೋಡಿ, ನಾವು ನೋಡಿದಂಥ ಆ ದಿನ ನನಗೆ ಹೊಟ್ಟೆವ್ರಿ. ಅದು ಇನ್ನೊಂದು ಪಾಯಿಂಟ್, ಈ ಪಾಯಿಂಟಿಗೆ ಬರ್ತೀನಿ ಪ್ಲೀಸ್. ನಾನು ಬರೀ ಆ್ಯಕ್ಟರ್ಸ್ ಬಗ್ಗೆ ಹೇಳಿದೆ. ಬ್ರಹ್ಮಾನಂದಂ ಆಗಲಿ, ಆಲಿ ಇರ್ಬೋದು, ತಮಿಳಲ್ಲಿ ಇನ್ನು ಸೀನಿಯರ್ ಆ್ಯಕ್ಟರ್ಸ್ ಇರ್ಬೋದು, ಪ್ರಕಾಶ್ ರಾಜ ಇರ್ಬೋದು, ಯಾರು ಅವರೇ ಇದ್ದಾರೆ, 20-30 ವರ್ಷದಿಂದ ಅವರೇ ಇದ್ದಾರೆ. ಜೊತೆಗೆ ಮಣಿರತ್ನಂ ಇವತ್ತಿಗೂ ಇದ್ದಾರೆ. ಆ ಥರ 20 ವರ್ಷದ ಹಿಂದೆ ಇರೋವಂಥ ಡೈರೆಕ್ಟರ್ ಯಾರಿದ್ದಾರೆ ತೋರಿಸಿ ಕನ್ನಡದಲ್ಲಿ. ನಾನು ಬರೀ ಮಣಿರತ್ನಂ ಹೇಳ್ತಾ ಇದ್ದೀನಿ. ತೆಲುಗುಲಿ ಎಂತೆಂತಾರೆ, ಸುರೇಂದ್ರ ರೆಡ್ಡಿ, ಸುಕುಮಾರ್ ಶೆಟ್ಟಿ, ಇವರೆಲ್ಲ ಯಾರು? ಇನ್ನು ಅಲ್ಲು ಅರ್ಜುನ್ ಎಲ್ಲ ಹುಡ್ಕೊಂಡಿರಲಿಲ್ಲ ಇಂಡಸ್ಟ್ರೀಲಿ. ಅವರೆಲ್ಲ ಅವರು ಮಾವಂದಿರ್ಗೂ ಸಿನಿಮಾ ಮಾಡಿದವರು ಇವತ್ತು ಯಂಗ್ಸ್ಟರ್ಸ್ಗೂ ಮಾಡ್ತಾರೆ, ಇದೂ ಮಾಡ್ತಿದ್ದಾರೆ. ಎಲ್ಲಿದ್ದಾರೆ ಡೈರೆಕ್ಟರ್ಸ್? ನಮ್ಮನ್ನೆಲ್ಲ ತಂದವ್ರು ಡೈರೆಕ್ಟರ್ಸ್ ಎಲ್ಲಿದ್ದಾರೆ? ಪಾಯಿಂಟ್. ಎಷ್ಟು ಬೇಜಾರಾಗುತ್ತೆ ಅಂದರೆ, ಈಗ ನಮ್ಮನ್ನೆಲ್ಲ ಬೆಳೆಸ್ಬಿಟ್ರು, ಅದು ನನಗೆ ಸಸ್ಟೈನ್ ಮಾಡೋದಕ್ಕೆ ಅವರೇ ಇಲ್ಲ. ಈ ಹೊಸಬ್ರಿಗೆ ಇದು ಗೊತ್ತಾಗ್ತಿಲ್ಲ. ಹೆಂಗೋ ಯಾವುದೋ ಸಬ್ಜೆಕ್ಟ್ನ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಮಾಡ್ತಾರೆ, ಒಂದು ಇಟ್ಟಾಗ್ಬಿಟ್ರೆ ಮುಗೀತು ಅಷ್ಟೇ. ಇನ್ನು ಕನ್ಸಲು ಅವರು ಸೀನಿಯರ್ ಆ್ಯಕ್ಟರ್ಸು, ಒಂದು ನೋಟೆಡ್ ಆ್ಯಕ್ಟರ್ಸ್ನ ಕನ್ಸಿಡರೇ ಮಾಡಲ್ಲ. ನೀವು BComನವರು ಗಾಂಧಿನಗರದ ಲೆಕ್ಕಾಚಾರ ಏನು ಹಾಗಿದ್ರೆ? ಈಗ ಇದು ನೋಡಿ, ಗಾಂಧಿನಗರದ ಲೆಕ್ಕಾಚಾರ ಅದೇ ನಾನು ಹೇಳ್ತಾ ಇದ್ದೆ. ಒಂದು ಟೈಮಲ್ಲಿ ಗಾಂಧಿನಗರ ಅಂದರೆ ಕರೆಕ್ಟಾಗಿತ್ತು. ಒಂದು ಸೆಟ್ ಆಫ್ ಪ್ರೊಡ್ಯೂಸರ್ಸ್ ಕರೆಕ್ಟಾಗಿದ್ದು, ಸೆಟ್ ಆಫ್ ಡಿಸ್ಟ್ರಿಬ್ಯೂಟರ್ಸ್ ಕರೆಕ್ಟಾಗಿದ್ದು, ಎಲ್ಲ ಇದ್ರು. ಈಗ ಏನು ಒಂದು ಗಾಂಧಿನಲ್ಲಿ ಆಫೀಸ್ ಹಾಕೊಂಡು ಡಿಸ್ಟ್ರಿಬ್ಯೂಟರ್ ಅಂದರೆ ಅವರೇ. ಅವ್ರದ್ದು ಏನು ಅವ್ರದ್ದು ಲೈಸೆನ್ಸ್ ಇದೆ ನೋಡಿ, ಅದಕ್ಕೇನು ಇಲ್ಲ. ಮೊನ್ನೆಲ್ಲ ಇಶ್ಯೂ ಆಯ್ತು ಅದು ಮ್ಯಾಟ್ರು. ಆ ಡಿಸ್ಟ್ರಿಬ್ಯೂಟ್ರನ್ನ ಯಾರ ನೀನು ಡಿಸ್ಟ್ರಿಬ್ಯೂಟ್ರ್ ಎಲ್ಲಿಂದ ಹೆಂಗೆ ಲಿಂಕ್ ತೊಗೊಂಡಿದ್ದೆ ಅವ್ನಿಗೆ ಇದೇ ಇಲ್ಲ. ಸುಮ್ಮನೆ ರೂಮ್ ಹಾಕೊಂಡ್ಬಿಟ್ಟು ಗಾಂಧಿನಗರದಲ್ಲಿ ಡಿಸ್ಟ್ರಿಬ್ಯೂಟ್ರ್ ಅಂದ್ಬಿಟ್ಟು ಒಂದು 4-5 ಯಾವುದೋ ಬೋರ್ಡ್ ಇಲ್ದಾರ ಹೆಸರು, ನಮ್ಮ ಪಿಕ್ಚರ್ ಹೆಸರು, ಪೋಸ್ಟರ್ಗಳು ಹಾಕೊಂಡ್ಬಿಟ್ಟಿದ್ದಾನೆ. ಈಗ ನಿಮ್ಗೆ ಗೊತ್ತಲ್ಲ, ಎಷ್ಟೋ ಜನ ಈಗ ಶಾರ್ಟ್ ಮೂವಿಗಳಲ್ಲಿ ಪೋಸ್ಟರ್ಗಳು ಹಾಕ್ತಾರಲ್ಲ, ಅದನ್ನ ಸಿನಿಮಾ ಅಂದ್ಬಿಟ್ಟು ಹಾಕೊಂಡ್ಬಿಟ್ಟಿರ್ತಾರೆ. ಏನು ಹೇಳೋರು ಕೇಳೋರು ಯಾರು ಇಲ್ವಾ? ಅದನ್ನ ಅಬ್ಸರ್ವ್ ಮಾಡ್ಬೇಕು ನಾವು. ಇದು ವಾಣಿಜ್ಯ ಮಂಡಳಿ ಅಬ್ಸರ್ವ್ ಮಾಡೋಕೆ. ನಮ್ಮ ಫಿಲಿಂ ಚೇಂಬರು ಇಂಥದನ್ನ ಗಾಂಧಿನಗರದಲ್ಲಿ ಎಷ್ಟು ಜನ ಫೇಕ್ ಡಿಸ್ಟ್ರಿಬ್ಯೂಟರ್ಸು, ಫೇಕ್ ಪ್ರೊಡ್ಯೂಸರ್ಸು, ಫೇಕ್ ಡೈರೆಕ್ಟರ್ಸು ತುಂಬಾ ಜನ ಇದ್ದಾರೆ.
ಆಮೇಲೆ ಪಾಪ ಹೆಣ್ಮಕ್ಳುಗಳು ಹಾಳಾಗ್ತಾ ಇರೋದು ಇಲ್ಲಿನಲ್ಲ, ಬೆಂಗಳೂರು ಹೆಣ್ಮಕ್ಳಲ್ಲ, ಹುಬ್ಳಿ, ಧಾರವಾಡ, ಆಮೇಲೆ ನಾರ್ತ್ ಕರ್ನಾಟಕ, ಉತ್ತರ ಕರ್ನಾಟಕ, ಖಂಡಿತವಾಗ್ಲೂ ಎಂತೆಂಥ ಕಲಾವಿದರು ಇದ್ದಾರೆ ಗೊತ್ತಾ. ಅವಕಾಶಕ್ಕೋಸ್ಕರ ಬಂದಿರ್ತಾರೆ. ನಂಬಿಕೆ ಇಟ್ಟು ಬಂದಿರ್ತಾರೆ ಇವರು. ಏನು ಗೊತ್ತಾ, ಇವಾಗ ಏನು ವಾಟ್ಸಪ್ ಇದೆ, ಫೇಸ್ಬುಕ್ ಇದೆ, ನಟ ನಟಿಯರು 20-25 ವಯಸ್ಸಿನವ್ರು ಬೇಕಾಗಿದ್ದಾರೆ, ಮೇನ್ ಕ್ಯಾರೆಕ್ಟರ್ ಹೀರೋಯಿನ್ ಏನೋ ಒಂದು ಹಾಕೊಂಡ್ಬಿಟ್ಟಿರ್ತಾರ, ನಂಬಿ ಅದು ಫೋನ್ ಮಾಡ್ತಾರೆ, ಇಂಥ ಕಡೆ ಆಫೀಸಿಗೆ ಬನ್ನಿ, ಇನ್ನ ಇದೆ ವೇಕೆಂಟ್ ಇದೆ ಬನ್ನಿ ಅಂದ್ರೆ, ಊರಿಂದ ಬಸ್ ಹತ್ಕೊಂಡು ತಂದೆ ತಾಯಿ ಜೊತೆ ಬಂದಿರ್ತಾರೆ ಹೆಣ್ಮಕ್ಳು. ಅಲ್ಲಿ ನೋಡಬೇಕು ಅದು ಅನ್ಯಾಯಗಳು ಆಗಿರೋದನ್ನು ಕೇಳ್ಬಿಟ್ರೆ ಯಾರು ನ್ಯಾಯ ಕೊಡ್ಸೋರಿಲ್ಲ. ಮಾನಕ್ಕೋಸ್ಕರ ಅದನ್ನ ಹೇಳ್ಕೊಳ್ದೆ ಹೋಗ್ತಾರೆ ವಾಪಸ್ಸು. ಹೋಗಿರೋರು ಇದ್ದಾರೆ, ಸತ್ತಿರೋರು ಇದ್ದಾರೆ, ಏನೇನೋ ಇದೆ ಇದು. ಅದಕ್ಕೆ ಇವತ್ತಿಗೂ ನಮ್ಮ ಇಂಡಸ್ಟ್ರಿಗೆ ಅಷ್ಟು ಸಪೋರ್ಟ್ ಇಲ್ಲ. ದುರಂತ ಇದು, ವಿಪರೀತ ದುರಂತ ಇದು. ಭಾಳ ಬೇಜಾರಾಗತ್ತೆ ಇದು. ನಾನೇ ಎಷ್ಟೋ ಸಾಲ್ವ್ ಮಾಡಿದ್ದೀನಿ, ಮಕಾಮತಿ ಎಲ್ಲ ಬುದ್ಧಿ ಉಳಿಸಿ ಅಂತಂತವ್ರು ಸಿಕ್ಕಾಕೊಂಡಿದ್ದಾರೆ ನಮ್ಮ ಕೈಯಲ್ಲಿ, ಪಾಪ ಬಂದು ಹೇಳ್ಕೊಂಡಿದ್ದಾರೆ. ನೀವು ನ್ಯೂಸೇ ಮಾಡಿಲ್ಲ ಅದನ್ನ. ಅದು ಏನಿಗೆ ಮಾಡಿದ್ರು ಅಲ್ಲಲ್ಲೇ ಕ್ಲಿಯರ್ ಬುದ್ಧಿ ಕಲಿಸ್ಬೋದಾಗಿತ್ತು ಅಂತ ಅಲ್ಲ. ಬಟ್ ಅಂದ್ರೆ ಏನು ಮಾಡ್ತೀರಾ, ಅವ್ರವ್ರ ಹೆಂಡತಿ ಮಕ್ಳು ಕಾಲು ಬಂದು ಬಿದ್ದಿರ್ತಾರೆ, ಅದನ್ನ ನೋಡ್ಬಿಟ್ಟು ಉಗಿದ್ ಬಿಡ್ಬೇಕು, ಇನ್ನೇನು ಮಾಡ್ತಾರೆ. ಒಟ್ನಲ್ಲಿ ಅಲ್ಲಿ ಇಲ್ದಿರಂಗೆ ಮಾಡಿದ್ವಿ. ಎಷ್ಟು ಜನಕ್ಕೆ ನಾವು ಮಾಡೋದು ಇದನ್ನೆಲ್ಲ ನಾವು ಆಲ್ರೆಡಿ ಗಮನಕ್ಕೆ ತಂದಿದ್ದೀವಿ. ಬಟ್ ತಂದ್ರೂ ಎಲ್ಲಿ ಅಂತ ಹುಡುಕ್ತಾರೋ ಅವರು. ಇನ್ಸಿಡೆಂಟ್ಸ್ ಆದಮೇಲೆ ಗೊತ್ತಾಗ್ತಾ ಇರೋದು. ಈಗ ನಾವು ಎಷ್ಟೊತ್ತು ಸತಿಗೆ ಹೇಳ್ತೀನಿ, ತಿಳಿದೇ ಸುಮ್ಮನೆ ಅನ್ನೆಸೆಸರಿ ನ್ಯೂಸ್ಗಳು ಮಾಡಬೇಡಿ. ಕಳ್ತನ ಮಾಡೋನ್ನ ಕಳ್ಳ ಅನ್ನೋಕ್ಕಾಗಲ್ಲ, ಕದ್ದು ಸಿಕ್ಕಾಕೊಂಡಾಗಲೇ ಕಳ್ಳ ಅನ್ನೋಕ್ಕಾಗೋದು. ಕಳ್ತನ ಮಾಡೋ ನಮ್ಮ ಜೊತೆನೇ ಇರ್ತಾನೆ. ಈಗ ನಾನೇ ನಾವಿಬ್ರು ಫ್ರೆಂಡ್ಸು, ನಾನೇನೋ ಒಂದು ದೊಡ್ಡ ಕೆಟ್ಟ ಕೆಲಸ ಮಾಡೋ ಕೆಟ್ಟ ಮನ್ಸಿದ್ರೆ ಅದು ಕೆಟ್ಟವನು ಅಂತ ಗೊತ್ತಾಗೋವರೆಗೂ ನೀವು ನನಗೆ ಒಳ್ಳೆ ಸ್ನೇಹಿತನೇ ನಿಮಗೆ. ಆಮೇಲೆ ಗೊತ್ತಾದ್ರು ಧರ್ಮ ಇಂಥವನ ಅಂತ. ಹಂಗೆ ಕಳ್ತನ ಮಾಡೋನ್ನ ಕಳ್ಳ ಅನ್ನೋಕ್ಕಾಗಲ್ಲ, ಗೊತ್ತೇ ಇರಲ್ಲ, ನಮ್ಮ ಜೊತೆ ಇರ್ತಾನೆ, ನಮ್ಮನೆಲ್ಲ ಕದ್ಕೊಂಡು ಹೋಗ್ತಿರ್ತಾನೆ, ಯಾವಾಗಲೂ ನಮಗೆ ಗೊತ್ತಾಗೋದು. ದುಶ್ಮನ್ ಅವಾಗ ಅದ ಕಳ್ಳ ಅನ್ಬೇಕು. ಅದನ್ನ ತಿಳ್ಕೊಳ್ಳದೆ ನ್ಯೂಸ್ ಮಾಡ್ತಾರಲ್ಲ, ಅದು ಭಾಳ ಬೇಜಾರಾಗೋದು. ಇರಲಿ, ಇಂಡಸ್ಟ್ರಿ ಬಗ್ಗೆ ನನಗಂತೂ ಹೇಳ್ತೀನಲ್ಲ, ನಮ್ಮನ್ನು ನನ್ನೇ ಅಂತಲ್ಲ, ಸುಮಾರು ಜನ ನನ್ನ ಕ್ಯಾಟಗರಿಯಲ್ಲಿ ಬಂದವರ ಆರ್ಟಿಸ್ಟ್ಗಳನ್ನ ತುಂಬ ನೆಗ್ಲಿಜೆನ್ಸಿ ಇದೆ, ಜಾಸ್ತಿ ಕರಿಯಲ್ಲ, ಮಾಡಲ್ಲ. ಆಮೇಲೆ ಏನು ಅವರು ಆಟಗಳು, ನಾವು ಓಕೆ ಆ ಪೀಕಲ್ಲಿ ಇದ್ದಿದ್ದಾಗ ಪೇಮೆಂಟ್ ತೊಗೋತಾ ಇದ್ದಿದ್ದು ಬೇರೆ, ಓಕೆ ಒಂದು ಲೆವೆಲ್ಗೆ ಕಡಿಮೆ ಆಗೋಣ ಅಂತಂದ್ರೂ ಅದು ಅಲ್ಲ, ಒಂಥರ ಇರಿಟೇಟ್ ಮಾಡೋ ಥರ ಕೇಳ್ತಾರೆ ಕೆಲವರು. ಅದು ನಿಜವಾಗ್ಲೂ ಅದು ಆಶ್ಚರ್ಯ ಆಗುತ್ತೆ ನಮ್ಗೆ. ಓಕೆ, ನಿಮ್ಮ ಫಸ್ಟ್ ಫಿಲ್ಮ್ ಪೇಮೆಂಟ್ ಎಷ್ಟು? ನನಗೆ ನಮ್ಮ ರೆಹಮಾನ್ ಪ್ರೊಡ್ಯೂಸರು ನಿಜವಾಗ್ಲೂ ನಾನು ಅದಕ್ಕೆ ಪೇಮೆಂಟ್ಗೆ ಎಕ್ಸ್ಪೆಕ್ಟೇ ಮಾಡಿಲ್ಲ. ಅವಾಗೆಲ್ಲ ನಾನು ದುಡ್ಡು ಇಸ್ಕೊಂಡ್ರೆ ಅವಮಾನ ಅನ್ಕೋತಾ ಇದ್ದೆ, ಫ್ರಾಂಕ್ಲಿ ಸ್ಪೀಕಿಂಗ್. ಆಕ್ಟ್ ಮಾಡಿ ದುಡ್ಡು ಇಸ್ಕೊಂಡ್ರೆ ಅಂದ್ರೆ ಏನಂದ್ರೆ ನನ್ನ ಪ್ಯಾಷನ್ ಅದು ಆಕ್ಟಿಂಗ್. ಅದು ಇವ್ರ ಹತ್ರ ಅಲ್ಲಿ ರೂಮ್ ಹಾಕ್ದವ್ ನಾನು ಸುದೀಪ್ ನನಗೆ ರೂಮ್ ಮೆಟ್ಟು, ಅದು ಸುದೀಪೇ ಹೇಳ್ಕೊಂಡಿದ್ದಾರೆ. ಆ ಥರ ನಾವು ಅಷ್ಟು ಕ್ಲೋಸ್ ಆಗಿದ್ವಿ. ನಾನು ಆ ಥರ ನಾನು ಅಫ್ಕೋರ್ಸ್ ಧರ್ಮ ಅವ್ರ ಫ್ಯಾಮಿಲಿ ವೆಲ್ ಸೆಟಲ್ ಫ್ಯಾಮಿಲಿ, ವೆಲ್ ಸೆಟಲ್ಡ್ ಅನ್ನೋದಕ್ಕಿಂತ ಫ್ಯಾಮಿಲಿ ಒಂಥರ ಓಕೆ ಮಿಡಲ್ ಕ್ಲಾಸಲ್ಲೇ ಇದ್ದೀವಿ, ನೋ ಪ್ರಾಬ್ಲಮ್, ಬಟ್ ಚೆನ್ನಾಗಿದ್ದೀವಿ. ನಾನು ರೂಮ್ ಹಾಕೊಂಡ್ರೆ ನಾನೇ ಹಾಕೋತಾ ಇದ್ದೆ. 3 ಜನ 4 ಜನ ಜೊತೆ ಎಲ್ಲ ಮಲಗ್ತಾ ಇರಲಿಲ್ಲ, ಬಿಕಾಸ್ ನಾನು ನಾನ್ ಸ್ಮೋಕರ್, ನಾನ್ ಡ್ರಿಂಕರ್. ಡ್ರಿಂಕ್ಸ್ ಆಗಲಿ ಸ್ಮೋಕ್ ಆಗಲಿ ಯಾವ್ದು ವಿಲನ್ ಕ್ಯಾರೆಕ್ಟರ್ ಮಾಡಿ ನಿಮ್ಮನ್ನ ಏನೇನೋ ಅನ್ಕೊಂಡ್ಬಿಟ್ಟಿರ್ತಾರೆ ಅನ್ಕೊಳ್ಳಿ. ನನಗೆ ಅದು ಅಭ್ಯಾಸ, ಯಾವುದೇ ದುಶ್ಚಟಗಳು ಇಲ್ಲ. ಆವಾಗಿನ ಟೈಮಲ್ಲಂತೂ ಬರೀ ಮಾಣಿಕ್ ಚಂದ್ ಹಾಕಿ ಹೋಗಿಯವರೇ ಇದ್ದಿದ್ದು ಕೆಲವು ಆರ್ಟಿಸ್ಟ್ಗಳು, ಪಾಪ ಅಂದ್ರೆ ಸಪೋರ್ಟಿಂಗ್ ಆಕ್ಟರ್ಸ್. ಸೊ ನಾನು ಆ ರೂಮಲ್ಲಿ ಮಲ್ಗೋಕ್ಕಾಗ್ತಿಲ್ಲ, ಸಿಗರೇಟ್ ಸೇದ್ಕೊಂಡು ಮಲ್ಗೋರು. ಸೊ ನಾನು ಡೇ 1ಇಂದನೂ ನಾನು ಸಪ್ರೇಟ್ ರೂಮ್ ನನ್ನ ದುಡ್ಡಲ್ಲಿ ಮಾಡ್ಕೊಂಡಿದ್ದೀನಿ ಕೆಲವು ಸಿನಿಮಾ. ಯಾಕಂದ್ರೆ ಪಾಪ ಕೇಳಕ್ಕಾಗಲ್ಲ ಮ್ಯಾನೇಜರ್ಸ್ನ. ಮ್ಯಾನೇಜರ್ ಏನ್ರಿ ಅಂತಾರೆ, ಹೊಸಬಂಗೆ ಒಂದು ಸಪ್ರೇಟ್ ರೂಮ್ ಕೊಡೋಕ್ಕಾಗಲ್ಲ, ಕಾಮನ್ ಅದು. ಸೊ ಚಿತ್ರದುರ್ಗದಲ್ಲ ಎಲ್ಲ ಇದಾಗಿದೆ ಇನ್ಸಿಡೆಂಟ್. ಸೊ ನಾನು ಸಪ್ರೇಟ್ ರೂಮಲ್ಲಿ ಇರ್ತಿದ್ದೆ ನಾನು. ಹಿಂಗೆ ಸರಿ ಅದ್ರ ಬಗ್ಗೆ. ಸೊ ಆ ಥರ ಇದು ಮಾಡ್ಕೊಂಡ್ ಬಂದೆ. ಆಮೇಲೆ ಒಂದ್ ದಿವಸ ಎಂಡಿಂಗಲ್ಲಿ ಕರೆದ್ಬಿಟ್ಟು ಪಾಪ 18,000 ರೂಪಾಯಿ ಕೊಟ್ರು. 18,000 25 ವರ್ಷದ ಹಿಂದೆ. 25 ವರ್ಷದ 18,000 ಫಸ್ಟ್ ಪಿಕ್ಚರ್. ಅದು ಏನು ಇನ್ನೂ ರಿಲೀಸ್ ಆಗಿಲ್ಲ. ರಿಲೀಸ್ ಆಗಕ್ಕೆ ಮುಂಚೆನೆ ಯುವರಾಜ ಸಿಕ್ತು. ನಮ್ಮ ಆರ್ ಶ್ರೀನಿವಾಸ್ ಬಗ್ಗೆ ನಾನು ಮಾತಾಡಲೇಬೇಕು. ಪಾಪ ನಿರ್ಮಾಪಕರು ತುಂಬಾ ಜಿನೈನ್ ನಿರ್ಮಾಪಕ ಅಂದ್ರೆ ಅವರೇ. ಅಂದ್ರೆ ಎಲ್ಲರೂ ಜಿನೈನೇ. ಅಂದ್ರೆ ನನಗೆ ಫಸ್ಟ್ ಕೆರಿಯರಲ್ಲಿ ಒಬ್ಬ ಹೊಸಬಂಗೆ ಅದು ಅಂಥ ಲೈಫ್ ಕೊಟ್ಟಿದ್ದಾರೆ. ಎಂಥ ಡ್ರೆಸ್ಗಳು ಎಲ್ಲ ಟ್ವಿಂಕಲ್, ಇದು MG ರೋಡಲ್ಲಿ ಟ್ವಿಂಕಲ್ ಶೋರೂಮ್ ಇದೆ, ಅಲ್ಲೇ ನನಗೆಲ್ಲ ಡ್ರೆಸ್ಗಳು ತಂದಿದ್ದವರು. ಎಲ್ಲ ಬ್ರ್ಯಾಂಡೆಡ್ ಡ್ರೆಸ್ಗಳು, ಶೂಸು, ಇದು ಎಲ್ಲ. ನನಗೆ ಲೀಸಾರೆ ಕಾಂಬಿನೇಷನ್, ಏಷ್ಯಾ ಟಾಪ್ ಮಾಡಲು, ಶಿವಣ್ಣನಿಗೆ ಇಂಡಿಯನ್ ಟಾಪ್ ಮಾಡಲು ಇವರು ಭಾವನಾ ಪಾಣಿ. ಹೌದು. ಸೊ ಅಂಥ ಪಿಕ್ಚರಲ್ಲಿ ಪಾತ್ರ ಕೊಟ್ಟಿರೋದು ಇದು ಗ್ರೇಟ್. ಪೂರಿ ಜನ ಡೈರೆಕ್ಷನ್ ಜೊತೆಗೆ ನಾನು ಹೆಂಗೆ ಪೇಮೆಂಟ್ ಕೇಳೋದು, ಇವ್ರನ್ನ ನಾನು ಗಾಂಧಿನಗರಕ್ಕೆ ಹೋಗ್ಬಿಟ್ಟು ಸುಮ್ಮನೆ ಬರ್ತಾ ಇರಿ ಸರ್, ಆಫೀಸಿಗೆ ಬರ್ತಾ ಇರಿ ಅಂತ ಅನ್ನೋರು ಅವರು. ಯಾರು ಶ್ರೀನಿವಾಸ್ ಹೋದ್ರೆ ಸುಮ್ಮನೆ ಹೋದಾಗೆಲ್ಲ 25,000 ಕೊಡೋರು. ಇದು ನಿಜಾಲು ನಾನು ಅವ್ರಿಗೆ ನೋಡ್ತಿದ್ರೆ, ಅವ್ರು ನೋಡಿದ್ರೆ ಮುಂದೆ ಕೈ ಕೊಡೋರು. ಅವ್ರ ಪಾಪ ನಾನು ಹೋಗಿರೋದು
ಏಯ್ ಎಂಥ ನಿರ್ಮಾಪಕರು, ಎಂಥ ಪ್ರೊಡಕ್ಷನು, ಆಫೀಸ್ಗೆ ಹೋಗಿ ಮಾತಾಡ್ಸ್ಕೊಂಬಿಡೋಣ ಅಂತ ನಾನು ನಮ್ಮ ಕೆ ಪಿ ಶ್ರೀಕಾಂತ್ ಅವ್ರ ಜೊತೆ ಇದ್ರೆ ಓಕೆ. ಅನ್ನು ಒಂದ್ಸಲಿನೂ ಹೋಗೇ ಇರಲಿಲ್ಲ. ಸುಮಾರು ದಿನ ಆಗೋಗಿ ಶೂಟಿಂಗ್ 15-20 ದಿವಸ ಆಗಿತ್ತು. ಧರ್ಮ ನೀನು ಪೇಮೆಂಟ್ ತೊಗೊಳ್ಳಿಲ್ವಾ ಅನ್ನೋ ನಮ್ಮ ಶ್ರೀಕಾಂತ್, ಕೆ ಪಿ ಶ್ರೀಕಾಂತ್. ಇಲ್ಲಪ್ಪ, ನಡೆಯಪ್ಪ ನೀನು ಆಫೀಸ್ಗೆ ಹೋಗು ಅಂತಂದ್ರೆ ನನಗೇನು ಒಂದು ಸಲ ಹೋದೆ. ಅವಳು ನಾನು ಪೇಮೆಂಟ್ಗೆ ಅಂತ ಹೋಗಲಿಲ್ಲ, ಒಂದು 25,000 ಕೊಟ್ರು. 25,000 ಬಂತಲ್ಲ, 25 ವರ್ಷದಿಂದ 25,000 ತುಂಬಾ ದೊಡ್ಡ ಮನಿ ಅಲ್ಲ. ನಾವು ಹೋದ ಹುಡುಗರಿಗೆ 25,000 ಕರೆಕ್ಟ್. ಹೌದು. ಸೊ ಇದೇನಿದು ಅಂದ್ಬಿಟ್ಟು ಖುಷಿ ಆಗೋಯ್ತು. ಬಂದೆ, ಮನೆಗೆ ಬಂದೆ, ಸರಿ ಆಯ್ತು. ಇನ್ನೊಂದು ವಾರ ಶೂಟಿಂಗ್ ಆಯ್ತು. ಅವಾಗೇನು ಯಾರಿಗೂ ಇನ್ಫಾರ್ಮ್ ಮಾಡಲಿಲ್ಲ, ಸುಮ್ಮನೆ ಹೋದೆ. ಧರ್ಮ ಮತ್ತೆ 25,000 ಕೊಟ್ರು. ಈ ತರ ಟೋಟಲ್ 75,000 ಕೊಟ್ರು. 75,000 ಐ ಟುಕ್ ಫಾರ್ ದಟ್ ಮೂವಿ. ಅದನ್ನ ಪಾಪ ನನ್ನ ಎಕ್ಸ್ಪೆಕ್ಟೆಡ್ ಅಲ್ಲ ಅದು ಕೊಟ್ಟಿದ್ದು. ಸೊ ಆವಾಗ ತಲೆಗೆ ಬಂತು, ಪೇಮೆಂಟ್ ಮಾತಾಡಬೇಕು ಸಿನಿಮಾಗೆ ಹಿಂಗೆ ಅಂತ. ಹತ್ತತ್ರ ವಾಲ್ಮೀಕಿ ಒಂದು 2004-05ವರೆಗೂ ಒಂದು ಸಿನಿಮಾಗೆ ಅಂತ ಪೇಮೆಂಟ್ ತೊಗೋತಾ ಇದ್ವಿ. ಆಮೇಲೆ ಡೇ ಪೇಮೆಂಟ್ಗೆ ಹೋಗಿದ್ದು. ಅಂದರೆ ಹೆಂಗಿರುತ್ತೆ ಅಂದರೆ ಅದಕ್ಕೂ ಅದೃಷ್ಟನೂ ಇರಬೇಕು. ಓಕೆ. ಕೇಳೇನೆ ಕೊಡಲ್ಲ ಕಾಲದಲ್ಲಿ ಪ್ರೊಡ್ಯೂಸರ್ಸ್ಗಳು. ಈಗಲೂ ಅದು ಅಷ್ಟೊಂದು ಬೌನ್ಸ್ ಚೆಕ್ಗಳಿದೆ ದೊಡ್ಡ ದೊಡ್ಡ ಪ್ರೊಡ್ಯೂಸರ್ಸ್ ಇಂದ ಹಿಡಿದು. ಹೌದಾ? ಏನು ಮಾಡ್ತೀವಿ ನೋಡಿ, ನಮ್ದು ಅದು ಒಂದು ಅರ್ಥ ಮಾಡ್ಕೋಬೇಕಲ್ಲ. ನಿರ್ಮಾಪಕರೇ ಆಗಲಿ, ಚೇಂಬರು ಆಗಲಿ, ಸಪೋರ್ಟು ಆರ್ಟಿಸ್ಟ್ಗಳಿಗೂ ಮಾಡಬೇಕು. ಮಾಡ್ತಿದ್ದಾರೆ, ಇಲ್ಲ ಅಂತಲ್ಲ. ಫೈನಲಿ ಒಂದು ಸ್ವಲ್ಪ ಪ್ರೊಡ್ಯೂಸರ್ ಕಡೆನೇ ಹೋಗ್ತಾರೆ. ನಾವು ಅನ್ನದಾತರು ಅಂತೀವಿ, ಅದಕ್ಕೆ ಅವ್ರಿಗೆ ರೆಸ್ಪೆಕ್ಟ್ ಕೊಡ್ತೀವಿ, ಇಲ್ಲ ಅಂತಲ್ಲ. ಏನಾಗುತ್ತೆ ನೋಡಿ, ನಾವೆಲ್ಲ ಎಷ್ಟು ಇದು ಅಂದರೆ ನಮ್ಮನ್ನ ಆದರೂ ಸಿನಿಮಾಗಳು ಮತ್ತೆ ಕರೆಯಲ್ಲ, ಅದು ಬೇಜಾರಾಗುತ್ತೆ. ದುಡ್ಡು ಕೊಟ್ಟಿರಲ್ಲ, ಚೆಕ್ ಬೌನ್ಸ್ ಆಗಿರುತ್ತೆ. ನಾವೇನು ಇನ್ನೊಂದು ಸಿನಿಮಾ ಕರೆದ್ರೆ ಹಳೆ ಪೇಮೆಂಟ್ ಕೊಡಿ ಅಂತ ಕೇಳ್ತೀವ, ಹೋಗೇ ಮಾಡ್ತೀವಲ್ವ, ಕರೆಯೋದಿಲ್ಲ. ಅದನ್ನು ಇಟ್ಕೊಂಡು ನಾವು ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಅವಾಗ ಚೇಂಬರ್ ಇದು ಮಾಡುತ್ತೆ. ಏನು ಧರ್ಮ, ನಮ್ಮಲ್ಲಿ ನಮ್ಮ ಕುಟುಂಬ ಆ ಥರ ಇರಬೇಕು, ಪೊಲೀಸ್ಗೆ ಹೋಗೋದು ಹೆಂಗೆ ಅಂತಂತಾರೆ. ಅದಕ್ಕೆ ನಾವು ಹೋಗಲೇ ಇಲ್ಲ ಲೈಫಲ್ಲಿ. ನಾವು ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತಲೇ ಇಲ್ಲ. ಈ ಥರ ವಿಚಾರ ಇಲ್ಲ ಅದನ್ನೇ ಅದಕ್ಕೆ ಹತ್ತಲೇ ಇಲ್ಲ. ಸರಿ ಆಯಿತು ಅಂದ್ಬಿಟ್ಟು ಹಿಂಗೆ ಇದನ್ನು ಅರ್ಥ ಮಾಡ್ಕೋಬೇಕು. ಕೆಲವರು ಹಂಗೆ ಪಬ್ಲಿಕ್ಕು ಮಾಡ್ಬಿಟ್ರು, ಕೆಲವು ಆರ್ಟಿಸ್ಟ್ಗಳು ಪ್ರೊಡ್ಯೂಸರ್ಸ್ನ ಇದು ಮಾಡೋದು. ಸರಿ ತಪ್ಪು ಅದು ಅವ್ರವ್ರಿಗೆ ಗೊತ್ತಿರುತ್ತೆ. ಪಾಪ ಜೀವನ ನಡಿಬೇಕಲ್ಲ. ಕರೆಕ್ಟ್ ಪಾಯಿಂಟ್ ಇದು. ಅದು ಅರ್ಥ ಮಾಡ್ಕೋಬೇಕಲ್ಲ ಅಂತ ಅದನ್ನೇ ನಾನು ಹೇಳಿದ್ದು ನಿಮಗೆ. ಈ ನೇರ ನುಡಿ, ಕಡ್ಡಿ ತುಂಡು ಮಾಡ್ದಂಗೆ ವಾಪಸ್ ಹೇಳೋದು, ಇದೇ ಎಷ್ಟೊಂದು ಸರಿ ಮುಳುವಾಗ್ಬಿಡುತ್ತಾ ಧರ್ಮ? 100% ಮುಳುವಾಗೇ ನಾವು ಒದ್ಲಾಡ್ತಾ ಇರೋದು. ಸಹಾಯ ಮಾಡೋಕ್ಕೆ ಹೋಗಿ ಅನುಭವಿಸ್ತಿರೋ ಏಕೈಕ ವ್ಯಕ್ತಿ ಅಂದರೆ ನಾನೇ ಅಂತ ನಾನು ಅನ್ಕೋತೀನಿ. ಯಾಕಂದ್ರೆ ನಾನು ನೋಡಿದ್ದೀನಿ ಇಂಡಸ್ಟ್ರಿಲಿ. ನಮ್ಮ ಕಣ್ಣು ಮುಂದೆ ಯಾರು ಹಿಂಗೆ ಪ್ರಾಬ್ಲಮ್ ಇದೆ ಅಂದರೆ, ನನಗೆ ಏನಾರು ಅಲ್ಲಿ ಆಗುತ್ತೆ ಅಂದರೆ ನಾಳೆ ಯೋಚನೆ ಮಾಡದೆ ಮಾಡ್ತಿದ್ದೀನಿ. ಇಷ್ಟು ಒದೆಗಳು ತಿಂದ್ರೂ ಅದು ಬಿಟ್ಟಿಲ್ಲ. ಅದೊಂದು ಫೋಬಿಯಾ ನನಗೆ, ಅದೊಂದು ರೋಗ ಅನಿಸುತ್ತೆ, ನನಗೆ ಗೊತ್ತಿಲ್ಲ ಅದು ಯಾವಾಗ ಹೋಗುತ್ತೆ ಗೊತ್ತಿಲ್ಲ. ಇವಾಗಲೂ ಉಗಿಸ್ಕೋತಾ ಇರ್ತೀನಿ ಮನೆಯಲ್ಲಿ. ಕಣ್ಣು ಮುಂದೆ ಇದೆಲ್ಲ ಅನುಭವಿಸಿರ್ತೀವಿ. ಮತ್ತೆ ಇನ್ನವರು ಯಾರೋ ಒಳ್ಳೆಯವ್ರನ್ನ ನಂಬೋಕೆ ಹೋಗ್ತಿಲ್ಲ ಅಂತ ಉಗಿತಾನೆ ಇರ್ತಾರೆ. ಬಟ್ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿ ನಂಬಿಸ್ಕೊಂಡು ಬರ್ತಾರೆ ಜನ. ಆ ಥರ ಇವತ್ತು ನಂಬಿಸುವಂಥ ಜನನೇ ಇದ್ದಾರೆ ಹೊರತು ನಂಬಿಕೆ ಇಟ್ಕೊಂಡು ಬರೋಂಥ ಜನ ಇಲ್ಲವೇ ಇಲ್ಲ. ನಿಮ್ಮ ಗುಣನೇ ಅದ, ನಂಬಿಡ್ತೀರಾ ಬೇಗ ಯಾರನ್ನ ಟ್ರಸ್ಟ್ ಮಾಡಿ? ಅಲ್ಲ, ನನ್ನ ಕ್ಯಾರೆಕ್ಟರ್ ಅದು. ನನಗೆ ನಂಬೋದು ಅನ್ನೋದಕ್ಕಿಂತ ನನಗೆ ಕೆಪಾಸಿಟಿ ಇದ್ದರೆ ಮಾತ್ರ ನಂಬ್ತೀನಿ. ನನಗೆ ಈಗ ಏನೋ ನಿಮ್ಗೆ ಪ್ರಾಬ್ಲಮ್ ಬಂದಾಗ ಆ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ತಾಕತ್ತಿದ್ರೆ ನಾನು ಎನಿ ಎಕ್ಸ್ಟೆಂಟ್ ಬೇಕಾದ್ರೆ ಹೋಗ್ತೀನಿ. ನನಗೆ ಅದು ಮುಂದೆ ಏನಾಗುತ್ತೆ ನಾನೇ ಫೇಸ್ ಮಾಡಬೇಕು. ಅದು ಪರವಾಗಿಲ್ಲ, ಅವ್ನು ಒಳ್ಳೇದಾಯ್ತಲ್ಲ ಅಂತ ಹೋಗಿರ್ತೀನಿ. ಬಟ್ ಅದು ಫೇಸ್ ಆಗೋದನ್ನ ಮರ್ತ್ಬಿಟ್ಟಿರ್ತೀನಿ. ಏನಾಗುತ್ತೆ ಆಮೇಲೆ ನೋಡ್ರೆ ಇಲ್ಲಿ ಮಾಡಿದವನೇ ತಪ್ಪಿತಸ್ಥ ಆಗಿದ್ರೆ ಕಷ್ಟ ಅಲ್ಲ. ಇಂಥವ್ರು ಹೋಗಿ ಮಾಡಿದ್ವಿ ಅನ್ನೋದನ್ನು ಇವತ್ತು ಅದೇ ಅನುಭವಿಸ್ತಾ ಇರೋದು. ಅಷ್ಟೇ ಆಗಿದೆ. ಇಂಡಸ್ಟ್ರಿ ನಿಮ್ಮ ಪೀಕ್ ಅವರ್ ಯಾವುದು? ಆ ವರ್ಷಗಳು ಪೀಕ್ ಧರ್ಮ ಲೈಕ್ ಅಯ್ಯಪ್ಪ ಯಾರಿಗೂ ಸಿಗಲ್ಲ. ಅಯ್ಯೋ, ನಮ್ಮ ಅಂಬರೀಷ್ ನನ್ನ ಮನೆ ಕನ್ನಡದ ಮಾಲಾಶ್ರೀ ಆಗ್ಬಿಟ್ಟಿದ್ಯಾ ಅಂತ ರೇಗಿಸಿದ್ರು ನನಗೆ. ಯಾಕೆಂದ್ರೆ ಯಾಕಂದ್ರೆ ಮಾಲಾಶ್ರೀ ಅವರು ಹಂಗೆ ಹೌದು, ಆಸ್ ಎ ಹೀರೋಯಿನ್ ಆಗಿ ಅವರು 2 ಸೆಟ್ಟಲ್ಲಿ ಶೂಟಿಂಗ್ ಮಾಡೋರು. ಕರೆಕ್ಟ್. ನಾನು ಸಪೋರ್ಟಿಂಗ್ ಕ್ಯಾರೆಕ್ಟರ್ ಆಗಿ ಗಂಟಿರೋ ಸ್ಟುಡಿಯೋಲಿ ಈ ಕಡೆ ತಿಪ್ಪಾರಳ್ಳಿಯ ತರಲೆಗಳು, ಆ ಕಡೆ ಟಾಟಾ ಬಿರ್ಲಾ ರವಿಚಂದ್ರನ್ ಅವ್ರದ್ದು, ಅದ್ರ ಪಕ್ಕ ಇನ್ನೊಂದು ಯಾವ್ದೋ ಸಿನಿಮಾ. ನೀವು ನಂಬ್ತಿರೋ 3 ಸಿನಿಮಾಲಿ ಒಂದು ಇನ್ಸ್ಪೆಕ್ಟರ್, ಒಬ್ಬ ರಾಜಕಾರಣಿ, ಈ ಕಡೆ ರೌಡಿ. ಇಲ್ಲಿ ಡ್ರೆಸ್ ಚೇಂಜ್ ಮಾಡು, ಇಲ್ಲೊಂದು ಶಾರ್ಟ್ ಮುಗಿಸು, ಬೇರೆ ಶಾರ್ಟ್ ಆಗೋಸಲ್ಲಿ ಇಲ್ಲೊಂದು ಮಾಡು, ಅಲ್ಲೊಂದು ಮಾಡು, ಹಿಂಗ್ ಮಾಡಿದೀನಿ ನಾನು ಸೆಟ್ ಒಂದೇ ದಿನ. ಯಾವ ವರ್ಷ ಅದು ನನ್ನ ಅದೃಷ್ಟ. ಅದೇ ತಿಪ್ಪಾರಳ್ಳಿಯ ತರಲೆಗಳು ಟೈಮ್ 2008-09 ಅದು ಪೀಕ್ ನಿಮ್ದು? ಪೀಕ್ ಟೈಮ್. ನಾನು ಅಪ್ ಟು 2012-13-14ವರೆಗೂ ಮಾಣಿಕ್ಯ ರನ್ನವರೆಗೂ ಐ ವಾಸ್ ಇನ್ ಪೀಕ್ ಓನ್ಲಿ. ಈಗ ಒಂದು 7-8 ಇಯರ್ಸ್ 16-17 ಸ್ವಲ್ಪ ಕಡಿಮೆ ಆಯಿತು. ಏನು ಇದ್ದಕ್ಕಿದ್ದಂಗೆ ಎಲ್ಲ ಸ್ಟಾರ್ಟ್ ಆಯಿತು. ಅವಲ್ಲೇ ನಿಮಗೆ ಇದಾಗಿದ್ದು ಸ್ವಲ್ಪ ಹೊರಗಿನ ಆರ್ಟಿಸ್ಟ್ಗಳನ್ನ ಹಾಕೊಂಡು ಮಾಡೋದು ಅವೆಲ್ಲ ಸ್ಟಾರ್ಟ್ ಆಯಿತು. ಸಡನ್ನಾಗಿ ಕರೋನಾ ಬಂತು. ಕರೋನಾಯಿಂದ ಒಂದು 3-4 ವರ್ಷ ಡಿಸಾಸ್ಟ್ರು. ಅದಾದಮೇಲೆ ಎಲ್ಲ ಹೊಸೊಬ್ರು ಸ್ಟಾರ್ಟ್ ಆಗಿ ಹೋಗಿದೆ ಈಗ ಟ್ರೆಂಡು. ಹೌದು, 22-23 ಅಲ್ಲಿಂದ ನಮ್ಗೆ ಇನ್ನೂ ಸ್ವಲ್ಪ
ಸ್ವಲ್ಪ ಕಡಿಮೆನೆ ಸಿನಿಮಾಗಳು. ಓಕೆ, ಒಂದು ಪಾತ್ರ ಮಾತಾಡಿದ್ರಿ, ಆ ಪಾತ್ರ ಮಾತಾಡದೆ ಹೋದ್ರೆ ಈ ಹರಿಕತೆಗೆ ಅರ್ಥನೇ ಬರಲ್ಲ ಅನಿಸ್ಬಿಡುತ್ತೆ. ಬಿಕಾಸ್ ನಾವು ಧರ್ಮ ಅನ್ನೋ ಒಬ್ಬ ನಟನನ್ನು ನೆನಪಿಸ್ಕೊಂಡ್ರೆ ಕಣ್ಮುಂದೆ ಬರೋದು ಬೇರೆ ಎಲ್ಲ ಕ್ಯಾರೆಕ್ಟರ್ಗಳಿಗಿಂತ ಪೊಲೀಸ್ ಆಫೀಸರ್ ಪಾತ್ರ. ಒಂಥರ ಪೊಲೀಸ್ ಕಾಕಿಗೂ ನಿಮಗೂ ಅವಿನಾಭಾವ ಸಂಬಂಧ ಇದ್ದಂಗಿದೆ ಅದು. ಅಂದರೆ ಕಾಕಿ ಡ್ರೆಸ್ ಹಾಕ್ಕೊಂಡು ನಿಂತ್ಕೊಂಡ್ರೆ ಗುರು ಸೂಪರ್ ಗುರು ಹೇಳಿ ಮಾಡಿಸಿದ ಕ್ಯಾರೆಕ್ಟರ್ ಇದು ಅಂತ ಅನಿಸ್ತಿದ್ದ. ನಾವು ಸಾಯಿ ಕುಮಾರ್ ಹೆಂಗೆ ನೋಡ್ತೀವೋ ಧರ್ಮ ಅವ್ರನ್ನೂ ಹಾಗೆ ನೋಡ್ತೀವಿ. ನಂಬರ್ 1. ನಂಬರ್ 2, ನಾನು ನಿಮ್ಮನ್ನು ಭಾಳ ಆ ಕಾಕಿಧಾರಿಯ ಪಾತ್ರದಲ್ಲಿ ಗಮನಿಸಿದ್ದೇನಪ್ಪ ಅಂದರೆ, ಗುರು ಇನ್ಸ್ಪೆಕ್ಟರ್ ರೋಲಲ್ಲೂ ವೆರೈಟಿ ಹುಡುಕಬಹುದು ಅಂತ ನೋಡಿದ್ದು ನಾನು ನಿಮ್ಮನ್ನೇ ಆ್ಯಕ್ಚುಲಿ. ಥ್ಯಾಂಕ್ ಯು ಸೋ ಮಚ್. ಯಾಕಂದರೆ ಈ ಪಾಯಿಂಟ್ ನಾನು ಹೇಳ್ಬೇಕಾಯ್ತು, ನೀವೇ ಹೇಳ್ಬಿಟ್ರಿ. ನಂಗೆ ವೆರೈಟಿ ಕಾಣಿಸುತ್ತೆ ಅದರಲ್ಲಿ. ನಾನು 300 ಸಿನಿಮಾಲಿ 85 ಸಿನಿಮಾ ಬರೀ ಪೊಲೀಸ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ಬಾ, ACP, DCP, ಸರ್ಕಲ್ ಇನ್ಸ್ಪೆಕ್ಟ್ರು, ಕಾನ್ಸ್ಟೇಬಲ್ ಮಾಡಿದ್ದೀನಿ. ಹೌದು, ಹೌದು, ಪೊಲೀಸ್ ಇವ್ರದ್ದು AMR ರಮೇಶ್ ಸಿನಿಮಾ, ಹೌದು, ಕರೆಕ್ಟ್. 85 ಸಿನಿಮಾ ಮಾಡಿದ್ದೀನಿ. ಅದರಲ್ಲೂ ಒಂದು 20 ಸಿನಿಮಾ ಬಿಟ್ಟಿದ್ದೀನಿ. ಯಾಕಂದ್ರೆ ಸೇಮ್ ಕ್ಯಾರೆಕ್ಟರ್ಸ್ ಬರೋದು. ಓಕೆ, ನೀವು ಹೇಳ್ದಂಗೆ ವೆರೈಟೀಸ್ ನಾನು ಇದು ಮಾಡ್ತಾ ಇದ್ದೆ. ಕರೆಕ್ಟ್. ಪೊಲೀಸಲ್ಲೂ ಏನು ಸುಮ್ಮನೆ ಸ್ಟೇಷನ್ ಕೂತ್ಕೊಳ್ಳೋದು, ಜೈಲ್ಗೆ ಹಾಕೋದು, ಬರೀ ಏರ್ಪೋರ್ಟ್ ಅನ್ನೋದು, ಹೀರೋನ ಎದುರು ಹಾಕೊಳ್ಳೋದು, ಮತ್ತೆ ಆಮೇಲೆ ಸಾರಿ ಕೇಳೋದು, ಆ ಥರನೇ ಇದ್ರೆ ಮಾಡಲ್ಲ ನಾನು. ಏನಾದ್ರು ಡಿಫ್ರೆಂಟ್ ಇರಬೇಕು, ಅದು ಮಾಡಿದೆ. ಈಗ ಇನ್ನೊಂದು ಕ್ರಾಂತಿಕಾರಿ ಅಂತ ವಿನಯ್ ರಾಜಾವತ್ ಅಂತ ಶಿವಮೊಗ್ಗ ಒಳ್ಳೆ ಹೋರಾಟಗಾರ, ಅವರು ಹೀರೋ ಆಗಿ ಮಾಡಿದ್ದಾರೆ ಕ್ರಾಂತಿಕಾರಿ ಅಂತ ಸಿನಿಮಾ. ಅದರಲ್ಲಿ ಡಿಫ್ರೆಂಟು, ಅವರ ಭಾವನೆ ಜಯರಾಜ್ ಅಂತ ಒರಿಜಿನಲ್ ಪೊಲೀಸ್ ಆಫೀಸರ್, ಎನ್ಕೌಂಟರ್ ಸ್ಪೆಷಲಿಸ್ಟ್ ಅವರು. ಆ ರೋಲೇ ನಾನು ಮಾಡಿದ್ದೀನಿ ಅದರಲ್ಲಿ. ಸೊ ಆ ಥರ ಏನಾದ್ರು ಒಂದು ರಿಯಾಲಿಟಿಗೆ ಹತ್ರ ಇರೋದನ್ನ ಮಾಡ್ಕೊಂಡು ಬರ್ತಾ ಇದ್ದೀನಿ. ಹೆಂಗದು ಪೊಲೀಸ್ ಆಫೀಸರ್ ಪಾತ್ರಕ್ಕೆ ಹೆಂಗೆ ಸೂಟ್ ಆಗ್ಬಿಟ್ರಿ? ಸೂಟ್ ಪರ್ಸ್ನಾಲಿಟಿ ಅಷ್ಟೇ, ನನ್ನ ಪರ್ಸ್ನಾಲಿಟಿ ನೋಡಿ ಇದು ಮಾಡಿದೆ. ಆಮೇಲೆ ನೀವು ನಂಬ್ತೀರಾ, ಈ 3 ವರ್ಷದಿಂದ ಎಲ್ಲವನ್ಗೂ ಲಿಟ್ರಲಿ ಫೋನ್ ಮಾಡಿ ಹೇಳ್ತಾ ಇದ್ದೀನಿ, ನನಗೆ ವಿಲನ್ನು ಇದು ಎಲ್ಲ ಬಿಡಪ್ಪ, ನಾನು 40, 42, 43 ಆಗ್ತಾ ಬಂತು, ದಯವಿಟ್ಟು ಫಾದರ್ ರೋಲ್ ಇದ್ರೆ ಕೊಡ್ರಿ. ಅಂದರೆ ಸರ್ ನಿಮ್ಗೆ ಇನ್ನೂ ಹೆಂಗಾಗಿದ್ದೀರಾ ಅಂತಾರೆ, ಯಂಗ್ ಫೇಸು ಅಂತಾರೆ. ಹಂಗಾರೆ ಇವ್ರಿಗೆ ಏನಾರು ಕುರುಪಡ್ಕೊಂಡು ಹೋಗ್ಬೇಕಾ ಇವ್ರಿಗೆ, ಅಥವಾ ಇನ್ನೇನಾದ್ರು ಸ್ಕ್ರಾಪ್ ಮಾಡ್ಕೊಂಡು ಹೋಗ್ಬೇಕಾ ಮಕ್ಕನ? ಹಂಗೂ ಎಕ್ಸಸೈಸ್ ಮಾಡಿದೆ, ಹೊಟ್ಟೆನೂ ಬೆಳೆಸ್ಕೊಂಡು ಅಸಹ್ಯವಾಗೂ ಇದೀವಿ, ಅಟ್ಲೀಸ್ಟ್ ಅಪ್ಪನ ರೋಲ್ ಮಾಡೋಣ ಅಂತ. ಒಂದು ಸ್ಮಾರ್ಟೆಸ್ಟ್ ಫಾದರ್ ಆಗ್ಬೋದು ಹೀರೋಯಿನ್ಗಳಿಗೆ ಅಂತ. ಚೆನ್ನಾಗಿದೆ ಹೇಳಿದ್ರು, ಅಸಹ್ಯವಾಗಿದ್ದೀನಿ ಅಂತ ಅದ್ಮೇಲೆ ಹೇಳ್ಕೊತೀರಾ? ಅಲ್ಲ, ಇರೋ ಫ್ಯಾಕ್ಟು. ಅಟ್ಲೀಸ್ಟ್ ಒಂದು ಹೀರೋಯಿನ್ಗಳು ಸ್ಮಾರ್ಟೆಸ್ಟ್ ಫಾದರ್ ಆದ್ರೂ ಮಾಡುವನ, ನಮ್ಮ ಅವಿನಾಶ್ ಅವ್ರು ಮಾಡ್ದಂಗೆ. ಹೀರೋಯಿನ್ ಸ್ಮಾರ್ಟೆಸ್ಟ್ ಫಾದರ್ ಅಂತ ಒಂದು ಆಯುಧಕಾರು ಮಾಡೋಣ ಅಂತಂದ್ರೆ ಆಮೇಲೆ ಇನ್ನೊಂದು ನಮ್ದು ದುರ್ದೈವ ದುರಾದೃಷ್ಟ ಆದ್ರೆ ಈಗ ಬರ್ತಾ ಇರೋ ಸಬ್ಜೆಕ್ಟ್ಗಳು ಆ ಫ್ಯಾಮಿಲಿ ಸಬ್ಜೆಕ್ಟೇ ಮಾಡ್ತಾ ಇಲ್ವಲ್ಲ. ಅದೊಂದು ಇವತ್ತಿಗೂ ತೆಲುಗು ತಮಿಳ್ ನೋಡ್ರಿ ಏನ್ ಖುಷಿ ಆಗತ್ತೆ ಗೊತ್ತಾ. ಆ ಕಡೆ ಅಜ್ಜಿಯಿಂದ ಹಿಡಿದು ಮೊಮ್ಮಗ, ತಾತ, ಅಪ್ಪ ಎಲ್ಲರೂ ಇರ್ತಾರೆ, ಈ ಕಡೆನೂ ಹಿಂಗಿರ್ತಾರೆ. ಇಲ್ಲಿ ಇಲ್ವೇ ಇಲ್ವಲ್ಲ, ಆ ಕಾನ್ಸೆಪ್ಟೇ ಇಲ್ವಲ್ಲ. ವಿಚಿತ್ರವಾಗಿ ಮಾಡ್ಕೊಂಡು ಬರ್ತಾವ್ರೆ. ಮಾಡ್ಲಿ, ಸಕ್ಸಸ್ ಆದ್ರೆ ಚೆನ್ನಾಗಿರ್ಲಿ. ಈ ಥರ ಸಬ್ಜೆಕ್ಟ್ಸ್ ಮಾಡ್ಬೇಕಲ್ವ ನಮ್ಮ. ಈ ಪೊಲೀಸ್ ಆಫೀಸರ್ ಹೇಳಿ, ಈಗ ಅದು ಹೆಂಗೆ ಅದಕ್ಕೆ ತಗಲಾಕೊಂಡ್ರಿ ನೀವು? ಪೊಲೀಸ್ ಆಫೀಸರ್ ಪತ್ರಕ್ಕೆ ಹೆಂಗದು? ಅದು ಏನಾಯ್ತು, ಸ್ಟಾರ್ಟಿಂಗ್ 2006-07 ಇರಲಿಲ್ಲ. ಎಲ್ಲೋ 1, 2, 3 ಒಂದು 8-10 ಮಾಡಿರ್ಬೋದು ಅಷ್ಟೇ. ಬಟ್ ಅದು ವೆರಿ ರೇರ್ ಬರೋದು. ಈ ಆ ದಿನಗಳು ನಮ್ಮ ಅಗ್ನಿಶ್ರೀಧರ್ ಅವ್ರ ಬ್ಯಾನರಲ್ಲಿ ಮಾಡಿದೆ. ಅದು PK ಶಿವರಾಮ್ ಅವರ ರೋಲ್, ಅದು ಒರಿಜಿನಲ್. ಕರೆಕ್ಟ್. ಅದು ಮಾಡಿದ್ದು ಸಖತ್ತಿದಾಗೋಯ್ತು. ಅದು ಅದ್ರಲ್ಲಿ ವರ್ಕ್ ಮಾಡೋ ಸೀನ್ ಎಲ್ಲ ಅವಾಗ ಜ್ಯೋತಿ ಪ್ರಕಾಶ್ ಮಿರ್ಜಿ ಅವರು ಕಮಿಷನರ್, ಅವರು ಸರ್ ಅವ್ರಿಗೆಲ್ಲ ಒಂದ್ಸಲ ಪಿಕ್ಚರ್ ತೋರಿಸಿದ್ರು ಅವರು. ಆ ಟೈಮಲ್ಲಿ ಏನಕ್ಕೋ ಇದಕ್ಕೆ ಹೋದಾಗ ಅವ್ರದ್ದು ಜೊತೆ ಯಾರೋ ಜಾಯಿಂಟ್ ಕಮಿಷನರ್, ಯಾರೋ ನಂಜನ್ ಸ್ವಾಮಿ, ಯಾರೋ ಗಪ್ಕ ಎಲ್ಲ ಇದ್ರು. ಸರಿ, ನನಗೊಂದು ಆನ್ಸರ್ ಹೇಳ್ಬೇಕು ನೀವು. ಏನು ಒಂದು, ನಿಮಗೆ ನೀವು ಡಿಪಾರ್ಟ್ಮೆಂಟಲ್ಲಿ ಇದ್ದು ಸಿನಿಮಾ ಇಂಡಸ್ಟ್ರಿಗೆ ಹೋಗಿರ್ಬೇಕು, ಯಾಕಂದರೆ ವರ್ಕ್ ಮಾಡೋ ಅಭ್ಯಾಸ ಇರಬೇಕು, ಇಲ್ಲ ವರ್ಕ್ ಮಾಡಿಸ್ಕೊಂಡು ಅಭ್ಯಾಸ ಇರಬೇಕು ನಿಮಗೆ. ಆ ಥರ ಕರೆಕ್ಟಾಗಿ ವರ್ಕ್ ಮಾಡಿದಿರಲ್ಲ ನೀವು ಇವ್ರಿಗೆ, ಯಾರಿಗೆ ಕೈದಿಗಳಿಗೆ ಅಂತ ಹೇಳಿದ್ರು. ಇಲ್ಲ ಸರ್, ನಾನು ಥಿಯಾರಿಟಿಕಲಿ ಎಕ್ಸ್ಪೀರಿಯನ್ಸ್, ನಾಟ್ ಪ್ರಾಕ್ಟಿಕಲಿ ತಂದೆ ನಾನು. ಅಂದರೆ ಅಷ್ಟು ಇನ್ವಾಲ್ವಲ್ಲಿ ನೋಡಿದ್ದಾರೆ ಅವರು. ಬಟ್ ಪೊಲೀಸ್ ಆಫೀಸರ್ಸು ನಿಮ್ಮನ್ನು ಹೊಗಳಿದ್ದುಂಟಾ? ಅಯ್ಯೋ, ಇವತ್ತಿಗೂ ಪೊಲೀಸ್ ಆಫೀಸರ್ಸು ಎಷ್ಟು ಜನ ನನಗೆ ಫ್ರೆಂಡ್ಸ್ ಇದ್ದಾರೆ. ಎಲ್ಲ IPS ಆಫೀಸರ್ಸು, ನಮ್ಮ ಇವರು ACPಗಳು ಎಲ್ಲರೂ ಅಷ್ಟೇ ಪ್ರೀತಿಯಿಂದ ಇದ್ದಾರೆ. ಎಲ್ಲೋ ಕೆಲವರು ಅರ್ಥ ಮಾಡ್ಕೊಳ್ದೆ ಯಾರ್ದೋ ಕಿವಿ ಮಾತು ಕೇಳ್ಕೊಂಡು ಈ ಥರ ಮಾಡ್ಕೊತಾರೆ, ಮಾಡಿಬಿಡ್ತಾರೆ. ಅವ್ರಿಗೆ ಗೊತ್ತಾಗುತ್ತೆ ಮುಂದೆ, ಪಶ್ಚಾತ್ತಾಪ ಪಡಲೇಬೇಕು. ಯಾಕಂದ್ರೆ ಅವ್ರು ಫೀಲ್ ಆಗ್ತಾರೆ. ಅದಕ್ಕೆ ನಾನು ಒಂಥರ ಇದನ್ನಿಸ್ಬಿಡ್ತು ನಮ್ಗೆ, ಈ ಥರನೂ ಇದಾರಲ್ಲ, ಇಂಥವ್ರ ಹತ್ರ ಅನುಭವಿಸ್ಬೇಕಲ್ಲ ಅನ್ನೋದು ಬೇಜಾರಾಯ್ತು. ಇನ್ಸಿಡೆಂಟ್ ನಡೆದಾಗ. ಯಾಕೆ ಹೇಳ್ತೀನಿ ಅಂದರೆ, ಎಲ್ಲ ಪೊಲೀಸ್ ಆಫೀಸರ್ಸ್ ಅದ್ರಲ್ಲಿ ಸೂಪರ್ ಗೆಟಪ್. ಅಯ್ಯೋ, ಇನ್ನೊಂದ್ಸಲ ಕಂಠೀರವ ಸ್ಟುಡಿಯೋಲಿ ಶೂಟಿಂಗ್ ನಡೀತಾ ಇದೆ ನಮ್ಮದು. ಆ ಕಂಠೀರವ ಸ್ಟುಡಿಯೋ ರಿಂಗ್ ರೋಡಲ್ಲಿ ಒಂದು ವೈನ್ ಬಾರ್ ಏನೋ ವೈನ್ ಸ್ಟೋರ ಏನೋ ಬಾರ್ ಅಂಡ್ ರೆಸ್ಟೋರೆಂಟ್ ಏನೋ ಇದೆ ಅಲ್ಲಿ. ನಾನು ಕೆಂಪ ಅಂತ ನಮ್ಮ ಮೇಕಪ್ ಮ್ಯಾನು, ಅವ್ನು ಕರೆಕ್ಟಾಗಿ ಪೊಲೀಸ್ದು ಡ್ರೈವರ್ದು ಇದಾಕಿದ್ದ, ಜೀಪು, ಒರಿಜಿನಲ್ ಜೀಪು ಪೊಲೀಸ್ದು.
ಸರಿ ಬಾರೋ 12:30 ಆಯ್ತು, ಇನ್ನೂ ಒಂದು ಮುಕ್ಕಾಲು ಟೈಮ್ ಶಾರ್ಟ್ ಇದೆ, ಹಂಗಾರೆ ಒಂದು ಪೆಪ್ಸಿ ತಗೊಂಡು ಬರ್ತೀವಪ್ಪ, ಇದರಲ್ಲಿ ಜೀಪಲ್ಲೇ ಹೊಡು. ಜೀಪಲ್ಲಿ ಹೋದ್ವಿ, ಇಲ್ಲಿ ವೈನ್ ಸ್ಟೋರ್ ಇದೆ, ಇಲ್ಲಿ ಸಿಗುತ್ತೆ ಪೆಪ್ಸಿ ನಿಲ್ಸಿದ್ದಷ್ಟೇ. ನೀವು ನಂಬಿ ಬಿಟ್ರೆ ಬಿಡಿ, ಓಡು ಬಂದ್ಬಿಟ್ಟು ಸಾಯಂಕಾಲ ಅವ್ರಿಗೆ ಇನ್ನೂ ಕಲೆಕ್ಷನ್ ಇಲ್ಲ ಅಂತ 10,000 ರೂಪಾಯಿ ಕೊಟ್ಬಿಟ್ಟು ಯಾವುದೋ ರಮ್ದ ಏನೋ 2 ಬಾಟ್ಲು ಕೊಡ್ದವನೆ. ನಾನು ನೋಡಿದ್ದೇನಕ್ಕೆ ಅಂದರೆ ಇದೇನು ಅಂತ ಹಿಂಗೆ ನೋಡ್ತೀನಿ, ದಯವಿಟ್ಟು ಬೇಜ ಮಾಡ್ಕೊಬಿಡಿ ಸರ್, ಸಾಯಂಕಾಲದವರೆಗೂ ತರ್ಕೊಳ್ಳಿ ಸರ್, ಸಾಯಂಕಾಲ ಕೊಡ್ತೀವಿ, ಇವತ್ತು ಮಧ್ಯಾಹ್ನ ಬಂದ್ಬಿಟ್ಟಿದ್ದೀರಾ ಅಂತಾನೆ. ನಾನು ಇದೆಲ್ಲ ಯಾಕೆ ಕೊಡ್ತಿದ್ಯಾ ಅಂತ ನಾನು ನೋಡ್ತಾ ಇರೋದು, ಅವ್ನ ಮೈಂಡಲ್ಲಿ ಏನು ಇಷ್ಟು ಚಿಲ್ಲರೆ ಥರ ಕೊಡ್ತಾವನೆ ಅಂತ ಅನ್ಕೋತಾ ಇದ್ದಾನೆ ಅವನು. ಆಮೇಲೆ ಹಿಂಗೆ ಲುಕ್ ಕೊಟ್ಟೆ, ಸರಿ ಅಂದ್ಬಿಟ್ಟು ಕೆಂಪು ನೋಡ್ರೆ ಅವನು ಸ್ಟ್ರಿಕ್ಟ್ ಆಗ್ಬಿಟ್ಟ, ಅಂದರೆ ಈಗ ಇದು ಮಾಡೋಂತ. ಆಮೇಲೆ ಒಂದು ಕೆಲಸ ಮಾಡು, 2 ಪೆಪ್ಸಿ ಬಾಟ್ಲು ತೊಗೊಂಬ ಅಂದೆ. ಪೆಪ್ಸಿನಾ ಅಂದ, ಹೌದು ತಗೊಂಬ ಅಂದೆ. ತಗೊಂಬಂದ್ಮೇಲೆ ಇದು ಇಟ್ಕೊಳಪ್ಪ ಅಂತ ಹೇಳಿದ್ರೆ, ಸರ್ ಯಾಕೆ ಸರ್ ದಯವಿಟ್ಟು ಅರ್ಥ ಮಾಡ್ಕೊ, ಅವ್ನು ಏನೋ ಮಾಡ್ಬಿಡ್ತೀವಿ ಅಂತ ಬಂದ್ಬಿಟ್ರು ಅವ್ರು ಏನೋ. ಅಪ್ಪ ದೇವರು, ನಾನು ಸಿನಿಮಾದವನ ಫಿಲ್ಮ್ ಆ್ಯಕ್ಟ್ರ್ ಕಣೆ. ಹೌದಾ, ಅವಾಗ ಅವನು ಪೆಪ್ಸಿಗೆ ದುಡ್ಡು ಕೊಟ್ಟರು ಇಸ್ಕೊಳ್ಳಿಲ್ಲ ಪಾಪ. ನೀವು ಹೇಳಿದ್ರಲ್ಲ ಹೋಗಿ ಸರ್ ಪರವಾಗಿಲ್ಲ, 10,000 ಬೇರೆ ಕೊಟ್ಬಿಟ್ಟಿದ್ನಲ್ಲ, ಅದು ವಾಪಸ್ ಕೊಟ್ಮೇಲೆ ಪೆಪ್ಸಿಗೆ ದುಡ್ಡೇ ತೊಗೊಳ್ಳಿಲ್ಲ ಅವನು. ಸೊ ಜನ ನಿಮ್ಮ ನೋಡಿದವರು ಇವ್ರು ಪೊಲೀಸ್ ಆಫೀಸರ್ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಸುಮಾರು ಕಡೆ ಶಿವಮೊಗ್ಗದಲ್ಲಿ ಇದೇ ಕ್ರಾಂತಿಕಾರಿ ಸಿನಿಮಾ ಮಾಡ್ತಿರ್ಬೇಕಾದ್ರೆ ಯಾರೋ ಪೊಲೀಸವರು ಎಲ್ಲ SIಗಳು ಇವರೆಲ್ಲ ಏನೋ ಡಿಸ್ಕಷನ್ ಕೂತಿರೋ ಒಂದು ಹೋಟ್ಲಲ್ಲಿ, ಅದೇ ಹರ್ಷ ಅನ್ನೋ ಒಂದು ಹೋಟ್ಲಲ್ಲಿ ಇದ್ದೆ ನಾನು. ಸೊ ವಾಪಸ್ ಏನಾಗೋಯ್ತು, ನನಗೆ ಅರ್ಜೆಂಟಾಗಿ ರೆಸ್ಟ್ ರೂಮ್ಗೆ ಹೋಗ್ಬೇಕಾಗಿತ್ತು. ಸೊ ನಾನು ಬ್ಲ್ಯಾಕ್ ಶರ್ಟು ಇದು SP ರೋಲ್ ಬೇರೆ, ಅದು ಏನು ನಾರ್ಮಲ್ ಕ್ಯಾಟಗರಿ ಅಲ್ಲ, ಪ್ಯಾಂಟ್ ಮಾತ್ರ ಇದು ಶೂಸು. ಸುಮ್ಮನೆ ಎಂಟ್ರಿ ಔಟ್ ಹಿಂಗೆ ಲುಕ್ ಕೊಟ್ಟಿದ್ದಷ್ಟೇ, ಲಿಫ್ಟ್ ಒಳಗೆ ಕೂತೀನಿ, ಒಬ್ಬರು ಇಲ್ಲ ಪೊಲೀಸವರು. ಆಮೇಲೆ ಹೋಟ್ಲವ್ನು ಕೇಳಿದ್ದಾರೆ, ಯಾರದು SP ಬಂದಿದ್ದು, ನಾವು ಡಿಸ್ಕಷನ್, ಅವ್ರು ಏನೋ ಪರ್ಸ್ನಲ್ ಡಿಸ್ಕಷನ್ ಬಂದಿದ್ದಾರೆ, ಅದು ಪೊಲೀಸ್ ಡ್ರೆಸ್ಸಲ್ಲಿ ಔಟ್ಸೈಡ್ ಬಂದಿರೋದು, ಇದು ಅವ್ರದ್ದೇನೋ ಅಫೆನ್ಸ್ ಇರುತ್ತೆ ಏನೋ ಗೊತ್ತಿಲ್ಲ. ಅವ್ರು ಕೇಳಿದ್ದಾರೆ, ಸಾರ್ ಅವ್ರು ಫಿಲ್ಮ್ ಆ್ಯಕ್ಟ್ರ್ ಅಂದಾಗ ಅಂದ್ಬಿಟ್ಟು ನಾವು ಕೆಳಗಡೆ ಬರೋ ಟೈಮಲ್ಲಿ ಅವರೇ ಬಂದು ಫೋಟೋ ಹೊಡ್ಸ್ಕೊಂಡ್ರಿ. 2 ಸೆಕೆಂಡ್ ನಾವೇ ಶಾಕ್ ಆಗ್ಬಿಟ್ರಲ್ರಿ ಅಂತ ಹೇಳ್ಬಿಟ್ಟು ಪಾಪ ಎಲ್ಲ ತಗೊಂಡು ಫೋಟೋ ಹೊಡ್ಸ್ಕೊಂಡ್ರು. ಈ ಥರ ನಂಗೆ ಸುಮಾರು ಇನ್ಸಿಡೆಂಟ್ಸ್ ಆಗಿದೆ ಪೊಲೀಸ್ ಇದರಲ್ಲಂತೂ. ನನ್ನ ಡ್ರೆಸ್ ಇದರಲ್ಲಿ ಸಾಕಷ್ಟು ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ ನನಗೆ. ಆಮೇಲೆ ಈ ಚೂಮಂತರ್ ಸಿನಿಮಾ ಅಲ್ಲಿ ಉತ್ತರಾಖಂಡಲ್ಲಿ ಮಾಡ್ತಾ ಇದೀವಿ. ಆ್ಯಕ್ಚುಲಿ ಗಾಡಿಗಳು ಹಿಡಿತಾ ಇದ್ದಾರೆ ನಮ್ದೆಲ್ಲ. ನಾನು ಅದರಲ್ಲೂ ಅಷ್ಟೇ SP ಇದು ಡ್ರೆಸ್ ಹಾಕಿ ಈ ಕಡೆ ಕೂತಿದ್ದೆ. ನಮ್ಮ ಕಾರೇ ಆ್ಯಕ್ಚುಲಿ ಇದಿರಲಿಲ್ಲ, ಇನ್ಶೂರೆನ್ಸ್ ಆಗಿ ಏನೋ ಇರಲಿಲ್ಲ. ಅಂದರೆ ಅವ್ರದ್ದು ಶೂಟಿಂಗ್ ಸಾರ್ ಪಕ್ಕಡ್ಗೆ ಹಂಗಿದೆ. ನಾ ಸುಮ್ಮನೆ ಹಿಂಗೆ ಅಂದೆ ಅಷ್ಟೇ. ಅವರು ಯಾರೋ SP ಇರ್ಬೇಕು, ನಮ್ಮ ಗಾಡಿನ ಬಿಟ್ಬಿಟ್ರು ಅವರು. ಸಾರ್ ನಿಮ್ಮಿಂದ ಬಚಾವದೆ ಅಂದ್ಕೊಂಡು ಡ್ರೈವರು. ಈ ಥರ ಎಲ್ಲ ಸುಮಾರು ಎಕ್ಸ್ಪೀರಿಯನ್ಸ್ ಆಗಿದೆ ನಾವು. ಬಟ್ ಎಂಜಾಯ್ಡ್ ಕಾಪ್ ರೋಲು ಅಷ್ಟೇ. ಯಾಕಂದರೆ ಅದರಲ್ಲಿ ಎಷ್ಟು ಸೀರಿಯಸ್ನೆಸ್ ಇರುತ್ತೆ, ಎಷ್ಟು ಫೇಸ್ ಮಾಡೋಕ್ಕಾಗತ್ತೆ. ತಪ್ಪಿದ್ರೂ ಅವ್ರ ಹತ್ರ ಅನ್ನಿಸ್ಕೊಬೇಕಾಗತ್ತೆ. ರಾಜಕಾರಣಿಗಳ ಕೈಲಿ ಬಂದು ಕಪಾಳ ಹೊಡಿಯೋತಾರೆ, ಏನೇನೋ ಇರುತ್ತಲ್ಲ, ರೋಡಿಗಳಿಗೆ ಎದುರಾಕೋಬೇಕು. ಸಖತ್ತು ಅದು. ನಾವು ಒಂದು ರೀಲ್ಗೂ ರಿಯಾಲಿಟಿಗೂ ಭಾಳ ವ್ಯತ್ಯಾಸ ಇದೆ. ಬಟ್ ನಿಮ್ಗೆ ಎರಡೂ ಗೊತ್ತಿದೆ. ರಿಯಾಲಿಟಿಲಿ ನಾವು ಅದು ಮಾಡಿದಾಗ ಅದನ್ನು ಅನುಭವಿಸೋದನ್ನೇ ಹೆಂಗಪ್ಪ, ಇವ್ನ ಕೈಲಿ ಅನ್ಸ್ಕೊಬೇಕಾ, ಇವ್ನಿಗೆ ಸಲ್ಯೂಟ್ ಹೊಡಿಬೇಕಾ, ನಾವು ಇವನ್ನ ಒಳಗಡೆ ಹಾಕಿದ್ದೀವಿ, ಇವನ್ನ ಹತ್ರ ಹೋಗಿ ಇವಾಗ ಸಲ್ಯೂಟ್ ಹೊಡಿಬೇಕಲ್ಲ, ಅವೆಲ್ಲ ಹೆಂಗಿರುತ್ತೆ ನೋಡಿ, ರಿಯಲ್ಲಾಗಿ ಹೆಂಗೆ ಅನಿಸ್ಬೇಕು ಆಫೀಸಲ್ಲಿ ಪಾಪ. ಅದನ್ನು ನನಗೂ ಭಾಳ ಫೀಲ್ ಆಗುತ್ತೆ ಅದು. ನಾನು ಕರೆಕ್ಟಾಗಿ ಡಿಗ್ರಿ ಮುಗಿಸ್ಕೊಂಡು ನಾನು SI ಪೋಸ್ಟ್ ಆಗಿರೋದು. ಯಾಕಂದ್ರೆ ನನಗೆ ನಮ್ಮ ಭಾವನೆ MD ದಿವಾಕರ್ ಅಂತ ಅವರು ರೆಡಿ ಮಾಡಿದ್ರು. ಬಟ್ ನಿಮ್ಗೆ ಆಸೆ ಇತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಹೋಗಬೇಕು ಅಂತ? ಇತ್ತು ಆಸೆ ಇತ್ತು. ಬಟ್ ಅಷ್ಟರಲ್ಲಿ ನನಗೆ ಸ್ಟಡೀಸ್ ಇದರಲ್ಲೇ ಇದಕ್ಕೆ ಹೋದಾಗ ಗಮನ ಹೊಟ್ಟೋಯ್ತು. ಅದು ಆಗಿರ್ತಾ ಇದ್ದೆ ಮೋಸ್ಟ್ಲಿ ಆಗ್ಬೋದು. ನಿಮ್ಮ ಜರ್ನಿನಲ್ಲಿ ಇನ್ನೊಂದು ಗಮನಿಸಿದ್ದು, ಈ ಇನ್ಕ್ಲೂಡಿಂಗ್ ಪೊಲೀಸ್ ಅಂದರೆ ಪೊಲೀಸ್ ಯೂನಿಫಾರ್ಮ್ ಹಾಕೊಂಡಾಗ್ಲು ಒಂದೊಂದು ಸಿನಿಮಾಗಳಲ್ಲಿ ಮತ್ತು ಒಂದೊಂದು ಥರದಲ್ಲಿ ನೋಡಿದಾಗ ಫಿಟ್ ಬಾಡಿ, ಧರ್ಮ ಅಂದರೆ ಹಿಂಗೆ ಫಿಟ್ ಇದೆ, ಸಖತ್ ಫಿಟ್ ಇದೆ. ಆಮೇಲೆ ಯಾವಾಗಲೂ ಕಟ್ ಮಾಡಿದ್ರೆ ಯಾವಾಗಲೂ ಮತ್ತೆ ದಪ್ಪ, ಮತ್ತು ಯಾವಾಗಲೂ ಕಟ್ ಮಾಡಿದ್ರೆ ಮತ್ತೆ ಜಿಮ್ ಬಾಡಿ, ಮತ್ತೆ ಕಟ್ ಮಾಡಿದ್ರೆ ಮತ್ತೆ ಸಣ್ಣ. ಇದು ಹೆಂಗಿದು ನಿಮ್ಮ ಬಾಡಿ? ವೇರಿಯೇಷನ್ ತುಂಬ ಆಗುತ್ತೆ ಅನ್ಸುತ್ತೆ ನನಗೆ. ವೇರಿಯೇಷನ್ ಏನಿಲ್ಲ, ಈಟ್ ಹಂಟರ್ ನಾನು ಅಷ್ಟೇ. ನಾನು ಪ್ಯೂರ್ ಮಾಂಸಾಹಾರಿ. ಸೋಮವಾರ ಒಂದಿನ ಬಿಟ್ಟರೆ ಪ್ಯೂರ್ ಮಾಂಸಾಹಾರಿ ನಾನು. ಬಟ್ ಆಫ್ಟರ್ ಕರೋನಾ ತುಂಬ ಸೋಂಬೇರಿ ಆದೆ. ಸೊ ಮಾಂಸಾಹಾರಿ ಬಿಕಮ್ ಸೋಂಬೇರಿ. ಅಂದರೆ ಆಫ್ಟರ್ ಕರೋನಾ ತುಂಬ ಸೋಂಬೇರಿ ಆದೆ. ಸುಮ್ಮನೆ ಸುಳ್ಳು ಹೇಳೋದಲ್ಲ, ಅಯ್ಯೋ ನನಗೆ ಅದು ಇದು ಅದೆಲ್ಲ ಏನಿಲ್ಲ. ನೋ ಬಿಲ್ಡಪ್ಸ್, ಸುಳ್ಳಿನ ಬಿಲ್ಡಪ್ಸ್ ಎಲ್ಲ ಇಲ್ಲ ನಮ್ಮಲ್ಲಿ. ಆ್ಯಕ್ಚುಲಿ ಕರೋನಾ ಟೈಮಲ್ಲಿ ನನಗೆ ಮನೆಗೆ ಜನ ಪ್ರೀತ ಬರೋರು. ಏಕೆ? ಜನ ಅದು ಇದು ಪ್ರಾಬ್ಲಮ್ ದಿನ ಬೆಳಗ್ಗೆ ಏನಾರು ಬರೋ, ನಾವೇನೋ ಒಂದು ಮಾಡ್ತಾ ಇದ್ವಿ. ಜನ ಜಾಸ್ತಿ. ನನಗೊಬ್ಬನೇ ಮಗ. ನನ್ನ ಮಗಂಗೆ 5 years ಅವಾಗ 2020. ಏನು ಅವನೊಬ್ಬನೇ ಇರೋದು, ಜೊತೆಗೆ ನಾನು ನನ್ನ ವೈಫ್ ಇಬ್ಬರೇ. ಮನೆ ದೊಡ್ಡದು, ಕಾಂಪೌಂಡ್ ಎಲ್ಲ ಬಂದು ಅಲ್ಲೇ ಇಟ್ಬಿಡೋರು ಬರೋರು. ಆ ಟೈಮಲ್ಲಂತೂ ನಾನು ಸುಮಾರು ಜನಕ್ಕೆ ಈ ತರಕಾರಿ ಇದು ಅದು ಇದು ಕೊಡೋದು ಅದೆಲ್ಲ ಮಾಡ್ತಾ ಇದ್ವಿ. ಆಮೇಲೆ ಒಂದ್ಸಲ ಈ ಸಾವುಗಳು ಜಾಸ್ತಿ ನೋಡಿದಾಗ ಭಯ ಆಗೋಯ್ತು ನನಗೆ. ಸೊ ಏನು ಮಾಡೋಕೆ ಅಂದ್ಬಿಟ್ಟು ಸ್ಟೆರ್ಲಿಂಗ್ ಅಪಾರ್ಟ್ಮೆಂಟ್ ಅಂತಿದೆ, ಅಲ್ಲಿಗೆ 2 ವರ್ಷ ಹೋದೆ ನಾನು. ಕರೋನಾ ಟೈಮಲ್ಲಿ ಫುಲ್ ಅಲ್ಲೇ ಮೇನ್ ರೋಡಲ್ಲಿ ಅಲ್ಲಿ ಹೊಟ್ಟೋದೆ.
ಸೊ ಅಲ್ಲಿ ಹೋದೆ. ಆ ಟೈಮಲ್ಲಿ ಏನಕ್ಕೆ ಹೋದೆ ಅಂದರೆ ಅಪಾರ್ಟ್ಮೆಂಟಲ್ಲಿ ಇದ್ರೆ ಒಳಗಡೆ ವಾಕ್ ಮಾಡ್ಬೋದು, ಜಿಮ್ ಮಾಡ್ಬೋದು. ಈ ಇದ್ರಲ್ಲಿ ಧೈರ್ಯವಾಗಿ ಹೋದರೆ ಆ ಅಪಾರ್ಟ್ಮೆಂಟ್ ಅವರು ಪಾಪ ಅಂದರೆ ಅವರು ಸೇಫ್ಟಿ ಪರ್ಪಸ್ಗೆ ಕೆಳಗಡೆ ವಾಕು ಮಾಡೋಂಗಿಲ್ಲ ಹೋಗಿ. ಸರ್ವೆಂಟ್, ನಾನು ಜೀವನದಲ್ಲಿ ಒಂದು ಕಡ್ಡಿ ಎತ್ತ ಅಭ್ಯಾಸ ಇಲ್ಲ, ಸರ್ವೆಂಟ್ ಬರೋಂಗಿಲ್ಲ, ನಮ್ಗೆ ದೊಡ್ಡ ಗಲಾಟೆ ಮಾಡಾಕ್ಬಿಟ್ಟೆ. ಆಮೇಲೆ ಸರ್ವೆಂಟ್ ನಮ್ಮ ಮನೆಗೆ ಬರೋಂಗಾಯ್ತು. ಇಲ್ಲಾಂದ್ರೆ ಪಾತ್ರೆ ನಾನೇ ತೊಳಿಬೇಕು, ಇಲ್ಲ ನಾನು ಹೆಂಡತಿ ತೊಳಿಬೇಕು, ಇದು ಮಾಡಬೇಕು. ಅವಳು ಮಾಡ್ತಾಳೆ, ಇಲ್ಲ ಅಂತಲ್ಲ. ಏನೇ ಯಾರು ನನ್ಗೆ ಏನೇ ತೊಗೋಬೇಕು ನಾನೇ ಹೋಗಿ ತೊಗೋಬೇಕಾಗುತ್ತೆ. ಅಷ್ಟೇನು ಬಿಡ್ತಾ ಇರಲಿಲ್ಲ ಒಳಗಡೆ. ಎರಡೇ ಹೋಗಿ ರೂಲ್ಸ್ ಮಾಡಿ 2 ವರ್ಷ ಇದ್ದು ಆಮೇಲೆ ನಮಗೆ ಅಪಾರ್ಟ್ಮೆಂಟ್ ಲೈಫ್ ಸ್ಟೈಲ್ ಅಷ್ಟು ಇಷ್ಟ ಆಗಲಿಲ್ಲ, ವಾಪಸ್ ಇಂಡಿಪೆಂಡೆಂಟ್ ಮನೆಗೆ ಬಂದ್ಬಿಟ್ವಿ. ಬಟ್ ಅಂದರೆ ಈ ಥರ ಆಯಿತು ಕರೋನಾ ಟೈಮಲ್ಲಿ. ಆ ಟೈಮಲ್ಲಿ ಏನಾಯಿತು, ಎಕ್ಸಸೈಸ್ ಮಾಡುವಾಗ ಏನು ತಿಂತಿದ್ನೋ ಎಕ್ಸಸೈಸ್ ಬಿಟ್ಟಲ್ಲ ಅಷ್ಟೇ ತಿಂತಾಗೆ. ಸೊ ಅದೇನಾಯಿತು, ಎಕ್ಸಸೈಸ್ ಮಾಡುವಾಗ ಏನು ಕರಗಬೇಕಿತ್ತು ಅದು ಕರಗ್ತಾ ಇರಲಿಲ್ಲ, ಅದು ಬ್ಲೋ ಅಪ್ ಆಯ್ತು ಅಷ್ಟೇ. ಮತ್ತೆ ವಾಪಸ್ ಫಿಟ್ ಆಗಬೇಕು ಇನ್ನೂ ಬಂದಿಲ್ಲ ಮೈಂಡ್ಗೆ, ಬರಬೇಕು, ಮಾಡ್ತೀನಿ, ಮಾಡಬೇಕು ಅಂದ್ಕೊಂಡು. ಯಾರಾದರೂ ಡೈರೆಕ್ಟರ್ ಫೋನ್ ಮಾಡಿ ನಂಗೆ ಇಂಥ ಕ್ಯಾರೆಕ್ಟರ್ ಬೇಕು ಅಂದಾಗ ಅವಾಗ ಒಂದು ಸ್ವಲ್ಪ ಫಿಟ್. ಈಗ ನಮ್ಮ ದಿನೇಶ್ ಬಾಬು ಮೊನ್ನೆ ಅದನ್ನೇ ಕೊಕ್ಕೆ ಹಾಕಿದ್ದಾರೆ. ಈಗ ಏನಂತ, ನಾನು ಸಂಗೊಳ್ಳಿ ರಾಯಣ್ಣ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ, ಗಂಡುಗಲಿ ಕುಮಾರಮ್ಮ ಮಾಡ್ತಿದ್ದಾರೆ ಈಗ, ಗಂಡುಗೋಪಾಲ ಕುಮಾರಮ್ಮ, ಮತ್ತೆ ಮದಕರಿ ನಾಯಕ ಅಂತ ಒಂದು ಮಾಡಿದೆ, ಆಮೇಲೆ ರಾಘವೇಂದ್ರ ಮಹಿಮ, ಇದೆಲ್ಲ ಹಾರ್ಸ್ ರೈಡಿಂಗ್ ಮಾಡ್ತಿದ್ದೆ. ಈಗ ಆಲ್ಮೋಸ್ಟ್ 7-8 ಇಯರ್ಸ್ ಆಯ್ತು ಗ್ಯಾಪ್. ಹಾರ್ಸ್ ರೈಡಿಂಗ್ ಇನ್ನೂ ಮಾಡಿಲ್ಲ. ಈಗ ನಾನು ಬೇಕೇ ಬೇಕು ಅಂತ ಹೇಳಿದ್ರು, ಹಾರ್ಸ್ ರೈಡಿಂಗ್ ಇಂಪಾರ್ಟೆಂಟ್ ಇರುತ್ತೆ. ಕಲ್ತಿದ್ದೀರಿ ಹಾರ್ಸ್ ರೈಡಿಂಗ್? ಅವಾಗ ಕಲ್ತಿದ್ದೆ, ಒಳ್ಳೆ ಹಾರ್ಸ್ ರೈಡರ್. ಟಚ್ ಅಲ್ಲಿ ಇದ್ದೀರಿ ಹಂಗಾರೆ? ಈಗಿಲ್ಲ ಟಚ್, ಈಗ ಏನಕ್ಕೆ ಮಾಡಲಿ ಅಂದ್ಬಿಟ್ಟು ಬಿಟ್ಬಿಟ್ಟಿದ್ದೆ. ಈಗ ಮತ್ತೆ ಅವ್ರು ಇಟ್ಕೊಂಡಿದ್ದಾರೆ ಈಗ ದಿನೇಶ್ ಬಾಬು ಅವರು ಹಾರ್ಸ್ ರೈಡಿಂಗ್. ಅದು ಒಂದೇ ಕೈಯಲ್ಲಿ ಇದು ಮಾಡ್ತಾ, ಸೋರ್ಡ್ ಫೈಟ್ ಇರುತ್ತೆ, ಇದಿದೆ. 100% ನೀವು ಬೇಕೇ ಬೇಕು. ಅದು ಈಗ ಮತ್ತೆ ನಾನು ಬರೋ ವಾರದಿಂದ ಸ್ಟಾರ್ಟ್ ಮಾಡಬೇಕು ಅದನ್ನು. ಸೊ ಮತ್ತೆ ಈ ಪೌರಾಣಿಕ ಸಿನಿಮಾಗಳ ಬಗ್ಗೆ ಆಸಕ್ತಿ ಹೇಗಿದೆ ನಿಮಗೆ? ನಂಗೆ ತುಂಬ ಇಷ್ಟ, ನನಗೆ ಭಾಳ ಇಷ್ಟ. ಬಟ್ ಮಾಡೋಕ್ಕಾಗಿಲ್ಲ ಅಲ್ವಾ? ಮಾಡೋದಲ್ಲ, ಕ್ರಾಂತಿವೀರ ಸಂಗೊಳ್ಳಿ ಕರೆಕ್ಟ್. ಇವಾಗಲೂ ಜ್ಞಾಪಕ ಇದೆ ಆ ಡೈಲಾಗ್. ಹೇಳಿ, ಅದು ಎಷ್ಟು ಕಡೆ ಹೇಳಿದ್ದೀನಿ, ಪ್ಲೀಸ್ ಗೋ ಅಹೆಡ್. ಕ್ರಾಂತಿವೀರ ಸಂಗೊಳ್ಳಿ ಹೇಳಿದ್ದೀನಿ. ಜಯಪ್ರದ ಅವರು ರಾಣಿ ಚೆನ್ನಮ್ಮ ಅವರು. ಇಡೀ ಸಿನಿಮಾಲಿ ಏನಂದ್ರೆ ಫಸ್ಟ್ ಟೈಮ್ ಬ್ರಿಟಿಷ್ ಅವರು ಬಂದಾಗ ನಾವು ಯುದ್ಧದಲ್ಲಿ ಗೆದ್ಬಿಟ್ಟಿರ್ತೀವಿ. ಸೆಕೆಂಡ್ ಟೈಮ್ ಬಂದಾಗ ಸೈನಿಕರು ಕಡಿಮೆ ಇರ್ತಾರೆ. ಬರೀ ದರ್ಶನ್ ಅವರು, ಸೌರವ್ ಅವರು, ಶಶಿಕುಮಾರ್ ಅವರು, ಶ್ರೀನಿವಾಸ ಮೂರ್ತಿ, ಶಿವಕುಮಾರ್, ಈ 5 ಜನನ 5 ಲಕ್ಷ ಜನದ ಲೆವೆಲ್ಗೆ ವರ್ಣನೆ ಮಾಡಿ ಅವ್ರಿಗೆ ಧೈರ್ಯ ತುಂಬಬೇಕು ರಾಣಿ ಚೆನ್ನಮ್ಮಗೆ. ಆಗ ನಂಗೆ ಸಿಕ್ಕಂತ ಸಂಭಾಷಣೆ ಅದು ನಂಗೆ ಬಹಳ ಹೆಸರು ತಂದು ಕೊಡ್ತದೆ. ಹಾಗೆ ಹೇಳ್ತೀನಿ ಅವ್ರಿಗೆ, ಪ್ಲೀಸ್. ತಾಯಿ ದೇಹ ಆಳಿದರೂ ದೇಶ ಉಳಿಯಲಿ, ದೇಶಭಕ್ತಿಯ ಈಶ ಶಕ್ತಿ ಎಂದು ಸಂದೇಶ ಸಾರುತ್ತಿರುವ ಸಂಗೊಳ್ಳಿ ರಾಯಣ್ಣ ಹೊರೆ ಕಾಣದ ಕತ್ತಿಯನ್ನು ಸದಾಕಾಲ ಕೈಯಲ್ಲಿ ಹಿಡಿದು ದೇಶದ ಹಿತಚಿಂತನೆಯನ್ನು ಮಾಡುತ್ತಿರುವ ಬಿಚ್ಚುಗತ್ತಿ ಚೆನ್ನಬಸು, ಮಾತೃ ರಕ್ಷಣೆಯ ಜೊತೆಯಲ್ಲಿ ದೇಶ ಸಂರಕ್ಷಣೆಯ ಭಾರ ಹೊರಲು ಸಿದ್ಧರಿರುವ ಗುರಿಕಾರ ಅಮ್ಮಟೂರು ಬಾಳಸಾಹೇಬ, ನಾಡಿನ ಹಿತಕ್ಕಾಗಿ ತನ್ನ ಪ್ರಾಣವನ್ನೇ ತ್ಯಾಗ ಮಾಡಲು ಸದಾ ಸಿದ್ಧರಿರುವ ಗುರು ಸಿದ್ದಪ್ಪನವರು, ಔರಾದಿ ವೀರಪ್ಪನಂತವರ ವೀರಾದಿ ವೀರರ ದಂಡು ಫಿರಂಗಿಯವರ ರುಂಡವನ್ನು ಚೆಂಡಾಡಲು ಹಾತೊರೆಯುತ್ತಿರುವಾಗ ತಾವು ಚಿಂತಾರ ಅಂತ ನಮ್ಮನ್ನು ಅತಿಯಾಗಿ ಚಿಂತೆಗೀಡು ಮಾಡಿದೆ. ತಾಯಿ ಅತಿಯಾಗಿ ಚಿಂತೆಗೀಡು ಮಾಡಿದೆ. ವಿನಾಕಾರಣ ಕಾಲ್ಕೆದರಿ ಕದನಕ್ಕೆ ಬಂದಿರುವ ಕೆಂಪು ಕೋತಿಗಳ ಸೊಕ್ಕಡಗಿಸಲು ಕಿತ್ತೂರ ಸೈನಿಕರು ಸಜ್ಜಾಗಿದ್ದಾರೆ. ನಿಮ್ಮ ಅಪ್ಪಣೆಗಾಗಿ ಕಾಯುತ್ತಿದ್ದಾರೆ. ಕೆಂಪು ಕುನ್ನಿಗಳ ರಕ್ತದಿಂದ ರಣಚಂಡಿಗೆ ಔತಣ ನೀಡಲು ನಿರ್ಧರಿಸಿದ್ದಾರೆ. ಆಜ್ಞೆ ಮಾಡಿ ತಾಯಿ, ಆಜ್ಞೆ ಮಾಡಿ. ಇದು ಒಂದು ಸಿಕ್ಕಿದ್ದ ಡೈಲಾಗು. ಅಯ್ಯೋ, ಇದು ಮಾಡಿದೆ. ನಾಗಣ್ಣ ಡೈರೆಕ್ಟ್ರು, ಹೌದು, ಬಹಳ ಅವರು ಅದಕ್ಕೆ ಫೇಮಸ್. ಹೌದೌದು, ಸಿನಿಮಾಗಳನ್ನ ಅದ್ಭುತವಾಗಿ ಮಾಡ್ತಾರೆ ಅವರು. ಪಾಪ ಇದು ಮಾಡಿದ್ರು ಅಂತ ಪಾತ್ರ ನಾನು ಮಾಡಿದ್ದೀನಿ. ಅದಕ್ಕೆ ಮುಂಚೆ ಎಪ್ಪಟ್ಟಿ ರಾಯ ರೋಲ ಮಾಡಿದೆ. ಇದರಲ್ಲಿ ಗಂಡುಗಲಿ ಕುಮಾರಮ್ಮ, ಭಾರ್ಗವ ಅವರು ತುಂಬಾನೇ ಆಶೀರ್ವಾದ ಮಾಡಿದ್ರು. ನಾನು ಅನ್ಕೊಂಡೇ ಇರ್ಲಿಲ್ಲ ತಮ್ಮ ಎಷ್ಟು ಚೆನ್ನಾಗಿ ಉಚ್ಚಾರಣೆ ಮಾಡ್ತಾ ಹಾಗೆ. ಅದರಲ್ಲಿ ಎಪ್ಪಟ್ಟಿ ರಾಯ ರೋಲು, ಅದು ಒಂಥರ ಡಿಫ್ರೆಂಟ್ ಆಗಿ. ಎನಿ ಪೊಲೀಸ್ ಡೈಲಾಗ್ ನೆನಪಿರೋದು ನಿಮ್ಗೆ, ಅದು ತುಂಬಾ ಫೇಮಸ್ ಆಗಿದ್ದು ಅಥವಾ ನಿಮ್ಗೆ ದೊಡ್ಡ ಹೆಸರು ತಂದು ಕೊಟ್ಟಿದ್ದು? ಇಲ್ಲ, ಪೊಲೀಸ್ ಲೆಂತ್ ಡೈಲಾಗ್ಸ್ ಇರಲ್ಲ, ಯಾಕಂದ್ರೆ ಎಲ್ಲ. ಬಟ್ ಯಾವ್ದಾದ್ರು ಫಿಲ್ಮ್ ಆದ ಯಾವ್ದಾದ್ರು ಕ್ಯಾರೆಕ್ಟರ್ ಡೈಲಾಗ್ ನಿಮಗೆ ತುಂಬಾ ಅದೇ ಹೇಳಲ್ಲ ರೀ, ಆನ್ಸರ್ ಹೇಳಲ್ಲ ರೀ, ಒಪ್ಕೊಳ್ಳಲ್ಲ ರೀ ಇವನು, ನೀನು ಹೇಳ್ಬೇಡ, ನೀನು ಹೇಳಲೇಬೇಡ, ನೀನು ಗೊತ್ತಿಲ್ಲ, ಅವ್ನು ಗೊತ್ತಿಲ್ಲ ಅಂದ್ಬಿಟ್ಟೆ ಹೊಡಿತಾ ಇರ್ತೀನಿ ಆ ದಿನಗಳಲ್ಲಿ. ಹಂಗೆ ಅವ್ನು ನಂಗೆ ಗೊತ್ತು ಸರ್, ಶ್ರೀಧರ್ ಗೊತ್ತು, ನಾನು ಹೇಳ್ತೀನಿ, ಎಲ್ಲಿದ್ರೆ ಹೇಳ್ತೀನಿ, ನಿಂಗೆ ಗೊತ್ತಿಲ್ಲ, ಯಾಕಂದ್ರೆ ಫಸ್ಟ್ ಗೊತ್ತಿಲ್ಲ ಅಂದ್ಬಿಟ್ಟಿರ್ತಾನೆ. ಆ ಕೋಪಕ್ಕೆ ಅವ್ರು ಪೊಲೀಸ್ ಹಂಗೆ ಬಾಯ್ಬಿಡ್ತು, ಪೊಲೀಸ್ ಅವರು ಇದು ಮಾಡ್ತಾರೆ. ಗೊತ್ತಿಲ್ಲ ಅಂತ ಹೇಳಿದೆ, ಗೊತ್ತಿಲ್ಲ ಅಷ್ಟೇ, ಒದೇ ತಿನ್ಬೇಕು ಅಂತ ಹೊಡೆಯೋದು. ಅಂದ್ರೆ ಆ ಥರ ಎಲ್ಲ ಇರುತ್ತೆ, ಆ ಥರ ಡೈಲಾಗ್ಸ್ ಇರುತ್ತೆ. ಉಪೇಂದ್ರ ಅವ್ರದ್ದು ಅದರಲ್ಲೂ ತುಂಬ ಚೆನ್ನಾಗಿದೆ. ನಾನು ನಮ್ಮ ಲೆಕ್ಚರ್ಗೆ ಫೋನ್ ಮಾಡಿ, ರಾಜನ್ ಸಿಂಗ್ ಬಾಬು ಅವ್ರದ್ದು ಫಸ್ಟ್ ಸಿನಿಮಾ ನಾನು ಅದ್ರಲ್ಲಿ ಆ್ಯಕ್ಟ್ ಮಾಡಿದ್ದು. ತುಂಬ ಖುಷಿ ಪಟ್ಟರು, ತುಂಬ ಇದು ಮಾಡಿದ್ರು, ನನಗೆ ಪ್ರೈಸ್ ಮಾಡಿದ್ರು. ಅದು ಆ ಡೈಲಾಗು ಜ್ಞಾಪಕ ಇದೆ. ಅದನ್ನು ಅಲ್ಲೂ ಅಷ್ಟೇ, ಈ ನಾನೊಬ್ಬ ಫುಟ್ಬಾಲ್ ಪ್ಲೇಯರ್, ರಮ್ಯಾಗೆ ಲವರ್ ಕ್ಯಾರೆಕ್ಟರ್, ರಮ್ಯಾ ಅವ್ರಿಗೆ. ಆದರೆ ಲವರ್ ಅಂದರೆ ರಮ್ಯಾಗೆ ನಾನು ನನ್ನ ಕ್ರಿಕೆಟ್ ಗ್ರೌಂಡಲ್ಲಿ ಅವ್ರಿಗೆ ಕ್ಯಾಂಟೀನ್ ಕೊಡ್ಬೇಕು ಬಿಟ್ಟಿರ್ತೀನಿ. ಸೊ ಆ ಕ್ಯಾಂಟೀನ್ ನಡೆಸಬೇಕು ಅಂದರೆ ನನಗೆ ಒಂದಿನ ಸ್ಮೈಲ್ ಮಾಡಿ 1 ವಾರ ಖುಷಿಯಾಗಿರ್ತೀನಿ. ಆ ಥರ ಅವಳು ಗೊತ್ತಿರೋದು ನನ್ನ ವೀಕ್ನೆಸ್.
ಸೊ ಅದು ಉಪೇಂದ್ರನ ಹತ್ರ ಹೇಳ್ತಿರ್ತಾರೆ, ಹಿಂಗೆ ನೋಡು ನಾನು ಹಿಂದೆ ಬಿದ್ದುಬಿಟ್ಟಿದ್ದಾನೆ, ಸುಮ್ಮನೆ ಸ್ಮೈಲ್ ಮಾಡ್ತಿರೋ, ಒಂದು ದಿವಸ ಬರ್ತೀನಿ ಅವ್ನಿಗೆ ಗ್ರಾಚ ಬಿಡಿಸ್ತೀನಿ ಅಂತ ಹೇಳಿರ್ತಾರೆ ಅವರು. ಸೊ ಆ ಥರ ಕ್ಯಾರೆಕ್ಟರ್ ಅದು. ಸೊ ಏನಾಯ್ತು, ಫ್ಯಾಕ್ಟ್ರಿಲಿ ನನ್ನ ಫಾದರ್ ಏನು ಮಾಡ್ಬಿಟ್ಟಿರ್ತಾರೆ, ಟೆರರಿಸ್ಟ್ಗಳಿಗೆ ಜಾಗ ಕೊಟ್ಬಿಟ್ಟಿರ್ತಾರೆ. ಅದರಲ್ಲೆಲ್ಲ ಹಿಂದಿ ಆ್ಯಕ್ಟರ್ಸು, ಮುಖೇಶ್ ರಿಷಿ, ರಿಯಾಜ್ ಖಾನು, ಇನ್ನೊಬ್ರು ಯಾರು ಸೂಪರ್ ಆ್ಯಕ್ಟ್ರು, 3 ಜನ. ಸೊ ಅವರು ಆ ಫ್ಯಾಕ್ಟ್ರಿಲಿ ಇರ್ತಾರೆ. ಒಂದ್ಸಲಿ ಫ್ಯಾಕ್ಟ್ರಿಲಿ ನಾರ್ಮಲಿ ಹೋದಾಗ, ಬಿಸ್ಕೆಟ್ ಫ್ಯಾಕ್ಟ್ರಿ ಅದು, ನಾರ್ಮಲಿ ಹೋದಾಗ ಫುಟ್ಬಾಲ್ ಸಿಗುತ್ತೆ, ಫುಟ್ಬಾಲ್ ಎತ್ಕೊಂಡೋಗಿ ಆಡಕ್ಕೆ ಹೋಗ್ಬಿಡ್ತೀನಿ, ಹಂಗೆ ಮರ್ತ್ಬಿಟ್ಟು ಬಂದ್ಬಿಡ್ತೀನಿ. ಒಂದು ಈಗ 3 ಜನ ನನ್ನ ಫ್ಯಾಕ್ಟ್ರಿ ಸಡನ್ನಾಗಿ ನೋಡ್ತೀನಿ, ನಮ್ಮ ಫ್ಯಾಕ್ಟ್ರಿಲಿ ಯಾರಪ್ಪ ಅಂತ. ಏಯ್ ಆ ಬಾಲ್ ಎಲ್ಲಿ, ಫುಟ್ಬಾಲ್ ಎಲ್ಲಿ ಏನು ಮಾಡಿದೆ, ಯಾರು ನೀವು, ಫಸ್ಟ್ ಆಫ್ ಆಲ್ ಏನಕ್ಕೆ ಆ ಬಾಲ್ ಕೇಳಿ, ಇಲ್ಲಿ ಇತ್ತು ತೊಗೊಂಡದೆ, ಏಯ್ ಅದು ಬೇಕು ನಿಂಗೆ ಗೊತ್ತಿಲ್ವಾ, ಅದ್ರಲ್ಲಿ ಏನಿದೆ ಗೊತ್ತಿಲ್ಲ, ನಮ್ಮ ಪಾಕಿಸ್ತಾನ ಧರ್ಮನೇ ಇದೆ, ಅದರಲ್ಲಿ RDX ಬಾಂಬ್ ಇದೆ ಅಂತ ಹೇಳ್ತಾರೆ. ನಾವು ಯಾರು ನೀವು ಹಂಗಾರೆ, ನಾವು ಆತಂಕವಾದಿಗಳು ಹಾಗೆ ಹೀಗೆ ಅಂತಾನೆ. ಅಷ್ಟರಲ್ಲಿ ಫಾದರ್ ಕ್ಯಾರೆಕ್ಟರ್ ಬರ್ತಾನೆ, ನನ್ನ ಹೆಸರು ಸಲ್ಮಾನ್, ಮುಸ್ಲಿಮೇ ಅದರಲ್ಲಿ. ಸಲ್ಮಾನ್ ಒಪ್ಕೋ, ಸಾಕಷ್ಟು ದುಡ್ಡು ಬರುತ್ತೆ, ಬಾಲ್ ಎಲ್ಲಿದೆ ತಂದ್ಕೊಡ, ಥೂ ನಾಚಿಕೆ ಆಗ್ಬೇಕು ನಿಮ್ಮ ಜನ್ಮಕ್ಕೆ ಅಂದ್ಬಿಟ್ಟು ಅಲ್ಲಿಂದ ಒಂದೇ ಶಾರ್ಟು, ಓಕೆ ನಾಚಿಕೆ ಆಗ್ಬೇಕು ನಿಮ್ಮ ಜನ್ಮಕ್ಕೆ ಅಂತ ಬೈತೀನಿ. ಅವಾಗ ಇವನು ಏಯ್ ತು ಪಾಗಲ್ ಹೋಗ್ಯಾ ಜಾ ಅಂತಾನೆ. ಅಲ್ಲಿಂದ ಹೇಳೋದು ಆಕ್ಷನ್. ಹೌದು ಕಣಲೇ, ನಾ ಪಾಗಲ್ಲೇ, ಮುಸ್ಲಿಮ್ಗಳೆಲ್ಲ ಪಾಕಿಸ್ತಾನಕ್ಕೆ ಹೋಗ್ಬೇಕು ಅಂತ ಒಪ್ಪಂದ ಆಗಿದ್ರು ನಮ್ಮನ್ನೆಲ್ಲ ಇನ್ನೂ ಆಚೆ ಕಳಿಸಿದೆ, ಇಲ್ಲೇ ಇಟ್ಕೊಂಡು ಪ್ರೀತಿಯಿಂದ ಬೆಳೆಸ್ತಾ ಇರೋ ಭಾರತ ದೇಶ ಕಣ ಇದು. ನಾವೆಲ್ಲ ಧರ್ಮದ ಹೆಸರು ಹೇಳ್ಕೊಂಡು ಗುರುತಿಸ್ಕೊಂಡ್ರೆ ಎಲ್ಲಿರೋರು, ಎಲ್ಲ ಧರ್ಮನೂ ಪ್ರೀತಿಸಿ, ಎಲ್ಲ ಧರ್ಮನೂ ಗೌರವಿಸಿ, ಹಿಂದೂಸ್ತಾನ್ ಅಂತ ಹೇಳ್ಕೊಳ್ದೆ ಭಾರತೀಯರಂತ ಈಕ್ವಲ್ ರೈಟ್ಸ್ನ, ಈಕ್ವಲ್ ರೆಸ್ಪೆಕ್ಟ್ನ ಕೊಟ್ಟಂಥ ದೇಶ ಇದು. ಹಿಂದೂಗಳೇ ಜಾಸ್ತಿ ಮೆಜಾರಿಟಿ ಇದ್ರು ಡಾಕ್ಟರ್ ಜಾಕಿರ್ ಹುಸೇನ್, ಡಾಕ್ಟರ್ ಫಕ್ರುದ್ದೀನ್ ಅಲಿ ಅಹಮದ್, ಡಾಕ್ಟರ್ ಅಬ್ದುಲ್ ಕಲಾಂ, ಇಂಥ 3 ಜನ ಮುಸ್ಲಿಮ್ರನ್ನ ಪ್ರೆಸಿಡೆಂಟ್ ಮಾಡಿರೋ ದೇಶ ಇದು. ಎಷ್ಟೋ ಮುಸ್ಲಿಮ್ರನ್ನ ಗವರ್ನರ್, ಮಿನಿಸ್ಟರ್, ಕ್ರಿಕೆಟ್ ಟೀಮ್ನ ನಾಯಕ ಮಾಡಿರೋ ದೇಶ ಇದು. ಅಷ್ಟೇ ಯಾಕೆ, ಬಿಸ್ಮಿಲ್ಲಾ ಖಾನ್ ಅನ್ನೋ ಶಹನಾಯಿ ವಾದಕನ ಕೇಳಿ ಪ್ರೋತ್ಸಾಹಿಸಿ ಬೆಳೆಸಿದ್ದಾರೆ, ಅವ್ರಿಗೆ ಭಾರತ ರತ್ನ ಪ್ರಶಸ್ತಿ ಕೊಟ್ಟು ಗೌರವಿಸಿರೋ ದೇಶ ಇದು. ಅದು ಅಲ್ಲದೆ ಕ್ರಿಶ್ಚಿಯನ್ ಧರ್ಮಗುರು ಬೆನ್ನಿಹಿನ್ ನಮ್ಮ ದೇಶಕ್ಕೆ ಬಂದಾಗ ಅವನ ಸೆಕ್ಯೂರಿಟಿ ಚೆಕ್ ಕೂಡ ಮಾಡದೆ ರಾಜ ಮರ್ಯಾದೆ ಕೊಟ್ಟು ಅವನ ಜೊತೆನೆ ಸೇರ್ಕೊಂಡು ಸಂತೋಷ ಪಟ್ಟಿರೋ ಜನರ ದೇಶ ಇದು. ಇಷ್ಟೆಲ್ಲ ಗುಣನ, ಸಂಸ್ಕಾರನ ಬೆಳೆಸ್ಕೊಂಡು ಬಂದಿರೋ ಈ ಮಣ್ಣಿಗೆ ನಾನು ಯಾವತ್ತೂ ದ್ರೋಹ ಬಗೆದಕ್ಕೆ ಇಷ್ಟಪಡಲ್ಲ. ನಾವು ಕವಿನಹಿ, ಇಂಥ ದೇಶದ ಬಗ್ಗೆ ಅಭಿಮಾನ ಪಡೋದು ಬಿಟ್ಟು ಇನ್ನೂ ದ್ವೇಷ ಕಾಡ್ತಾ ಇದ್ದಿರಲ್ಲ, ನಿಮ್ದು ಒಂದು ಜನ್ಮನ ನಾನು ಈಗಲೇ ಪೊಲೀಸ್ನವ್ರಿಗೆ ಇನ್ಫಾರ್ಮೇಶನ್ ಕೊಡ್ತೀನಿ, ಹಂಗಂತ ತಕ್ಷಣ ನನ್ನ ಅಟ್ಯಾಕ್ ಮಾಡ್ತಾರೆ, ಉಪೇಂದ್ರ ಬಂದು ಕಾಪಾಡ್ತಾರೆ. ಭಾರತ್ ಮಾತಾ ಕಿ ಜೈ. ಈ ತರ ಡೈಲಾಗ್ಸ್ಗಳು ನಮಗೆ ಏನ್ ಪೇಜ್ ಗಟ್ಲೆ, ಇಷ್ಟು ವರ್ಷ ಆದ್ಮೇಲೂ ಹಂಗ ನೆನಪಿದೆ ನಿಮಗೆ? ಅದು ಯಾಕೆಂದ್ರೆ ಅವೆಲ್ಲ ಮೆಮೊರಬಲ್. ಆಮೇಲೆ ಅಂತ ಲೆಂತ್ ಕ್ಯಾರೆಕ್ಟರ್ ನನ್ಗೆ ಕೊಟ್ಬಿಟ್ರಲ್ಲ, ನಾವು ಖುಷಿಗೆ ಅದು ಮೆಮೊರಿ ಕೂತ್ಕೊಂಡು, ಒಬ್ಬ ಕಲಾವಿದನಿಗೆ ಎಷ್ಟು ಆಸೆ ಆಗುತ್ತಲ್ಲ, ಇವೆಲ್ಲ ಸಂತೋಷ, ಖುಷಿ ನೋಡಿದ್ರು. ಅದು ಮಾಡುವಾಗ ಆಸೆ, ಅದು ಮಾಡಿದಾಗ ಅದನ್ನ ಗೆದ್ದಾಗ ಖುಷಿ. ಪೇಮೆಂಟ್ ವಿಚಾರ ಬಿಟ್ಟಾಕಿ ಗುರು, ಒಂದು ಕ್ಯಾರೆಕ್ಟರ್ ಸಿಕ್ತು ಗುರು, ನಂಗೆ ಎಷ್ಟು ಬಹಳ ಖುಷಿ ಆಯ್ತು, ನಂಗೆ ಸಾರ್ಥಕತೆ ಇದೆಯಲ್ಲ. ನಮ್ಗೆ ಈ ತರ ಪಾತ್ರಗಳು ಸಿಕ್ಕರೆ ಯಾರಿಗೆ ಎಕ್ಸ್ಪೆಕ್ಟ್ ಮಾಡ್ತಾರೆ? ನಿಮ್ ಕಣ್ಣಲ್ಲಿ ನೋಡ್ಬಲ್ಲೆ ನಾ ಇದನ್ನ, ಐ ಕ್ಯಾನ್ ಸೆನ್ಸ್ ದಟ್. ವಾವ್, ಸುಮಾರು ಮಾಡಿದ್ದೀನಿ. ಈಗ ಮೊನ್ನೆ ಹಿಂಗೆ ಹೇಳ್ತಾವ್ರೆ, ಇನ್ನೂ ಇದೆ. ಪ್ಲೀಸ್ ಗೋ ಅಹೆಡ್. ಅಂದ್ರೆ ಮದಕರಿ ನಾಯಕ ಅನ್ನೋದು ಸಿನಿಮಾ ರಿಲೀಸ್ ಆಯ್ತದು, ಅದರಲ್ಲೂ ಬಹಳ ಚೆನ್ನಾಗಿದೆ ನನ್ನ ಪಾತ್ರ. ಅದು ನನ್ನ ಮಗನಿಗೆ ಸುಮ್ಮನೆ ಕಾರಲ್ಲಿ ಹೋಗ್ತಾ ಹೇಳ್ಕೊಟ್ಟೆ, ಮೊನ್ನೆ ಅದು ವೈರಲ್ ಆಯ್ತು, ನಮ್ ಕಿರಿಕೀರ್ತಿ ಶೇರ್ ಮಾಡ್ಬಿಟ್ರು, ಅದು ಒಂದು ಮಾಡಿದ್ರು ಸ್ಕೂಲಲ್ಲಿ. ಅದನ್ನ ಹೋಗ್ಬಿಟ್ಟು ಹೇಳ್ಬಿಟ್ಟಿದ್ದಾನೆ ಅವನು, ಡ್ರಾಮಾ ಇದಕ್ಕೆ ಸ್ಕೂಲಲ್ಲಿ ಪರ್ಮನೆಂಟ್ ಆಗಿ ಸೆಲೆಕ್ಟ್ ಆಗ್ಬಿಟ್ಟಿದ್ದಾನೆ. ಅದಕ್ಕೆ ಹೇಳಿದೆ ನನ್ನ ಮಗ, ಅವನು ಇದ್ದಕ್ಕಿದ್ದಂಗೆ ಅದು ಹೋಗಿ ಅವನಿಗೆ ಕೂತ್ಕೊಂಡಿದ್ದಾನೆ ಮೈಂಡಿಗೆ. ಮದಕರಿ ನಾಯಕ, ಮದಕರಿ ನಾಯಕ. ಗೋ ಅಹೆಡ್ ಪ್ಲೀಸ್. ರೆಡಿ, ಆಕ್ಷನ್. ಧರ್ಮಪ್ಪ ನಾಯಕನ ಮಗ, ಹುಕ್ಕಿನ ಕೋಟೆಯ ಹುಲಿ, 7,000 kg ತೂಕದ ಮದವೇರಿದ ಆನೆಯ ಸೊಕ್ಕಡಗಿಸಿದ ಈ ಮದಕರಿ ನಾಯಕನ ಸೊಲ್ಲೆತ್ತಿದರೆ ಸಾಕು, ಬೆವರಿನಿಂದಲೇ ಜಲಕ ಮಾಡಿಕೊಳ್ಳುತ್ತಿರುವ ಅದೆಷ್ಟೋ ವೈರಿಗಳಿರುವಾಗ ಕೇವಲ ಪಿತೂರಿ, ನಯ, ವಂಚನೆಗಳಿಂದ ನನ್ನನ್ನು ಕೆಣಕುತ್ತಿರುವ ಆ ಹೈದರಾಲಿಗೆ 210 ವರ್ಷಗಳ ಕಾಲ 12 ಪಾಳೆಗಾರರು ಈ ದುರ್ಗವನ್ನು ಆಳಿರುವ ಶೌರ್ಯ, ಪರಾಕ್ರಮ, ಸಮರ ಕಲೆಗಳ ಅರಿವಿಲ್ಲ. ನನ್ನ ಸರಿಸಮವಾದ ಎದುರಾಳಿಯೇ ಆಗಿದ್ದರೆ ಅವನು ಒಮ್ಮೆ ಈ ಮದಕರಿ ನಾಯಕನ ಕೆಂಗಣ್ಣನ್ನು ಕೆಕ್ಕರಿಸಿ ನೋಡಿ ಬದುಕಿ ಹೋಗಲಿ ಸಾಕು. ನನ್ನ ಭದ್ರತಾ ಸೇನೆಯ ಮೇಲೆ ನನಗೆ ವಿಶ್ವಾಸವಿದೆ. ನಾನೆಂದಿಗೂ ನನ್ನ ಸೈನಿಕರನ್ನು ಸೈನಿಕರಂತೆ ಕಾಣುವುದಿಲ್ಲ, ನನ್ನ ಉದರದಲ್ಲಿ ಜನಿಸಿದ ಮಕ್ಕಳಂತೆ ಕಾಣುವೆ. ನನ್ನ ಕೋಟೆಯ ಕಿಂಡಿಯನ್ನು ಮುಟ್ಟಲು ಪ್ರಯತ್ನಿಸಿದವರನ್ನು ಒಂದು ಹೆಣ್ಣು ಮಗಳು ಸಾಕು ಅಂತವರಿಗೆ ಮುಟ್ಟಿ ನೋಡಿಕೊಳ್ಳುವಂತೆ ದಿಟ್ಟ ಉತ್ತರ ಕೊಡಲು. ಧೈರ್ಯಂ ಸರ್ವರ್ಥ ಸಾಧಕಂ. ಇದು ತುಂಬಾ ಹೆಸರು ಕೊಡುತ್ತೆ ನನಗೆ, ಇದು ಬರುತ್ತೆ, ನೋಡಿದವ್ರು ಚಪ್ಪಳ ಹಾಕ್ಬಿಡ್ತಾರೆ. ಇದು ನಿಜ, ಇದು ನನಗೆ ಹೆಸರು ಕೊಡುತ್ತೆ ಅಂತ ಅನ್ಕೊಂಡಿದ್ದೀನಿ. ಲೆಟ್ಸ್ ಸಿ. ಹೆಂಗ್ ಮೆಮೊರೈಸ್ ಮಾಡ್ಕೊಳ್ಳೋದು ಡೈಲಾಗ್ ಟು ಡೈಲಾಗ್, ಪೇಜ್ ಡೆಲಿವರಿಗಳನ್ನ?
ಇಲ್ಲ ಅದು ಏನಾಗುತ್ತೆ, ನಾನು ನಿಜವಾಗ್ಲೂ ಕಷ್ಟ. ಈ ತರ ಪಾತ್ರ ಇದೆ ಅನ್ನೋ ಫಸ್ಟ್ ನೋಡಿದೆ ನಾನು ಅಣ್ಣವ್ರದ್ದು ಸಿನಿಮಾಗಳು. ಹಾ, ಓಕೆ. ಮಯೂರಿಂದ ಇದ್ರು, ಹಾ. ಕವಿರತ್ನ ಕಾಳಿದಾಸದಿಂದ ಹಿಡಿದು ಹಾ. ಎಲ್ಲಾ ತರನು ಒಂದ್ 5-6 ಸಿನಿಮಾ. ಯಾವಾಗ ಫಸ್ಟ್ ನನಗೆ ಸಿಕ್ಕಿದ್ದು ಗಂಡುಗಲಿ ಕುಮಾರರಾಮ 2006ರಲ್ಲಿ ಹಾ, ಶಿವಣ್ಣನ್ ಪಿಕ್ಚರ್ ಸಿಕ್ಕಿದಾಗ. ಕರೆಕ್ಟ್. ಅವಾಗ ತುಂಬಾ ಟೆನ್ಸ್ ಆಗಿದ್ದೆ. ಹಾ. ಯಾಕೆ ನಾವೆಲ್ಲ ಕಮರ್ಷಿಯಲ್ ಆಕ್ಟರ್ಸ್, ಏನಾ ಬಾರ ಹೋಗ ಬಾರ ಅನ್ನೋ ಸೀನು ಮಾಡೋರು. ಅವರೇ ಅನ್ಕೊಂಡಿದ್ರು ಇಂಥವ್ರು ಏನ್ರಿ ಮಾಡ್ತಾರೆ ಅಂತ ಅನ್ಕೊಂಡಿದ್ರಂತೆ. ಡೈರೆಕ್ಟರ್ ಅನ್ಕೊಂಡಿಲ್ಲ. ಹಾ. ಡೈರೆಕ್ಟರ್ ಜೊತೆ ಕೆಲವು ಅಸೋಸಿಯೇಟ್ಸ್ ಹೇಳಿದ್ರು, ಸರ್ ಆ ಧರ್ಮ ಕಮರ್ಷಿಯಲ್ ಆಕ್ಟರ್ ಸರ್, ಹಾಗೆ ಯಾರನ್ನೂ ಹಂಗೆ ಅಂಡರ್ ಎಸ್ಟಿಮೇಟ್ ಮಾಡಬಾರ್ದ್ರಿ, ಬರಲಿ ಅಂತೇಳಿ ಅಂಬೇನಾಡ್ ಸ್ಟುಡಿಯೋಲ್ಲಿ ಸೆಟ್ ಹಾಕಿದ್ರು ಭಾರ್ಗವ್ ಅವರು. ಹಾ. ಅದು ಮಾಡಿದ್ಮೇಲೆ ಅವ್ರು ಹಿಂದೆ ನಿಲ್ಸ್ಕೊಂಡ್ಬಿಟ್ಟು ನನ್ನಲ್ಲಿ ಕೆಲವರು ನನಗೆ ತಲೆ ಕೆಡಿಸಿದ್ರಪ್ಪ, ತಮ್ಮ ಇವ್ರು ಕಮರ್ಷಿಯಲ್ ಆಕ್ಟರ್ ಅಂತ, ಇದನ್ನ ತಿಳ್ಕೊಬೇಕು, ಯಾರನ್ನೂ ಕಡೆಗಣಿಸಬಾರ್ದು ಅಂತ ಅಂದ್ಬಿಟ್ಟು ಅವರೇ ಹೇಳಿ ಬುದ್ಧಿ ಹೇಳಿದ್ರು ಅವ್ರಿಗೆ. ನೈಸ್, ನೈಸ್. ಹಿಂಗೆಲ್ಲ ಆಯ್ತು ಇನ್ಸಿಡೆಂಟ್. ಇವೆಲ್ಲ ಎಷ್ಟು ಅಂದರೆ 25 ವರ್ಷದ ಈ ಜರ್ನಿನಲ್ಲಿ ತಿರುಗಿ ನೋಡಿದಾಗ ಎಷ್ಟೊಂದು ಮೈಲುಗಲ್ಲಿದೆಯಲ್ಲ, ಹೆಮ್ಮೆಯಿಂದ ಹೇಳ್ಕೊಳ್ಳೋಕೆ ಒಂದಷ್ಟು ಪಾತ್ರಗಳಿದೆಯಲ್ಲ, ಸಿನಿಮಾಗಳಿದೆಯಲ್ಲ, ನಮ್ಮ ಹೆಜ್ಜೆ ಗುರುತುಗಳಿದೆಯಲ್ಲ, ಎಷ್ಟು ಖುಷಿ ಕೊಡುತ್ತಲ್ವ ಅದರ. ಅಯ್ಯೋ ಖಂಡಿತ. ಯಾಕಂದ್ರೆ ನಾನು ಆ ಖುಷಿಲೇ ಇದ್ದೀನಿ ನಿಜವಾಗ್ಲು. ಈಗೇನು ನಂಗೆ ಸಿನಿಮಾ ಸಿಗ್ತಿಲ್ಲ ಅಂದ್ಬಿಟ್ಟು ಹೋಗಿ ಯಾವನ್ನ ಏನು ಬೇಡ್ಕೊತಾ ಇಲ್ಲ, ಇದು ಮಾಡ್ತಿಲ್ಲ. ಯಾಕಂದ್ರೆ ಅವ್ರಿಗೆ ಅನ್ನಿಸ್ಬೇಕು, ಅವ್ರಿಗೆ ಇರಬೇಕು, ಅದು ಇಂಥ ಕಲಾವಿದ್ರಿಗೆ ಪಾತ್ರ ಕೊಡಬೇಕು, ಅವ್ರಿಗೆ ಅರ್ಥ ಆಗ್ಬೇಕು ಅವ್ರಿಗೆ. ನಾನು ಕಲಾವಿದ, ನಾನು ಗ್ರೇಟ್ ಅಂತಾನೆ ಹೇಳ್ತಿಲ್ಲ, ಅಟ್ಲೀಸ್ಟ್ ಕಲಾವಿದ ನಾನು. ಅವನು ರೆಕಗ್ನೈಸ್ ಆಕ್ಟ್ರು, ಇನ್ನೂ ಸ್ಟಿಲ್ ಐ ಕ್ಯಾನ್ ಡೂ ಅನ್ನೋದು ಗೊತ್ತಿದೆ. ಯಾವುದೇ ಪಾತ್ರ ಎಲ್ಲ ಥರನೂ ಯಾವುದೇ ಥರದ ಮೇಕೋರ್ಗೂ ರೆಡಿ ಇರುವಂಥ ಪಾತ್ರ ಕಲಾವಿದ. ಹಂಗಿರುವಾಗ ಅವರು ಸುಮ್ಮನೆ ಇದು ಮಾಡ್ಕೊಂಡು ಬೇರೆಯವ್ರನ್ನೇ ಇದು ಮಾಡ್ಕೊಂಡ್ರೆ ಏನು ಯೂಸ್ ಇಲ್ಲ. ಮಾಡಲಿ, ಬೆಳೆಸಬಾರ್ದು ಅಂತ ನಾನು ಹೇಳ್ತಾ ಇಲ್ಲ, ನಮ್ಮನ್ನು ಮರಿಬಾರ್ದು ಅಂತಲೂ ನಾವು ಹೇಳ್ತಾ ಇದ್ದೀವಿ ಅಷ್ಟೇ. ಸಾಮಾನ್ಯವಾಗಿ ಕಲಾವಿದರಿಗೆ ಮೊದಲ ಪ್ರೇಕ್ಷಕ ಅಥವಾ ಮೊದಲ ವಿಮರ್ಶಕ ಅಂದರೆ ಮನೇಲಿರೋರು. ಬಿಕಾಸ್ ಮುಲಾಜಿಲ್ಲದೆ ನಿಮಗೆ ನಿಮ್ಮ ಪಾತ್ರದ ಬಗ್ಗೆ ಹೇಳ್ತಾರೆ. ಯಾವಾಗಲೂ ನಿಮ್ಮ ಪಾತ್ರ ನೋಡಿದ್ರೆ ಹೆಂಡತಿಯ ಕಮೆಂಟ್ ಏನಿರುತ್ತೆ? ನಾನು ಹೆಂಡ್ತೀವಿ ಏನು ಗೊತ್ತ, ಅದೇ ಜೊತೆಲಿರೋರ್ಗೆ ನೀವೇ ನೋಡಿ, ಯಾರನ್ನೇ ಕೇಳಿ, ಯಾರೇ ಇರ್ತೀವಿ, ಅವ್ರ ಮನೆಯವ್ರಿಗೆ ಗ್ರೇಟ್ ಆಕ್ಟರ್ ಅನ್ಸಲ್ಲ. ಅಂದ್ರೆ ಒಳ್ಳೆ ಆಕ್ಟರ್ ಅಂತಂದು ಅನ್ಸಲ್ಲ. ಮೇಡಮ್ ಪ್ಲೀಸ್ ಗೋ ಹೆಡ್, ಧರ್ಮ ಏನೋ ಹೇಳ್ತಿದ್ದಾರೆ, ಅವಳು ಇದ್ರಲ್ಲಿ ಇನ್ನೂ ಚೆನ್ನಾಗಿ ಮಾಡ್ಬೇಕಿದ್ ನೀನು ಅಂತಾಳೆ. ಹಾಗೆ ರೇಗಿಸ್ತಾ ಇರ್ತಾಳೆ. ಅವಳು ರೇಗಿಸ್ತಾಳೋ ಇಲ್ಲ ನಿಜ ಹೇಳ್ತಾಳೋ ಗೊತ್ತಿಲ್ಲ. ನಾನು ಫಸ್ಟ್ ಆಫ್ ಆಲ್ ಕೇಳೋದೇ ಇಲ್ಲ, ಹೆಂಗ್ ಮಾಡಿದೀನಿ ಅಂತ ಕೇಳೋದೇ ಇಲ್ಲ. ಹೌದಾ? ನಾನು ಇದುವರೆಗೂ ಕೇಳಿಲ್ಲ, ನಾನು ಯಾರನ್ನೂ ಕೇಳೋದು ಇಲ್ಲ. ನನಗೆ ಈ ಪೇಪರಲ್ಲಿ ಬಂದಾಗ ಕೆಲವರು ಹೇಳಿದಾಗ ಖುಷಿ ಪಡ್ತೀನಿ ಅಷ್ಟೇ. ಕೆಲವು ಸಿನಿಮಾಗಳೇ ತೋರ್ಸಕ್ ಹೋಗಕ್ ಕೇಳೋದೇ ಇಲ್ಲ ನಾನು. ಮೇಡಮ್ ಪೂರ್ತಿ ಹೆಸರೇನು? ಐಶ್ವರ್ಯ. ಸೊ ಈ ಐಶ್ವರ್ಯ ಹೇಗೆ ಸಿಕ್ಕಿದ್ರು ನಿಮಗೆ? ತೀರ್ಥಹಳ್ಳಿ ಅವರು. ತೀರ್ಥಹಳ್ಳಿ, ಬಟ್ ಅಂದ್ರೆ ಇಲ್ಲೇ ಅವಳು ಹುಟ್ಟಿ ಬೆಳೆದಿದ್ದು ಬೆಂಗಳೂರೇ. ಬೇಸಿಕಲಿ ನಮ್ಮ ಮಾವ ಬಂದು ಹೌದು ಕೊಳವಳ್ಳಿ ಅಂತ. ನಮ್ಮನೆ ರೋಡಲ್ಲೇ, ನಾನು ಅಲ್ಲಿ ಕತ್ರೂಪೆ ರೋಡಲ್ಲೇ 5ನೇ ಮನೆ 6ನೇ ಮನೆ ಇದ್ದಿದ್ದವರು. ಸೊ ಕರೆಕ್ಟಾಗಿ ಆಕ್ಚುಲಿ ನನಗಿನ 12 ವರ್ಷ ಚಿಕ್ಕವಳು. ಬಟ್ ಏನಂದ್ರೆ ಪರ್ಸನಾಲಿಟಿಲಿ ನಮ್ಮಿಬ್ರನ್ನ ಯಾರು ಇಷ್ಟು ಏಜ್ ಡಿಫ್ರೆನ್ಸ್ ಇದೆ ಅಂತ ಫಸ್ಟ್ ಥಿಂಗು. ಸೆಕೆಂಡ್ ಥಿಂಗು, ಅವ್ರ ಮನೇಲೂ ಆ ಏಜ್ ಕ್ಯಾಟಗರಿಗೆ ಅವ್ರಿಗೂ ಸಿಗ್ತಾ, PUC ಮುಗಿಸಿ ಡಿಗ್ರಿ ಬರ್ತಿದ್ದಂಗೆ ಅವಳಿಗೆ ಮದುವೆಗೆ ಇದು ಮಾಡಿದ್ರು. ಇಲ್ಲ ಒಂದು ಲೆಕ್ಕಾಚಾರ ಲೋಕಮ್ ಅರೇಂಜ್ ಅಂತ ಅನ್ಕೋಬಹುದು, ನೋಡಿದ್ವಲ್ಲ ಅಷ್ಟೇ. ಸೊ ನಮ್ಮ ಮದರು ಎಲ್ಲ ಫಾದರು ಇದು ಮಾತಾಡ್ಕೊಂಡು ಓಕೆ ಅಂದಾಗ ಒಂದ್ಸಲ ನಾವು ನೋಡಿದಾಗ ನಮಗೂ ಓಕೆ ಆಯ್ತು, ಹಂಗಾಗಿ ಮದುವೆ ಆಗಿದೆ. ಸೊ ಅಣ್ಣವ್ರದ್ದು ಅಗೈನ್ ಕಣ್ಣು ಕಲೆದಾಗ. ಸೊ ಇಬ್ರಿಗೂ ಇಷ್ಟ ಆಯ್ತು. ಹೌದು, ಏನು ಯಾವುದೇ ಅಡೆತಡೆಗಳಿಲ್ಲ, ಏನಿಲ್ಲ, ನಥಿಂಗ್. ಬಟ್ ಅವ್ರಿಗೂ ಇತ್ತ. ಈಗ ಸಾಮಾನ್ಯವಾಗಿ ಆ ದಿನಮಾನಗಳಲ್ಲಿ, ತುಂಬ ಹಳೇದಲ್ದಿರೋ ಆ ದಿನಮಾನಗಳಲ್ಲಿ, ಲೈಕ್ ಆಕ್ಟ್ರು ಅದು ವಿಲನ್ ಕ್ಯಾರೆಕ್ಟರ್ ಮಾಡಿರೋನು ಅಂದರೆ ಹೆಣ್ಣು ಕೊಡೋದು ಯೋಚನೆ ಮಾಡ್ಬೇಕು 100 ಸರಿ. ಆ ಥರದ್ದೇನು ಇರಲಿಲ್ವಾ? ಇಲ್ಲ, ಅವರು ವಿಚಾರಿಸಿದ್ದಾರೆ. ಅವ್ರೇನು ಸುಮ್ಮನೆ ಇದು ಮಾಡಿಲ್ಲ. ಅಂದರೆ ಸುಮಾರು ಜನ ಇದು ನಮ್ಮ ಮೀಡಿಯಾ ರಿಪೋರ್ಟರ್ಸ್, ಅವ್ರಿಗೆ ನಮ್ಮ ಅತ್ತೆಯವರ ತಮ್ಮಂಗೆ ಪರಿಚಯ ಇದ್ರು, ಅವರೆಲ್ಲ ವಿಚಾರಿಸಿದ್ದಾರೆ, ಇನ್ಕ್ಲೂಡಿಂಗ್ ರಾಕ್ಲೈನ್ ವಿಚಾರಿಸಿದ್ದಾರೆ, ಎಲ್ಲಾನ ವಿಚಾರಿಸಿ ಪಾಪ ಅವ್ರಿಗೆ ಗೊತ್ತಾಗಿದೆ, ತಿಳ್ಕೊಂಡಿದ್ದಾರೆ ಏನು ಅಂತ ಗೊತ್ತಾಗಿದೆ. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಆ ರೋಡಲ್ಲಿ ನಾನು 2008 ಬಂದಿದ್ದೆ ಮನೆಗೆ. ನಾನು ಮದುವೆ ಆಗಿ 2012. ಸೊ 3 years ನೋಡಿದ್ದಾರೆ ನನ್ನ ಮನೆ ಲೈಫ್ ಸ್ಟೈಲ್ ಏನು, ನಾನು ಯಾರು ಜನ ಬರ್ತಾರೆ, ನಾನು ಹೆಂಗಿರ್ತೀನಿ, ಏನು ಮಾಡ್ತೀನಿ, ಅವೆಲ್ಲ ಅಬ್ಸರ್ವ್ ಮಾಡಿದ್ದಾರೆ. ಸೊ ಹಂಗಾಗಿ ಸೊ ಅದೊಂದು ಸ್ಟಾರ್ಟಿಂಗ್ ಒಂದು ಪಾಯಿಂಟ್ ಹೇಳಿದ್ರಲ್ಲ, ಏನೋ ಈ 313 ಸಿನಿಮಾಗಳ ಹಲವಾರು ಮೋಸ್ಟ್ ಆಫ್ ದಿ ಸಿನಿಮಾಗಳಲ್ಲಿ, ಅದರಲ್ಲೂ ವಿಲನಿಶ್ ಕ್ಯಾರೆಕ್ಟರ್ಗಳಲ್ಲಿ ನೋ ರೇಪ್ ಸೀನ್, ನೋ ಕಿಸ್ಸಿಂಗ್ ಸೀನ್. ಹಂಗಿದ್ಮೇಲೆ ಹೆಣ್ಣು ಕೊಡದೆ ಏನು? ಹಂಗಿದ್ಮೇಲೆ ಐಶ್ವರ್ಯ ಅವ್ರ ಮದುವೆ ಆಗದೆ ಏನು? ಅದರೆಲ್ಲ ಪಾಪ ಒಂದು ಆ್ಯಕ್ಚುಲಾಗಿ ಸಿನಿಮಾದವ್ರಿಗೆ ಅವಾಗ ಕೊಡೋದು ಅಷ್ಟು ಕಷ್ಟ ಇತ್ತು. ನನ್ನ ಪೀರಿಯಡ್ ಆದಮೇಲಿಂದ ಸ್ವಲ್ಪ ಜಾಸ್ತಿನೇ ಕಷ್ಟ ಆಯಿತು ಸಿನಿಮಾದವ್ರಿಗೆ ಕೊಡದೇ ಇರೋದು. ಸುಮಾರು ಇನ್ಸಿಡೆಂಟ್ಸ್ಗಳು ಆಗೋಯ್ತು ಅವಾಗ. ಬಟ್ ಹಂಗಾಗಿ ಲಕ್ಕಿಲಿ ನನಗೆ ಸಿಕ್ಕಿದ್ದು ಐಶ್ವರ್ಯ ತುಂಬಾ ನನಗೆ ಐಶ್ವರ್ಯವನ್ನು ತಂದು ಕೊಟ್ಟರು. ಹೌದು, ಎಂಟೈರ್ ಅವ್ರ ತಾಯಿ ಅವ್ರ ಫ್ಯಾಮಿಲಿನೇ ನನಗೆ ತುಂಬ ಇಷ್ಟ. ತುಂಬ ಒಳ್ಳೆ ರೆಸ್ಪೆಕ್ಟಬಲ್ ಫ್ಯಾಮಿಲಿ.
ನಮಗೆ ಅವರು ಸಿಕ್ಕಿದ್ದು ನಮಗೂ ನಾವು ಪುಣ್ಯ ಅಂತ ಅನ್ಕೊಂಡಿದ್ವಿ. ಮನೇಲಿ ಟಿವಿಲಿ ನೋಡ್ತಿರ್ಬೇಕಾದ್ರೆ ನಿಮ್ಮ ಕ್ಯಾರೆಕ್ಟರ್ ಬಂದಾಗ ಹೆಂಗ್ ರಿಯಾಕ್ಷನ್ ಇರುತ್ತೆ ಹೆಂಡತಿದು? ಆ ಥರ ಒಂದು 3-4 ಸಲ ಬಂದಿದೆ. ಪ್ಲೀಸ್ ಗೋ ಹೆಂಗಿದೆ ರಿಯಾಕ್ಷನ್ಸ್ ಹೆಂಗಿರುತ್ತೆ? ಮತ್ತೆ ಅದೇ ಕತೆ ರೇಗ್ಸೋದು ನಮಗೆ, ಇದರಲ್ಲಿ ಹೆಂಗ್ ನಡೀತೀಯ ನೋಡು ಅನ್ನೋದು. ಆಮೇಲೆ ಬರೀ ಹೊಟ್ಟೆದೇ ಹೇಳೋದು ನಮ್ದು. ಯಾಕೆ ಹೊಟ್ಟೆ ಬಂದ್ಬಿಟ್ಟಿದೆ ಅಂತ? ಅಂದ್ರೆ ಸುಮ್ಮನೆ ಹೇಳೋದು, ಒಂಚೂರು ಕಾಣಿಸಿದ್ರು ಅವಾಗಲೇ ಹಂಗದವ್ರು. ನೀವ್ ಹೇಳ್ಬೇಕಿತ್ತು ರುಚಿ ರುಚಿಯಾಗಿ ಅಡುಗೆ ಮಾಡಾಕ್ತಾ ಇದೆಯಮ್ಮ ನೋಡ್ತೀನಿ. ಅಯ್ಯೋ ಅದನ್ನ ಈಗ ಹೇಳಿದ್ರೆ ನನ್ನ ಮನೆಯವ್ರು ಗಲಾಟೆ ಮಾಡ್ಬಿಡ್ತಾರೆ. ಇದಕ್ಕೆ ಮೇನು ಕಾರಣನೇ ನಮ್ಮ ಅತ್ತೆ. ಅತ್ತೆ ನಮ್ಮ ಅತ್ತೆ ಮೇಲೆ ಆರೋಪ. ಆರೋಪ. ರುಚಿ ರುಚಿಯಾಗಿ ನೀವು ಅತ್ತೆಯವರೇ ಅಡಿನ ಮಾಡಿಕೊಟ್ರೆ ಹಿಂಗೆ ಆಗೋದು. ಅವ್ರಿಗೆ ಏನಂದ್ರೆ ಪಾಪ ಅವರು ಏನಂತಾರೆ ವಾಕ್ ಮಾಡಿ ಇದು ಮಾಡಿ ತಿನ್ನಕ್ಕೇನು ಅಂತ ಅಂತಾರೆ. ಸರಿ, ಈಗ ಎಕ್ಸ್ಟ್ರಾ ಆಗಿರೋದನ್ನ ಕರಗಿಸೋರ್ಗು ತಿನ್ನೋದು ಬೇಡ ಅಂದ್ರೆ ಕೇಳಲ್ಲ, ನೀವು ಮಾಡಿ ತಿನ್ನಿ ಅನ್ನೋದು ಆ ಥರ ಅವರು. ಬಟ್ ತುಂಬಾ ಪ್ರಾಣ ನನಗಂತೂ ಅವರು ಅಷ್ಟೇ ಇದಾಗೆ ನೋಡ್ಕೊತಾರೆ. ಸೊ ಬ್ಲೆಸ್ಡ್ ಫ್ಯಾಮಿಲಿ. ಎಸ್, ಎಕ್ಸಾಕ್ಟ್. ಈ ಕ್ರಿಕೆಟ್ ಆಡೋರು ನೀವು, ಬ್ಯಾಡ್ಮಿಂಟನ್ ಆಡೋರು ನೀವು, ಇದೆಂಥದ್ದು ಇದು? ಈಗ ನೀವು ಫಿಟ್ ಆಗಿರ್ಬೇಕಪ್ಪ, ಈಗ ಇನ್ನು ಮುಂದೆ ಸ್ಟಾರ್ಟ್ ಮಾಡಬೇಕು ಅಂತ ಡಿಸೈಡ್ ಆಗಿದೆ. ಧರ್ಮ ಅವರು ಒಳ್ಳೆ ಕ್ರಿಕೆಟ್ ಆಟಗಾರ, ತುಂಬ ಸರಿ ಗ್ರೌಂಡಲ್ಲಿ ನಾವು ಸಿಕ್ಕಿದ್ದೀವಿ. ಅದ್ಭುತವಾಗಿ ಬ್ಯಾಡ್ಮಿಂಟನ್ ಆಟಗಾರ. ಈ ಯಾಕೋ ಟೇಬಲ್ ಟೆನ್ನಿಸ್ ಮಾತ್ರ ನೋಡಿಲ್ಲ ನಾನು ಇಂಡೋರ್ ಆಟದಲ್ಲಿ. ಪರವಾಗಿಲ್ಲ, ಅಂದ್ರೆ ನಾನೆಲ್ಲ ಕಾಲೇಜ್ ಟೈಮಲ್ಲಿ ಆಡಿದ್ದೆ. ಓಕೆ, ಈಗೇನಿಲ್ಲ, ಬಟ್ ಈಗ ಬೌಲರ್ ಅಷ್ಟೇ ಕ್ರಿಕೆಟ್ ಅಲ್ಲಿ. ಓಕೆ. ಕೇರಂ ಹೆಂಗಿದೆ ಕತೆ ಈಗ? ಕೇರಂ ಈಗಲೂ ಅಷ್ಟೇ ಚೆನ್ನಾಗಿದೆ. ಕಾನ್ಫಿಡೆಂಟ್ ಆಗಿ ಹೇಳ್ತೀನಿ. ಈಗ 4-5 ವರ್ಷ ಗ್ಯಾಪ್ ಆದ್ರೂ ಕೂತ್ರೆ ಅಷ್ಟು ಈಸಿಯಾಗಿ ಹೊಡೆಯೋಕ್ಕಾಗಲ್ಲ ಅಷ್ಟೇ. 48 ಬೋರ್ಡ್ ನಾನು ಆಡಿ ಗೆದ್ದಿರೋದು ಕಾಲೇಜಲ್ಲಿ ಇದ್ದಾಗ. ಫಸ್ಟ್ ಪಿ ಯು, ಸೆಕೆಂಡ್ ಪಿ ಯು, ಫಸ್ಟ್ ಬಿ ಕಾಮ್, ಸೆಕೆಂಡ್ ಬಿ ಕಾಮ್, ಥರ್ಡ್ ಇಯರ್ ಬಿ ಕಾಮ್, ಅದ್ರಲ್ಲಿ ಸೆಕ್ಷನ್ಸ್ ಬೇರೆ ಇರುತ್ತೆ. ಅಷ್ಟೂ ಜನದ್ದು ಫೈಟ್ ಮಾಡೋದು ಹೊಡೆದಿರೋದು ನಾನು. ಚೆನ್ನಾಗಿತ್ತು. ಕೇರಂ ಕಿಂಗ್. ಕೇರಮಲ್ಲಿ ಚೆನ್ನಾಗಿ ಆಡ್ತಿದ್ದೆ. ನೈಸ್. ಇಷ್ಟೆಲ್ಲ ಅನುಭವ ಇದೆಯಲ್ಲ, ಅದನ್ನೆಲ್ಲ ಒಂದ್ ಕಡೆ ಹಾಕಿ ಅದನ್ನ ನಾನೊಂದು ಸಿನಿಮಾ ಮಾಡೋಣ, ನಾನೊಂದು ಡೈರೆಕ್ಷನ್ ಮಾಡೋಣ, ಈ ಥರದ್ದು ಯಾವುದೋ ಮನಸ್ಸಲ್ಲಿ ಇಲ್ಲ ನನಗೆ. ಆ್ಯಕ್ಚುಲಿ ರಾಮು ಅವರೇ ನನಗೆ ಒಂದ್ಸಲ ಡೈರೆಕ್ಷನ್ ಬಗ್ಗೆ ಮಾತಾಡಿದರು. ಕೋಟಿ ರಾಮ್. ಹೌದೌದು, ಪಾಪ ಭಾಳ ಇದು ಮಾತಾಡಿದ್ಲು. ಒಂದ್ಸಲ ಮಾಡ್ತೀರಾ ಅಂತ ಕೇಳಿ, ನಾನು ಮಾಡಬೇಕು ಅಂತ ಇದ್ದೀನಿ, ಮಾಡ್ತೀರಾ? ಅದೇ ಟೈಮಲ್ಲಿ ನನಗೆ ಏನಂದರೆ, ನಾನು ಹೊಸೊಬ್ರನ್ನ ಇಟ್ಕೊಂಡು ಮಾಡೋಣ ಫಸ್ಟು. ಯಾರದೇ ಈಗ ನೋಟೆಡ್ ಹೀರೋಗಳು ನನಗೆ ಕೊಡ್ತಿದ್ರೋ ಏನೋ ಗೊತ್ತಿಲ್ಲ, ನಾನು ಅಪ್ರೋಚ್ ಮಾಡಿಲ್ಲ ಪಾಪ, ಅದು ಗೊತ್ತಿಲ್ಲ. ಬಟ್ ಹೊಸೊಬ್ರನ್ನ ಅದು ಇಟ್ಕೊಂಡು ಮಾಡ್ತೀನಿ, ಇಷ್ಟರಲ್ಲಿ ಮಾಡ್ತೀನಿ ಅಂತ ಅವಾಗ ಹೇಳಿದಾಗ ಪಾಪ ಎಲ್ಲ ಮಾತುಕತೆ ಆಗಿತ್ತು. ಅದಾದಮೇಲೆ ಸ್ವಲ್ಪ ನಾನು ಮತ್ತೆ ಕ್ಯಾರೆಕ್ಟರ್ಗಳು ಸಡನ್ನಾಗಿ ಬ್ಯುಸಿ ಆಯಿತು. ಒಂದು ಸ್ವಲ್ಪ ದಿನ ಒಂದು 6 ತಿಂಗಳು ಬಿಟ್ಟು ಮಾಡೋಣ ಅಂತ ಹೇಳ್ಕೊಂಡು ಹಂಗೆ ಮಾತಾಡ್ತಿದ್ದು. ಭಾಳ ಟಚಲ್ಲಿ ಇದ್ವಿ. ರಾಮವರು ನಾವೆಲ್ಲ ಒಂದು ಕಾರ್ಡ್ಸ್ ಫ್ರೆಂಡ್ಸು, ಎಲ್ಲೆಲ್ಲ ಸೇರ್ತಾ ಇದ್ವಿ. ತುಂಬ ಚೆನ್ನಾಗೆ ನಾವು ಒಳ್ಳೆ ಸಿನಿಮಾಲಿ ಜಾಸ್ತಿ ಇಲ್ಲ ಅಂದ್ರೂ ನಾವು ಅಲ್ಲಿ ಸೇರ್ತಾ ಇದ್ವಿ. ಅವ್ರದ್ದು ಬ್ಯಾನರ್ ಸುಮಾರು ಮಾಡಿದ್ದೀನಿ ಸಿನಿಮಾ. ಹೌದು, ಕರೆಕ್ಟ್. ಬದುಕಲ್ಲಿ ನಮ್ಮ ಜೊತೆ ಜರ್ನಿ ಮಾಡೋರಿಂದ ಒಂದೊಂದು ಪಾಯಿಂಟ್ಸ್ಗಳನ್ನು ಅಥವಾ ಒಂದೊಂದು ಸತ್ವಗಳನ್ನು ತೊಗೊಂಡಿರ್ತೀವಿ ನಾವು. ಇವರಿಂದ ಇದು ಗುಡ್ಡು, ಇವರಿಂದ ಇದು ಗುಡ್ಡು, ಇವರಿಂದ ಇದು ಗುಡ್ಡು ಅಂತ. ನಿಮ್ಮ ಬದುಕಲ್ಲಿ ಹೇಗೆ ಅಂದರೆ ವಿಷ್ಣು ಸರ್? ಅದನ್ನೇ ಹೇಳಕ್ಕೆ ಬಂದೆ. ಪ್ಲೀಸ್ ನೋಡಿ, ವಿಷ್ಣು ಸರ್ನ ನಾನು ಪರ್ಸ್ನಲಿ ಸಾಕಷ್ಟು ಸಲ ಮೀಟ್ ಮಾಡಿದೆ, ಅದು ಬೇರೆ, ಅದು ನಮ್ಮದು ಫ್ಯಾಮಿಲಿ ಫ್ರೆಂಡ್ ಥರ. ಅದೆಲ್ಲ ಆ್ಯಕ್ಟಿಂಗ್ ಇದರಲ್ಲಿ ನಾನು ಅವ್ರದ್ದು ಸಿನಿಮಾ ಮಾಡಿದ ಸಾಹುಕಾರ ಬಿಟ್ಟರೆ, ಅವರು ಸಾಯಕ್ಕೆ 1.5 ತಿಂಗಳು 2 ತಿಂಗಳಿದೇನೋ, ಆ 2 ತಿಂಗಳಲ್ಲೇ ಬಳ್ಳಾರಿ ನಾಗ ಅಂತ ಸಿನಿಮಾ, ದಿನೇಶ್ ಬಾಬು ಡೈರೆಕ್ಷನ್, ಅದು ನಮ್ಮ ಕೆ ಮಂಜು ನಿರ್ಮಾಪಕರದು. ಆಮೇಲೆ ಸ್ಕೂಲ್ ಮಾಸ್ಟರ್ ಅಂತ ಮನೋಹರ್ ಅವರು, ಸ್ಕೂಲ್ ಮಾಸ್ಟರ್ ಮನೋಹರ್ ಅವರು ಕರೆಕ್ಟ್ ಡೈರೆಕ್ಟರ್. 2 ಸಿನಿಮಾ ಸೂಪರ್ ರೋಲ್ ನಂದು. ಬಳ್ಳಾರಿನಾಗ ಸೇಮ್ ಇನ್ಸ್ಪೆಕ್ಟರ್, ಉತ್ತರ ಕರ್ನಾಟಕದ ಭಾಷೆ. ಅವ್ರದ್ದು ಉತ್ತರ ಕನ್ನಡ, ನಾನು ಇನ್ಸ್ಪೆಕ್ಟ್ರು. ಸ್ಕೂಲ್ ಮಾಸ್ಟ್ರಲ್ಲಿ ಪಕ್ಕ ಬಟ್ಟೆ ದೊಡ್ಡ ವಿಲನ್ ತಮ್ಮ, ಮುಖೇಶ್ ಶ್ರೀ ತಮ್ಮ ಅದೋಡು, ಅದು ಚೆನ್ನಾಗಿದೆ. ನಾನು ಎಷ್ಟು ನಾವು ಅನ್ಕೋತಾ ಇದ್ದೆ ಕೆಲವು, ನಾನು ಸುದೀಪ್ನೇ ಎಷ್ಟೋ ಸಲ ಅನ್ಕೋತಾ ಇದ್ದೆ. ಆವಾಗ ಅರ್ಥ ಆಯಿತು, ಸುದೀಪ್ ಏನು ತಪ್ಪಿಲ್ವಲ್ಲ ಒಂದು ಲೆಕ್ಕಾಚಾರದಲ್ಲಿ ಅಂತ. ಯಾಕೆ ಅಂದರೆ, ವಿಷ್ಣು ಸರ್ ಕೂತಿದ್ರು ಬಳ್ಳಾರಿನಾಗಲ್ಲಿ, ನಾರ್ತ್ ಕರ್ನಾಟಕದವ್ರನ್ನ ಅವ್ರನ್ನ ಪಕ್ಕ ಕರ್ಸ್ಕೊಂಡು ಕೂರಿಸ್ಕೊಂಡ್ಬಿಡೋರು. ಅದು ಎದಕ್ಕೆ ರೀ, ಅಯ್ಯೋ ಯಾಕ್ರಿ ಇಷ್ಟು ತ್ರಾಸ ಮಾಡ್ಕೋತಾರೆ ಅದು. ಆಮೇಲೆ ಅದು ಏನೋ ಅವ್ರದ್ದೊಂದು ಸ್ಟೈಲು, ಮ್ಯಾನರಿಸಮು. ಪ್ರತಿ ಒಂದು 200 ಸಿನಿಮಾ ಹೀರೋ ಆಗಿ ಮಾಡಿರೋರು ಮತ್ತೆ ಹೋಮ್ ವರ್ಕ್ ಮಾಡ್ಕೊಳ್ಳೋದು, ಪ್ರಿಪ್ರೇಷನ್ ಮಾಡ್ಕೊಳ್ಳೋದು. ನಾನು ಅವ್ರ ಪಕ್ಕ ಕೂತದೆ ಅಲ್ಲೇ ಇಷ್ಟದಿಂದ ಗೊತ್ತಲ್ಲ, ಮೈಸೂರಲ್ಲಿ ಇದರಲ್ಲೆಲ್ಲ ಮಾಡೋರು. ಅಲ್ಲಿ ಕಾಂಪೌಂಡ್ ಹತ್ರ ಅಣ್ಣ ವಿಷ್ಣುದಾದ ಅಂತೆಲ್ಲ ಕರೆಯೋರು. ಏನು ಒಂದ್ಸಲ ಹಿಂಗೆ ತಿರುಗಿ ಹಿಂಗೆ ಅನ್ನಕ್ಕೇನು ಇವ್ರಿಗೆ ಅಂತ ನಾನು, ನನ್ನ ಮೈಂಡಲ್ಲಿ ಅದು ಏನೀಗ ಸುದೀಪ್ ಹಂಗೆ ಮಾಡ್ತಿದ್ದಲ್ಲ ಅಂದ್ಕೊಂಡು ನಾನು ಮಾತಾಡ್ಕೋತಾ ಇದ್ದೆ, ಮನಸ್ಸಲ್ಲಿ ಅನ್ಕೋತಾ ಇದ್ದೆ. ಆದರೆ ಎದುರಿಗೆ ಒಂದಿನ ಕೂತಾಗ ಈ ಥರ ಪ್ರಿಪ್ರೇಷನ್ ಆಗ್ತಾಯಿದ್ರು. ಅದಾದಮೇಲೆ ಅವನ್ನ ಸರಿ 4 ಕಡೆ ದೂರ ಕೂತ್ಕೊಂಡವರು ಒಬ್ಬರೇ ಕೂತ್ಕೊಂಡು ಅದಕ್ಕಲ್ಲ, ಒಬ್ಬರೇ ಯಾರು ಸಿನಿಮಾ ಬಗ್ಗೆ ಗಂಧ ಗೊತ್ತಿಲ್ಲದೆ ಇರೋನು ಯಾರು ಹುಚ್ಚುಂತಾರ ಆಡ್ತಿದ್ದಾರೆ, ಹಿಂಗೆ ಆಡ್ತಾನೆ ಸೆಟ್ಟಲ್ಲಿ ಅಂತ ಅನ್ಸ್ಬಿಡುತ್ತೆ. ಒಬ್ಬ ಆರ್ಟಿಸ್ಟ್ ನೋಡಿದ್ರೆ ಅವರವರೇ ಪ್ರಿಪೇರ್ ಆಗ್ತಾ ಇರ್ತಾರೆ. ಸೊ ಸುದೀಪು ಹಂಗೇನೆ ನಾನು ನೋಡ್ದೆ ಹಿಂಗೆ
ಹಿಂಗೆ ಒಂಥರ ಕೂತ್ಬಿಡೋ ನೀವು ಚೆನ್ನಾಗಿ ಕರೆದ್ರು ಸ್ಪಂದಿಸ್ತಾ ತಿರ್ಗಲ್ಲ, ಇರಲಿಲ್ಲ ಏನು ಮಾಡಲ್ಲ. ಸ್ಪಂದಿಸ್ತಾ ಇರಲಿಲ್ಲ. ಆ ಥರ ನಾನು ಶಾಕ್ ಆಗೋದೆ ನಾನು ಸುದೀಪ್ನ ನೋಡಿದಾಗ. ಮಾತಾಡ್ಸ್ಕೊಂಡಾವೆ ಇರು ಸ್ವಲ್ಪ ಇದು ರೆಡಿ ಮಾಡ್ಕೊಂಬಿಡ್ತೀವಿ ಮೈಂಡ್, ಆ ಥರ ಯೋಚನೆ ಮಾಡೋದು, ಇದು ಮಾಡೋದು. ಆ ವಿಚಾರದಲ್ಲಿ ನಾನು ನೋಡಿದ್ದು ಕಲ್ತಿದ್ದು ವಿಷ್ಣು ಸರ್. ಅದಾದ್ಮೇಲೂ ಎಲ್ಲದಕ್ಕಿಂತ ಹೆಚ್ಚಾಗಿ ಅಷ್ಟು ಸ್ಟಾರ್ಡಮ್ ಬಂದು ಆಪ್ತ ಮಿತ್ರ, ಆಪ್ತ ರಕ್ಷಕ ಇಂಥದ್ದೆಲ್ಲ ಸಿನಿಮಾಗಳು ಮಾಡಿ ಮನುಷ್ಯ ಬೆಳಿಗ್ಗೆ 8 ಗಂಟೆಯಿಂದ 7:30 7:45 ವಿತ್ ಮೇಕಪ್ ಬಂದು ಕೂತ್ಕೋತಾರೆ. ಹಾಂ, ಏನಿರಬೇಕು ಅವ್ರದ್ದು ಇದು ಡೆಡಿಕೇಶನ್ ಏನಿರಬೇಕು, ಪ್ರೊಡ್ಯೂಸರ್ ಅಂದರೆ ಏನು ರೆಸ್ಪೆಕ್ಟ್ ಇರಬೇಕು, ಆ ಡೈರೆಕ್ಟ್ರದ್ದು ಇವ್ನ ಥಾಟ್ ಏನು ಹೊಸದಿರುತ್ತಪ್ಪ, ಇವ್ನ ಮುಂದೆ ಮರ್ಯಾದೆ ಪ್ರಶ್ನೆ, ನಾನು ಸೀನಿಯರ್ ಇದ್ದು ಇವ್ನು ಹೇಳ್ದಂಗೆ ನಂಗೆ ಮಾಡೋಕ್ಕಾಗಲಿಲ್ಲ ಏನಪ್ಪ, ಅದೆಲ್ಲ ನಾನು ಹೇಳಿದ್ದಾರೆ ಅವರು. ಅದಕ್ಕೆ ನಾವು ಹಿಂಗೆ ಮಾಡ್ತೀವಿ ಧರ್ಮ. ಇಲ್ಲ ಸರ್, ನಾನು ತುಂಬ ಬೇಜಾರು ಮಾಡ್ಕೊಂಡಿದ್ದೆ, ನಾನು ಸುದೀಪ್ನ ಬೇಕೋತಿದ್ದೆ, ಇವತ್ತು ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ. ನೀವು ಏನು ಅಲ್ಲಿ ಅಷ್ಟು ಚೆನ್ನಾಗಿ ಕರಿತಾ ಇರ್ತಾರೆ ಜನ, ಏನೋ ಒಂದ್ಸಲ ಹಿಂಗೆ ಅನ್ನಕ್ಕೇನು ನೀವು ಅಂತ ಬೈಕೊಂಡೆ ನಿಮ್ಮನ್ನ ಡೈರೆಕ್ಟಾಗಿ ಹೇಳಿದ್ದೀನಿ. ಅನ್ಕೊಂಡ್ರೆ ಸಖತ್ ಪ್ರೀತಿ ಅವ್ರಿಗೆ. ಹಿಂಗೆ ಹೇಳಿದೆ ನಾನು. ಇಲ್ಲ ಹಿಂಗೆ ಅವ್ರು ನಕ್ಬಿಟ್ಟು ಹಿಂಗೆ ಹೇಳಿದ್ರೆ ಈ ಥರ ಇರುತ್ತೆ, ಹಿಂಗೆಲ್ಲ ಇರುತ್ತೆ. ಫಸ್ಟ್ ಆಫ್ ಆಲ್ ನಮ್ಮ ನಿರ್ಮಾಪಕರುಗಳು ಅರ್ಥ ಮಾಡ್ಕೋಬೇಕು. ಯಾಕೆ ತೆಲುಗು ತಮಿಳಲ್ಲಿ ಜನ ದೇವ್ರ ಥರ ಮುಗಿ ಬೀಳೋದು ಏನಕ್ಕೆ? ಅವ್ರು ಸ್ಟುಡಿಯೋ ಸೆಟ್ ಒಳಗಡೆ ಬಿಟ್ಟು ರೋಡಲ್ಲಿ ಬಿಟ್ಟು ಸಿಕ್ಕಿದ್ರು ಮಾಡಲ್ಲ ಶೂಟಿಂಗು. ನಮ್ಮಲ್ಲಿ ಇದ್ದಾರೆ ಕೆಲವು ನಿರ್ಮಾಪಕರು, ಆ ಸರ್ಕಲ್ಲು ಆ ಏರಿಯಾ ಬಿಟ್ಟು ಸಿಕ್ತು ಅಂದರೆ ಮಾಡು ಶೂಟಿಂಗು. ಅದು ಬಿಡಬೇಕು. ಅದು ಬಿಟ್ಟಿದ್ರೆ ಇವತ್ತಿಗೂ ಕಲಾವಿದರು ದೇವ್ರ ಥರ ಆಗಿರೋರು ಆಡಿಯನ್ಸ್ಗೆ. ಪಿಕ್ಚರ್ ಪ್ರೀತಿ ಇರೋ ಜನಕ್ಕೆ ಖಂಡಿತವಾಗ್ಲೂ ದೇವ್ರ ಥರ ಪೂಜಿಸಿರೋರು. ಅಟ್ಲೀಸ್ಟ್ ನೋಡೋದಕ್ಕೆ ಒಂದು ಕ್ಯೂರಿಯಾಸಿಟಿಯಿಂದನಾದ್ರು ಥಿಯೇಟ್ರಿಗೆ ನೋಡೋಕೆ ಬರೋರು. ಏನು ರೋಡಲ್ಲಿ ಶೂಟಿಂಗ್ ಉಗಿತಾರೆ, ಕಳಿಸಿ ಯಾರು ಆ ಕಡೆ, ಇಲ್ಲಿ ನಾವು ಹೋಗೋದು ಬೇಡವಾ, ದಾರಿ ಹೋಗೋದು ಬೇಡವಾ, ಇದೇನು ರೀ ಮನೆ ಮುಂದೆ ಅವ್ನ ಪಕ್ಕದ ಮನೆಯವ್ನಿಗೆ ಉರಿ, ಇವ್ರ ಮನೆಯವ್ನು ಕೊಟ್ಬಿಟ್ಟಿದ್ದಾನೆ ಶೂಟಿಂಗ್ ಅಂತ ಅವ್ನು ಉಗಿತಾ ಇರ್ತಾನೆ. ಅವ್ನ ಕೈಲಿ ಅನ್ನಿಸ್ಕೊಬೇಕು. ಕರೆಕ್ಟ್. ಹಾಂ, ಇರಲಾರ್ದೆ ಸುಮ್ಮನೆ ಇನ್ಫಾರ್ಮ್ ಮಾಡುತ್ತೆ. ಪೊಲೀಸರು ಇನ್ನೇನಕ್ಕೋ ಬರ್ತಾರೆ, ಅಲ್ಲಿ ಇನ್ನೇನಕ್ಕೋ ಒಂದು ಆಸೆಗೆ ಬರ್ತಾರೆ, ಅಲ್ಲೊಂದು ಅವ್ರು ಏನಾರು ಒಬ್ರು ಯಾರು ಒಂಚೂರು ಏನಾದ್ರು ಮಾಡ್ಬಿಟ್ರೆ ಇಡೀ ಸೆಟ್ಟಲ್ಲಿ ಶೂಟಿಂಗ್ ನಿಲ್ಲಿಸ್ತಾರೆ. ಕರೆಕ್ಟ್. ಯಾರು ಇದೀವಿ ಅನ್ನೋದು ನೋಡಲ್ಲ. ಇದಾಗಿದೆ ಅಲ್ವಾ ಇದೆಲ್ಲ? ತುಂಬ ಸಾಕಷ್ಟು ನೋಡಿದ್ದೀವಿ. ಅಂಬರೀಷ್ ಅಣ್ಣ ಅದು ಗೋಲ್ಡ್. ಅದು ಅದ್ರ ಬಗ್ಗೆ ಮಾತಾಡೋಕ್ಕೆ ಏನು ಕಲ್ತದ್ದು, ಏನು ಇದು ಬೇಕು ಅವರು ಕಲಾವಿದರಿಗೆ, ಈ ಪಾಯಿಂಟ್ ಬೇಕು ಅಂತ ನಿಮ್ಗೆ ಏನು ಅನ್ಸಿದ್ದು? ಅಂಬರೀಷನ್ನ ಏನು ಕಲ್ತಿಲ್ಲ ಅಂದರೆ ಇದ್ದಂಗೆ ಹೇಳದ ಅದು ನನಗೂ ಅದು ರಕ್ತಗತ ಬಂದ್ಬಿಟ್ಟಿದೆ. ನಮ್ಮ ಚಾನಲ್ನ ಸಬ್ ಕ್ಯಾಪ್ಷನ್ ಅದು ಇದ್ದಂಗೆ. ಹೌದಾ? ನೈಸ್. ನ್ಯೂಸು ಇದ್ದಿದ್ದಂಗೆ ಸೂಪರ್. ಇದುವರೆಗೆ ನೀವು ಮಾತಾಡ್ತಿರೋದೆಲ್ಲ ಇದ್ದಂಗೆ. ನಾನು ಮಾತಾಡೋದೇ ಇದ್ದಿದ್ದಂಗೆ. ಸೊ ಅಂಬರೀಷ್ ಅಣ್ಣ ಅಂದರೆ ಅದೇ ಅಂಬರೀಷ್ ಅಣ್ಣ ಮಾತ್ರ ನನಗೆ, ಯಾಕಂದರೆ ನನಗೆ ಎಷ್ಟು ಅವ್ರ ಮೇಲೆ ಅಷ್ಟು ಪ್ರೀತಿ, ಅಷ್ಟು ಪ್ರಾಣ ಅಂದರೆ ಹೇಳೋಕ್ಕಾಗಲ್ಲ. ಅಷ್ಟು ಪ್ರೀತಿ. ಯಾಕಂದರೆ ಎಷ್ಟು ನಂಬಿಕೆ ಇಟ್ಟಿದ್ರು ಗೊತ್ತಾ ನನ್ನ ಮೇಲೆ, ಅಂಥ ನಂಬಿಕೆ ಅವರು ನನ್ನ ಮೇಲೆ ಇಟ್ಟಿದ್ದು. ಏನಾದ್ರು ಕರೆದು ಹೇಳಿದ್ದುಂಟಾ ಅಂಬರೀಷ್ ಅಣ್ಣ ನಿಮಗೆ? ಯೂಸ್ ಮಾಡ್ಕೊಳ್ಳೋ ಇಷ್ಟೇ ಅವ್ರು ಬೈತಾ ಇದ್ದೀನಿ. ನನ್ನ ಮಗನೇ ಬತ್ತ್ಯಾ, ಯಾವನ್ಗ ಕೆಲಸ ಅಂತ ಹಿಂಗೆ ಬರ್ತಾನೆ ಹೋಯ್ತಾನೆ ನನ್ನ ಮಗ ಅಷ್ಟೇ ಅಂತ ಬೈಯೋರು ನನಗೆ ಎಲ್ಲರೂ ಮುಂದೆ. ನಾನು ಇನ್ನೇನು ಬರ್ಬೇಕು ನಿನಗೆ ಅಂತ ನಾನು ಹಿಂಗೆ ಹೋಗು ಬಾ ಅಂತಾನೆ ಮಾತಾಡೋದ. ಹೌದಾ? ನಾನು ಹಂಗೆ ಮಾತಾಡೋದ ನೀವು? ಏನು ಹೋಗು ಬಾ, ಏನಣ್ಣ ಹೋಗೋಣ ಬಾ ಆ ಥರ ಮಾತಾಡೋದು. ಇನ್ನೇನಕ್ಕೆ ಬರ್ಬೇಕು ನಾನು, ಇನ್ನೇನು ಎಲ್ಲ ಇನ್ನಿಂದ ಏನು ಆರಾಮಾಗಿದೆ ಅಂತಾರೆ ಇದ್ರೆ ಬರ್ತೀನಿ ಬಿಡು ಅಂತ ಹಂಗೆ ಮಾತಾಡ್ತಾರೆ. ಹಾಗೆ ನನ್ನ ಮನೆ ಅಂತ ಬೈಯೋರು. ನನಗೆ ಮಂಡ್ಯದಿಂದ ಜಿಲ್ಲಾ ಪಂಚಾಯತಿಗೆ ನನ್ನ ಬರೀ ಸೈನ್ ಹಾಕ್ಸ್ಕೊಡಿ ಸಾಕು ಅಂತ ಬಂದಿರು ನಮ್ಮ ಜನ, ಮಂಡ್ಯ ಜನ. ಅಂಬರೀಷ್ ಅಣ್ಣ ಹತ್ರ ಫೋನ್ ಮಾಡಿದ್ರು, ಏನೋ ಮಾಡ್ತೀನಿ ಇದು ಹೋಗ, ನಾನು ಯಾವ ಪಕ್ಷಕ್ಕೆ ಹೋಗಲ್ಲ ಹಾಗೆ ಹೀಗೆ ಅಂತ ಹಿಂಗೆ ಇಡಪ್ಪ ವೇಸ್ಟ್ ನನ್ನ ಮಗ ಅಂತಂದ್ಬಿಟ್ಟು ಬೈದಿದ್ರು. ಅದೇ ಪ್ರೀತಿ ಅವ್ರು ಬೈಸ್ಕೊಂಡಿದ್ದೀನಿ ನಾನು ಅವ್ರ ಕೈಲಿ. ಆ ಥರ ನನಗೆ ಅವ್ರ ಕಂಡ್ರೆ ತುಂಬ ಪ್ರಾಣ. ನಮ್ಮ ಅಭಿಗೆ ಹೇಳಬಾರ್ದು, ಅದೇನು ಇವಾಗೆಲ್ಲ ಮುಗ್ದೋಗಿದೆ ಹೇಳ್ಬಿಡಿ. ಕಾಲೇಜಲ್ಲಿ ಅವನಿಗೆ ನಾನೇ ಲೆಕ್ಚರು, ಅಂದರೆ ಅಂಬರೀಷ್ ಅಣ್ಣ ನಾನೇ ಚಕ್ಕರ್ ಹಾಕ್ಬಿಡೋನು. ಒಂದು ದಿನ 2 ದಿನ 2-3 ಸಲ ಆಗಿದೆ ಅಷ್ಟೇ. ಕಾನಿಷ್ಕ ಅಂತ ಲೆಕ್ಚರು ಪಾಪ, ಅವ್ರಿಗೆ ಇವತ್ತಿಗೂ ಗೊತ್ತಿಲ್ಲ ನಾನೇ ಮಾತಾಡೋದು, ಬೇರೆಯವ್ರು ಮಾತಾಡೋದು ಅಂತ. ಅಂಬರೀಷ್ ಅಣ್ಣ ಅಂದ್ಬಿಟ್ಟು ನಾನು ಅವ್ರಿಗೆ ಇವನು ಫಾದರ್ ಥರ ನಾನು ಮಾತಾಡ್ಬಿಡೋದು. ಇವನು ಕೈ ಮುರ್ಕೊಂಡು ಸುಮ್ಮನೆ ಏನೋ ಇದೆಲ್ಲ ಕಟ್ಕೊಂಡು ಹೋಗ್ಬಿಡೋನು, 2 ದಿನ ಹೋಗದೆ ಇರೋನು. ಈಗ ಅಂಬರೀಷ್ ಅಣ್ಣಕ್ಕೆ ಮಾಡಿಕೊಡು, ಐ ವಾಂಟ್ ಟು ಟಾಕ್ ಟು ಯುವರ್ ಫಾದರ್ ಅಂತ ಅವ್ರ ಥರ ಹೇಳ್ಬಿಡೋದು. ಹೆಂಗೆ ಮಿಮಿಕ್ರಿ ಮಾಡ್ತೀರಿ? ಅಯ್ಯೋ, ಇದು ಮಾಡೇ ನಾವು ಈಗ ಮಿಮಿಕ್ರಿ ಕಲಾವಿದ ಧರ್ಮ ಫಸ್ಟ್ ಟೈಮ್ ಆನ್ ನ್ಯೂಸು ಅಂಬರೀಷ್ ಅಣ್ಣನ ಥರ ಮಾತಾಡ್ತಾರೆ. ಓಕೆ, ಒಂದ್ಸಲ ಮೇಜರ್ ಇನ್ಸಿಡೆಂಟ್ ಏನಾಯ್ತಂದ್ರೆ, ಹೇಳಿದ್ದೀನಿ ಸುಮಾರು ಕಡೆ ಮಾಡಿದ್ದೀನಿ. ರೇಷನ್ ಕಾರ್ಡ್ ಕೊಡದೆ ಆಟ ಆಡಿಸ್ತಾ ಇದ್ರು ಮಂಡ್ಯಲ್ಲಿ. ಒಂದು 300 ಜನ ಕ್ಯೂ ನಿಂತಿದ್ರು. ಮಂಡ್ಯ ನಮ್ಮ ಪ್ರತಾಪ ಅಂತ ಅಲ್ಲಿ ನಾನು ಮಂಡ್ಯಲ್ಲಿ. ಅವನು ಅಣ್ಣ ಹಿಂಗಾಗಿದೆ,
ಹಿಂಗೆ ನೋಡೋಣ ಅಲ್ಲೇ ಅಂಬರೀಷಣ್ಣನ ಇದರಲ್ಲಿ ಫೋನ್ ಐತೆ, ನಾನು ಅಂಬರೀಷಣ್ಣನ ಮನೆ ಹತ್ರನೇ ಇದ್ದೀನಿ, ಹೋಗ್ತಾ ಇದ್ದೀನಿ ಮನೆಗೆ ಏನಕ್ಕೋ ವಿಚಾರಕ್ಕೆ, ಹೇಳಿ ಏನು ಮಾಡ್ರು, ಇಲ್ಲ ಅಣ್ಣ ಲ್ಯಾಂಡ್ಲೈನಿಂದ ಮಾಡಿಬಿಟ್ರಂತೂ ನೀನೇ ಮಾತಾಡ್ಬಿಟ್ರೆ ಸಾಕಣ್ಣ, ಅಂಬರೀಷಣ್ಣ ಇಲ್ಲೇ ಇದ್ರು ಹಂಗೆ ಹಿಂಗೆ ಹೋದೆ, ಹಿಂಗೆ ಕೂತಿರು ಡೈನಿಂಗ್ ಟೇಬಲ್, ಅಣ್ಣ ಒಂದು 5 ನಿಮಿಷ ನಿನ್ನ ವಯಸ್ಸಲ್ಲಿ ಮಾತಾಡ್ಬೇಕು, ಅಲ್ಲಿ ರೇಷನ್ ಕಾರ್ಡ್ ಕೊಡದೆ ಆಟ ಆಡ್ತಾವ್ರೆ ಅಂದ್ಬಿಟ್ಟು ಸೀದಾ ಅಂಬರೀಷ್ ಅಣ್ಣಂಗೆ ಹೇಳ್ಬಿಟ್ಟು ತಗೊಂಡಿದ್ದು. ಅವರು ನಗ್ತಾರೆ, ಎಂಜಾಯ್ ಮಾಡಿದ್ದಾರೆ. ಓಕೆ. ಅವ್ರು ಮುಂದೆನೇ ಎತ್ಕೊಂಡ್ಬಿಟ್ಟು ಹಾ. ಅವ್ರಿಗೆ ಎತ್ಕೊಂಡು ಅಲ್ಲ ಯಾವನ ಅವ್ನು ಕೊಡಪ್ಪ ಹೊಳೆ ಮಗಂಗೆ ಅದೇ ಲಂಚ ಬೇಕಪ್ಪ ಅನ್ಸತ್ತು ಕೊಡಲ್ಲ ಎಲ್ಲರಿಗೂ ಇಶ್ಯೂ ಮಾಡಿದ್ರೆ ಸರ್ ಇವಾಗ ಹಂಗೆ ಆಯ್ತಣ್ಣ ಯಾಕಂದ್ರೆ ಲ್ಯಾಂಡ್ಲೈನ್ ಅಲ್ವಾ ನಂಬಿಕೆ ಅವ್ರಿಗೆ ನಾನೇ ಮಾಡಿದ್ದು ಅಂತ ಟಪ್ ಅಂತ ಇಟ್ಟೆ. 300 ಜನಕ್ಕೆ 3 ಗಂಟೆ ಮಧ್ಯಾಹ್ನ 3 ಗಂಟೆ ಒಳಗೆ ಅಷ್ಟು ಜನಕ್ಕೆ ರೇಷನ್ ಕಾರ್ಡ್ ಇಶ್ಯೂ ಮಾಡಿದ್ದಾರೆ. ಸೊ ಇದು ಇವ್ರು ನಗೋರು ಅಂಬರೀಷ್ ಅಣ್ಣ ಎದುರುಗಡೆನೇ ಇದ್ರು. ಅಂಬರೀಷ್ ಅಣ್ಣನೇ ಅಯ್ಯೋ. ಆಮೇಲೂ ಒಂದಿನ ಡೆಲ್ಲಿಗೆ ಹೋಗಿ ಹೇಳ್ಬಿಟ್ಟೆ, ಇದೇ ಯಾವುದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ನಡೀತಿರ್ಬೇಕಾದ್ರೆ ಕಿಶೋರ್ ಆರ್ಟಿಸ್ಟು ಶ್ರೀನಿವಾಸ ಮೂರ್ತಿ ಎಲ್ಲರೂ ಇದ್ರು. ಫೋನ್ ಹಾಕಿದೆ, ಡೆಲ್ಲಿಲೇ ಇದ್ರು, ಅಣ್ಣ ಹಿಂಗೆ ಬಂದಿದ್ದೀನಿ, ಇಲ್ಲೇ ಇದ್ದೀವಿ ಡೆಲ್ಲಿಲಿಂದ, ಊಟಕ್ಕೆ ಕರ್ಕೊಂಬರೋಣ ನನ್ನ ಕಡೆ ಕೆಲವು ಎಷ್ಟು ಜನ ಇದ್ದೀರಾ, ಒಂದು 15 ಜನ ಇದ್ರು, ಆಯ್ತು ಕರೆಕ್ಟಾಗಿ ಮಧ್ಯಾಹ್ನ ಕರ್ಕೊಂಬಂದ್ಬಿಡು. ಸೀದಾ ಹೋದ್ವಿ ಪಾಪ ನನಗೋಸ್ಕರ ಅಷ್ಟೂ ಜನಕ್ಕೂ ಊಟಕ್ಕೆ ಅರೇಂಜ್ ಮಾಡಿದ್ರು, ಎಲ್ಲರಿಗೂ ಊಟ ಮಾಡಿಸಿ ಇದು ಮಾಡಿದಾಗ ಮೆತ್ತಿಗೆ ಹೇಳ್ಬಿಟ್ಟೆ ಅಬಿಗೆ ಈ ಥರ ಹಿಂಗೆ ಮಾತಾಡಿದ್ದೀನಿ ಅಂತ, ಯಾಕಂದ್ರೆ ನಾಳೆ ಇಲ್ಲಿ ದೊಡ್ಡದಾಗ್ಬಿಟ್ರೆ ಅಂದ್ಬಿಟ್ಟು. ತಕ್ಷಣ ಸುಮಾಕೊಂದು ಫೋನ್ ಮಾಡ್ಬಿಟ್ಟು ನೋಡ ಹಿಂಗೆ ಈ ನನ್ನ ಮಗ ಮಾಡಿರೋದು ಫೋನು ಚೆಕ್ಕರ್ ಹೊಡೆದವನಂತ ಇನ್ನು ಸ್ವಲ್ಪ ನೋಡು ಒಂದ್ಸಲ ಕಾಲೇಜ್ ಚೆಕ್ ಮಾಡು ಅಂತಾನು ಅಂದ್ಬಿಟ್ಟಿದ್ರು. ಈಗ ಇಲ್ಲಿ ಆವಾಜ್ ಹಾಕಿದ್ರಿ, ಅಯ್ಯೋ ಏನೋ ಅದು ಹಂಗೆ ಹಿಂಗೆ ಅಂತ ಅಂಬರೀಷ್ ಅಣ್ಣ ಅಂತಾರ. ಈ ಕ್ಲಾಸ್ ಟೀಚರ್ ಫೋನ್ ಮಾಡಿದಾಗ ಆವಾಜ್ ಹಾಕೋದು ಅವ್ರೇನಲ್ಲ ಹೆಂಗದು? ಅವೆಯೋ ಐ ಆಮ್ ಲಿಟಲ್ ಬಿಟ್ ಬಿಸಿ ಸೊ ಐ ಕುಡಂಟ್ ಟಾಕ್ ಟು ಯು. ಓಕೆ ಅಷ್ಟೇ. ಈ ಥರ ಮಾತಾಡ್ಬಿಟ್ಟು ಇಟ್ಬಿಡವೆ, ಯಾಕಂದ್ರೆ ಎಕ್ಸ್ಟ್ರಾ ಮಾತಾಡೋಕೆ ಏನು ಗೊತ್ತಿಲ್ಲ ನೋಡೋ ನಮಗೆ ಟಾಪಿಕ್, ಈ ನನ್ನ ಮಗ ಏನು ಹೇಳೋಣ ಅಂತ ಹಂಗೆ ಮಾತಾಡಿ ಇದು ಮಾಡ್ಬಿಡೆ. ಓಕೆ ಸರ್ ನೆಕ್ಸ್ಟ್ ಟೈಮ್ ವಿಲ್ ಮೀಟ್ ಅಂದ್ಬಿಟ್ಟು ಇಟ್ಬಿಡೋದು. ಅವ್ನು ಯಾವಾಗ ಹೇಳಿದ್ರು ವೆನ್ ಕ್ಯಾನ್ ಐ ಮೀಟ್ ಯು ಸರ್, ಐ ಜಸ್ಟ್ ವಾಂಟ್ ಟು ಸೀ ಯು ಫೇಸ್ ಸರ್, ಹಂಗೆ ನೋ ಲೆಟ್ ಯು ನೋ ಅಂದ್ಬಿಟ್ಟು ಇಟ್ಬಿಡೋದು ಫೋನು. ಹಿಂಗೆಲ್ಲ ಅನ್ಬೋದು. ಚೆನ್ನಾಗಿದೆ ಇದು, ನೈಸ್. ಸಖತ್ ಎಂಜಾಯ್ ಮಾಡಿದ್ವಿ. ಅನ್ಟೋಲ್ಡ್ ಸ್ಟೋರಿ ಇವೆಲ್ಲ. ಹೌದು ಅವೆಲ್ಲ ಸಾಕಷ್ಟಿದೆ ನಮ್ಮದು ತಲೆಗಳು ತಗೊಂಡ್ರೆ. ಕಿಚ್ಚ ಸುದೀಪ್ ಏನ್ ತಗೋಬೇಕು ಅವರಿಂದ? ಕಿಚ್ಚ ಸುದೀಪಿಂದ ಒಬ್ಬ ಕಲಾವಿದ ಏನ್ ಕಲಿಬೇಕು ಅಥವಾ ನೀವೇನ್ ಕಲ್ತ್ರಿ? ವಾಟ್ ಎವರ್. ಕಲಿಯೋದು ತುಂಬಾನೇ ಇದೆ ಅವನ ಹತ್ರ, ಇನ್ನು ಅವನ ಹತ್ರ ಆಗಲಿ ದರ್ಶನ್ ಹತ್ರ ಆಗಲಿ. ಆದರೆ ಸುದೀಪ್ ಮತ್ತು ದರ್ಶನ್ ಅಪ್ಪ ನಿಮ್ಮ ಆತ್ಮೀಯ ಗೆಳೆಯರ ಸಾಲಲ್ಲೂ ಇದಾರ. ಅದು ಯಾಕಂದ್ರೆ ಒಂದು ಎಲ್ಲರೂ ತಪ್ಪು ತಿಳ್ಕೊತಾರೆ, ಬೇರೆ ಹೀರೋ ಹೆಸರು ಹೇಳಲ್ಲ ಹಾಗೆ ಅಂತಲ್ಲ. ಶಿವಣ್ಣ ಅಷ್ಟೇ ಪ್ರಾಣ ನನಗೆ, ಅಷ್ಟು ಅವ್ರ ಮನೆಗೆ ಹೋಗಿ ಕೇರ ಮಾಡ್ಕೊಂಡು ಟೈಮ್ ಪಾಸ್ ಮಾಡಿದ್ದೀವಿ. ಶಿವಣ್ಣನ ಮನೆಯಲ್ಲೂ ಅಷ್ಟೇ. ಒಂದೊಂದು ಗುಣ ಹೇಳಿ ನನಗೆ ಕಿಚ್ಚ ಸುದೀಪ್. ಕಿಚ್ಚ ಯಾವುದೇ ಒಂದು ಇದು ತೊಗೊಂಡು ವೆರಿ ಸೀರಿಯಸ್ ಡೆಡಿಕೇಟ್ ಆಗಿ ತೊಗೊತಾನ ಅವನು. ಆ ರಾಕ್ಷಸ ಆ ವಿಚಾರದಲ್ಲಿ ಅವನ ಬಗ್ಗೆ ಮಾತಾಡೋಕ್ಕೆ ಆಗಲ್ಲ. ಯಾಕಂದರೆ ವೀರಮದಕರಿ ಡೈರೆಕ್ಟ್ರು, ನಾನು ಆರ್ಟಿಸ್ಟು, ಅವ್ರು ಡೈರೆಕ್ಟ್ರು. ಅವಲ್ಲೇ ಗೊತ್ತಾಗಿದ್ದು ಡೈರೆಕ್ಷನ್ ಪಾಯಿಂಟಿಗೆ ಬಂದಾಗ ಎಷ್ಟು ಅವತ್ತಿನ ಕಾಲಕ್ಕೆ 4.5 ಕೋಟಿ ಬಜೆಟ್ ಅದು. ಅದೇ ಕೋಟಿ ಅನ್ನೋದು ಸ್ಟಾರ್ಟ್ ಆಗಿದೆ ಒಂದು ಲೆಕ್ಕಾಚಾರದಲ್ಲಿ. ಅಂದರೆ ಆ ಟೈಮಲ್ಲಿ ವೀರಮದಕರಿ ಟೈಮಲ್ಲಿ, ಅದು ಬಿಟ್ಟರೆ ದರ್ಶನದೇ ನಡೀತಾ ಇದ್ದಿದ್ದು ಅನ್ಸುತ್ತೆ ಅಷ್ಟೇ. ಇನ್ಯಾರ್ದು ಕೋಟಿ ಅಷ್ಟು ನಡೀತಾ ಇರಲಿಲ್ಲ. ಸೀನಿಯರ್ ಆ್ಯಕ್ಟರ್ಸ್ ಬಿಡಿ, ಅದು ಬಿಟ್ಟು ಶಿವಣ್ಣ ಅವ್ರದ್ದೆಲ್ಲ ಬಿಟ್ಟು ಹಾರ್ಡ್ ಕೋರ್ ಡೆಡಿಕೇಶನ್ ಡೈರೆಕ್ಷನ್ ನೋಡೋಕೆ ನಿದ್ದೆ ಮಾಡ್ತಾ ಇರಲಿಲ್ಲ. ಅದರಲ್ಲೂ ಆ ಟೈಮಲ್ಲಿ ಯಾರೋ ಮದ್ದು ಹಾಕ್ಬಿಟ್ಟಿದ್ರೆ ನಾವು ತುಂಬ ವೀಕ್ ಆಗಿಬಿಟ್ಟಿದ್ದ ಅಂತ. ಅದರಲ್ಲೂ ಅಯ್ಯೋ ಪಿಕ್ಚರ್ ಮುಗಿಸ್ಬೇಕು ಅನ್ನೋದು. ದಿನೇಶ್ ಗಾಂಧಿ ಪಾಪ ಸತ್ತೋದ್ರು, ಅವರು ಕ್ಲೋಸ್ ಫ್ರೆಂಡ್ಸ್. ಕರೆಕ್ಟ್, ಅವ್ನು ಮುಗಿಸ್ಕೊಡ್ಬೇಕು ಅಂತೇಳಿ ಮೊದಲು ಏನೇ ಇಟ್ಕೊ ಕಷ್ಟಪಡೋ ಅದು ನೋಡ್ತಾ ಇದ್ವಲ್ಲ ನಮಗೆಲ್ಲ. ಆಮೇಲೆ ನಮಗೆ ಅದರಲ್ಲಿ ನಂದು ಸುದೀಪ್ದು ಫಿಲ್ಮ್ ಮುಗಿದ ಮೇಲೆ ಕೆಲವು ಇನ್ಸಿಡೆಂಟ್ಸ್ ಇದೆ. ಡಿಫ್ರೆಂಟ್ ಪೊಲೀಸ್ ಕ್ಯಾರೆಕ್ಟರ್, ಡಿಫ್ರೆಂಟ್ ಪೊಲೀಸ್ ಕ್ಯಾರೆಕ್ಟ್ರು. ಜೊತೆಗೆ ನಂದು ಸುದೀಪ್ದು ಹಿಸ್ಟ್ರಿ ರೆಕಾರ್ಡ್ ಏನಂದರೆ ಒಂದೇ ಟೇಕ್ ಓಕೆ ಆಗೋದೇ ಇಲ್ಲ ನನಗೂ. ಹೌದಾ? ಒಂದೇ ಟೇಕ್ ಓಕೆ ಆಗೋದು, ಮಿನಿಮಮ್ 5ರಿಂದ 6 ಟೇಕ್. ಯಾಕಂದರೆ ಅವ್ನು ಸೀರಿಯಸ್ ಸೀನ್ ಇದ್ದರೆ ನಾನು ನಗ್ಬಿಡ್ತೀನಿ, ನನ್ನ ಸೀರಿಯಸ್ ಸೀನ್ ಇದ್ದರೆ ಅವ್ನು ನಗ್ಬಿಡ್ತಾನೆ, ನಗಿಸ್ಬಿಡೋದು. ಹಂಗಾಗಿ ಒಂದೇ ಟೇಕ್ ಆಗ್ತಾ ಇರಲಿಲ್ಲ. ಆ ಥರ ಎಂಜಾಯ್ ಮಾಡಿಕೊಂಡೆ ನಾವು ಶೂಟಿಂಗ್ ಮಾಡ್ತಾ ಇದ್ದಿದ್ದು. ಅದರಲ್ಲೂ ಡೈರೆಕ್ಷನ್ ಟೈಮಲ್ಲೂ ಅಷ್ಟೇ ನನಗೆ ಫ್ರೀಯಾಗಿ ತೊಗೊಂಡು ಆ್ಯಕ್ಟ್ ಮಾಡಿಸಿ ತುಂಬ ಚೆನ್ನಾಗಿ ಮಾಡಿ. ದರ್ಶನ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ದು ನಾನೇನಂದರೆ ದರ್ಶನ್ದು ಪ್ರೊಡಕ್ಷನಲ್ಲಿ ಆ್ಯಕ್ಟ್ ಮಾಡಿದ್ದೀನಿ, ನವಗ್ರಹ. ಅದು ನಾನು ಮರೆಯೋಕ್ಕೆ ಆಗಲ್ಲ, ಯಾವಾಗಲೂ ಅಷ್ಟೇ. ಮೀನಮ್ಮ ಅಂತ ಅವ್ರ ತಾಯಿ ಏನಾಯಿತು, ಸುಂದ್ರು ಅಂತ ಮ್ಯಾನೇಜರ್ ತಿರೋದ್ರು ಅಂತ ಕೇಳ್ಪಟ್ಟೆ. ಪಾಪ ಭಾಳ ಬೇಜಾರಾಯಿತು. ಆ ಸಿನಿಮಾ ಮ್ಯಾನೇಜರು ಅವನು ಬಾಸ್ ಅನ್ನೋನು ನನಗೆ, ಬಾಸ್ ಹೇಳೋರೆ ಇದು ಪೇಮೆಂಟ್ ಎಷ್ಟು ಅಂತ. ನಾನು ಫ್ಯಾಮಿಲಿ ಬ್ಯಾನರ್ ಇದ್ದಂಗೆ ಕನ್ವೆನ್ಸ್ ಮಾತ್ರ ನಮ್ಮ ಅಪ್ಪ ಪ್ರೊಡ್ಯೂಸರ್ ಆದರೂ ತೊಗೋತೀನಿ, ಪೇಮೆಂಟ್ ನಾನು ಮಾತಾಡಲ್ಲ, ಇಡು ಫೋನು ಅನ್ನೋದು ನಾನು ಅವನಿಗೆ 3 ಸಲ 4 ಸಲ ಮಾಡಿಸೋದು ದರ್ಶನ್. ನಾನು ಇಲ್ಲ ಪೇಮೆಂಟ್ ಕೇಳೋಂಥ ಪಾಪ. ಆಯ್ತು, ಇಲ್ಲ ಫಸ್ಟ್ ಟೈಮ್ ಪ್ರೊಡಕ್ಷನ್ ಆಗಲ್ಲ, ನಾನು ಮಾಡಲ್ಲ, ನಾನು ಇದು ಮಾಡೋದು ಇಟ್ಬಿಟ್ಟೆ. ಸರಿ, ಡೇಟ್ ಬಂತು, ದಿನಕರು ಎಲ್ಲ ಇದು ಮಾಡಿದ್ವಿ, ಶೂಟಿಂಗ್ ಮಾಡಿದ್ವಿ.
ಒಂದು 6 ದಿನ 7 ದಿನ ಮಾಡಿದ್ವಿ. ಮಾಡಾದ್ಮೇಲೆ ಲಾಸ್ಟ್ ಡೇ ಬಂದು ಬೂತ್ ಬಂಗ್ಲೆ ಶೂಟಿಂಗ್ ಇತ್ತು. ಆವತ್ತು ದರ್ಶನ್ದು ಸೀನ್ ಇಲ್ಲ, ದರ್ಶನ್ ಬರಂಗೇ ಇಲ್ಲ ಆ್ಯಕ್ಚುಲಿ ಸೆಟ್ಗೆ. ಅವ್ರ ತಾಯಿನೂ ಅಷ್ಟೇ ಬರಂಗಿಲ್ಲ. ಇವ್ರು ಮ್ಯಾನೇಜರ್ನೆಲ್ಲ ಇಟ್ಟಿದ್ರು, ಅಲ್ಲೇ ಪೇಮೆಂಟ್ ಇದೆಲ್ಲ ಆಗೋದು. ನಾನು ಲಾಸ್ಟ್ ಡೇ ಅಂತ ತಿಳ್ಕೊಂಬಿಟ್ಟಿದ್ದಾರೆ, ಗೊತ್ತಾಗ್ಬಿಟ್ಟಿದೆ. ಸೊ ಎಲ್ಲ ಮುಗೀತು. ಇವರಿಬ್ರು ಬಂದು ಏನಪ್ಪ ಅಂದರೆ ಸರಿ ಇಲ್ಲ ನಾನ್ ವೆಜ್ ಎಲ್ಲ ಇತ್ತು, ಊಟ ಮಾಡೋಣ ಅಂತೆಲ್ಲ ಮಾತಾಡಿಕೊಂಡು ಮುಗಿದ ಮೇಲೆ ಎಲ್ಲ ಊಟ ಮಾಡಿದೆ, ಕಾಯ್ತಾಯಿದ್ರು. ಬಂದಮೇಲೆ ಹಿಂಗೆ ಬಂದೆ. ಸರಿ ಚೆನ್ನಾಗಿ ಬರ್ತೀವಿ ಚೆನ್ನಾಗಿ ಇತ್ತು ಅಂತ ಹಿಂಗೆ ಒಂದು ಕವರಲ್ಲಿ ದಪ್ಪ ಇತ್ತು ಒಳಗಡೆ, ಇದು ಇಟ್ಟು ಹೋಗ್ಬೇಕು. ಇಲ್ಲ ಆಗಲ್ಲ ನೋಡಿ, ಈಗ ಇಟ್ಕೊಂಡು ಗೋಡೆಗೆ ಒರಗಿಸ್ಬಿಟ್ಟ. ನಾನು ಹೇಳೋದು ಕೇಳೋಬೇಕು, ತೊಗೋಬೇಕು ಅಂತ. ಆಮೇಲೆ ಅಮ್ಮನೂ ಅಷ್ಟೇ, ಅವರು ಇಟ್ಕೊಂಡ್ಬಿಟ್ಟಿದ್ದಾರೆ. ನೋಡು ಮಗನೇ ನೀನು ತೊಗೋಬೇಕು, ಇದೇನಿದೆ ನಾವು ಬರ್ತೀವಿ, ನೀನೇನು ಕೇಳಿಲ್ವಲ್ಲ, ನಾವು ಏನು ಅನ್ಸಿದೆ ಅದು ಪ್ರೀತಿಯಿಂದ ಕೊಡ್ತೀರ. ನಾನು ಹೇಳ್ದೆ ಇದು ಬೇಡ, ನನಗೇನು ಇದಿಲ್ಲ, ನಾನು ಅಂದ್ಕೊಂಡಿಲ್ಲ ಅಂದ. ಅವನು ಒಂದು ಒಳ್ಳೆ ಮಾತು ಹೇಳ್ದ, ಅದು ನನಗೆ ಕಲಿಬೇಕು. ಒಬ್ಬ ಆರ್ಟಿಸ್ಟು ಅವನೇನು ಸ್ಟಾರ್ ಆಗಿದ ತಕ್ಷಣ ಏನು ಯಾವುದು ಮೆಜೆಸ್ಟಿಕ್ಕು ಧ್ರುವಯಿಂದೇನು ಅವನೇನು ಲಕ್ಷಗಟ್ಟಲೆ ಏನು ನೋಡಿಲ್ಲ ಪಾಪ. ಒಂದು ಲೆವೆಲ್ಗೆ ದುಡ್ಡು ನೋಡಿರೋ ವ್ಯಕ್ತಿ. ಅಂಥದ್ರಲ್ಲಿ ಕಷ್ಟಪಟ್ಟು ಮಾಡಿಕೊಂಡು ನವಗ್ರಹಗೆ ಒಬ್ಬ ನಿರ್ಮಾಪಕ ಆದಾಗ ಎಷ್ಟೋ ವಿಶ್ವಾಸದಲ್ಲಿ ಕೆಲವರು ನನಗೆ ವಿಶ್ವಾಸ ಮಾಡ್ಕೊಡೋ ಅಂತ ಕೆಲವರು ಇದ್ದಾರೆ. ನನ್ನ ಮೈಂಡು ಆ ಥರ ಇತ್ತು. ನಾನು ಪ್ರೊಡ್ಯೂಸ್ ಮಾಡಿದ್ರೆ ಕೆಲವು ಆರ್ಟಿಸ್ಟ್ಗಳು ಸ್ವಲ್ಪ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿರೋಣ, ಇದೊಂದು ಕ್ಯಾರೆಕ್ಟರ್, ಇವಾಗ ರಂಗಾಯಣ ಇರ್ಬೋದು, ನಮ್ಮ ರವಿಶಂಕರ್ ಇರ್ಬೋದು, ಯಾರೇ ಇರ್ಬೋದು, ಅವರೆಲ್ಲ ಲಕ್ಷಗಟ್ಟಲೆ ತೊಗೊಳ್ಳೋರೆ, ನನಗೋಸ್ಕರ ಒಂದು ಎಷ್ಟಕ್ಕೋ ಮಾಡಿ ಅಂತ ಮಾತಾಡ್ಬೋದು. ನಾವು ಅದನ್ನಾರು ಕೇಳ್ತೀವಿ. ನಾವು ಫ್ರೀ ಕೇಳದೇ ಇದ್ರು ಅಟ್ಲೀಸ್ಟ್ ಅದು ಕೇಳ್ತೀವಿ. ಇವನು ಹಂಗೆ ಮಾಡಲಿಲ್ಲ, ಒಂದೇ ಮಾತಾಡಿದೆ, ಇವತ್ತು ನಾನು ಚೆನ್ನಾಗಿದ್ದೀನಿ ತೊಗೊಂಬಿಡು ಪೇಮೆಂಟು, ನಾಳೆ ಏನೋ ಪ್ರಾಬ್ಲಮ್ ಬಂದರೆ ನೀನು ಬರ್ತೀನಪ್ಪ, ಅವಾಗ ಬೇಕಾದ್ರೆ ಹೆಲ್ಪ್ ಮಾಡೋದು. ಎಂಥ ಮಾತು ಅಂದರೆ ಅದು ಇವತ್ತಿಗೂ ನನಗೆ ಅದು ದರ್ಶನ್ದು ಒಂಥರ ಗೊಯ್ಯ ಅನ್ನತ್ತದು. ಆ ಥರ ಮನಸ್ಸು ಇರಬೇಕಲ್ಲ. ಆವಾಗಲೂ ಏನೋ ಅವನೇ ಕೋಟ್ಯಾಧಿಪತಿ ಅಲ್ಲ, ಆ ಸಿನಿಮಾ ಮಾಡ್ಬೇಕಾರೆ ಒಂದು ಲೆವೆಲ್ಗೆ ಅಷ್ಟೇ ದುಡ್ಡು ಮಾಡಿದ್ರು ದರ್ಶನ್ ನವಗ್ರಹ ಟೈಮಲ್ಲಿ. ಅದು ನನಗೆ ತುಂಬ ಮನಸ್ಸಿಗೆ ತಾಟಿತು. ಆ ಥರ ನಾನು ಕೆಲವು ಅವರಲ್ಲಿ ಈ ಥರ ತಿಳ್ಕೊಂಡು, ನಮ್ಮದು ಸುದೀಪ್ ಜೊತೆ ಒಂದು ಹೆಂಗಿರ್ಬೇಕು ಡಿಗ್ನಿಫೈಡ್ ಆಗಿ, ಯಾವ ಥರ ಒಂದು ಡ್ರೆಸ್ ಕೋಡ್ ಆಗಲಿ, ಒಂದು ಬ್ರ್ಯಾಂಡೆಡ್ ಏನೇನು ಇದನ್ನು ಯಾವುದನ್ನು ಜಾಸ್ತಿ ವ್ಯಾಲ್ಯೂ ಕೊಡಬೇಕು, ಅವೆಲ್ಲ ನಾನು ಸುದೀಪ್ ಹತ್ರ ಆ ಥರ. ಶಿವಣ್ಣ ಅದೇ ನಾನು ಹೇಳ್ದಲ್ಲ, ಟೈಮಿಂಗ್ ಸೆನ್ಸು. ಆ ಇನ್ಸಿಡೆಂಟಲ್ಲಿ ಟೈಮಿಂಗ್ ಸೆನ್ಸ್ ಕೇಳ್ತೆ. ಶಿವಣ್ಣನಿಗೆ ನಾನು ಹೇಳ್ಬೇಕು ಅಂದರೆ ಫಸ್ಟ್ ಡೇ ಫಸ್ಟ್ ಶಾಟ್ ಯುವರಾಜ್ ಅಲ್ಲಿ ಹಿಂಗೆ ಹಿಂಗೆ ಹಿಡ್ಕೊಂಡು, ಏನಾ ನನ್ನ ಲವ್ಲಿಗೆ ಕಣ್ಣಾಗ್ತಿದ್ಯಾ ಹುಷಾರು ಅಂತ ಹಿಂಗೆ ಎದೆಗೆ ಹಿಂಗೆ ಹಿಡಿಬೇಕು. ನಾನು ಹೆಂಗೆ ಹಿಡಿಯೋದು ಫಸ್ಟ್ ಟೈಮು. ನಾನೇನು ಡ್ರಾಮಾ ಮಾಡಿದ್ದೀನ, ಯಾವ್ದಾದ್ರು ಆ್ಯಕ್ಟಿಂಗ್ ಮಾಡಿದ್ದೀನ, ಏನೂ ಇಲ್ಲ. ಏನು ಮಾಡೋದು ಅಂತಿದೆ. ಈಗ ಬುಲೆಟ್ ಪ್ರಕಾಶ ಇದ್ದ ಪಾಪ, ಏನಮ್ಮ ಏನಕ್ಕೆ ಏನು ಯೋಚನೆ ಮಾಡ್ತಿದ್ಯಾ? ಇಲ್ಲ ಬುಲೆಟು ಫಸ್ಟ್ ಶಾರ್ಟ್ ಹಿಂಗೆ ಐತೆ ಕಣೋ, ಏನು ಮಾಡಲಿ ಹಂಗೆ ಬಾರಣ್ಣ ಶಿವಣ್ಣ, ಹಂಗೆಲ್ಲ ಇಲ್ಲ ಬಾರ ಅಂದ್ಬಿಟ್ಟು ಕರ್ಕೊಡೋದು. ಆ ಕಡೆ ಕೂತಿರು ಶಿವಣ್ಣ ಅಂದ್ಬಿಟ್ಟು, ಏನಮ್ಮ ಅದು ಏನು ಧರ್ಮೇಂದ್ರ, ಅವಾಗ ಧರ್ಮೇಂದ್ರ ಅನ್ನೋನು, ಧರ್ಮೇಂದ್ರ ಇವನು ಸ್ವಲ್ಪ ಎದುರ್ತಾವನೆ ಫಸ್ಟ್ ಸ್ಟಾರ್ಟ್ ಹಿಂಗೆ ಇಟ್ಕೊಳ್ಳೋದಂತೆ ನಿಮ್ಮ ಬಗ್ಗೆ, ಅದಕ್ಕೆ ಹೇಳಿದೆ ಹಾಗೆ. ಏನಿಲ್ಲ ಮತ್ತೆ ಅದು ಬಂದ್ಬಿಟ್ಟು ಪಾಪ ಇವನು ಬರೀ ಅವಾಗೆಲ್ಲ ಗುಂಡಿನೇ ಆಗ್ತಾ ಇರಲಿಲ್ಲ ಬುಲೆಟ್, ಏನಿಲ್ಲ ಧರ್ಮ ಏನು ರ್ಯಾಪ್ ನಿಂಗೆ ಬರ್ದು ಕೇಳ್ಕೊಂಡು ಇಷ್ಟು ಕೆಂಪಗಾಗ್ಬಿಟ್ಟಿತ್ತು ಅವ್ನಿಗೆ. ಶಿವಣ್ಣ ಅವ್ನಿಗೆ ಬಿಡ್ಬಿಟ್ಟಿದ್ರು. ಅಯ್ಯೋ ಶಿವಣ್ಣ ಅದು ಕೆಲ್ಸಿದ್ದ ಅವನು. ಅಯ್ಯಪ್ಪ ಅದು ನಾನು ಹಂಗೆ ಮಾಡ್ರಿ ಶಿವಣ್ಣನಿಗೆ ಏನು ಕತೆ ಇಟ್ಕೊಂಡು ನಾನೇ ತಲೆ ಉಪಯೋಗಿಸಿ ಆಮೇಲೆ ಬರೀ ಕಾಲರ್ ಇಟ್ಕೊಳ್ಳೋ ಥರ ಮಾಡಿ, ಆವಾಗ ಆ ಧೈರ್ಯ ಕೊಟ್ಟಿದ್ದು, ಆ ಪ್ರೋತ್ಸಾಹ ನೀಡಿದ್ದು, ಒಂದು ಲೆವೆಲ್ಗೆ ಒಂದು ಸ್ವಲ್ಪನಾದ್ರು ಸ್ಮಾರ್ಟ್ ಇರೋರ್ನು ಬೇಡ ಅಂದೆ ಕ್ಯಾರೆಕ್ಟರ್ನ ಆಪೋಸಿಟ್ನ ಹಾಕ್ಕೊಂಡಿದ್ದು, ಅದು ಏಕೈಕ ಒಬ್ಬನೇ ವ್ಯಕ್ತಿ ಅಂದರೆ ಅದು ಶಿವಣ್ಣ. ಅದು ರವಿಚಂದ್ರನ್. ರವಿ ಸರ್ದು ನಂದು ಬೇರೆ ಥರನೇ ಲೈಫ್ ಸ್ಟೈಲ್ ನಾವು ಎಂಜಾಯ್ ಮಾಡಿದ್ವಿ. ತುಂಬಾ ಚೆನ್ನಾಗಿ ನಾವು ಕಾರ್ಡ್ಸ್ ಆಡ್ತಿದ್ವಿ. ಅವಾಗ ನಾವು ರೆಗ್ಯುಲರ್ ಸಿಗ್ತಾ ಇದ್ವಿ. ಜೊತೆಗೆ ಹಂಗೆ ಶೂಟಿಂಗಲ್ಲೂ ಅಷ್ಟೇ. ಯಾವ ಕ್ಯಾರೆಕ್ಟರ್ ನಿಮಗೆ ತುಂಬ ಗುರು ಇದನ್ನು ಅಳವಡಿಸ್ಕೋಬೇಕು? ರವಿ ಸರ್ದ ಅಯ್ಯೋ ಆ ಕ್ಯಾರೆಕ್ಟರ್ನ ಅಳವಡಿಸ್ಕೊಳ್ಳೋಕ್ಕೆ 10 ಗುಂಡಿಗೆ ಬೇಕು, ಅದು ಸಾಧ್ಯನೇ ಇಲ್ಲ. ಅದು ಯಾಕಂದರೆ ಲೆಕ್ಕ ಹಾಕೊಳ್ಳಿ, ಒಂದು ಬರೀ ಡಿ ಚಂದನ ಬಿಟ್ಟರೆ ಇನ್ನೇನು ಇರಲಿಲ್ಲ. ಆ ಟೈಮಲ್ಲಿ ನಾನು ಕೂತ್ಕೊಂಡು ನೋಡಿದ್ದೀನಿ ಒಂದು ಇಂಟರ್ವ್ಯೂಲಿ, ಒಂದು ಹೆಣ್ಣಿನ ಬಗ್ಗೆ ಹೇಳ್ತಾರೆ, ನಿಮ್ಮ ಫಿಗರ್ ನೀಟಾಗಿ ಇಟ್ಕೋಬೇಕು, ಫಿಗರ್ ಶೇಪ್ ಇರಬೇಕು, ಹಂಗಿದ್ರೆ ಫೋಟೋ ಕಳಿಸಿ ಅಂತಾರೆ. ಅಂದರೆ ನಾನು ಯಾಕಿದು ಈ ಮಾತನ್ನ ಹೇಳೋದೆ ಅಂದರೆ, ಯಾರಿಗೆ ಆಗಲಿ ಒಂದು ಮನಸ್ಸಲ್ಲಿರುತ್ತೆ ಮಾತಾಡೋದನ್ನ, ಒಂದು ಧೈರ್ಯ ಬೇಕಲ್ಲ, ಒಂದು ಓಪನ್ ಆಗಿ ಕಮ್ಯುನಿಕೇಟ್ ಮಾಡಬೇಕಲ್ಲ. ಜೊತೆಗೆ ಪ್ರೇಮಲೋಕ ಅಂತ ಸಿನಿಮಾನ ಅವ್ರ ಅಪ್ಪಂಗೆ ಕನ್ವಿನ್ಸ್ ಮಾಡಿ ಅಂಥ ಹೈ ಬಜೆಟ್ ಮೂವಿ, ಫಸ್ಟ್ ಡೈರೆಕ್ಷನ್ನು, ಆ ಥರ ಸ್ಟಾರ್ಗಳನ್ನ ಅಂಬರೀಷ್ ಅಣ್ಣನ ತಗೊಂಬಂದು ಸಪ್ಲೈಯರ್ ಮಾಡೋದೇನು, ವಿಷ್ಣುವರ್ಧನ್ನ ತಗೊಂಬಂದ್ಬಿಟ್ಟು ಲೆಕ್ಚರ್ ಮಾಡೋದೇನು, ಅವರೆಲ್ಲ ರನ್ನಿಂಗ್ ಹೀರೋ, ಪ್ರಭಾಕರ್ ಅವ್ರನ್ನ ಪ್ರಿನ್ಸಿಪಾಲ್ ಮಾಡೋದೇನು, ಲೆಕ್ಕ ಹಾಕೊಡಿ. ಅಂದರೆ ಆ ಸಂಸ್ಥೆಯಲ್ಲಿ ಅವರೆಲ್ಲ ದುಡ್ದಿದ್ದಾರೆ, ಅದಕ್ಕೆ ಹಂಗೆ ರೆಸ್ಪೆಕ್ಟ್ ಕೊಟ್ಟು ಅವ್ರಿಗೋಸ್ಕರ ರವಿ ಸರ್ಗೆ ಇದೆಲ್ಲ ಮಾಡಿದ್ದಾರೆ.
ನಿಜ ರವಿಸನ್ ಹತ್ರ ಅದೆಲ್ಲ ಹೇಳೋರು. ಈ ಇಂಡಸ್ಟ್ರಿಯ ಈ ಜರ್ನಿನಲ್ಲಿ ಇವರೊಬ್ಬರು ಆ್ಯಕ್ಟರ್ ಜೊತೆ ನಾನು ಆ್ಯಕ್ಟ್ ಮಾಡಬೇಕು ಅದು ಆಗಿಲ್ಲ, ಆ ಥರದ್ದು ಏನಾದರೂ ಬಯಕೆ ಈಡೇರಿಲ್ವಾ? ಅಣ್ಣ ಅವರೇ, ಯಾಕೆಂದರೆ ಕರೆಕ್ಟಾಗಿ ಎಂಟ್ರಿ ಆಲ್ರೆಡಿ ಇಂಡಸ್ಟ್ರಿ ಟಚ್ ಇತ್ತು. ಕೊರಿಯೋಗ್ರಾಫರು ಶಬ್ದವೇದಿ ಸಿನಿಮಾ ಹೋದರೆ ಏನು ಎಲ್ಲ 5 ಜನ 6 ಜನ ಗುಂಪುದೇ ಇದು ಮಾಡ್ತಿದ್ದಾರೆ. ಹಾಗಿದ್ದಾಗಲೇ ಅಣ್ಣವ್ರ ಜೊತೆ ಇರಬೇಕು ಅಂತ ಅಂದ್ಕೊಂಡು ಕೇಳೋಷ್ಟರಲ್ಲಿ ಆಗೋಯ್ತಮ್ಮ ಅಂದ್ರೆ ಅದು ಒಂದಕ್ಕೆ ಲೈಫಲ್ಲಿ ನಾನು ಏನಾದ್ರು ಕೇಳೋಕ್ಕೆ ಹೋಗಿದ್ರೆ ಸಿನಿಮಾಗೆ ಹೋಗಿದ್ದೆ. ನಿಮ್ಮ ಈ ಪಯಣದಲ್ಲಿ ನಾವಿಬ್ಬರು ಒಂದೇ ದೋಣಿಯ ಪಯಣಿಗರು, ಇನ್ಕ್ಲೂಡಿಂಗ್ ಅಂಬರೀಷ್ ಅಣ್ಣ, ಇನ್ಕ್ಲೂಡಿಂಗ್ ವಿಷ್ಣುವರ್ಧನ್ ಅವರು, ಇನ್ಕ್ಲೂಡಿಂಗ್ ಯಾರ್ಯಾರಿದ್ರು 25 ವರ್ಷದಲ್ಲಿ ಎಲ್ಲರೂ ಇಂಟರ್ವ್ಯೂ ಮಾಡ್ಬಿಟ್ಟಿದ್ದೀನಿ ನಾನು, ಎಕ್ಸೆಪ್ಟ್ ಅಣ್ಣವರು. ಹೌದಾ? ಅದೊಂದು ಆಗಿಲ್ಲ. ಗ್ರೇಟ್ ಗ್ರೇಟ್. ಅದೊಂದು ಆಗಲಿಲ್ಲ ನನಗೆ. ಇನ್ನೆಲ್ಲರದು ಈ ಮಾಧ್ಯಮದಲ್ಲಿ ನಾನು ಮಾತಾಡ್ಸಿದ್ದೀನಿ, ಪರ್ಸ್ನಲ್ ಆಗಿ ಹೋಗಿ ಕೂತಿದ್ದೀನಿ, ಮಾತಾಡಿದ್ದೀನಿ, ಎಲ್ಲ ಮಾಡಿದ್ದೀನಿ, ಎಕ್ಸೆಪ್ಟ್ ಅಣ್ಣವರ ಇಂಟರ್ವ್ಯೂ ಆಗಲಿಲ್ಲ. ನಾನು ಅಷ್ಟೇ, ಯಾಕಂದರೆ ಯುವರಾಜ ಸಿನಿಮಾ ಅಣ್ಣವ್ರ ಮನೆಯೇ ನನ್ನ ಮನೆ. ಅವ್ರ ಜೊತೆ ಕೂತ್ಕೊಂಡು ಉಪ್ಪಿಟ್ಟು ತಿಂದಿದ್ದೀನಿ ಮನೇಲಿ. ಆ್ಯಕ್ಟ್ ಮಾಡೋಕ್ಕಾಗಲಿಲ್ಲ, ಆ್ಯಕ್ಟ್ ಮಾಡೋಕ್ಕಾಗಿಲ್ಲ. ಉಪ್ಪಿಟ್ಟು ತಿಂದೆ ಓಕೆ ಅವ್ರ ಜೊತೆ. ಆಮೇಲೆ ರೌಡಿ ಎಳೆಯ ಸಿನಿಮಾ ಶಿವಣ್ಣಂದು ಮುಹೂರ್ತ ದಿನ ಅವ್ರು ನನಗೆ ಯಾವಾಗಲೂ ಅಷ್ಟೇ ದೇಹ ಈಗ ಇಟ್ಕೋಬೇಕು, ಭಾಳ ಚೆನ್ನಾಗಿ ಕಾಪಾಡ್ಕೊಂಡಿದ್ದೀರಿ ಹಿಂಗೆಲ್ಲ ಅವ್ರು ನನಗೆ ಅಪ್ರಿಷಿಯೇಟ್ ಮಾಡೋರು. ಅವ್ರ ಆಶೀರ್ವಾದ ಸಾಕಷ್ಟು ಸಿಕ್ತು ಆ ಟೈಮಲ್ಲಿ. ಗಂಡುಗಲಿ ಕುಮಾರರಾಮ ಟೈಮಲ್ಲೂ ಅದೇ ಥರ ಆಶೀರ್ವಾದ ಮಾಡೋರು. ಸುಮಾರು ಸರಿ ನನಗೆ ಸಿಕ್ಕಿದಾಗೆಲ್ಲ ಅಷ್ಟು ಪ್ರೀತಿ, ಅಷ್ಟು ಚೆನ್ನಾಗಿ ಮಾತಾಡೋದು, ಗುರ್ತಿಡ್ದು ಮಾತಾಡೋದು, ಏನಪ್ಪ ಧರ್ಮ ಅಂತ. ಅವೆಲ್ಲ ನಮಗೆ ಅಥವಾ ಪುಣ್ಯ ಅದು. ಕೊನೆಯ 2 ಪ್ರಶ್ನೆ, ಈ ಹರಿಕಥೆಯ ಕೊನೆಯ ಭಾಗಕ್ಕೆ ಬರ್ತಿದ್ದೀನಿ ನಾನು. ಒಂದು, ಬಕೆಟ್ ಲಿಸ್ಟ್ ಅಂತ ಇರುತ್ತೆ, ಬದುಕಿನಲ್ಲಿ 25 ವರ್ಷ ಬಂದಿದ್ದೀನಿ ಗುರು, ಇನ್ನು ಮುಂದಕ್ಕೆ ಇರೋದ್ರಲ್ಲಿ ಇಷ್ಟು ಪೂರೈಸ್ಕೋಬೇಕು ನಾನು ಅಂತ. ಆ ಥರದ್ದು ಏನು ನಿಮ್ಮ ಬಕೆಟ್ ಲಿಸ್ಟಲ್ಲಿ? ಕಲಾವಿದನಾಗೆ ಬದುಕಿದ್ದೀನಿ, ಕಲಾವಿದನಾಗೆ ಇಷ್ಟು ವರ್ಷ ಬಂದಿದ್ದೀನಿ, ಕಲಾವಿದನಾಗೆ ಸಾಯಬೇಕು ಅಂತ ಆಸೆ ಇದೆ. ಇದೇ ನನ್ನ ಲಿಸ್ಟು. ಯಾಕಂದರೆ ಬೇರೆ ಬಿಸ್ನೆಸ್ ನನಗೆ ಗೊತ್ತಿಲ್ಲ, ಗೊತ್ತಿದ್ದು ಯಾಮಾರಿ ಕಳ್ಕೊಂಡಿದ್ದೀನಿ. ಈಗ ಮತ್ತೆ ಆ ಧೈರ್ಯ ಮಾಡೋದಕ್ಕಿಂತ ಗೊತ್ತಿರೋ ಕಲೆಯಲ್ಲಿ ಇನ್ನೊಂದು ಸ್ವಲ್ಪ ಕರೆಕ್ಟಾಗಿ ಕೆಲಸ ಮಾಡಿಕೊಂಡು ಜೀವನ ನಡೆಸೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ತಪ್ಪುಗಳನ್ನು ತಿದ್ಕೊಂಡು ಮುಂದಕ್ಕೆ ಹೋಗೋಣ. ತಪ್ಪುಗಳು ಅಂದರೆ ನಂಬಿ ಮೋಸ ಹೋಗೋದನ್ನು ಕಡಿಮೆ ಮಾಡಬೇಕು ಅಂತ, ಇನ್ನು ಮುಂದೆ ಇದು ಮಾಡೋಣ ಅಂತ ಅಷ್ಟೇ. ಲಾಸ್ಟ್ಲಿ, ಎಂಡ್ ಆಫ್ ದಿ ಡೇ ಒಬ್ಬ ಕಲಾವಿದ ಯಾವಾಗಲೂ ಬಯಸೋದು ಹಣ ಮತ್ತು ಅವಕಾಶ, ಇದೆಲ್ಲದರ ಜೊತೆಗೆ ಪ್ರೇಕ್ಷಕರ ಅಭಿಮಾನ. ನಿಮ್ಮನ್ನೆಲ್ಲಿ ನೋಡಿದ್ರು ಸಾರ್ ನಮಸ್ಕಾರ, ಸಾರ್ ನಿಮ್ಮ ಆ್ಯಕ್ಟಿಂಗ್ ಚೆನ್ನಾಗಿತ್ತು, ಸಾರ್ ನಿಮ್ಮ ಜೊತೆ ಒಂದು ಫೋಟೋ, ಸಾರ್ ಸೆಲ್ಫಿ, ಇದೆಷ್ಟು ಖುಷಿ ಕೊಡುತ್ತೆ ಧರ್ಮಾಗೆ. ಖಂಡಿತವಾಗ್ಲೂ ಇನ್ನೂ ನಾವು ಲೈಮ್ ಲೈಟಲ್ಲಿ ಇದ್ದೀವಿ ಅಂತ ಗೊತ್ತಾಗದೆ ಆ ಪ್ರೇಕ್ಷಕರು ಗುರುತಿಡ್ದು ನಮ್ಮನ್ನ ಮತ್ತೆ ಇದು ಮಾಡಿ ನನಗೆ ಎಷ್ಟು ಖುಷಿ ಆಗುತ್ತೆ ಅಂದರೆ, ಸ್ಕೂಲ್ ಹುಡುಗರು ಇನ್ನೂ ಗುರುತಿಸ್ತಾ ಇದ್ದಾರೆ ಅಂದರೆ ಹಳೆ ಸಿನಿಮಾನೇ ಇನ್ನೂ ನೆನಪ ಇಟ್ಕೊಂಡಿದ್ದಾರೆ ಇವರು. ಹೊಸ ಸಿನಿಮಾಗಳು ಯಾವುದು ಅಂಥ ಸೂಪರ್ ಹಿಟ್ ಸಿನಿಮಾಗಳಲ್ಲಿ ಇನ್ನೂ ನಾನು ಯಾವುದು ಕಾಣಿಸ್ಕೊಂಡಿಲ್ಲ. ಹೌದು, ಯಾಕಂದರೆ ಅವಕಾಶಗಳು ಸಿಕ್ಕಿಲ್ಲ, ಫ್ರ್ಯಾಂಕ್ಲಿ ಸ್ಪೀಕಿಂಗ್. ಅದೆಲ್ಲ ಮಾಡಿಬಿಟ್ಟಿದ್ರೆ ಇನ್ನು ಹೆಂಗೆ ಅನ್ನೋದು ನನಗೆ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ. ಏನು ಮಾಡೋಕ್ಕಾಗಲ್ಲ, ಇರಲಿ, ಎಲ್ಲೆಲ್ಲಿಗೆ ನಮಗೆ ಋಣ ಇರುತ್ತೆ ಅಲ್ಲಲ್ಲಿಗೆ ಹೋಗ್ತಾ ಇರುತ್ತೆ. ನಾನು ಅದನ್ನು ಫೇಸ್ ಮಾಡ್ತೀನಿ. ಒಟ್ಟಿನಲ್ಲಿ ಮತ್ತೆ ನಾನು ಇಂಡಸ್ಟ್ರಿಯಲ್ಲಿ ಇನ್ನೂ ಒಳ್ಳೆ ಪಾತ್ರಗಳು ಇನ್ನು ನಾನು ನನ್ನ ಒಂದು ಪ್ರೀತಿಯಿಂದ ನಾವೇನೋ ಸಣ್ಣ ಪುಟ್ಟ ಸಹಾಯ ಮಾಡಿರೋರೆಲ್ಲ ಈಗ ಸಿನಿಮಾ ಮಾಡೋಕ್ಕೆ ಬಂದಿದ್ದಾರೆ. ಅವರೆಲ್ಲ ನನ್ನ ಮೇಜರ್ ರೋಲ್ಗೆ ಇದು ಮಾಡ್ತಾ ಇದ್ದಾರೆ. ಅದರಿಂದ ಐ ಥಿಂಕ್ ಸೊ ಮತ್ತೆ ಐ ಕ್ಯಾನ್ ಕಮ್ ಬ್ಯಾಕ್ ಇನ್ ಪ್ರಾಪರ್ ವೇ. ಆ್ಯಕ್ಟರ, ಪ್ರೊಡ್ಯೂಸರ್, ಆಸ್ ಆ್ಯಕ್ಟರ್ ಆಸ್ ಅ ಡೈರೆಕ್ಟರ್ ಆಲ್ಸೋ ಐ ಕಮ್ ಬ್ಯಾಕ್. ಪ್ರೊಡ್ಯೂಸಿಂಗ್ ಇಲ್ಲ, ಪ್ರೊಡ್ಯೂಸ್ ಐ ಡೋಂಟ್ ಥಿಂಕ್ ಸೊ, ಗೊತ್ತಿಲ್ಲ. ಅದನ್ನು ಯಾರ್ದು ಡೆಸ್ಟಿನಿ ಹೇಳೋಕ್ಕೆ ಆಗಲ್ಲ. ಯಾರೋ ಏನೋ ಮಾಡ್ತಿದ್ದವ್ರು ಏನೋ ಆಗಿರ್ತಾರೆ, ಏನೇನೋ ಅನ್ಯಾಯ ಮಾಡ್ಕೊಂಡು ಬಂದವರೆಲ್ಲ ದೊಡ್ಡ ವ್ಯಕ್ತಿಗಳಾಗಿರ್ತಾರೆ. ಯಾರನ್ನೇನು ಹೇಳೋಕ್ಕಾಗಲ್ಲ. ಅಂದರೆ ಅವ್ರದ್ದು ತಪ್ಪು ತಿದ್ಕೊಂಡಿರ್ತಾರೆ, ಅವ್ರು ಚೆನ್ನಾಗಾಗಿರ್ತಾರೆ. ಅದು ಯಾರನ್ನೂ ಬ್ಲೇಮ್ ಮಾಡೋಕ್ಕಾಗಲ್ಲ. ಹಿಂಗೆ ಇರ್ತಾರೆ ಅಂತ ಹೇಳೋಕ್ಕಲ್ಲ, ಇದು ಮಾಡೋದೇ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಆ ಥರ ಹೇಳಿದವರೆಲ್ಲ ಏನೇನೋ ಮಾಡ್ಬಿಟ್ಟಿದ್ದಾರೆ, ಮಾಡ್ತಾ ಇದ್ದಾರೆ. ಈ ಥಾಟ್ ನನ್ನ ಪ್ರಶ್ನೆ ಇರಲಿಲ್ಲ ಇದು, ಬಟ್ ನೀವೆಲ್ಲೋ ಹೇಳಿದ್ಮೇಲೆ ಒಂದು ಸಣ್ಣ ಹುಕ್ಕಲ್ಲಿ ಕೊನೆ ಪ್ರಶ್ನೆ ಕೇಳ್ಬಿಡ್ತೀನಿ ಅಷ್ಟೇ. ರಾಜಕಾರಣ ಇಷ್ಟನಾ? ರಿಯಲ್ ರಾಜಕಾರಣ ಅಲ್ಲ, ಇಷ್ಟನಾ? ಎಲ್ಲರೂ ಬರಬೇಕು ಅಂತಿದ್ದೀವಿ. ಬಿಕಾಸ್ ತುಂಬ ಹಿಂದೆ ನಂಗೆ ನೆನಪಿದೆ, ನಾನು ಬೇರೆ TV ಚಾನಲ್ಗಳು ಕೆಲಸ ಮಾಡಬೇಕಾದ್ರೆ ಧರ್ಮ ಯಾವುದೋ ರಾಜಕೀಯ ಕ್ಷೇತ್ರಕ್ಕೆ ಹೋಗ್ತಾರೆ ಅಂತೆಲ್ಲ ಒಂದು ಕೇಳ್ಪಟ್ಟಿದ್ದೆ. ಹೌದಾ? ನನಗೆ ಆಫರ್ ಬಂದಿತ್ತು. ಓಕೆ, ನಾನು ನಿಜಾಲ ರಾಜಕಾರಣಕ್ಕೆ ಹೋಗಲ್ಲ. ಹಂಗೆ ಇದ್ದಿದ್ರೆ ನಮ್ಮ ಅಂಬರೀಷ್ ಅಣ್ಣ ಇದ್ದಾಗಲೇ ಇಷ್ಟೊತ್ತಿಗೆ ಮಂಡ್ಯಲ್ಲಿ MLA ಆಗ್ಬಿಟ್ಟಿರ್ತಾ ಇದ್ದೆ ನಾನು. ಹೌದಾ? ಅಲ್ಲ, 100% ಆಗಿರ್ತಾ ಇದ್ದೆ. ನಾವು ಗಳಿಸಿರೋ ಪ್ರೀತಿಗೆ ನನ್ನ ಬಿಹೇವಿಯರ್ಗೆ ನಮ್ಮ ಮಂಡ್ಯ ಜನಕ್ಕೆ ಅಷ್ಟೇ ಇಷ್ಟ ಆಗುತ್ತೆ, ಇಲ್ಲ ಅಂತಲ್ಲ. ಬಟ್ ನನಗೆ ಅದು ಖಂಡಿತವಲ್ಲ ಅದು ಇಷ್ಟ ಇಲ್ಲ. ಇನ್ನು ನನಗೆ ಈ ಸಿನಿಮಾ ಈಗ ನಮ್ಮ ಸಾಧು ಕೋಕಿಲ ಅವರಾಗಿದ್ದಾರೆ, ಚಲನಚಿತ್ರ ಆ ಥರದ್ದು ಯಾವ್ದಾದ್ರು ನಮ್ಮ ಸಿನಿಮಾ ರಿಲೇಟೆಡ್ ಇದಕ್ಕೆ ಏನಾದ್ರು ಒಂದು ಜವಾಬ್ದಾರಿ ತಗೊಳ್ಳೋಂಥ ಇದಕ್ಕೆ ಬೇಕಾದ್ರೆ ಮುಂದೆ ಟ್ರೈ ಮಾಡ್ತೀನಿ. ಅದೇನೋ ಸಿಕ್ಕಿದ್ರೆ ಅದನ್ನು ಮುಂದುವರಿಸ್ತೀನಿ. ಬಿಟ್ಟರೆ
ನಾನೇ ಒಂದು ಪಕ್ಷಕ್ಕೆ ಸೀಮಿತವಾಗಿ ನಾನು ಖಂಡಿತವಾಗ್ಲೂ ಹೋಗಲ್ಲ. ಅದು ನಮ್ಗೆ ಆಗಲ್ಲ, ಅದು ನಮ್ಗೆ ಬರಲ್ಲ. ಎಲ್ಲರೂ ಬೇಕು ನಮಗೆ, ಎಲ್ಲರೂ ಪ್ರೀತಿಯಿಂದ ಮಾತಾಡ್ಸ್ಬೇಕು. ಈ ಪಕ್ಷಕ್ಕೆ ಹೋಗ್ಬಿಟ್ಟು ಆ ಪಕ್ಷಕ್ಕೆ ಗೊತ್ತೇ ಇರಲ್ಲ, ಆ ಪಕ್ಷದ ಬಗ್ಗೆ ಬೈತಾ ಇರಬೇಕು, ಇನ್ನೊಂದು ಅವ್ರು ಮೈನಸ್ ಇಟ್ಕೊಂಡು ಮಾತಾಡ್ತಾ ಇರಬೇಕು. ಈ ಬಾಳೆ ಯಾಕೆ ನಮಗೆ ಬೇಡ. ಕಲಾವಿದರಾಗಿರೋಣ ಅಂತ. ಈ ಪ್ರಶಸ್ತಿ ಪುರಸ್ಕಾರಗಳ ಬಗ್ಗೆ ಧರ್ಮ ಅನಿಸಿಕೆ ಏನು? ಅಯ್ಯೋ ನನಗೆ ಯಾವ ಸಿನಿಮಾ, ಯಾವುದೋ ಸಿನಿಮಾ ಆ ದಿನಗಳನ್ನು ಮಂಡ್ಯನ ಮರ್ತೋಗ್ಬಿಟ್ಟಿದ್ದೀನಿ. ಸ್ಟೇಟ್ ಅವಾರ್ಡ್ಗೆ ಬಂತು ಫೋನು. ಅದಾದಮೇಲೆ ಸರ್ ಅದು ಇನ್ನೊಬ್ರಿಗೆ ಹೇಳ್ತಾ ಇದ್ದಾರೆ ಅನ್ನೋ ಥರ ಬಂತು. ನನಗೆ ಅರ್ಹತೆ ಇದ್ರೆ ಕೊಡ್ರಿ, ಇಲ್ಲ ಅಂದರೆ ಇಡಿ ಅಂತಲೇ ಹೇಳಿದೆ. ಲಾಬಿ ಮಾಡಲ್ಲ, ಬೇಕಾಗಿಲ್ಲ ಅಂತ ಒಂದಿದೆ. ಇದು ನನಗೆ ಬಂದಿದೆ ಈ ಥರ ಕಾಲು. ಅದು ಬಿಟ್ಟರೆ ನಾನು ಪ್ರಶಸ್ತಿಗೆ ಇದು ಯಾವುದು ಫಂಕ್ಷನ್ಸ್ಗೆ ಹೋಗಿಲ್ಲ. ನೀವು ನೋಡಿ ಎಲ್ಲ ಎನಿ ಫಂಕ್ಷನ್ಸ್ ನಾನು ಹೋಗೋದೇ ಇಲ್ಲ. ಪ್ರೆಸ್ ಮೀಟಿಂಗ್ ಅದು ಪ್ರೊಡ್ಯೂಸರ್ಗೋಸ್ಕರ ಅಟೆಂಡ್ ಮಾಡ್ತೀನಿ, 10 ನಿಮಿಷದ ಮೇಲೆ ಇರಲ್ಲ, ನಾನು ಬಂದ್ಬಿಡ್ತೀನಿ. ನಾನು ಇಷ್ಟು ಸಿನಿಮಾ ಇಷ್ಟು ಕ್ಯಾರೆಕ್ಟ್ರಲ್ಲಿ ಯಾವುದೋ ಒಂದು ಅವಾರ್ಡ್ ಬರಬೇಕಾಗಿತ್ತು ಅಂತ ಅನಿಸಿಲ್ವಾ? ಖಂಡಿತವಾಗ್ಲೂ ಅನಿಸಿದೆ. ಅಂದಿದ್ದಾರೆ ಇದಕ್ಕೆ ಬಂದೇ ಬರುತ್ತೆ ಅಂದಿದ್ದಾರೆ, ಬಂದಿಲ್ಲ. ಇನ್ನು ಇನ್ನೂ ಒಳ್ಳೆ ಸಿನಿಮಾ ನಮಗೆ ಕಾಂಪಿಟೇಟರ್ಸ್ ಚೆನ್ನಾಗಿ ಮಾಡಿ, ಆ ಕಲಾವಿದ ಇನ್ನೂ ಚೆನ್ನಾಗಿ ಮಾಡಿ ಅವನಿಗೆ ಸಿಕ್ಕಿದೆ ಪಾಪ, ಅದನ್ನು ನಾವು ಬೇಜಾರು ಮಾಡ್ಕೊಳಕ್ಕಾಗಲ್ಲ. ಇನ್ನು ಟ್ರೈ ಮಾಡೋಣ, ಇನ್ನೂ ಇದೆಯಲ್ಲ ಟೈಮ್ ನೋಡೋಣ. ಸೊ ಹಸಿವಿದೆ, ಇನ್ನೂ ಇದೆ, ಫೈಟ್ ಮಾಡಬೇಕಲ್ಲ. ಕಾಂಪಿಟೇಷನ್ ಅನ್ನೋದು ಇದ್ದೇ ಇರುತ್ತೆ. ಏನೋ ಒಂದು 25 ವರ್ಷ ಈ ಜರ್ನಿ ಮಾಡಿ ಕೂತಾಗ ಹೆಂಗನಿಸ್ತು ಈ ಹರಿಕತೆ? ಖಂಡಿತವಾಗ್ಲೂ ತುಂಬ ಖುಷಿ ಆಯಿತು. ಎಸ್ಪೆಷಲಿ ಈ ಸೀಟಲ್ಲಿ ನಿಮ್ಮನ್ನ ನೋಡಿ ಕೂತ್ಕೊಂಡು ಮಾತಾಡೋದು ಒಂದು ಖುಷಿ ಆಯಿತು. ಯಾಕಂದ್ರೆ ನಾವಿಬ್ಬರು ಸ್ನೇಹಿತರು, ಮತ್ತು ಭಾಳ ವರ್ಷ ಗ್ಯಾಪ್ ಆಗಿತ್ತು. ಕ್ರಿಕೆಟ್ ಮೂಲಕ ಸಿಕ್ಕಿದ್ವಿ, ಆ ರಾಜ್ ಕಪ್ ಅನ್ನೋ ಒಂದು ಮೂಲಕ, ಮತ್ತು ಈ ಒಂದು ಬಾಂಧವ್ಯ ಸಿಕ್ತು. ಆಮೇಲೆ ನಿಮ್ಮಲ್ಲಿ ಒಂಥರ ಭಾಳ ಖುಷಿ ಆಯಿತು, ಮನಸ್ಸು ಬಿಚ್ಚಿ ಮಾತಾಡೋದಕ್ಕೆ ಒಂದು ಭಾಳ ಸ್ಪೇಸ್ ಸಿಕ್ತು ನಿಮ್ಮಿಂದ. ಆ್ಯಂಡ್ ಇದು ಇನ್ನೂ ಚೆನ್ನಾಗಿ ಬೆಳೀಲಿ, ಇನ್ನೂ ಒಳ್ಳೊಳ್ಳೆ ಕಲಾವಿದನ್ನ, ಇನ್ನೂ ಕೆಲವರು ನಮಗಿನ್ನ ಔಟ್ಡೇಟೆಡ್ ಆಗಿರ್ತಾರೆ ಪಾಪ, ಅಂಥವ್ರನ್ನೆಲ್ಲ ಕರೆದು ಅವ್ರನ್ನೆಲ್ಲ ಸ್ವಲ್ಪ ನೀವು ಪಬ್ಲಿಸೈಸ್ ಮಾಡಿ ಆಗಲಿ, ನಿಮ್ಗೆ ಒಳ್ಳೇದಾಗಲಿ, ಅವ್ರು ನಿಮ್ಮಿಂದ ನಮ್ಮಂಥವ್ರಿಗೂ ಒಳ್ಳೇದಾಗಲಿ. ನೈಸ್. ಸೊ ಕನ್ನಡ ಸಿನಿಮಾ ಜಗತ್ತಿನಲ್ಲಿ ಧರ್ಮ ಈಸ್ ಬ್ಯಾಕ್ ಅಲ್ಲ, ಧರ್ಮ ಈಸ್ ದೇರ್. ಸೊ ಅವರನ್ನು ಹುಡುಕಿ ಅವ್ರಿಗೊಂದು ಒಳ್ಳೆ ಕ್ಯಾರೆಕ್ಟರ್ ಕೊಡಬೇಕಾದದ್ದು ಇಂಡಸ್ಟ್ರಿಯ ಜವಾಬ್ದಾರಿ ಆ್ಯಕ್ಚುಲಿ, ಬಿಕಾಸ್ ಕಲಾವಿದ ರೆಡಿ ಇದ್ದಾರೆ ಅಂತ. ಸೊ ನೈಸ್ ಆಫ್ ಯು, ಬಿಕಾಸ್ ಅದೊಂದು ಪ್ರೀತಿ ವಿಶ್ವಾಸದಿಂದ ಈ ಹರಿಕತೆಯ ಭಾಗವಾಗಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು ಸೊ ಮಚ್. ಧರ್ಮ ಬದಲಾಗಲ್ಲ, ಧರ್ಮ ಹೇಗಿದ್ದರೋ ಧರ್ಮ ಹಾಗೇ ಇದ್ದಾರೆ. ಬಿಕಾಸ್ ಆ 25 ವರ್ಷದ ಜರ್ನಿಯನ್ನು ನಾವಿಬ್ಬರು ಒಬ್ರಿಗೊಬ್ರು ಕನ್ನಡಿ ಥರ ನೋಡ್ತೀವಿ, ಬಿಕಾಸ್ ಆ ಜರ್ನಿಯನ್ನು ಗಮನಿಸಿದವರು, ಅಬ್ಸರ್ವ್ ಮಾಡಿದವರು. ಬಟ್ ಇಬ್ರಿಗೂ ಆ ಸಾರ್ಥಕತೆ ಇದೆ, ಇಬ್ರಿಗೂ ಆ ರೆಸ್ಪೆಕ್ಟ್ ಯಾವಾಗಲೂ ಇದ್ದೇ ಇದೆ. ಲೆಟ್ಸ್ ಕ್ಯಾರಿ ದಿಸ್. ಥ್ಯಾಂಕ್ ಯು, ಥ್ಯಾಂಕ್ಸ್ ಅ ಲಾಟ್. ಓಕೆ, ಹರಿಕತೆಯ ಅತಿಥಿ ಧರ್ಮ ಅವ್ರನ್ನ ಒಂದು ಪ್ರೀತಿಯ ಗೌರವದೊಂದಿಗೆ ಕಳಿಸ್ಕೊಡೋಕೆ ಬಯಸ್ತೀನಿ. ಈಗ ಇವತ್ತಿನ ಹರಿಕತೆಯ ಅತಿಥಿ ನಟ ಧರ್ಮ ಅವ್ರಿಗೆ ಒಂದು ಪ್ರೀತಿಯ ಗೌರವ ನಮ್ಮ ಕಡೆಯಿಂದ. ಅಫ್ಕೋರ್ಸ್ ಅವರು ಈ ಬ್ಲ್ಯಾಕ್ ಕಾಫಿ ನಂತರ ತುಂಬ ಇಷ್ಟಪಡ್ತಾರೆ. ನೆಕ್ಸ್ಟ್ ಟೈಮ್ ಅವ್ರ ಮನೇಲಿ ಕುಡಿಬೇಕಾದ್ರೆ ನಮ್ಮ ಜಗ್ಗಲ್ಲಿ ಕುಡೀಲಿ ಅಂತ. ಅಟ್ ದ ಸೇಮ್ ಟೈಮ್ ತಾಜಾ ಮಿಠಾಯಿ ಮತ್ತು ಕೇಕ್ ವಾಲ್ ಅವ್ರ ಕಡೆಯಿಂದ ಒಂದು ಪ್ರೀತಿಯ ಗೌರವ. ಥ್ಯಾಂಕ್ ಯು ಬ್ರದರ್. ಇದು ಇವತ್ತಿನ ಹರಿಕತೆ ಆಗಿತ್ತು. ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂತ. ಬಿಕಾಸ್ ಫಸ್ಟ್ ಟೈಮ್ ಒಬ್ಬ ಕಲಾವಿದ 25 ವರ್ಷದ ಇಡೀ ಜರ್ನಿಯನ್ನು ಮೆಲುಕು ಹಾಕಿದ್ದಾರೆ. ಇದ್ದುದಿದ್ದಂಗೆ ಮನಸ್ಸಿಗೆ ಏನು ಅನ್ನಿಸಿತೋ, ಏನು ನಡೆಯುತ್ತೋ ಅದನ್ನು ಮಾತ್ರ ನಮ್ಮ ಜೊತೆ ಶೇರ್ ಮಾಡಿದ್ದಾರೆ. ಇದುವರೆಗೆ ಗೂಗಲಲ್ಲೋ ಅಥವಾ ಇನ್ನೆಲ್ಲೋ ಹುಡುಕಬೇಕಾದ್ರೆ ಅವರ ಜರ್ನಿ ಗೊತ್ತಿಲ್ಲ ಅಂತ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಎಲ್ಲವೂ ರಿವೀಲ್ ಆಯಿತು ಇವತ್ತಿನ ಹರಿಕತೆಯಲ್ಲಿ. ಹೋಪ್ ನಿಮ್ಗೆ ಇಷ್ಟ ಆಗಿದೆ. ನಿಮಗೇನು ಅನ್ನಿಸ್ತು ನಮ್ಮ ಕಮೆಂಟ್ ಬಾಕ್ಸ್ ಓಪನ್ ಇದೆ, ಆ ಕಮೆಂಟ್ ಮಾಡ್ಬೋದು. ಮತ್ತೆ ಸಿಗ್ತೀನಿ ಮಗದೊಬ್ಬ ಸ್ಪೆಷಲ್ ಅತಿಥಿಯಲ್ಲಿ ಮುಂದಿನ ಹರಿಕತೆಯಲ್ಲಿ. ನಾನು ಹರೀಶ್ ನಾಗರಾಜು, ಹೋಗಿದ್ದು ಬರ್ತೀನಿ. ಇದು ನ್ಯೂಸು. ನಮಸ್ಕಾರ.